ओके थंबनेल डाल दो। ओके
ಹಲೋ 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 ಮೊದಲಾಗಿ ನಿನ್ನ ಮೊದಲಾಗಿ ನಿನ್ನ ವರ ಪದಸರು ಜಗಿ ಮಣಿವಿ ಸದಮಲನಿ ಷಡ್ವದನ ಶ್ರೀ ಶರವಣ ಪದುಮಲೋಚನೆ ಭಕ್ತ ಹೃತ್ಕುಮುದವಾಸ ಶುಭಪ್ರದನೆ ಮಾರಾಗ ಮಹಿಪಾಲ ಮೊದಲಾಗಿ ನಿನ್ನ ರಾಜಕೀಯವಾಗಲಿ ಅಥವಾ ಯಾವ ವಿಚಾರದಲ್ಲಿ ಆದರೂ ರಾಜಕೀಯವಾಗಲಿ ಅಥವಾ ಯಾವ ವಿಚಾರದಲ್ಲಿ ಆದರೂ ಕೊರತೆ ಎನ್ನುವುದಿಲ್ಲ. ಹಾಗೆಂದು ನನ್ನ ಸಂಸಾರದ ವಿಚಾರವನ್ನು ಹೇಳುವುದಿದ್ರೆ ಮನಸ್ಸಿಗೆ ಒಂದು ರೀತಿಯದ್ದಾದಂತಹ ಬೇಸರ. ಯಾಕೆ ಬಲ್ಲಿರ? ಕುಲವತಿಯಾದಂತಹ ಹೆಣ್ಣನ್ನು ಮದುವೆ ಆಗಿ ಅದೆಷ್ಟೋ ಸಮಯ ಕಳೆದು ಹೋದರೂ ಕೂಡ ಮಕ್ಕಳಾಗಲಿಲ್ವಲ್ಲ ಎನ್ನುವಂತಹ ವ್ಯಥೆ. ಬಾಳವಿಲ್ಲದೆ ಬಾಳ ಬೆಳಗಿದೆ
ಬಾಳಲ್ಲದ ಬಾಳ ಬೆಳಗಿದೆ ಬಾಲೆ ವೇದಾವತಿಯನು ವ್ಯಾಳ ಶಯನನ ತಾಯಿ ಎನಿದೆ ವ್ಯಾಳ ಶಯನನ ತಾಯಿ ಎನಿದೆ ಬಾಳು ಪಾಲಿಪೆ ಕುಲವನು ಮದುವೆಯಾಗಿ ಅದೆಷ್ಟೋ ಸಮಯ ಕಳೆದು ಹೋಯಿತು. ನಮ್ಮದೇನೋ ಸುಖ ಸಂಸಾರ ಹೌದು, ಆದರೆ ನಮ್ಮ ಬದುಕಿನಲ್ಲಿ ಪುತ್ರ ಸಂತಾನ ಎನ್ನುವುದು ಆಗಲೇ ಇಲ್ಲ. ಅದೆಷ್ಟೋ ಯಾಗಯಜ್ಞಾದಿಗಳನ್ನು ಮಾಡಿದೆ, ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದೆ, ದಾನ ಧರ್ಮಾದಿಗಳನ್ನು ಎಸಗಿದೆ. ಆದರೆ ಆ ಭಗವಂತ ನನ್ನ ಮೊರೆಗೆ ಕಿವಿ ಕೊಡ್ಲಿಲ್ವೋ ಏನು? ಆ ಕಾಲಕ್ಕೆ ನಮ್ಮ ಪುರೋಹಿತರು ಹೇಳಿದಂತಹ ಮಾತು, ಅರಮನೆಯಲ್ಲಿ ಸದಾಕಾಲ ವೇದ ಪಾರಾಯಣವು ನಡೆಯುವಂತೆ ನೋಡಿಕೊ, ಆ ಮೂಲಕವಾಗಿ ನೀ ನಂಬಿದಂತಹ ಹರಿಯ ದಯ ನಿನ್ನ ಮೇಲೆ ಆಗುವುದಕ್ಕೂ ಸಾಧ್ಯ ಇದೆ ಎನ್ನುವುದಾಗಿ. ಹಾಗೆಯೇ ಅಹರ್ನಿಶಿಯಾಗಿ ನಮ್ಮ ಅರಮನೆಯಲ್ಲಿ ವೇದ ಪಾರಾಯಣ ನಡೆಯುವಂತಹ ವ್ಯವಸ್ಥೆಯನ್ನು ಮಾಡಿದೆ. ತತ್ಪರಿಣಾಮವೋ ಏನು? ಹುಟ್ಟು ಬಂಜ ಎನ್ನುವಂತಹ ಹೆಸರನ್ನು ಪಡೆದಿದ್ದ ನನ್ನ ಅರಸಿ ಗರ್ಭವತಿಯಾದಳು. ನವಮಾಸಗಳು ಕಳೆದು ಒಂದು ಸುಮುಹೂರ್ತದಲ್ಲಿ ಒಬ್ಬಾಕೆ ಹೆಣ್ಣು ಮಗುವಿಗೆ ಜನ್ಮವನ್ನಿತ್ತಳು. ವೇದ ಪಾರಾಯಣವನ್ನು ಮಾಡುತ್ತಾ ಇದ್ದ ಸಂದರ್ಭದಲ್ಲಿ ಹುಟ್ಟಿದವಳಾದ ಕಾರಣ ಆ ಹೆಣ್ಣು ಮಗುವಿಗೆ ವೇದವತಿ ಎನ್ನುವುದಾಗಿ ಹೆಸರನ್ನಿರಿಸಿದ್ದೇನೆ. ಕಾಲ ಕಾಲಕ್ಕೆ ಆಗಬೇಕಾದಂತಹ ಯಾವೆಲ್ಲ ಕರ್ಮಾದಿಗಳುಂಟು ಅವುಗಳೆಲ್ಲವನ್ನೂ ಮಾಡಿದ್ದೇನೆ. ಈ ಕಾಲಕ್ಕೆ ನನ್ನ ಎದೆತ್ತರಕ್ಕೆ ಬೆಳೆದಿದ್ದಾಳೆ ಮಗಳು. ಹೌದು, ಸದಾ ಕಾಲ ಹರಿನಾಮ ಸ್ಮರಣೆಯಲ್ಲಿಯೇ ಕಾಲ ಕಳೆಯುವವಳು. ಮಾತ್ರವಲ್ಲ, ಅವಳ ಮನದಿಂಗಿತ ಏನು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನನ್ನೇ ಪತಿಯನ್ನಾಗಿ ಹೊಂದಬೇಕು ಎನ್ನುವಂತಹ ಒಂದು ಬಯಕೆಯನ್ನು ಹೊಂದಿದವಳು. ಅಂತಹ ಯೋಗ ನನ್ನ ಪಾಲಿಗೆ ಪ್ರಾಪ್ತವಾಯಿತು ಎಂದಾದರೆ ನನಗಿಂತ ದೊಡ್ಡ ಭಾಗ್ಯವಂತ ಈ ಪ್ರಪಂಚದಲ್ಲಿ ಇರುವುದಕ್ಕೆ ಯಾರಿರುವುದಕ್ಕೆ ಸಾಧ್ಯ ಹೇಳಿ? ಹಾಗೆಂದು ಎಲ್ಲದಕ್ಕೂ ಭಾಗ್ಯ ಎನ್ನುವುದು ಬೇಕಲ್ಲ, ಪ್ರಾಪ್ತಿ ಎನ್ನುವುದು ಬೇಕೇ ಬೇಕು. ಅಂತಹ ಯೋಗ ಇದ್ರೆ ಮಗಳ ಭವಿಷ್ಯ ಭವ್ಯವಾಗುವುದರಲ್ಲಿ ಎರಡು ಮಾತಿಲ್ಲ. ಸರಿ, ಆ ಭಗವಂತ ಇಟ್ಟ ಹಾಗೆ ಇರ್ತೇನೆ. ಹಾಗಾಗಿ ಅವನನ್ನು ವಂದಿಸಿ ಇಂದಿನ ಸಭೆಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸಿ ವನದ ಮಧ್ಯದಿ ವೇದವತಿಗಳು ವೇದವತಿಯು ವನದ ಮಧ್ಯದಿ ವೇದವತಿಯಳು ವನ ಜನಾಭನ ಭಜನೆ
ಯೋಚಿಸಿದಳು ವೇದವತಿಗೆ. ಪ್ರಪಂಚದಲ್ಲಿ ನಡೆಯುವಂತಹ ಪ್ರತಿಯೊಂದು ವ್ಯವಹಾರವು ಹರಿಯ ಸಂಕಲ್ಪದಂತೆ ನಡೆಯುತ್ತದೆ. ಅದಕ್ಕಲ್ವೇ ಪ್ರಾಜ್ಞರಾಡಿದ್ದು ತೇನ ವಿನಾ ತೃಣಮಪೀನ ಚಲತಿ ಎನ್ನುವ ಹಾಗೆ ಹರಿಯ ಸಂಕಲ್ಪವಿಲ್ಲದೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲುಕಡ್ಡಿಯು ಅಲುಗಾಡುವುದಿಲ್ಲವಂತೆ. ವೇದಗಳನ್ನು ಉದ್ಧರಿಸಿ ವೇದೋಧರಣನಾಗಿ ಕಾಣಿಸಿಕೊಂಡು ಈ ಲೋಕದ ಧರ್ಮವನ್ನು ರಕ್ಷಿಸುತ್ತಾ ಬರ್ತಾ ಇದ್ದಾರೆ. ಹರಿಯ ಸಂಕಲ್ಪವೂ ಏನು? ನನ್ನ ಅಯ್ಯನಾದಂತಹ ಕುಶಧ್ವಜ ಮಹಾರಾಜರು ವೇದ ಪಾರಾಯಣ ಮಾಡುವ ಕಾಲಕ್ಕೆ ಹುಟ್ಟಿಕೊಂಡವಳು ನಾನಂತೆ. ಹಾಗಾಗಿ ವೇದವತಿ ಎನ್ನುವುದಾಗಿ ಹೆಸರನ್ನಿರಿಸಿದವರಿದ್ದಾರೆ. ಎಳವೆಯಲ್ಲಿಯೇ ಶ್ರೀಹರಿಯನ್ನು ಪತಿಯನ್ನಾಗಿ ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ಅನವರತವು ಶ್ರೀಹರಿಯನ್ನು ಪೂಜಿಸುತ್ತಾ ಅರ್ಚಿಸುತ್ತಾ ಬರುತ್ತಾ ಇದ್ದೇನೆ. ಇಂದು ಹಾಗಲ್ಲ, ಈ ವನದ ಮಧ್ಯಭಾಗಕ್ಕೆ ಬಂದಿದ್ದೇನೆ. ಯಾಕೆ? ಈ ವನದಲ್ಲಿರುವಂತಹ ನಾರಾಯಣ ಸ್ವಾಮಿಯ ದೇವಾಲಯವನ್ನು ಸೇರಬೇಕು, ಪೂಜೆ ಮಾಡಬೇಕು, ಭಜನೆ ಮಾಡಬೇಕೆನ್ನುವುದಾಗಿ ಮನಸ್ಸಿಗೆ ಇಚ್ಛೆಯಾಗಿದೆ. ತಡ ಮಾಡದೆ ದೇವಾಲಯವನ್ನು ಸೇರಿಕೊಳ್ಳುತ್ತೇನಂತೆ. ಮಿಕ್ಕಿ ಮೆರೆಯುವ ಶೋಣಿದಾನಿಮ ರಕ್ಕಸೇಶ್ವರ ಶಂಕದೈತನುಯೋ ಇತ್ತನೊಳಗ ಅತ್ತಿಯಿಂದಲಿ ನಮ್ಮವರನ್ನು ಸರಿಯಾದ ನೆಲೆಯಲ್ಲಿ ಬದುಕುವುದಕ್ಕೆ ಬಿಡಲಿಲ್ಲ. ಇವರಿಗೂ ಒಳ್ಳೆಯ ರೀತಿಯಲ್ಲಿ ಬದುಕುವುದಕ್ಕೆ ಬಿಡಬಾರದು. ಅದಕ್ಕಾಗಿ ಈ ಕಾಲಕ್ಕೆ ನಾಕವನ್ನು ಏರಬೇಕು. ಸುಮನ ನಾಕಕ್ಕೆ ಅಭಿಯೋಗ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಹೊರಟವ ನಾನು. ಆದರೆ ಪಥ ಮಧ್ಯದಲ್ಲಿ ಮಿಂಚೊಂದು ನನ್ನ ಕಣ್ಣಿಗೆ ಪಡೆದಂತಹ ಅನುಭವ. ಓಯ್, ಆ ಮಿಂಚಿನ ಮೂಲ ಎಲ್ಲಿಂದ ಕಣ್ಣು ತೆರೆದು ನೋಡಿದಂತಾದ್ರೆ ಆಹಾ, ಓಹೋ, ಎಂತ ಸುಂದರಾಂಗಿ ಧರುಣಿ ನನ್ನ ಸುಮ್ಮುಖದಲ್ಲಿ ಬಂದು ನಿಂತಿದ್ದಾಳೆ. ಆಹಾ, ಓಹೋ, ಓಯ್, ಈ ಶಂಕದೈತ್ಯರ ಜೀವನದಲ್ಲಿ ಇಂಥ ಸುಂದರವತಿ ಹೆಣ್ಣನ್ನು ಕಂಡವನೇ ನಾನಲ್ಲ. ಆದರೆ ಆ ರತಿಗೂ ಮಿಗಿಲಾದಂತಹ ಸೌಂದರ್ಯವನ್ನು ಹೊಂದಿದವಳು ಇವಳಾಗಿದ್ದಾಳೆ. ಇವಳನ್ನು ಕಾಣುವಾಗ ಇವಳನ್ನು ಸೇರಬೇಕು, ಪಡೆಯಬೇಕು, ಹೊರಿಸಬೇಕು ಎಂಬುದಾಗಿ ಮನಮುಡಿತಾ ಉಂಟು. ಹಾಗಾಗಿ ನಾನೇ ಮಾತಾಡುವುದಾ, ಅವಳೊಂದಿಗೆ ಮಾತಾಡಬೇಕು. ಮುಂದೆ ಹೋಗ್ತೇನೆ. ಹೆದರಬೇಡ, ನಾನು ಹೀಗೆ ಮಾತಾಡು. ಓ ಹೆಣ್ಣೆ, ಏನು? ನಿನ್ನನ್ನು ಕಂಡ ಕ್ಷಣದಲ್ಲಿ ನಿನ್ನ ಈ ಸೌಂದರ್ಯಕ್ಕೆ ಸೋತವನಿದ್ದೇನೆ. ಆ ನಿನ್ನ ಕಣ್ಣುಗಳು, ಆ ನಿನ್ನ ತುಟಿ, ಆ ನಿನ್ನ ಕಂಠ, ಆ ನಿನ್ನ ಸೊಂಟ, ಇದನ್ನೆಲ್ಲ ಕಾಣುವಾಗ ನಿನ್ನನ್ನು ಮಗಳೇ ಜನಕ, ಹೆಣ್ಣಾದವಳಿಗೆ ಸೌಂದರ್ಯವು ವರವೂ ಹೌದು, ಶಾಪವೂ ಹೌದು. ಸತ್ಯ. ನೋಡಿದೆಯ ದುಷ್ಟವಾದಂತಹ ರಕ್ಕಸ ಏಕಾಂಗಿಯಾದಂತಹ ನಿನ್ನನ್ನು ಕಂಡು ಬಲಾತ್ಕರಿಸುವುದಕ್ಕೆ ಮುಂದ. ಹೌದಪ್ಪಯ್ಯ. ಅಬಲೆಯಾದಂತಹ ಹೆಣ್ಣೊಬ್ಬಳಿಗೆ ಏಕಾಂಗಿನಿಯಾಗಿ ಈ ಪ್ರಪಂಚದಲ್ಲಿ ಬದುಕುವುದು ಬಹಳ ದಿಟ. ಈ ಕಾಲಕ್ಕೆ ನಾನಿಲ್ಲಿಗೆ ಬಂದ ಕಾರಣ ನಿನ್ನನ್ನು ರಕ್ಷಿಸುವುದಕ್ಕಾಯಿತು. ನಿಜ. ಪಾಠವನ್ನು ಗುರುವಿನಿಂದ ವಿದ್ಯೆಯನ್ನು ಕಲಿತುಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಹೌದಮ್ಮ. ಇದುವರೆಗೆ ನೀವು ಹೇಳಿದಂತಹ ಮಾತನ್ನು ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಹೌದಮ್ಮ.
ಇದುವರೆಗೆ ನೀವು ಹೇಳಿದಂತಹ ಮಾತನ್ನು ಮೀರಿ ನಡೆದವಳು ನಾನಲ್ಲ. ನಿಮ್ಮ ಆಸೆಯನ್ನು ಬಯಕೆಯನ್ನು ನಾನು ಈಡೇರಿಸಿಕೊಟ್ಟವಳಿದ್ದೇನೆ. ಆದರೆ ಇಂದು ಹರಿಯ ತಪಸ್ಸಿಗೆ ಕಾರಣಕ್ಕೆ ತೆರಳು ಮಗಳೇ ಎನ್ನುವುದಾಗಿ ಹೇಳುತ್ತಾ ಇದ್ದೀರಾ. ಹೌದಮ್ಮ, ನಿಮ್ಮ ಈ ಬಯಕೆಯನ್ನು ನಾನು ಈಡೇರಿಸುವುದಿಲ್ಲ ಎನ್ನುವುದಾಗಿ ಶಂಕೆಯಪ್ಪಯ್ಯ ನಿಮಗೆ. ಈಡೇರಿಸುತ್ತೇನೆ. ನಿಮಗೂ ತಿಳಿದಂತಹ ವಿಚಾರ. ಎಳವೆಯಲ್ಲೇ ನಾನೊಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಆ ಪಂಕಜಾಕ್ಷನನ್ನು ವರಿಸಿ ಈ ಲೌಕಿಕ ಪ್ರಪಂಚದ ಶಂಕಲೆಯನ್ನು ಕಳೆದೊಗೆದು ಹರಿಯ ಪದವನ್ನು ಸೇರಿ ಹರಿಯ ಕಿಂಕರರು ನಾನಾಗುವ ಆಸೆ. ಹಾಗಾಗಿ ನೀವೆಂದಂತೆ ಈ ಕೂಡಲೇ ಈ ಅರಮನೆಯ ಸುಖೋಪಭೋಗಗಳನ್ನೆಲ್ಲ ತ್ಯಜಿಸುತ್ತೇನೆ. ನಾರು ವಸನವನ್ನು ಹುಟ್ಟು ಹರಿಯ ತಪಸ್ಸಿಗಾಗಿ ಕಾನನಕ್ಕೆ ತೆರಳುತ್ತೇನೆ. ತಂದೆಯಾದಂತಹ ನೀವು ಆಶೀರ್ವಾದ ಮಾಡಿ ಕಳಿಸಿಕೊಡಿ. ಸರಿಯಮ್ಮ, ನಿನ್ನ ಇಷ್ಟಾರ್ಥ ಸಿದ್ಧಿಯಾಗಲಿ. ಈ ಶಂಕದೈತ್ಯನ ಪಾಲಿಗೆ ಸೋಲು. ಅದು ಆ ಕುಶಧ್ವಜನಿಂದ ಇಷ್ಟರ ತನಕ ಸೋಲೆಂಬುದನ್ನು ಕಂಡವನೇ ನಾನಲ್ಲ. ಆದರೆ ಆ ಕುಶಧ್ವಜ ನನ್ನ ಪಾಲಿಗೆ ಸೋಲನ್ನೇ ತಂದುಕೊಟ್ಟ. ಇಲ್ಲ ಇಲ್ಲ, ಅವನನ್ನು ಬಿಡುವುದಿಲ್ಲ. ಅವ ಜೀವಂತ ಉಳಿಬಾರದು. ಎಲ್ಲೇ ಇರಲಿ ಹೇಗೆ ಇರಲಿ ಅವನನ್ನು ಕಾಣು. ನಾನು ಬರುತ್ತೇನೆ. ನನ್ನಿಂದ ಆಶೀರ್ವಾದವನ್ನು ಹೊಂದಿದಂತಹ ಮಗಳು ತಪವನ್ನು ಆಚರಿಸುವುದಕ್ಕಾಗಿ ಕಾಡನ್ನು ಸೇರಿದ್ದಾಳೆ. ರಾಜಕೀಯವಾಗಿ ಮೈ ಮನಸ್ಸುಗಳೆರಡೂ ಕೂಡ ದಣಿದಿವೆ. ದಣಿದಂತಹ ಶರೀರಕ್ಕೆ ಹಾಗೂ ಮನಸ್ಸಿಗೆ ನೆಮ್ಮದಿ ಸುಖ ಸಿಗಬೇಕು ಎಂದಾದರೆ ಈ ರಾತ್ರಿಯನ್ನು ಸುಖ ನಿದ್ದೆಯಲ್ಲಿ ಕರೆಯಬೇಕು. ಹಾಗಾಗಿ ಸಜ್ಜಾಗೃಹವನ್ನು ಸೇರಿಕೊಳ್ಳುತ್ತೇವೆ. ಓಂ ನಮೋ ಭಗವತೆ ವಾಸುದೇವ. ಕುಶಧ್ವಜನ ಅರಮನೆಯನ್ನ ಸೇರಿದ್ದೇನೆ. ಆಡವದಲ್ಲಿದ್ದೆ ಹೇಳಿದ್ದಾನೆ. ಇವ ಇನ್ನು ಹೇಳಬಾರದು. ಹಿಡಿದಂತಹ ಕತ್ತಿಯಿಂದ ಇವನನ್ನು
ಪರಾಕ್ರಮದಿಂದ ದಿಗ್ವಿಜಯವನ್ನು ಕೈಗೊಂಡೆ, ಲೋಕಲೋಕಗಳನ್ನು ವಿಸ್ತರಿಸಿದೆ, ನನ್ನ ಅಧಿಕಾರದ ಮುದ್ರೆಯನ್ನು ಸ್ಥಾಪಿಸಿದೆ. ರಾವಣ ಲೋಕ ರಾವಣ ಹೀಗೆ ವಿರೋಧಿಗಳಿಂದಲೇ ಹೊಗಳಿಸಿಕೊಂಡವರು ನಾನು. ದೇವತೆಗಳು ನನಗೆ ತಿರಸಮಾನ, ಯವರಿಗೂ ಪ್ರತಿಯಬಲಾಗಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದೇನೆ. ಲಂಕಾ ರಾಷ್ಟ್ರದ ಸರ್ವಾಭವನ ಒಲಗಸ್ತನಾಗಿದ್ದೇನೆ. ಬರುವುದಕ್ಕೆ ಯಾರಪ್ಪ ನೀನು? ಲೋಕನಾಯಕ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ. ಇತ್ತ ಬರುವುದಕ್ಕೆ ಬಲವಾದಂತಹ ನಾಲ್ಕಕ್ಕೆ ಅಭಿಯೋಗ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಹೊರಟವರು ನಾವು. ಪಥ ಮಧ್ಯದಲ್ಲಿ ಓರ್ವಳು ಸುಂದರಾಗಿ ತರುಣಿ, ಕುಶಧ್ವಜನ ಮಗಳಂತೆ ವೇದವತಿ ಎನ್ನುವ ಹಾಗೆ ಅವಳ ಹೆಸರು. ಆಗೊಬ್ಬಳು ಮತಿ ಇದ್ದಾನ. ಅವಳನ್ನು ಕಂಡ ಕ್ಷಣವೇ ನಾವು ಒಂದು ತೀರ್ಮಾನಕ್ಕೆ ಬಂದವಳಿದ್ದೇವೆ. ಅವಳು ಹೇಳಿದ್ರು ನಿಮ್ಮ ಯೋಗ್ಯತೆಗೆ ಸರಿಸಮಾನಾದವಳು, ಹಾಗಾಗಿ ಅವಳನ್ನು ಕರೆತಂದು ನೀವೇ ವರಿಸಬೇಕು ಪ್ರಭು, ನೀವೇ ವರಿಸಬೇಕು. ನಿಜವಾದ ಅಭಿಮಾನಿಯುವ ನನಗೆ ಸಂತೋಷವಾಯಿತು. ವಿಶ್ರಾಂತಿ ಪಡಿ, ಆಲೋಚನೆ. ದೈತ್ಯನಾಡಿದು ಯಾವುದೋ ಬೇಕು ಬೇಕು ಎನ್ನುವಂತ ಬಯಕೆ ಅಧಿಕವಾಗುತ್ತಾ ಇವೆ. ನನ್ನಲ್ಲಿಯೇ ಒಂದು ಮಿಟುಕಾಟ. ಇದ್ದಕ್ಕಿದ್ದ ಹಾಗೆ ನನಗೆ ನಾಚಿಯಾಗುವುದು. ಯಾಕೆ ಈ ಪರಿಣಾಮ? ದೈತ್ಯ ವರ್ಣಿಸಿದ ನನ್ನ ಅಪ್ರತಿಮವಾಗಿರುವಂತ ಸೌಂದರ್ಯವತಿ ತರುಣಿ ಒಬ್ಬಳಿದ್ದಾಳೆ. ಹಾಗೊಬ್ಬಳಿದ್ದಾಳೆ ಅಂತಾದರೆ ಆಕೆಯನ್ನು ನಾನು ಬಯಸಿದರ ಅಪರಾಧವೇನು, ಪಡೆದರೆ ತಪ್ಪೇನು? ತೀರ್ಮಾನ ಮಾಡಿದ್ದೇನೆ, ಅವಳು ನನಗೆ ಬೇಕು. ಅವಳು ಕೂಡ ನನ್ನನ್ನು ಗಮನಿಸಬೇಕಲ್ಲ. ಅದಕ್ಕೆ ಬೇಕಾಗಿ ಹೊಸತಾಗಿರುವಂತಹ ವಸನಾದಿಗಳನ್ನು ತೊಟ್ಟುಕೊಂಡ ಹಾಗಾಯಿತು. ಪರಿಮಳ ಬರುವಂತಹ ದ್ರವ್ಯಗಳನ್ನು ಪೂಸಿಕೊಂಡೆ, ಮತ್ತಷ್ಟು ಶೃಂಗರಿಸಿಕೊಂಡು ಅತ್ತ ಕಡೆ ಗಮಿಸ್ತೇನೆ. ಹರಿದನೋ ವಿಷ್ಣು ವಿನೋದನಿಯೇ
ತರುಣಿ ಮಣಿ ತಪದಿಳದ ಕುಳಿತಿರೆ ತರುಣಿ ಮಣಿ ತಪದಿಯುವುದು ಕುಳಿತಿರೆ ಕಂಡು ದಶಕಂಠ ದಶಕಂಠ ಕಂಡು ದಶಕಂಠ ಸ್ಮರಣ ಬಿಗುರಿನಾಚುತ ಸ್ಮರಣ ಬಿಗುರಿ ಸೋಲಲಿ ನುಡಿಸಿದ ಮಧುರ ವಚನದಲ್ಲಿ ಮಧುರ ವಚನದಲ್ಲಿ ಮಧುರ ವಚನದಲ್ಲಿ ಮಧುರ ವಚನದಲ್ಲಿ ಮಧುರ ವಚನದಲ್ಲಿ ಪಾರಿ ಸ್ಮರಣ ಮಾಡಿ ಸ್ಮರಣ ರಾಣಿ ಬಾರೆ ಬಾ ಸ್ಮರಣ ರಾಣಿ ಸ್ಮರಣ ರಾಣಿ ಸ್ಮರಣ ರಾಣಿ ಸ್ಮರಣ ರಾಣಿ ನಾಗರವೇಣಿ 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 ನೀರದಾನನೆ 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 ಕಲ್ಯಾಣಿ ಕಲ್ಯಾಣಿ ನೀರದಾನನೆ ನೀರದಾನನೆ ಕಲ್ಯಾಣಿ ಬಾರೆ 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 मोगनी रवि से ले मोगनी रवि से ले मोगनी तोड़ी रवि से ले मोगनी
ಕಲ್ಯಾಣಿ ನಾಗರವೇಣಿ ನೀರಗಾನನೆ ಕಲ್ಯಾಣಿ ಬಾರಿ 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 ರಮಿಸಲಿ ಮೋಗನೆ ಬಾ ಬಾ ಬಾರಿ ಸ್ಮರಣರಾಣಿ ನಾಗರವೇಣಿ ನೀರಜಾನನೆ ಕಲ್ಯಾಣಿ. ಆಹಾ, ಎಷ್ಟು ಸೌಂದರ್ಯ, ಎಷ್ಟು ಚಂದ, ಏನೊಂದ ಓಜಸ್ಸು ತೇಜಸ್ಸನ್ನು ಕಂಡಾಗ ಯಾರಾದರೂ ಮಾರು ಹಾಗಲೇ ಇರುತ್ತಾರೆ. ಬಟ್ಟೆಯ ಸೀರೆ ಇಲ್ಲ, ಬಂಗಾರವನ್ನು ತೊಟ್ಟುಕೊಂಡದ್ದಿಲ್ಲ, ಆದರೂ ಯಥಾರ್ಥವಾಗಿರುವಂತ ಸೌಂದರ್ಯ ಅಂತ ಹೇಳುವುದಿದಕ್ಕೆ. ಆಹಾ, ಬಾರೆ, ನಿನ್ನ ಕೋಮಲವಾಗಿರುವಂತಹ ತೋಳುಗಳಿಂದ ನನ್ನನ್ನು ಬೇಗವಾಗಿ ಆಲಂಗಿಸಿಕೊಂಡು ಅಪ್ಪಿ ಹಿಡಿದು ಒಂದು ಮುತ್ತನ್ನು ಕೊಟ್ಟರೆ ಅಂತಾದರೆ ನಾನು ಆನಂದ ಸಾಗರದಲ್ಲಿ ತೇಲಾಡುತ್ತಾ ಇದ್ದೆ. ನಾನು ಸುಮ್ಮನಿರುವುದಿಲ್ಲ. ನನ್ನ 20 ತೋಳುಗಳಿಂದ ನಿನ್ನನ್ನು ಬಿಗಿಯಾಗಿ ಹಿಡಿದುಕೊಂಡು ನಿನಗೆ ಸ್ವರ್ಗ ಲೋಕದ ಸುಖವನ್ನು ತೋರಿಸ್ತೇನೆ. ಬಾರೆ, ಅದ್ಯಾರು ಇವಳಪ್ಪ ನಾರಾಯಣ? ಇದು ಮಂತ್ರ ತಪಸ್ಸು. ಚಿರ ಯೌವನವತಿಯಾಗಿರುವಂತ ಈಕೆಗೆ ಈಗ ಬಾಕಿ ಬೇಕಾಗಿರುವುದೇನು? ಶರೀರದ ಸುಖ, ಕಾಮದ ಸುಖ. ಈ ತಪಸ್ಸೆಲ್ಲ ಬೇಕಾಗಿರುವುದು ಯಾವಾಗ? 70-80 ಕಳೆದ ಮೇಲಲ್ಲಿ. ಎಲ್ಲಿ ಬಾರೆ, ನನ್ನನ್ನು ಪಿಡಿ, ನನ್ನನ್ನು ಒಲಿಸಿಕೊಳ್ಳೆ, ನನ್ನನ್ನು ರಾವಣ ಸೇನಾಗಿಯ ಕೇಶ ರಾಶಿಯನ್ನು ಎನ್ನುವ ಕಾರಣಕ್ಕಾಗಿ ನಯ ವಿನಯದಿಂದ ಕರೆದೆ ಮಾತನ್ನಾಡಿಸಿದೆ. ನನ್ನ ಸೌಜನ್ಯವನ್ನು ದೌರ್ಬಲ್ಯ ಅಂತ ತಿಳಿದುಕೊಂಡಳು ಇವಳು. ನೋಡಿಯೂ ನೋಡದಂತೆ ಗಮನಿಸಿಯೂ ಗಮನಿಸದಂತೆ ವರ್ತಿಸುತ್ತಾಳೆ ಅಂತಾದ್ರೆ ಅಹಂಕಾರ ಇವಳ ತಲೆ ಗಡರಿದೆ. ಬಂದವರು ಯಾರೂ ಅಲ್ಲ, ಏನೂ ಅಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದಾಳೆ. ರಾವಣೇಶ್ವರ ಯಾವುದನ್ನು ಬಯಸಿದಿರೋ ಅದು ನನಗೆ ಸಿಕ್ಕಲೇಬೇಕು, ದಕ್ಕಲೇಬೇಕು. ಇವಳು ಬರುವುದಿಲ್ವೇ? ಇವಳನ್ನು ಹೇಗೆ ಭರಿಸಿಕೊಳ್ಳಬೇಕು ಅಂತ ಗೊತ್ತಿದೆ. ಎಡಗೈಯಿಂದ ಇವಳ ತುರುಬಿಗೆ ಕೈ ಹಾಕಿದರು. ನನ್ನ ಕಬರಿಗೆ ಕೈ ಇಕ್ಕುವುದಕ್ಕೆ ಮುಂದಾದೆಯ ನೀನು ಹಿಡಿದಂತ ಈ ನನ್ನ ಕೇಶವನ್ನು ಈ ಕೂಡಲ ಹೊರ
ಶ್ರೀಹರಿಯನ್ನು ಪತಿಯನ್ನಾಗಿ ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ನಾನಾಗುದಿಲ್ಲ ನಿನಗೆ. ತಪಸ್ಸನ್ನಾಚರಿಸುವಂತಹ ಕಾಲಕ್ಕೆ ಇಲ್ಲಿಗೆ ಬಂದು ನನ್ನ ದೇಹವನ್ನೇ ಸ್ಪರ್ಶಿಸಿ ನನ್ನನ್ನು ಅಪವಿತ್ರಗೊಳಿಸಿದವನಿದ್ದೀಯಾ? ಈಗ ಹಾಳಾಗಿ ಆಗಿ ಆಯ್ತಾ? ದುಷ್ಟ, ಈ ದೇಹವನ್ನು ಹೊತ್ತು ವೈಕುಂಠವನ್ನು ಸೇರುವುದಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಕೂಡ ರಾವಣ, ಸರಿಯಾಗಿ ಕೇಳಿಕೊ. ಈ ಕೂಡಲೇ ಈ ದೇಹವನ್ನೇ ತ್ಯಾಗ ಮಾಡುತ್ತೇನೆ. ಅಯೋನಿದೆಯಾಗಿ ಮತ್ತೊಂದು ಜನ್ಮದಲ್ಲಿ ಹುಟ್ಟುತ್ತೇನೆ. ಹರಿಯ ಪಾದವನ್ನು ಸೇರುತ್ತೇನೆ. ನಿನ್ನ ಸರ್ವನಾಶಕ್ಕೆ ನಾನೇ ಕಾರಣನಾಗುತ್ತೇನೆ. ಈ ಕೂಡಲೇ ಈ ದೇಹವನ್ನೇ ಅಗ್ನಿಗೆ ಸಮರ್ಪಿಸುತ್ತೇನೆ. ಅಗ್ನಿ ನನ್ನ ಆಳು ಬಂದಿರ ಜಾಗ್ರತೆ. ನಿನ್ನ ತುಚ್ಚಾಗ್ನಿ ಯಾರಿಗೆ ಬೇಕು? ಅನವರತ ಶ್ರೀಹರಿಯನ್ನು ಪೂಜಿಸಿದ ಕಾರಣದಿಂದಲಾಗಿ ದೇಹದಲ್ಲಿ ಯೋಗಾಗ್ನಿಯನ್ನು ಇರಿಸಿಕೊಂಡಿದ್ದೇನೆ. ಯೋಗ ಬಲದ ಮೂಲಕ ಯೋಗಾಗ್ನಿಯನ್ನೇ ಹೊರವರಿಸಿ ಹರಿಯ ಪಾದವನ್ನು ಸೇರುತ್ತೇನೆ. ರಾವಣ, ಶ್ರೀಹರಿಯನ್ನು ಸೇರಬೇಕೆನ್ನುವುದಾಗಿ ಹಲವಾರು ಕನಸುಗಳನ್ನು ಕಂಡವಳು ನಾನು. ನನ್ನ ಕನಸಿಗೆ ಪ್ರಜ್ಞೆ ಕೊಟ್ಟವ ನೀನು. ದುಷ್ಟ, ಹೆಣ್ಣಿನಿಂದಲೇ ನಿನಗೆ ಮುಂದಕ್ಕೆ ಮರಣ, ಹೆಣ್ಣಿನಿಂದಲೇ ಮರಣ, ಹೆಣ್ಣಿನಿಂದಲೇ ಮರಣ. ಶ್ರೀಹರಿ, ಸ್ವೀಕರಿಸು ತಂದೆ, ಸ್ವೀಕರಿಸು. ನಾನಿರುವಾಗ ತಪ್ಪು ಮಾಡಿಬಿಟ್ಟೆ. ಓಂ ನಮೋ ನಾರಾಯಣಾಯ, 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 ನಾರಾಯಣ 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 ಅಗ್ನಿ ಬರಲಿಲ್ಲ, ಸ್ಪರ್ಶಿಸಲಿಲ್ಲ. ಇವಳು ಹೊತ್ತಿ ಉರಿದದ್ದನ್ನು ಕಣ್ಣಾರೆ ಕಂಡೆ ನಾನು. ಹೇಗೆ ಸಾಧ್ಯ ಆಯಿತು? ಯೋಗ ಬಲ, ಯೋಗ ಪಟು ಅಂತ ನನಗೇನು ಗೊತ್ತು. ಹೀಗಾಗ ಬಾರದಿತ್ತು, ಕೂಡದಿತ್ತು. ಬೇಸರ ಆಯ್ತು, ತುಂಬಾ ಬೇಸರ ಆಯ್ತು. ಅವಳು ಸತ್ತದ್ದಕ್ಕಲ್ಲ, ಅವಳು ನನಗೆ ಸಿಕ್ಕಲಿಲ್ವಲ್ಲ ಅಂತ. ಸಾಯಿಲಿ, ಅವಳಲ್ಲದೆ ಇದ್ರೆ ಅವಳಮ್ಮ ರೂಪದಲ್ಲಿ ಹೇಳಿ ಅಲ್ಲ. ಈ ಜನ್ಮದಲ್ಲ, ಮತ್ತೊಂದು ಜನ್ಮದಲ್ಲಿ ಅಯೋನಿಜಯಾಗಿ ಹುಟ್ಟಿ ಬರುತ್ತೇನೆ. ನಿನ್ನ ಮರಣಕ್ಕೆ ಕಾರಣನಾಗುತ್ತೇನೆ. ಉತ್ತಮ ಗಂಡ ಹೆಂಡತಿಯರಿಗೆ ಮಕ್ಕಳು ಹುಟ್ಟುವುದಿಲ್ಲ. ಇನ್ನು ಅಯೋನಿಜಯಾಗಿ ಹುಟ್ಟುವುದಕ್ಕುಂಟೋ ಅಲ್ಲ ಮಕ್ಕಳು ಹುಟ್ಟುವುದಕ್ಕುಂಟೋ? ಸತ್ತು ಹೋಗಲಿ, ಇವಳ ಶಾಪಕ್ಕೆ ಬೆಂಕಿ ಬೀಳಲಿಕ್ಕೆ ಅದಲ್ಲ. ಪ್ರಭು ಪರಮೇಶ್ವರ ದೇವರ ಪರಮ ಭಕ್ತನಾಗಿರುವಂತ ನನಗೆ ಇವಳ ಶಾಪ, ಇವಳ ಮತ್ತೊಂದು ತಟ್ಟುವುದಕ್ಕುಂಟೋ ಮುಟ್ಟುವುದಕ್ಕುಂಟೋ? ಬೆಂಕಿ ಹಾಕಲಿಕ್ಕೆ. ಕ್ಷೀರಮಾರಿದಿಯೊಳಗೆ ಶ್ರೀಗಿರಿ ನೀರೇ ಲಕ್ಷ್ಮಿಗೆ
ಮನದಲ್ಲಿ ಚಾರುತನಕ್ಕೆ ಸುನಾದ್ಯರ ಘೋರ ಶಾಪವ ನೆನೆಯುತ್ತ ಮನದಲ್ಲಿ ಚಾರುತನಕ್ಕೆ ಸುನಾದ್ಯರ ಘೋರ ಶಾಪವ ನೆನೆಯುತ್ತ ಶ್ರೀಹರಿ ನನ್ನದೇ ವಿಭೂತಿ ಲೀಲೆ ಎನಿಸಿದಂತಹ ರಂಗಭೂಮಿಯಲ್ಲಿ ನಡೆಯುತ್ತಾ ಇರುವಂತಹ ಹಲವೊಂದು ವಿದ್ಯಮಾನಗಳನ್ನು ಗಮನಿಸಿದಾಗ ನನಗೆ ಬಹಳಷ್ಟು ಖೇದವಾಗುತ್ತಾ ಇದೆ ಕಾಂತಿ. ಲೋಕೋದ್ಧರಣದ ಪುಣ್ಯಕಾಯಕವನ್ನು ಹೊತ್ತು ನಿಂತಿರುವಂತಹ ನಾನು ದುಷ್ಟಮರ್ದನಕ್ಕೆ ಬೇಕಾಗಿ ಬಲು ಬಗೆಯಿಂದ ಕಾಣಿಸಿಕೊಂಡು ದುಷ್ಟರನ್ನು ದಮನಿಸುತ್ತಾ ಲೋಕಕ್ಕಾವರಿಸಿರುವಂತಹ ಕಷ್ಟ ಪರಂಪರೆಗಳೆಲ್ಲವನ್ನು ಹೋಗಲಾಡಿಸುತ್ತಾ ಮುಂದುವರಿಯುತ್ತಾ ಇರುವವ ಈ ಕಾಲದಲ್ಲೂ ನನಗೆ ನೆನಪಿಗೆ ಬರುತ್ತಾ ಇರುವುದು ಶೀಲವಂತರೂ ಸದ್ಗುಣವಂತರೂ ಆಗಿರುವಂತಹ ಸನಕ ಸನಂದನಾದಿಗಳು ನಮ್ಮವರೇ ಆಗಿರುವಂತಹ ಜಯ ವಿಜಯರಿಗೆ ಕೊಟ್ಟಿರುವಂತಹ ಘೋರ ಶಾಪವಾಕ್ಯ ಪರಿಣಾಮವಾಗಿ ಭೂಲೋಕದಲ್ಲಿ ಕಾಣಿಸಿಕೊಳ್ಳುವಂತಹ ಅನಿವಾರ್ಯ ಸ್ಥಿತಿ ಅವರಿಗೆ ಒದಗಿ ಬಂತು. ಸತ್ಯ. ದಾಷ್ಟ್ಯವನ್ನು ಮಾಡಿದಂತಹ ಅವರನ್ನು ತರೆಯುವಂತಹ ಸ್ಥಿತಿ ನನಗೂ ಒದಗಿ ಬಂತು. ವೈಕುಂಠ ಲೋಕವನ್ನು ಸೇರಿಕೊಳ್ಳಬೇಕು ಎನ್ನುವಂತಹ ಯೋಚನೆಯಲ್ಲಿ ಇರುವವರು ಅವರೇ ಹೌದಾಗಿದ್ದರೂ ಕೂಡ ದುಷ್ಟರನ್ನು ದಮನಿಸಬೇಕಾದದ್ದು ನನಗೆ ಕರ್ತವ್ಯವೇ ಅಲ್ಲವೇ? ಸತ್ಯ. ಹೇಗೆ ಅವರ ವಧಾ ಕಾರ್ಯ ಸಾಧ್ಯ ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದಂತೆ ಸಮಸ್ತ ದೇವತೆಗಳನ್ನು ಸೇರಿಸಿಕೊಂಡು ಬಂದಿರುವಂತಹ ಇಂದ್ರ ತನಗೆ ಒದಗಿ ಬಂದಿರುವಂತಹ ಲೋಕಕ್ಕೆ ಆವರಿಸಿರುವಂತಹ ಕಷ್ಟದ ವಿಷಯಕವಾಗಿ ಹೇಳಿಕೊಂಡನಲ್ಲ. ಹೌದು. ಒಬ್ಬ ಬ್ರಹ್ಮವಂಶೀಯನಾಗಿ ಕಾಣಿಸಿಕೊಂಡವ ರಾವಣ ಎನ್ನುವಂತಹ ಹೆಸರಿನಿಂದ ಖ್ಯಾತನಾಗಿರುವವ ಬಲು ವಿಕ್ರಮಿಯಾಗಿ ಮೆರೆಯುವುದರ ಜೊತೆಯಲ್ಲಿ ದುಷ್ಟತನವನ್ನೇ ಮೈಗೂಡಿಸಿಕೊಂಡಿದ್ದಾನಲ್ಲ. ಅವನನ್ನು ಹೇಗಪ್ಪ ವಧಿಸುವುದು? ವಿಧಿ ಕೊಟ್ಟಿರುವಂತಹ ವರಬಲಕ್ಕೆ ಅಂತರಾಯವು ಬರಕೂಡದಲ್ಲ ಎನ್ನುವ ಹಾಗೆ ನಾನನ್ನೊಳಗೆ ತರ್ಕಿಸುತ್ತಾ ಇದ್ದ ಹಾಗೆ ಆವಾಗದಿಂದ ನೋಡುತ್ತಾ ಇದ್ದೇನೆ. ಏನು ಸ್ವಾಮಿ? ನನ್ನ ಮುಖಾರವಿಂದವನ್ನು ಗಮನಿಸ್ತಾ ಇದ್ದೀನಿ. ಒಳಗೊಳಗೆ ಬರುತ್ತಾ ಇರುವಂತಹ ನಗುವನ್ನು ಅದುಮಿಟ್ಟುಕೊಂಡು ಕಿರುನಗೆಯನ್ನು ಕೇವಣಿಸ್ತಾ ಇದ್ದೆ. ಹೌದು. ನನಗೆ ಆಶ್ಚರ್ಯ ಕಾಂತೆ. ಯಾಕೆ? ನಾನು ನೀನು ಹೃದಯ ಸಂವಾದ ನಡೆಸುವುದು, ಆ ಸಂವಾದಕ್ಕೆ ಇನ್ನೂ ಅವಕಾಶ ಉಂಟು. ಯಾಕೆ ನಗುವಿನ ಮೂಲಕವೇ ಅದನ್ನು ನೀವು ವ್ಯಕ್ತಪಡಿಸ್ತಾ ಇದ್ದಿ? ಹೇಳುವುದಿದ್ರೆ ನಿನಗೆ ಬಾಯಿ ಬಿಟ್ಟು ಹೇಳುವುದಕ್ಕಾಗುದಿಲ್ಲ. ಹೇಳಬೇಕಾ ಈಗ? ನಗುವಿನಿಂದ ತೊಡಗಿದವಳು ಅಲ್ಲಿಂದಲೇ ಆರಂಭಿಸಬೇಕು. ಶ್ರೀಲತಾಗಿಯ ಬಗೆಯ ನಾಶಕಿ ರಸಿಯಳ್ ಇಳಿಯುವೆ ಇಳಿಯುವೆ ಬಗೆಯ ನಾಚಕಿ ರಸಿಯಳ್ ಇಳಿಯುವೆ ಬಗೆಯ ನಾಚಕಿ ರಸಿಯಳ್ ಇಳಿಯುವೆ ಸೊಗದಿ ಮಾಯದ ಜಾಲ ಬೀಸುತ್ತೆ ಜಗಮನೋಗರಿಯಾಗುವೆ ಸೊಗದಿ ಮಾಯದ ಜಾಲ ಬೀಸುತ್ತೆ ಜಗಮನೋಗರಿಯಾಗುವೆ ಸುಗದಿ ಪಾಯದ ಜಾಲ ಬೀಸುತ್ತೆ ಜಗಮನೋಗರಿಯಾಗುವೆ
ನಗುತ್ತಲೆಂದಳು ಶ್ರೀಲತಾಗಿಯೋ ಬಗೆಯ ನಾಚಿಕೆ ರಸಿಯುಳ್ ಇಳಿಯುವೆ ರಸಿಯುಳ್ ಇಳಿಯುವೆ ಸೊಗದಿ ಮಾಯದ ಜಾಲ ಬೀಸುತ್ತ ಜಗ ಮನೋಹರಿಯಾಗುವೆ ಸೊಗದಿ ಮಾಯದ ಜಾಲ ಬೀಸುತ್ತ ಜಗ ಮನೋಹರಿಯಾಗುವೆ ನಗುತ್ತ ಎಂದೆಳೋ ಮೊದಲಾಗಿ ಪವಿತ್ರವಾದಂತಹ ಪದೇಗ್ಮಗಳಿಗೆ ಅಭಿವಂದಿಸಿಕೊಂಡವಳಿದ್ದೆ. ಶ್ರೇಯಸ್ಸಾಗಲರಸಿ. ಸದಾಕಾಲ ನೀವು ಆಡುವಂತಹ ಸಕಲ ವಿಚಾರಗಳೆಲ್ಲವನ್ನೂ ಕೂಡ ತದೇಕ ಚಿತ್ತದಿಂದ ಆಲಿಸುತ್ತಾ ಇರುವವಳು. ನೀ ಚೆನ್ನಾಗಿ ಕೇಳುತ್ತಿ. ಹೌದು. ಯಾರು ಚೆನ್ನಾಗಿ ಕೇಳ್ತಾರೋ ಅವರು ಚೆನ್ನಾಗಿ ಮಾತಾಡ್ತಾರೆ. ಹೌದು. ಕೆಲವರು ಹಾಗಲ್ಲ, ಯಾರು ಚೆನ್ನಾಗಿ ಮಾತಾಡ್ತಾ ಇದ್ದಾರೋ ಅವರ ಮಧ್ಯೆ ಎದುರು ಕೂತು ಮಾತಾಡು. ಹೌದು, ಹಾಗೆ ಮಾತಾಡುವವರು ಕೇಳುವುದಿಲ್ಲ ಅಂತೇಳಿ ಅರ್ಥ ಅಲ್ಲ. ಚೆನ್ನಾಗಿ ಕೇಳಿದ್ರೆ ನಮಗೂ ಮಾತನಾಡುವುದಕ್ಕೆ ಶಬ್ದ ಸಿಗ್ತದೆ. ಹೌದು, ವಿಷಯ ಸಿಗ್ತದೆ. ರಮಣ, ಅದಕ್ಕೆ ಬೇಕಾಗಿ ನೀವು ಮಾತಾಡುವಾಗ ನಾನು ಸುಮ್ಮನೆ ಕೇಳ್ತಾ ಇರೋದು, ನನಗೆ ಶಬ್ದಗಳು ಸಿಗುತ್ತದೆ ಎನ್ನುವ ಹಾಗೆ. ಒಳ್ಳೆಯದು ಪ್ರಭು. ಯಾಕೆ ಈಗ ನಾನು ನಗಾಡಿದ್ದು ಗೊತ್ತೇ? ನೀನು ನಗಾಡಿದ್ಯಾ? ಕಾರಣ ಉಂಟು. ಆಗ ನಿಮ್ಮ ಮಾತುಗಳೇ ಇವತ್ತು ಹಾಗೆ ನಗು ತರಿಸ್ತಾ. ಗಂಡ ಮಾತಾಡುವಾಗ ಹೆಂಡತಿ ನೆಗಾಡಿದ್ರೆ ಅಪಹಾಸ್ಯ ಮಾಡಿದ ಹಾಗಾಗುದಿಲ್ಲ. ಅಯ್ಯೋ, ಹಾಗಲ್ಲ ಸ್ವಾಮಿ. ಏನು, ಜಗನ್ಮಾತೆಯಾದಂತಹ ನಾಗನು ಜಗನ್ನಿಯಾಮಕ ಸೂತ್ರಧಾರಿಯಾದಂತಹ ನಿಮ್ಮ ವಿಚಾರದಲ್ಲಿ ನಗಾಡುವುದಕ್ಕೆ ಸಾಧ್ಯ ಉಂಟೆ, ಅಪಹಾಸ್ಯ ಮಾಡುವುದಕ್ಕೆ ಸಾಧ್ಯ ಉಂಟು? ನಾ ಕೈಗೊಂಡಂತಹ ಪಾಲನಾ ಕರ್ತವ್ಯದಲ್ಲಿ ನಿನ್ನ ಸಹಕಾರ ಉಂಟು. ಹೌದು ಸ್ವಾಮಿ. ಈ ಹಿಂದೆ ಪ್ರಪಂಚದಲ್ಲಿರುವವರೆಲ್ಲರೂ ಕೂಡ ನಿಮ್ಮನ್ನ ಗುರುತಿಸುವುದು ಹೇಗೆ? ಕಪಟ ನಾಟಕ ಸೂತ್ರಧಾರಿ ಯಾರು ಎನ್ನುವ ಹಾಗೆ ಕೇಳಿದ್ರಿ, ಅದುವೇ ವೈಕುಂಠಪತಿ ಎನ್ನುವ ಹಾಗೆ ತಮ್ಮತ್ತ ಬೆರಳನ್ನು ತೋರಿಸುವುದು ಭಾವುಕ ಪ್ರಪಂಚ. ನನಗೆ ಆಗದೇ ಇರುವವರು ನನ್ನನ್ನು ವಿರೋಧಿಸುವವರು ಅದು ಒಂದು ಕಪಟ ಅನ್ನುವ ಹಾಗೆ ಯೋಚಿಸಿದ್ರು. ನಾ ಕೈಗೊಳ್ಳುವಂತಹ ಕಾಪಠ್ಯದೊಳಗೊಂದು ಸತ್ವ ಇದೆ, ತತ್ವ ಇದೆ, ಲೋಕೋತ್ಕರ್ಷೆಯ ಹಂಬಲ ಇದೆ ಎನ್ನುವುದನ್ನು ನೀ ಅರ್ಥ ಮಾಡಿಕೊಂಡಿದ್ದಿ ತಾನೆ? ಹೌದು ಸ್ವಾಮಿ. ಆ ಕಪಟವನ್ನ ನಿರ್ಮಾಣ ಮಾಡುವುದು ಯಾಕೆ ಬೇಕಾಗಿ? ಲೋಕದಲ್ಲಿರುವಂತಹ ದುಷ್ಟರ ನಾಶವನ್ನ ಮಾಡಿ ಶಿಷ್ಟರನ್ನ ಪರಿಪಾಲನೆಯನ್ನ ಮಾಡುವಂತಹ ಆದ್ಯ ಕರ್ತವ್ಯವನ್ನ ಇಟ್ಟುಕೊಂಡಂತಹ ನೀವು ಆ ರೀತಿಯಾದಂತಹ ನಾಟಕವನ್ನ ಸಿದ್ಧಪಡಿಸುವುದರ ಮುಖೇನವಾಗಿ ಧರ್ಮವನ್ನ ಉದ್ಧರಿಸಿ ಪುನರ್ ಪ್ರತಿಷ್ಠೆ ಮಾಡುವಂತಹ ಸದುದ್ದೇಶವನ್ನ ಹೊಂದಿರುವವರು. ನಾ ಮಾಡಿದ ಪ್ರತಿಷ್ಠೆ ಎಷ್ಟು? ಹೌದು ಹೌದು ಸ್ವಾಮಿ. ನಿಮ್ಮ ಮನಸ್ಸಿನಲ್ಲಿಯೇ ಒಂದು ಸಂಕಲ್ಪವನ್ನು ಮಾಡ್ತೀರಾ ಅಂತ ಆಗಿದ್ದರೆ ಅಲ್ಲಿ ಯಾವುದೋ ಒಂದು ಪ್ರತಿಷ್ಠೆಗೆ ಅದು ನಾಂದಿ ಆಗುತ್ತದೆ ಎನ್ನುವುದೇ ಅರ್ಥವಾಗುತ್ತೆ. ನಾ ಮಾಡಿದ ಪ್ರತಿಷ್ಠೆ ನಿನಗೆ ಎಷ್ಟು ಸಿಕ್ಕಿದೆ ನೋಡು. ಹೌದು, ನಾನೂ ಪಾಲನ್ನು ತೆಗೆದುಕೊಂಡವಳಿದ್ದೇನೆ. ಕೆಲವೊಮ್ಮೆ ಸ್ವಲ್ಪ ಬೇಸರವು ಆವರಿಸಿಕೊಂಡಿದ್ದೆ ನನಗೆ. ನಿಮ್ಮ ಹಿಂದೆ ಬರುವಾಗ ಏನೋ ಎಲ್ಲಿಯೋ ಸಣ್ಣ ತಪ್ಪು, ಸಣ್ಣ ಪಾತ್ರ ತಿದ್ದಿದ್ಲು ನಿನ್ನನ್ನು. ಹೌದು, ತಿದ್ದಿ ನಡೆಸಿದವರು ತಾವು. ಆ ಕಾರಣದಿಂದಲಾಗಿ ಭಾವಶುದ್ಧಿಯಿಂದ ನಡೆಯುವುದಕ್ಕೆ ಸಾಧ್ಯವಾಗುತ್ತಾ ಉಂಟು. ಸ್ವಾಮಿ, ನಗುವ ಕಾರಣ ಯಾವುದು ಗೊತ್ತೇ? ರಾವಣನ ಕುರಿತಾಗಿ ತರ್ಕಿಸಿಕೊಳ್ತಾ ಇದ್ದೀರಿ. ನಾ ಚಿಂತಿಸ್ತಾ ಇದ್ದೇನೆ, ದುಷ್ಟನಿದ್ದಾನೆ, ವಧಿಸುವುದು ಹೇಗಪ್ಪ? ನೀ ನಗಾಡುವುದು ವಧಿಸುವುದು ಹೇಗೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುವುದಕ್ಕೆ ಉಂಟಾದು. ಲೋಕದಲ್ಲಿರುವಂತಹ ದುಷ್ಟರನ್ನ ನಾಶ ಮಾಡಬೇಕು ಅಂತಾಗಿದ್ದರೆ ಆಯುಧಾದಿಗಳನ್ನು ಹಿಡಿದು ಹೋರಾಟವನ್ನ ಮಾಡಬೇಕೇ ಎಂದಿಲ್ಲ. ನಿಮ್ಮಲ್ಲಿರುವಂತಹ ತೀಕ್ಷ್ಣವಾದಂತಹ ನಗು ಎನ್ನುವ ಆಯುಧವನ್ನು ಪ್ರಯೋಗಿಸುವುದರ ಮುಖೇನವಾಗಿ ಆತನ ಮನಸ್ಸನ್ನ ಕರಗಿಸಿ ಅವನನ್ನ ಶಿಷ್ಟನಾಗಿಸುವುದಕ್ಕೆ ಪ್ರಯತ್ನವನ್ನ ಪಡ್ತೀರ. ಅದಕ್ಕೆ ಬಗ್ಗುವುದಿಲ್ಲ ಅಂತ ಆದಾಗ ಆತನೇ ಸಾಯುವುದಕ್ಕೆ ಸಿದ್ಧನಾಗಿದ್ದಾನೆ ಎನ್ನುವುದು ಅರ್ಥ ಆಗುತ್ತದೆ ಅದರಲ್ಲಿ. ಹೀಗಿರುವಾಗ ರಾವಣನ ಮೇಲೆ ಅಂಥದ್ದೊಂದು ಪ್ರಯೋಗವನ್ನು ನೀವು ಮಾಡಬಹುದಿತ್ತು. ಅದರ ಬದಲಾಗಿ ನೀವಂದುಕೊಂಡದ್ದಾದರೂ ಹೇಗೆ? ವಿಧಿ ಇತ್ತಂತಹ ವರಬಲಕ್ಕೆ ಅಂತರಾಯ ಬಾರದ ರೀತಿಯಲ್ಲಿ ಇವತ್ತು ನನ್ನ ವ್ಯವಹಾರ ಎನ್ನುವುದಿರಬೇಕು. ಆವಾಗ ನನಗೊಂದು ವಿಚಾರ ನೆನಪಾಗುತ್ತಾ ಉಂಟು. ಏನದು? ಅವನಿಂದಲೇ ಹಿಂಸೆಗೊಳಪಟ್ಟಂತಹ ನಾರಿ ಓರ್ವಳು ತನ್ನ ಜೀವನವನ್ನೇ ಅಂತ್ಯವಾಗಿಸಿಕೊಂಡವಳಿದ್ದಾಳೆ. ಅನವರತವು ಅವಿರತವು ತಮ್ಮ ಪಾದವ್ರಜವನ್ನ ಸೇರಬೇಕು ಎನ್ನುವ ಹಾಗೆ ಹಪಹಪಿಸುತ್ತಾ ತಪಸ್ಸನ್ನಾಚರಿಸುತ್ತಿರುವಂತಹ ವೇದವತಿ ಎನ್ನುವ ನಾರಿಯ ಮೇಲೆ ಕೈ ಮಾಡುವುದಕ್ಕೆ ಹೋದಂತಹ ಸಮಯದಲ್ಲಿ ಅವಳು ಒಂದು ಶಾಪವನ್ನ ಹಾಕಿ ಸತ್ತವಳಿದ್ದಾಳೆ.
ಮುಂದೊಂದು ಸಮಯದಲ್ಲಿ ನೀನು ಯಾವಾಗ ಹೆಣ್ಣನ್ನ ಕೆಣಕುವುದಕ್ಕೆ ಮುಂದಾಗತೀಯೋ ಆ ಹೆಣ್ಣು ಎನ್ನುವವಳೆ ನಿನ್ನ ಜೀವನಕ್ಕೊಂದು ಅಸ್ತ್ರವಾಗುತ್ತಾಳೆ. ಆ ಹೆಣ್ಣು ಎನ್ನುವವಳಿಂದಲೇ ನಿನ್ನ ಅಧಪತನದ ದಾರಿ ನಿನಗೆ ಗೋಚರಿಸುತ್ತದೆ. ಆ ಹೆಣ್ಣು ಎನ್ನುವವಳಿಂದಲೇ ಸರ್ವಸ್ವವನ್ನು ಕಳೆದುಕೊಂಡು ಅತಂತ್ರನಾಗಿ ನೀನು ಅಂತಕನ ಆಲಯದತ್ತ ಸಾಗುವ ದೃಶ್ಯ ನಿನ್ನ ಕಣ್ಣೆದುರಿಗೆ ಬರ್ತದೆ ಎನ್ನುವ ಹಾಗೆ. ಹೀಗಿರುವಾಗ ಸರಳ ಸಜ್ಜನಿಕೆಯಿಂದಲೇ ನಡೆದಾಡಿದಂತಹ ವೇದವತಿ ಅವಳು ಹಾಕಿರುವಂತಹ ಶಾಪ ಎನ್ನುವುದು ಸಟೆಯಾಗಕೂಡದು, ದಿಟವಾಗಬೇಕೆನ್ನುವ ವಿಚಾರವನ್ನು ಅರಿತುಕೊಂಡಂತಹ ನಾನು ಅವನಿಯಲ್ಲಿ ಸದ್ಗೃಹಿಣಿಯಾಗಿ ಹುಟ್ಟಿ ಬರಬೇಕೆನ್ನುವಂತಹ ಸದಭಿಲಾಷೆಯನ್ನು ಹೊಂದಿದವಳಿದ್ದೇನೆ. ತಮ್ಮ ಒಪ್ಪಿಗೆ ಇಲ್ಲದಿದ್ರೆ ಆಗುವುದಿಲ್ಲ. ಅರಸಿ ಸಕಾಲದಲ್ಲಿ ಎಚ್ಚರಿಸಿದವಳಿದ್ದೀಯ. ನಾ ಕೈಗೊಳ್ಳುವಂತಹ ಸಂಕಲ್ಪಕ್ಕೆ ಪೂರಕವಾದಂತಹ ವಾತಾವರಣವೊಂದು ನಿರ್ಮಾಣವಾಗುತ್ತಾ ಇದೆ. ಒಬ್ಬ ನಾರೀಚೋರರಾಗಿರುವಂತಹ ರಾವಣ ವೇದವತಿಯ ಮರಣಕ್ಕೆ ಕಾರಣೀಕರ್ತನಾದ. ಅದು ಸಾಮಾನ್ಯನೇ ಹೇಳು. ಒಬ್ಬ ಶಿವಭಕ್ತ 10 ತಲೆಯನ್ನು ಹೊಂದಿರುವವ, ಬ್ರಹ್ಮವಂಶೀಯನಾಗಿ ಕಾಣಿಸಿಕೊಂಡವ, ಸಾಮಾನ್ಯರು ಯೋಚಿಸುವ ಹಾಗೆ 1 ತಲೆಯಲ್ಲೂ ಯೋಚಿಸದೆ ಇಂತಹ ಒಂದು ಅನ್ಯಾಯವನ್ನು ಎಸಗುತ್ತಾನೆ ಎಂದಾದರೆ ಅವ ಪ್ರಪಂಚ ಮುಖದಲ್ಲಿ ಉಳಿಯುವಂತಹ ಯಾವ ಅರ್ಹತೆಯನ್ನು ಹೊಂದಿಲ್ಲ ಎನ್ನುವುದೇ ಸ್ಪಷ್ಟ. ಅಂತಹ ರಾವಣನ ವಧೆಯಾಗಬೇಕು ಅಂತಾದ್ರೆ ನಾವು ಬಹಳಷ್ಟು ಚಿಂತಿಸಬೇಕಾಗುತ್ತದೆ. ಚಿಂತನೆ ಮಾಡಲೇಬೇಕು ನಾವು. ಮುಗ್ಧ ಮನಸ್ಸಿನ ಮಗು ಬಗೆಯ ಯಾವುದೇ ಅಪರಾಧವನ್ನು ಎಸಗದೇ ಇರುವಂತಹ ಹೆಣ್ಣೊಬ್ಬಳಿಗಾಗಿರುವಂತಹ ಅನ್ಯಾಯ. ವೇದವತಿ ಎನ್ನುವಳು ಅನ್ಯ ಮನೆಯ ಮಗಳಲ್ಲ, ನಮ್ಮ ಮನೆಯ ಮಗಳು ಎನ್ನುವಂತಹ ಭಾವ ಬೇಕು. ಸೌಜನ್ಯಕ್ಕಾದರೂ ಅವಳ ವಧೆಗೆ ಕಾರಣನಾದವನನ್ನು ನಾವು ವಧಿಸಲೇಬೇಕು. ಅಥವಾ ಅವನನ್ನು ಯಾರು ಬೆಂಬಲಿಸುತ್ತಾರೋ ಅವರನ್ನು ವಿರೋಧಿಸಬೇಕು. ಅನ್ಯಾಯ ಮಾಡಿದವರನ್ನು, ಅಧರ್ಮ ಮಾಡಿದವರನ್ನು ಯಾರು ಬೆಂಬಲಿಸಕೂಡದು. ಬೆಂಬಲಿಸಿದರು ಅಂತಾದರೆ ಅದು ಒಂದರ್ಥದಲ್ಲಿ ಅಧರ್ಮವೇ. ಆ ಅಧರ್ಮಕ್ಕೆ ನಾವು ಯಾವತ್ತೂ ಅವಕಾಶವನ್ನು ಮಾಡಿ ಕೊಡಕೂಡದು ಕಾಂತೆ. ಉನ್ನತ ಲೋಕದಲ್ಲಿರುವಂತಹ ನಾವೇ ಧರ್ಮವನ್ನು ಪ್ರಚೋದಿಸುವುದಕ್ಕೆ ಬೇಕಾಗಿ ಅನ್ಯಾಯವಾಗಿ ಬಲಿಯಾಗಿ ಹೋದಂತಹ ವೇದವತಿಯ ಶಾಪವಾಕ್ಯ ಏನುಂಟು ಅದು ನಿಜ ಆಗಬೇಕು. ಅವಳು ಸಾಯುವ ಕಾಲದಲ್ಲಿ ಹೊಂದಿರುವಂತಹ ವೇದನೆ, ಅವಳು ಆ ಶ್ರೀಹರಿಯನ್ನೇ ಕಾಣಬೇಕು ಎನ್ನುವಂತಹ ಸದಿಚ್ಛೆಯನ್ನು ಇರಿಸಿ ಮಾಡಿದಂತಹ ತಪಸ್ಸು ಒಂದರ್ಥದಲ್ಲಿ ಅವಳ ಮನದ ಬೇಗುದಿಯೇ ರಾವಣನನ್ನು ಜ್ವಾಲೆಯಾಗಿ ಸುಡುತ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಸತ್ಯ ಯಾವತ್ತೂ ನಾಶ ಆಗುವುದಿಲ್ಲ, ಸತ್ಯಕ್ಕೆ ಜಯ ಬಂದೇ ಬರ್ತದೆ ಕಾಂತೆ. ಈ ಕಾಲದಲ್ಲಿ ವೇದವತಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕಾದ ಸ್ಥಾನದಲ್ಲಿರುವಂತಹ ನಾವು ಇದಕ್ಕೆ ಪ್ರಯತ್ನವನ್ನು ಪಡಲೇಬೇಕು. ಹೌದು. ರಾವಣನ ವಧೆ ಹೇಗೆ, ಯಾರಿಂದ ಸಾಧ್ಯ? ನನ್ನಿಂದ ಸಾಧ್ಯ. ಹೇಗೆ? ಈ ಹಿಂದೆ ಗೋಚರಿಸಿದ ಹಾಗೆ ನಾ ಭೂಲೋಕದಲ್ಲಿ ಕಾಣಿಸಿಕೊಳ್ಳುವುದಲ್ಲ, ಬೇರೆಯೇ ರೂಪದಿಂದ ಇಳೆಗೆ ಇಳಿಬೇಕು ಎನ್ನುವ ಹಾಗೆ ತೀರ್ಮಾನಕ್ಕೆ ನಾ ಬದ್ಧನಾದವನಿದ್ದೇನೆ. ಅದಕ್ಕೆ ಬೇಕಾಗಿ ಒಬ್ಬ ಮರ್ಯಾದಾ ಪುರುಷೋತ್ತಮನಾಗಿ ವ್ಯವಹರಿಸಿ ಶೀಲ ಸದ್ಗುಣ ಸಂಪನ್ನನಾಗಿ ಕಾಣಿಸಿಕೊಳ್ಳಬೇಕು ಎನ್ನುವಂತಹ ತೀರ್ಮಾನ ನನ್ನದ್ದು ಕಾಂತೆ. ಅದಕ್ಕೆ ಬೇಕಾಗಿ ಕೌಸಲ್ಯೆಯ ಗರ್ಭವೈಕುಂಠದಿಂದ ಬ್ರಹ್ಮಾಂಡದ ಬೆಳಕಾಗಿ ಕಾಣಿಸಿಕೊಳ್ಳುತ್ತೇನೆ. ಮುಕ್ಕೋಟಿ ವರ್ದಿಲರ ಬಗೆಯ ಬಯಕೆ ಅರಳಿ ಹೂವಾಗುವುದಕ್ಕೆ, ಮನುಮುನಿಗಳ ಮನೋರಥ ಮೂರ್ತವಾಗುವುದಕ್ಕೆ, ಸಾಧು ಸಜ್ಜನರ ಸಂಕಲ್ಪ ಸಾಕಾರಗೊಳ್ಳುವುದಕ್ಕೆ, ಕಗ್ಗತ್ತಲ ಕಾಳಿಮೆ ಕರಗಿ ನೀರಾಗುವುದಕ್ಕೆ, ಮಾಧವತ್ವದಿಂದ ಮಾನವತ್ವದೆಡೆಗೆ ಹರಿದು ನಿಲ್ತೇನೆ. ರಾಮ ಎನ್ನುವಂತಹ ರಮಣೀಯಕವಾದ 2 ಅಕ್ಷರದಿಂದ ಭೂಲೋಕದಲ್ಲಿ ಗೋಚರಿಸುತ್ತೇನೆ. ರಾಮ ಹುಟ್ಟುವುದರ ಪೂರ್ವದಲ್ಲಿ ರಾಮ ನಾಮ ಹುಟ್ಟಿಕೊಂಡಿದೆ ಎನ್ನುವಂತಹ ಸತ್ಯಾಸತ್ಯತೆಯನ್ನು ಪ್ರಪಂಚ ಮುಖಕ್ಕೆ ಸಾರುವುದಕ್ಕೆ ಬೇಕಾಗಿ ಅಧರ್ಮವನ್ನು ಮೆಟ್ಟಿ ನಿಲ್ತೇನೆ, ಧರ್ಮವನ್ನು ಪ್ರತಿಷ್ಠಾಪಿಸ್ತೇನೆ. ಭೂಲೋಕದಲ್ಲಿ ರಾಮಾಭಿಧಾನದಿಂದ ಕಾಣಿಸಿಕೊಳ್ಳುತ್ತೇನೆ ಕಾಂತೆ. ಜಯ 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 ಜಯ. ಧರಿಗಿಳಿದಳು ಮೈತಿಳಿ ಕಳರಾಜಗೆ ಧರೆಯಾದಳು ಮೈಥಿಲಿ ಮೈಥಿಲಿ. ಆ ಆ
ಧರೆಯಾದಳು ಮೈಥಿಲಿ ಖಳನಾಶಕಿ ಧರೆಯಾದಳು ಮೈಥಿಲಿ 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 ಕಳ್ಳನಾಜಗೆ ಧರೆಯಾದಳು ಮೈಥಿಲಿ ನರನಾಟಕದಲ್ಲಿ ಪಾತ್ರವದಾಗುತ್ತ ನರನಾಟಕದಲ್ಲಿ ಪಾತ್ರವದಾಗುತ್ತ ನರಜೀವನ ದುರಿ ಹೋಗುತ್ತ ಸುರಜನ ಮೊರೆಯನು ಲಾಲಿಸಿ ಪಾಲಿಸಿ ವರದಿ ಧರ್ಮವ ಬೆರೆಸುವ ತಾರಿಕೆ ಧರಿಗಿಳಿದಳು ಮೈಥಿಲಿ ಖಳನಾಜಕಿ ಧರೆಯಾದಳು ಮೈಥಿಲಿ ಧರೆಗಿಳಿದಳು ಮೈಥಿಲಿ ಖಳನಾಜಕಿ ಧರೆಯಾದಳು ಮೈಥಿಲಿ ಖಳನಾಜಕಿ ಧರೆಯಾದಳು ಮೈಥಿಲಿ ಹೋದ ನನ್ನವರ ಸಂಕಲ್ಪಕ್ಕೆ ನಾನು ಸಹಕಾರಿಣಿಯಾಗಲೇಬೇಕು. ಆ ಸದುದ್ದೇಶವನ್ನು ಹೊಂದಿರುವಂತಹ ನಾನು ವೈಕುಂಠದಿಂದಲೇ ಅವನಿಯತ್ತ ದೃಷ್ಟಿಯನ್ನ ಹಾಯಿಸಿದಂತಹ ಕಾಲದಲ್ಲಿ ಕಣ್ಣಿಗೆ ಕಂಡಂತಹ ವಿಚಿತ್ರವಾದರೂ ಯಾವುದು? ಅವನಿಯ ಆಳದಿಂದ ಬಂಗಾರದ ಪೆಟ್ಟಿಗೆಯೊಂದು ಮೇಲೆದ್ದು ಬರ್ತಾ ಇದೆ. ಹಾಗಿದ್ದರೆ ನಾ ಮೊದಲಾಗಿ ಇಳಿಯಬೇಕಾದ ಸ್ಥಳವೇ ಅದು ಎನ್ನುವುದು ಸುಸ್ಪಷ್ಟವಾಗುತ್ತಾ ಇದೆ. ಅದರಲ್ಲಿಯೂ ಕೂಡ ಅವನಿಯಲ್ಲಿ ಸದ್ಗೃಹಿಣಿಯಾಗಿ ಹುಟ್ಟಿಕೊಳ್ಳುವವರಿಗಿರುವಂತಹ ಆಸೆಯಾದರೂ ಯಾಕೆ? ಕಾರಣ ಉಂಟು. ದರೆಯ ಮಾನಿನೀರ ಮಾಂಗಲ್ಯಕ್ಕೆ ಎಷ್ಟು ಮನ್ನಣೆ ಉಂಟು ಎನ್ನುವುದನ್ನು ತೋರಿಸಬೇಕು. ಸತೇ ಧರ್ಮಕ್ಕೆಷ್ಟು ಮಹತ್ವ ಇದೆ ಎನ್ನುವುದನ್ನು ಪ್ರಪಂಚಕ್ಕೆ ಸಾರಬೇಕು. ಪಾತಿವ್ರತ್ಯ ಧರ್ಮದಲ್ಲೆಷ್ಟು ಪಾವಿತ್ರತೆ ಉಂಟು ಎನ್ನುವುದನ್ನು ಪ್ರಪಂಚ ತಿಳಿದುಕೊಳ್ಳಬೇಕು. ಆ ಕಾರಣಕ್ಕೆ ಬೇಕಾಗಿ ಸ್ವರ್ಣ ಪೆಟ್ಟಿಗೆಯ ಒಳಗೆ ಮುಗ್ಧ ಮನಸ್ಸಿನ ಮಗುವಾಗುವುದರ ಮುಖೇನವಾಗಿ ಮಹಾಲಕ್ಷ್ಮಿಯಾದಂತಹ ನಾನು ದರೆಗಿಳಿಯುತ್ತಾ ಇದ್ದೇನೆ. ಮಹಾಲಕ್ಷ್ಮಿಯಾದಂತಹ ನಾನು ದರೆಗಿಳಿಯುತ್ತಾ ಇದ್ದೇನೆ. ಮಹಾಲಕ್ಷ್ಮಿಯಾದಂತಹ ನಾನು ದರೆಗಿಳಿಯುತ್ತೇನೆ. ಶಿವ ಶಿವ ಪಣ ಕೊಟ್ಟು ಶಿವ ಶಿವ ಪಣ ಕೊಟ್ಟು
ವಂಶ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಎಲ್ಲರೂ ಬೆರಳೆತ್ತಿ ತೋರಿಸುವುದು ನಮ್ಮದಾದಂತಹ ಜನಕ ವಂಶವನ್ನು. ಅಂತಹ ವಂಶದಲ್ಲಿ ಹುಟ್ಟಿದಂತಹ ಪುಣ್ಯಾತ್ಮ ನೆನೆಸಿಕೊಂಡಿದ್ದೇನೆ. ರಾಜಶ್ರೀ ಜನಕನಾಗಿದ್ದೇನೆ. ಆದರೆ ಒಂದು ಸಂದರ್ಭದಲ್ಲಿ ಸಂತಾನ ಇಲ್ಲ ಎನ್ನುವ ಹಾಗೆ ನಾನು ಕೊರಗುತ್ತಿದ್ದವ. ಅದೇ ಸಂದರ್ಭದಲ್ಲಿ ಗುರುಗಳ ನಿರ್ದೇಶನದಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದಕ್ಕಾಗಿ ನಾನು ಮುಂದುವರಿದೆ. ವಿಶಾಲವಾದಂತಹ ಭೂಮಿಯನ್ನು ಚಿನ್ನದ ನೇಗಿಲ ಮೂಲಕವಾಗಿ ಉಳುಮೆ ಮಾಡುತ್ತಾ ಮುಂದುವರಿಯುತ್ತಿರುವಾಗ ಬಂಗಾರದ ಪೆಟ್ಟಿಗೆಯೊಂದು ಕಾಣುವುದಕ್ಕೆ ಸಿಕ್ಕಿತು. ತೆರೆದು ನೋಡಿದಾಗ ಮುದ್ದಾದಂತಹ ಹೆಣ್ಣು ಮಗು, ಜಗದೊಡೆಯನಾದಂತಹ ಶ್ರೀಹರಿಯ ಅರಸಿಯಾದಂತಹ ಲಕ್ಷ್ಮಿಯನ್ನೇ ಹೋಲುವ ವರ್ಚಸ್ಸುಳ್ಳ ಆ ಮಗಳಿಗೆ ಸೂಕ್ತವಾದಂತಹ ನಾಮಕರಣವನ್ನು ಮಾಡಬೇಕು ಎನ್ನುವ ಹಾಗೆ ಯೋಚಿಸಿದೆ. ನೇಗಿಲ ತುದಿಗೆ ಸೀತಾ ಎನ್ನುವ ಹಾಗೆ ಕರೆಯುವ ಕಾರಣ ಮಗಳಿಗೆ ಸೀತಾ ಎನ್ನುವಂತಹ ಶುಭನಾಮವನ್ನು ಇರಿಸಿದೆ. ಜನಕನಾದಂತಹ ನನ್ನ ಮಗಳಾದ ಕಾರಣ ಎಲ್ಲರೂ ಜಾನಕಿ ಎನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಪ್ರಾಯಪ್ರಬುದ್ಧಳಾಗಿದ್ದಾಳೆ. ಆದಷ್ಟು ಶೀಘ್ರವಾಗಿ ಆಕೆಗೆ ಮದುವೆ ಮಾಡಿಕೊಡಬೇಕಾದ್ದು ತಂದೆಯಾಗಿ ನನ್ನ ಆದ್ಯ ಕರ್ತವ್ಯ. ಹಾಗಾದ ಕಾರಣ ಅದೆಷ್ಟೋ ಅರಸು ಕುಮಾರರಿಗೆ ಓಲೆಯನ್ನು ಬರೆದು ಕಳಿಸುವುದರ ಮೂಲಕವಾಗಿ ಅವರ ನಿರೀಕ್ಷೆಯಲ್ಲಿ ಇರ್ತೇನೆ. ನೋಡೋಣ.
ಜೀವನಾದವನ ಬದುಕು ಉರಿಯುತ್ತಿರುವ ದೀಪದಂತೆ ಇರಬೇಕು. ದೀಪವು ತನ್ನ ನೆರಳನ್ನು ಬುಡದಲ್ಲಿ ಇಟ್ಟುಕೊಂಡು ಬೆಳಕನ್ನು ಲೋಕಕ್ಕೆ ನೀಡುತ್ತದೆ. ಅಂತೆಯೇ ಜೀವನಾದವನು ಕೂಡ ತನ್ನ ನೆರಳನ್ನು ಬುಡದಲ್ಲಿ ಇಟ್ಟುಕೊಂಡು ಬದುಕು ಎನ್ನುವಂತಹ ಬೆಳಕನ್ನು ಲೋಕಕ್ಕೆ ನೀಡಬೇಕು. ಬುಡದಲ್ಲಿ ಇರುವಂತಹ ನೆರಳು ಕೂಡ ನೊಂದು ಬೆಂದವರಿಗೆ ವಿಶ್ರಾಂತಿಯ ತಾಣವಾಗಬೇಕು. ಹಾಗೆಂದೆನಿಸಿದರೆ ಮಾತ್ರ ಜೀವನ ಎನ್ನುವುದು ಸಾರ್ಥಕತೆ ಹೊಂದುವುದಕ್ಕೆ ಸಾಧ್ಯ ಮಕ್ಕಳೇ. ಹಾಗಾಗಿ ನಿಮ್ಮನ್ನು ನಾನು ಯಜ್ಞ ಸಂರಕ್ಷಣೆಗೆಂದು ಆಯ್ಕೆ ಮಾಡಿಕೊಂಡಿದ್ದೇನೆ. ಧನ್ಯರಾದೆವು ಗುರುದೇವ. ಅಂದು ತಾವು ಅಯೋಧ್ಯೆಗೆ ಆಗಮಿಸಿ ಯಜ್ಞ ಸಂರಕ್ಷಣೆಗೆಂದು ರಾಮ ಲಕ್ಷ್ಮಣರು ಕರೆಸಿಕೊಳ್ಳಬೇಕು ಎನ್ನುವ ಹಾಗೆ ನನ್ನ ತಂದೆಯಾದಂತಹ ದಶರಥ ಚಕ್ರವರ್ತಿಯಲ್ಲಿ ಕೇಳಿಕೊಂಡವರಿದ್ದೀರಿ. ಹೌದು. ಮೊದಲಾಗಿ ಒಪ್ಪದ ತಂದೆಯವರು ತದನಂತರ ಗುರುಗಳಾದಂತಹ ವಶಿಷ್ಠರ ಮಾತಿನ ಮೇರೆಗೆ ಒಪ್ಪಿ ನಿಮ್ಮ ಜೊತೆಯಲ್ಲಿ ಕಳುಹಿಕೊಟ್ಟವರಿದ್ದಾರೆ. ಹೌದು ಮಗು. ಅದೆಷ್ಟೋದವರ ಕೈ ಹಿಡಿದು ಕಾಡಹಾದಿಯನ್ನು ಕ್ರಮಿಸಿದವರಿದ್ದೇವೆ. ನಿಜ. ಇದೇ ಸಂದರ್ಭದಲ್ಲಿ ಬಲ ಅತಿ ಬಲ ಎನ್ನುವಂತಹ ವಿದ್ಯೆ ಅಷ್ಟು ಮಾತ್ರವಲ್ಲ, ಶಸ್ತ್ರ ಅಸ್ತ್ರಗಳ ಮಂತ್ರೋಪದೇಶವನ್ನು ನೀವು ತಾವು ನಮಗೆ ಮಾಡಿದವರಿದ್ದೀರಿ. ಹೌದು. ಮುಂದುವರಿತಿರುವಂತಹ ಸಂದರ್ಭ ನಮಗೆ ಎದುರಾದವಳು ತಾಟಕಿ. ಸತ್ಯ. ಅವಳು ಹೆಣ್ಣಲ್ಲ, ಒಬ್ಬಳು ಹೆಮ್ಮಾರಿ ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅವಳನ್ನು ವಧಿಸಿದ್ದಾಯಿತು. ಹೌದು. ತದನಂತರ ಬಂದವರು ಮಾರೀಚ ಹಾಗೂ ಸುಬಹು ಎನ್ನುವಂತಹ ದಾನವರು. ಹೌದು. ಮಾರೀಚನನ್ನು ಮಾನವಾಸ್ತ್ರದ ಮೂಲಕ ಕಡಲಾಚೆಗೆ ಹಾರಿಸಿ ಸುಬಹು ಎನ್ನುವಂತಹ ದೈತ್ಯನನ್ನು ಕೂಡ ವಧಿಸಲಾಯಿತು. ನಿಜ. ಇನ್ನು ಮುಂದುವರಿತಿರುವಂತಹ ಸಂದರ್ಭ ಆಶ್ರಮ ಪ್ರದೇಶವೊಂದನ್ನು ನಾನು ಕಂಡೆ. ಸತ್ಯ. ನಿಮ್ಮಲ್ಲಿ ಕೇಳಿದೆ, ಒಳಗಡೆ ಪ್ರವೇಶ ಮಾಡು ರಾಮ ಎನ್ನುವ ಹಾಗೆ ಆಡಿದ್ರಿ. ಹೌದು. ನಾನು ಒಳಗೆ ಪ್ರವೇಶ ಮಾಡಿದ್ದೆ ತಡ ಕಲ್ಲಾಗಿ ಇದ್ದಂತಹ ಒಂದು ಹೆಣ್ಣು ನಿಜ ರೂಪಕ್ಕೆ ಬಂದಳು. ಅವಾಗಲೇ ಅರ್ಥ ಮಾಡಿಕೊಂಡೆ ಇದು ಅಹಲ್ಯೆ ಎನ್ನುವುದಾಗಿ. ಸತ್ಯ. ಅಂದು ಗೌತಮನ ಶಾಪಕ್ಕೆ ತುತ್ತಾದಂತ ಅಹಲ್ಯೆ ಕಲ್ಲಾಗಿ ಹೋಗಿದ್ದಳು. ಹೌದು ಮಗು. ಅವಳ ಶಾಪವು ವಿಮೋಚನೆಗೊಂಡ ಹಾಗಾಯಿತು. ಇನ್ನು ನಮ್ಮದಾದಂತಹ ಮುಂದಿನ ನಡೆ ಏನು ಎಂಬುದಾಗಿ ಸನ್ನಿಧಾನದಿಂದ ಅಪ್ಪಣೆಯಾಗಬೇಕು ಗುರುದೇವ. ಮಕ್ಕಳೇ, ಈಗ ತಾನೇ ನಾವು ಬಂದು ಮಿಥಿಲಾನಗರವನ್ನು ಸೇರಿದ್ದೇವೆ. ಜನಕರಾಜನ ಮಗಳಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಬರಬೇಕೆಂದು ಓಳೆಯನ್ನು ಬರೆದು ಕರೆಸಿದ್ದಾನೆ. ಆದುದರಿಂದ ತಡ ಮಾಡುವುದಲ್ಲ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ನಾಳೆ ದಿವಸ ಆ ಕಡೆಗೆ ಹೋಗೋಣ. ಗುರುದೇವ, ಏನು? ನನ್ನದೊಂದು ಸಣ್ಣ ವಿಜ್ಞಾಪನೆ. ಏನು? ಈ ಪುರವನ್ನು ಪ್ರವೇಶ ಮಾಡಿದ್ದೇ ತಡ ಈ ಪುರದ ಸೌಂದರ್ಯವನ್ನು ಕಣ್ತುಂಬ ಕಾಣಬೇಕು, ಇಲ್ಲಿ ಒಂದು ಸಣ್ಣದಾದಂತಹ ತಿರುಗಾಟ ಮಾಡಬೇಕು ಎನ್ನುವ ಹಾಗೆ ನನ್ನ ಮನದ ಭಾವನೆ. ಹೋಗಿ ಬರಲೇ? ನಿನ್ನ ಇಚ್ಛೆಯಂತಾಗಲಿ ಕಂದ, ಬೇಗ ಹೋಗಿ. ಸರದೈ ಕಲಾಭಿಮಾನಿಗಳಿಗೆ ನಮನವನ್ನು ಸಲ್ಲಿಸುತ್ತಾ ಆಧರಣೀಯ ಯಕ್ಷಕಲಾಭಿಮಾನಿಗಳೇ, ನವಮಿಯ ಈ ಪುಣ್ಯ ಸಂದರ್ಭದಲ್ಲಿ ಇಂದಿನ ಯಕ್ಷ ಸೇವೆಯ ಸೇವಾಧಾರರಾದಂಥ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಶ್ರೀ ರಾಮ ಭಜನಾ ಮಂಡಳಿ ರಾಮನಗರ ಅಂಗರಗುಡ್ಡೆ ಇವರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂಥ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳ, ಮುಮ್ಮೇಳ ಹಾಗೂ ನೇಪಥ್ಯ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಸ್ಥಳ ಸಾನ್ನಿಧ್ಯದಲ್ಲಿರುವಂತಹ ಶ್ರೀರಾಮ ದೇವರು ಸಕಲ ಆರೋಗ್ಯೈಶ್ವರ್ಯ, ಸುಖ ಸಂಪತ್ತು, ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ, ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ಬೆಜ್ಜ ಕಾಸರಗೋಡು ಇಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಇದೇ ಬರುವಂತಹ 13ರಿಂದ 19ರವರೆಗೆ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ವಾರ್ಷಿಕ ಮಹೋತ್ಸವವು ಶ್ರೀ ಕ್ಷೇತ್ರದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಳ್ಳುವುದಕ್ಕಿದೆ. ಆ ಪ್ರಯುಕ್ತ 18ರಂದು ಶ್ರೀದೇವರ ಮಹಾರಥೋತ್ಸವ ನಡೆಯುವುದಕ್ಕಿದೆ. ಭಕ್ತಾಭಿಮಾನಿಗಳಾದಂಥ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳಿಕೊಳ್ಳುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು, ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ.
ಸೀತಾರಾಮನ ವಾರ್ತೆ ಆಲಿಸುತ್ತ ಉಪವನದಿ ಸೀತಾರಾಮನ ವಾರ್ತೆಯಾಲಿಸುತ್ತ ಉಪವನದಿ ಹೂತಿರಿದು ಮಾಲಿಕೆಯ ರಚಿಸೆ ಹಾರವು ಜಾರಿ ಹೂತಿರಿದು ಮಾಲಿಕೆಯ ರಚಿಸೆ ಹಾರವು ಜಾರಿ ಸೀತೆಯ ಜಲಿಯಿಂದ ನೆಗೆದು ರಾಮನ ಕೊರಳಿನಲ್ಲಿ ರಂಜಿಸಲು ಬೆಚ್ಚಿದಳು ಧರಣಿ ಜಾತೆ ರಾಮನು ಮೆಚ್ಚಿದಳು ಮನದಿ ಪ್ರೀತೆಯೇ ಮುಚ್ಚಿ ಬಿಚ್ಚುತ ಲಕ್ಷ್ಯ ನಿಂದಿರಲು ಸಚ್ಚರಿದವರೆದ ಪರಿಯ ಸೋಮವದನೆ ಇವಳ ಬಲ್ಲೆಯೇ ನಿಗಂಸವೇ ಸೋಮವದನೆ ಇವಳ ಬಲ್ಲೆಯೇ ನಿಗಂಸವೇ ಹಿಂದೆ ಭೂಮಿಯೊಡಲ ಸೀಡಿ ಬಂದ ಸೀತೆಯಲ್ಲವೇ ಹಿಂದೆ ಭೂಮಿಯೊಡಲ ಸೀಡಿ ಬಂದ ಸೀತೆಯಲ್ಲವೇ ಹೇಳೆ ಹಂಸವೇ ಸೀತೆಯಲ್ಲವೇ ನಿನ್ನೊಂದಿಗೆ ಮಾತನಾಡುತ್ತಿರುವಂತಹ ನನ್ನ ಪರಿಚಯ ನಿನಗಿದೆ. ನನ್ನ ಹೆಸರು ಸೀತಾ ಎನ್ನುವ ಹಾಗೆ. ಈ ಹಿಂದೆ ಜನಕ ಮಹಾರಾಜ ಪುತ್ರಕಾಮೇಷ್ಟಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಂಗಾರದ ನೇಗಿಲನ್ನು ಕಟ್ಟಿ ಹೊಲವನ್ನು ಉಳುವಂತಹ ಕಾಲ ಬಂಗಾರದ ಪೆಟ್ಟಿಗೆಯೊಂದು ಬಂಗಾರದ ನೇಗಿಲಿಗೆ ತಾಗಲ್ಪಟ್ಟಿತ್ತು. ಆ ಬಂಗಾರದ ಪೆಟ್ಟಿಗೆಯನ್ನು ಒಡೆದು ನೋಡಿದಾಗ ಅದರೊಳಗೊಂದು ಹೆಣ್ಣು ಶಿಶು ಮನೆಗೆ ತಂದು ಸಾಕಿದ. ಸೀತಾ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ. ನೇಗಿಲಿನ ತುದಿಯು ಭೂಮಿಗೆ ಸಂಧಿಸುವಂತಹ ರೇಖೆಗೆ ಸೀತಾ ಎನ್ನುವಂತಹ ಅರ್ಥವಿರುವುದರಿಂದ ಸೀತಾ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ. ಜನಕರಾಜನ ಮಗಳಾಗುವುದರಿಂದ ನನ್ನನ್ನು ಜಾನಕಿ ಎನ್ನುವ ಹಾಗೆ ಕೊಂಡಾಡುತ್ತಾರೆ. ವಿದೇಹ ವಂಶದಲ್ಲಿ ಹುಟ್ಟಿದ ಕಾರಣ ನನ್ನನ್ನು ವೈದೇಹಿ ಎನ್ನುವಾಗೆ ಕರೆಯುತ್ತಾರೆ. ಮಿಥಿಲೆ ನಮ್ಮ ರಾಜಧಾನಿ ಆದುದರಿಂದ ನಾನೇ ಮೈಥಿಲಿ. ಓ ಕೋಗಿಲೆ ಸೂರ್ಯ ಕುಲಜ ಧೀರ ಶಾಂತ ಜನನಿ ಬಂದೆ ನಾನಿದೆ ಸೂರ್ಯ ಕುಲಜ ಧೀರ ಶಾಂತ ಜನದಿ ಬಂದೆ ನಾನಿದೆ ಕೋಗಿದೆ ಬಲ್ಲೆ ನಾನಿದೆ. ಓ ಕೋಗಿಲೆ ಇತ್ತ ಬಾ ನಾನು ಆರೆಂದು ಬಲ್ಲೆಯ. ನನ್ನ ಪರಿಚಯ ಉಂಟೆ ನಿನಗೆ. ಸಾಮಾನ್ಯದವನಲ್ಲ. ಅಯೋಧ್ಯೆಯ ಅಧೀಶನಾದಂತಹ ದಶರಥ ಚಕ್ರವರ್ತಿಗಳ ಮಗ. ಅಂದು ಮಕ್ಕಳಿಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ಮಾಡಿದರಂತೆ ಪುತ್ರಕಾಮೇಷ್ಟಿ ಯಾಗ. ಯಾಗದ ಪರಿಣಾಮವಾಗಿ ಯಜ್ಞನಾರಾಯಣನೇ ತಂದುಕೊಟ್ಟಂತಹ ಪಾಯಸದ ಪರಿಣಾಮವಾಗಿ ಹುಟ್ಟಿಕೊಂಡವ. ನಾಲ್ವರು ಗಂಡು ಮಕ್ಕಳಲ್ಲಿ ಹಿರಿವಾಡಾದಂತಹ ನನ್ನನ್ನು ರಾಮ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾರೆ. ಇದು ನನ್ನ ಪರಿಚಯ. ಓ ಹಂಸವೇ ಪಣವಗೆಲ್ಲವಂತೆ ಕೇಳಿ ಗಮನಿಸದೆ ಪಣವಗೆಲ್ಲವಂತೆ ಕೇಳಿ ಗಮನಿಸದೆ ಎಲ್ಲ ಮನದ ಮುರಳಿ ಉಸುರುತ್ತಿರುವುದು ವಿಜಯನಾದರೆ ಎಲ್ಲ ಮನದ ಮುರಳಿ ಉಸುರುತ್ತಿಗುವುದು ವಿಜಯನಾದರೆ ಹೇಳಿ ಗಮನಿಸದೆ ವಿಜಯನಾದವೇ. ಓ ಹಂಸವೇ ನಾಳೆ ದಿವಸ ನನಗೆ ಸ್ವಯಂವರ, ಸೀತಾ ಸ್ವಯಂವರ. ರಾಜಾದಿರಾಜರು ಬಂದು ಸೇರುವವರಿದ್ದಾರೆ. ನೀನೂ ಕೂಡ ಬರಬೇಕು. ಆದರೆ ಒಂದು ವಿಚಾರ, ಯಾವಾತನು ಶಿವಧನಸ್ಸನ್ನು ಹೆದೆಯೇರಿಸುತ್ತಾನೋ ಅಂಥವನಿಗೆ ನನ್ನನ್ನು ಕೊಟ್ಟು ವರಿಸುವುದು ಎನ್ನುವ ಹಾಗೆ ನನ್ನ ಅಪ್ಪವನ್ನು ನಿಶ್ಚಯವನ್ನು ಮಾಡಿದ್ದಾನೆ. ಆದರೆ ಶಿವಧನಸ್ಸನ್ನು ಮುರಿಯುವವರು ಯಾರೂ ಇಲ್ಲವಂತೆ, ಯಾರೂ ಇಲ್ಲವಂತೆ. ನಾನೇನು ಸಾಮಾನ್ಯದವನೇ? ಧನುವಿನಾಟ ನಡೆಯದವನ
ಮುಂದೆ ಹೇಳು. ಗುರುಗಳಾದಂತಹ ವಶಿಷ್ಠರ ಪ್ರೀತಿಯ ಶಿಷ್ಯ, ಗುರುಗಳಾದಂತಹ ವಿಶ್ವಾಮಿತ್ರರಿಂದಲೇ ಅನುಗ್ರಹಿತನಾದವ. ಅಷ್ಟು ಮಾತ್ರವಲ್ಲ, ಯಜ್ಞಕಂಟಕಲಾಗಿ ಮೆರೆಯುತ್ತಿದ್ದಂತಹ ತಾಟಕಿಯನ್ನು ಕೊಂದವ. ಮಾರೀಚ ಎನ್ನುವಂತಹ ದಾನವನನ್ನು ಮಾನವಾಸ್ತ್ರದ ಮೂಲಕ ಕಡಲಾಚೆಗೆ ಹಾರಿಸಿದವ. ಸುಬಹು ಎನ್ನುವಂತಹ ದೈತ್ಯನನ್ನು ವಧಿಸಿದವ. ಇಂತಹ ರಾಮನ ಮುಂದೆ ಆ ಸಾಮಾನ್ಯವಾದಂತಹ ಶಿವಧನುಸ್ಸಿನ ಆಟ ನಡೆದೀತೆ. ಅನುರಾಗ ಮೀಟಿತು ಭಾವರಂಗದಲ್ಲಿ ಶುಭ ಮುಹೂರ್ತದಿ ಜನಗಣಾಯನ ಭವನದನುವರು ರಾಜಶಾಲೆಗೆ. ನಮ್ಮ ಓಲೆಗೆ ಮನ್ನಣೆಯನ್ನು ಕೊಟ್ಟು ಅದೆಷ್ಟೋ ವೀರೋಧಿ ವೀರರೆಲ್ಲ ಈ ಕಡೆಗೆ ಆಗಮಿಸುತ್ತಾ ಇದ್ದಾರೆ. ಹೌದೌದೌದು. ಹಾಗೆಂದು ಬಂದವರಿಗೆ ಯಾವುದೇ ರೀತಿಯ ಕುಂದುಕೊರತೆ ನಮ್ಮ ಪುರದಲ್ಲಿ ನಡೆಯಬಾರದು. ಅದಷ್ಟೇ. ವ್ಯವಸ್ಥೆ ಎನ್ನುವುದು ನಿನ್ನ ಮೂಲಕ ಆಗಬೇಕು. ಅದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳುವುದೇ ಬೇಡ. ವ್ಯವಸ್ಥೆಗೆ ನಾನಿದ್ದೇನೆ, ನೀವು ಸ್ವಲ್ಪ ವಿಶ್ರಾಂತಿ ಮಾಡ್ತೀರಿ. ಯಾರಲ್ಲಿ ರಾಜಾದಿರಾಜರು ಎಲ್ಲರೂ ಕೂಡ ಸಭಾ ಮಂಟಪಕ್ಕೆ ಪ್ರವೇಶ ಮಾಡಿ ಬನ್ನಿ 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 ಬನ್ನಿ, ಕೂತುಕೊಳ್ಳಿ ಕೂತುಕೊಳ್ಳಿ, ಎಲ್ಲರೂ ಕೂತುಕೊಳ್ಳಿ, ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ ಬನ್ನಿ. ನಮಸ್ಕಾರ. ಪ್ರತಿ ನಮಸ್ಕಾರ. ನಮಗೂ ನಮಸ್ಕಾರ. ಕಾಣುವುದಿಲ್ವೋ? ದೃಷ್ಟಿ ಸರಿ ಇಲ್ವೋ? ತಾಗುದಂತದ್ದು ತಾಗುದೆಯಾ? ನಮಸ್ಕಾರ. ಜನಕ ಮಹಾರಾಜರು ನಮೋ ನಮಃ. ಎತ್ತದ್ದು ಮಾರ್ಯಾರೆ ತಾವುಗಳು? ನಾನು ಜನಕ ಮಹಾರಾಜರಲ್ಲ, ಮತ್ತೆ ನಾನು ಪರಿಚಾರಕ. ನಾನು ಕೂಡ ನಿಮ್ಮ ಮೀಸೆಯನ್ನು ಹೀಗೆ ಅಂತ ಎಣಿಸುವುದು. ಜನಕ ಮಹಾರಾಜ ಅಲ್ಲಿದ್ದಾರೆ ನೋಡಿ. ಜನಕ ಮಹಾರಾಜ ಅದೆಲ್ಲ ನಾನು ಆಲೋಚನೆ ಮಾಡುದು. ಜೀವನದಲ್ಲಿ ಎಷ್ಟು ನಮಸ್ಕಾರ ಕೊಡ್ತೀರಿ ಮಾರ್ಯಾರೆ ನೀವು? ಧರ್ಮಕ್ಕೆ ಕೊಡುವುದಕ್ಕೆ ಸಿಗುವುದು ಅದೊಂದಲ್ಲ. ಅದಷ್ಟೇ. ನಾನು ಮುಖವನ್ನೇ ನೋಡುದು. ಏನು ಯಾರು ಜನ ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಒಂದು ಸ್ವಯಂವರ ಎನ್ನುವ ಹಾಗೆ ನಾವು ಕೇಳಲ್ಪಟ್ಟೆವು. ಅದು ಅರಸು ಮಕ್ಕಳಿಗೆ ಸೀಮಿತ ಅಂತ ನಾವು ಮೊದಲು ನಿರ್ಧಾರ ಮಾಡಿದ್ದೇವೆ. ಮತ್ತೆ ನಾವೆಂತ ಪ್ರೇತವ? ಅರಸು ಮಗನ ಗೊತ್ತೇ ಆಗುದಿಲ್ಲ ಮಾರ್ರೆ. ಗೊತ್ತೇ ಆಗ್ಲಿಕ್ಕೆ ಅಂತ ಇಲ್ಲಿ ಬರ್ದಾಕೊಂಡು ಬರ್ಬೇಕಾ? ಕೇಳಿದ್ದು ಗಡಿಬಿಡಿ ಮಾಡಬೇಡಿ. ಮಿಥುಲೆ ಮಿಥಿಲೆ. ಇದು ಮಿಥಿಲಾ ನಗರ. ಮಿಥಿಲಾ ನಗರ ಹೌದು. ಇದುವೇ ಅಲ್ಲ? ಇದುವೇ. ಸರಿ. ಲೋಕೇಶನ ಸರಿ ಸಿಂಟು. ಸಾರಥಿ ನಮ್ಮದು ಲೋಕೇಶ. ಹೌದೌದು. ಒಮ್ಮೊಮ್ಮೆ ಎಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲೆಲ್ಲಿಗೆ ಕೊಂಡೋಗಿ ತಲುಪಿಸಿದ್ದಾನೆ. ಇವತ್ತು ಮಾತ್ರ ಸರಿಯಾದ ಜಾಗಕ್ಕೆ ತಲುಪಿಸಿದ್ದಾನೆ. ಆಗಲ್ಲಪ್ಪ. ಸಂತೋಷ. ಆಗ್ಲಿ. ಇದು ದೂರದ ಪ್ರಯಾಣ. ಅದಕ್ಕೆ ನಾವೇನು ಆತ್ಮಹತ್ಯೆ ಮಾಡ್ಬೇಕಾ? ಇವರೊಂದು ಅವಸರವೇ ಮಾಡುದಲ್ಲ. ಅಲ್ಲ, ಕೇಳಿದ್ದು ನಾನು. ಹಾಗಲ್ಲ. ಮತ್ತೆ ಪ್ರಯಾಣದಿಂದ ಸ್ವಲ್ಪ ದೇಹ ಜರ್ಜರಿತವಾಗಿ ಭಯಂಕರ ಮಾರ್ರೆ. ಆಸನ ಒಂದು ಬರಿದಾಗಿ ಉಂಟು. ನೀವು ಅಲ್ಲಿಗೆ ಹೋಗುವ ಹಾಗಿಲ್ಲ, ಅದು ಗಣ್ಯರಿಗೆ ಇರುವುದು. ನಾವು ಕೂಡ ಗಣ್ಯರೇ ಸ್ವಾಮಿ. ಅಷ್ಟು ಗಣ್ಯತೆ ಕಾಣುವುದಿಲ್ಲ. ಬೇಸರ ಮಾಡಬೇಡಿ. ನಿಮಗೆ ಆಸನ ಅಲ್ವಾ? ಒಂದು ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಾವು ನಿರೀಕ್ಷೆ ಮಾಡುವುದಕ್ಕೆ ಹೆಚ್ಚು ಜನ ಸೇರಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡುವ. ನೀವು ತಲೆ ತಿನ್ನಬಾರದು. ವ್ಯವಸ್ಥೆ ಮಾಡ್ತೇವೆ. ಇವರಿಗೆ ಸ್ವಲ್ಪ ವ್ಯವಧಾನ ಕಡಿಮೆ. ನಾವು ದೂರದಿಂದ ಬಂದಿದ್ದೇವೆ, ನಮಗೊಂದು ಆಸನ ಕೊಡಬೇಕು ಅಂತ ಸ್ವಲ್ಪ ತಲೆಯಲ್ಲೇ ಇಲ್ಲ. ಕುಳಿತುಕೊಳ್ಳಬೇಕಲ್ವಾ? ವ್ಯವಸ್ಥೆ ಮಾಡ್ತೇವೆ. ಇಲ್ಲ, ನಿಮ್ಮಲ್ಲಿ ಬೀಳ್ಲಿಕ್ಕೆ ಹೇಳಿದ್ದಲ್ಲ. ನೀವು ನನ್ನನ್ನೊಂದು ಸಣ್ಣದು ಮಾಡ್ತಾ ಇದ್ದೀರಿ. ಸಣ್ಣದು ಆದದ್ದು ನೀವೇ. ನೀವು ಅಲ್ಲಿ ಕುಳಿತು ಅವರ ಮುಖ ಕಾಣ್ತದ? ಅದೌದು. ಒಂದು ಜಾಗ ಅಂತ ಇಲ್ವಾ? ಈಗ ನೀವು ಎಲ್ಲಿ ನೆಲೆ ಆಗುತ್ತೀರಿ? ಈಚೆ ಕೊಡಿ. ಎಲ್ಲಿ? ಆಚೆ ಈಚೆ. ಇಲ್ಲಿ ನೆಲೆ ಆಗಿ ನೆನಪಿಗೆ ಬರುದಿಲ್ಲ. ನಮ್ಮ ನಿರೀಕ್ಷೆ ಇಷ್ಟು ಜನ ಇರಲಿಲ್ಲ. ಬಂದು ಸೇರಿದ್ದೀರಿ, ಬಹಳ ಸಂತೋಷವಾಯಿತು. ಕಾಲು ಕೆಳಗಿಡಿ. ಇಲ್ಲೆಲ್ಲ ಹಿರಿಯರೆಲ್ಲ ಇದ್ದಾರೆ. ನಾವು ಕೂಡ ಅವರಿಗೊಂದು ಮರ್ಯಾದೆ ಕೊಡಿ ಮಾರ್ರೆ. ಸ್ವಲ್ಪ ಪ್ರಾಯ ಕಮ್ಮಿ ಆಗಿದ್ದು ಕಾಣುದು ಮಾತ್ರ. ಅದು ಮುಖ್ಯವಲ್ಲ. ನಮ್ಮ ಆಮಂತ್ರಣಕ್ಕೆ ಮಾನ್ಯತೆ ಕೊಟ್ಟು ಸಕಾಲಕ್ಕೆ ಸರಿಗೆ ಬಂದು ಸೇರಿದ್ದೀರಿ. ಸೇರಿದಂತ ನಿಮ್ಮ ಪರವಾಗಿ ಯಾವುದೋ ತೊಂದರೆ ಆಗಬಾರದು ಎಂಬ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಇದು ಬೇರೆ ಅಲ್ಲ, ನಿಮ್ಮದೇ ಮನೆಯಿಂದ ತಿಳ್ಕೊಳ್ಳಿ. ಏನು ಬೇಕಾದ್ರೂ ಕೇಳಿ ಪಡ್ಕೊಳ್ಳಿ. ಕೈ ಕಾಲಿಗೆಲ್ಲ ನೀರು, ಕೈ ಕಾಲಿಗೆ ನೀರು ಬಂತ. ರೋಗವ
ಅಲ್ಲ ಹಾಗಲ್ಲ, ತೊಳಿಲಿಕ್ಕೆ ನೀರು ಬಂತಂತ ಇಲ್ಲ. ಹೂವಲ್ಲಿ ಇತ್ತಲ್ಲ ಎಂತದ್ದು? ತಿರುಗಿಸುವಂತದ್ದು. ಹೌದಾ? ಹಾ. ತಿರುಗಿಸಿಯೇ ಬಂದಿದ್ದೇವೆ. ಹಾ. ತಿರುಗಿಸುವಾಗ ನೀರು ಬರಲಿಲ್ಲ, ಮತ್ತೆ ಪುಸ್ ಅಂತ ಗಾಳಿ ಬರ್ತಾ ಉಂಟು ಅದ್ರಲ್ಲಿ. ಅದು ನೀರು ಹೊರಟಿದೆ, ನೀವು ಹೋದ ಮೇಲೆ ಬರಲೂಬಹುದು. ಎಂತ ಕರ್ಮಕ್ಕ ಅದು ಬೇಡ. ಇದು ನೀವು ಕುಡಿಯುವುದಂತದ್ದು. ಕುಡಿಯುವುದಕ್ಕೆ ಹಾ? ಕುಡಿಯುವುದಕ್ಕೆ ಸಾಮಾನ್ಯವಾಗಿ ಉಂಟಲ್ಲ, ಹಾ. ನಾವು ಹೋಗುವಾಗ ತಕೊಂಡೇ ಹೋಗ್ತೇವೆ. ಒಳ್ಳೇದದು. ಯಾಕೆ ಗೊತ್ತು? ಯಾಕೆ? ಹೋದಲ್ಲೆಲ್ಲ ಉಂಟಲ್ಲ, ಹಾ, ಹಾ. ಈಗ ಕೊಡ್ತಾರೆ ಈಗ ಕೊಡ್ತಾರೆ ಈಗ ಕೊಡ್ತಾರೆ ಅಂತ ಹಾ. ಸುಮ್ಮನೆ ಕತ್ತು ಉದ್ದ ಮಾಡುವುದಕ್ಕಿಂತ ಅದು ವಿಷಯ. ನಮ್ಮಲ್ಲಿ ಇದ್ರೆ ತೊಂದ್ರೆ ಇಲ್ಲ. ಹೌದೌದು. ಕೊಟ್ಟರೆ ಕುಡಿಯುವುದು, ಹಾ. ಇಲ್ಲದಿದ್ರೆ ನಮ್ಮದೇ ಹೊರ ತೆಗೆಯುವುದು. ಆದರೂ ಕೂಡ ನಾವು ತಂದದ್ದಕ್ಕಿಂತಲೂ ಹಾ. ನೀವು ನಿಮ್ಮಲ್ಲಿರುವುದು ಉತ್ತಮವಾಗಿದ್ದರೆ ಹಾ. ನೋಡೋ ಬರ್ಲಿ ಸ್ವಲ್ಪ. ನಮ್ಮಲ್ಲಿ ಬಿಸಿ ಉಂಟು, ಅದಾಗ್ಲಿಕ್ಕೆಲ್ಲ ತಂಪುಂಟು, ಶಾಯಿ. ಮದ್ಯ ಉಂಟು. ಮಧ್ಯದಲ್ಲಿ ಯಾವ್ದುಂಟು? ಮಧ್ಯದಲ್ಲಿ ಮದ್ಯವೇ ಮದ್ಯ. ಬಿಸಿಯೂ ಅಲ್ಲ ತಣ್ಣಗೂ ಅಲ್ಲ. ಅದೇ ಆದೀತು. ಸಮ ಅದೇ ಆದಿತ್ತಲ್ಲ ನಿಮಗೆ. ಧರ್ಮಕ್ಕೆ ಸಿಗೋದಲ್ಲ ಯಾವ್ದಾಗ್ತದೆ ನಿಮಗೆ ಅದು ಮುಖ್ಯ ಅಲ್ಲ, ಇನ್ನೂ ಇರುವುದು ವಿಷಯ. ನಾನು ಊರಿಂದ ಬಂದಿದ್ದೀರಿ, ನಮ್ಮ ಸಂಪೂರ್ಣ ಪರಿಚಯ ನನಗಿಲ್ಲ. ಆದ್ರಿಂದ ನೀವು ಯಾರು, ನಿಮ್ಮ ಊರು, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಇದೆಲ್ಲ ಬೇಕು. ಅದು ಬೇಕು. ನೋಡಿ, ಅವರು ಮುಖಕ್ಕೆ ಕೈ ಇಟ್ಟು ನೋಡ್ತಾ ಇದ್ದಾರೆ. ಹೌದೌದು. ಇದು ಯಾರು ಇದು ಯಾರು ಇದು ಯಾರು ಎನ್ನುವ ಹಾಗೆ. ಇಂಥದ್ದು ಉಂಟಲ್ಲ ಅಂತ. ಇಂಥದ್ದೆಂತದ್ದು? ಹಾಗೆ. ಹಾಗಾಗಿ ಬಂದವರೊಂದು ಸಮಸ್ತವಾದಂತಹ ವಿವರವಾದಂತಹ ಪರಿಚಯ ಅಲ್ಲಿಂದಲೇ ಅಲ್ಲಿಂದ ಮಾಡಿಕೊಳ್ಳಿ. ನಮಸ್ಕಾರ ಸ್ವಾಮಿ. ಪ್ರತಿ ನಮಸ್ಕಾರ. ಇದು ತಮ್ಮ ಊರು ಕಾಶ್ಮೀರ. ಕಾಶ್ಮೀರ ಅಂತೆಲ್ಲ? ಹೌದು. ನಿಮ್ಮ ಹೊಟ್ಟೆಗೆ ಆಗುದಿಲ್ಲ ಅದು? ಹೊಟ್ಟೆಗಂತಲ್ಲ, ಮತ್ತೆ ಅಲ್ಲಿಯ ಕೆಲವರನ್ನು ನಂಬುದಕ್ಕೆ ಆಗುದಿಲ್ಲ. ಏನು ಮಾಡ್ತಾರೆ? ಸಿಡಿಸ್ತಾರೆ. ಅಯ್ಯ, ಅದು ಒಂದು ಸಿಡಿಸುವ ಮುಖವು. ತೊಂದ್ರೆ ಇಲ್ಲ ಅಲ್ಲ? ವದನಾರವಿಂದ. ನನಗೆ ಇನ್ನೂ ಮದುವೆ ಆಗ್ಲಿಲ್ಲ. ಅದಕ್ಕೆ ನಾವು ಜನವ, ಅವರು ಒಳ್ಳೆಯವರು. ಕಾಶ್ಮೀರದಲ್ಲಿ ಇಲ್ಲಿ ಆಯ್ತು. ಅದು ಆಚೆ ಬಗ್ಗೆ ಆಯ್ತು, ಕೂತ್ಕೊಳ್ಳಿ. ಅದಕ್ಕೆ ಪ್ರಶ್ನೆ ಈ ಕಾಶ್ಮೀರದದು 370 ತೆಗೆದ್ರೆ ಉಂಟಾ? ಇಲ್ಲ, ಈಗ 144 ಅಂತೆ. ಒಂದೊಂದು ನಾನು ಮಾತಾಡಬೇಕು, ಇಲ್ಲ ನೀವು ಮಾತಾಡ್ಬೇಕು. ಆಯ್ತಿವೆ. ಮಧ್ಯಕ್ಕೆ ಭಯ ಹಾಕಬಾರ್ದು. ಜನ ಸರಿ ಇಲ್ಲ. ಕಾಶ್ಮೀರ ಅಲ್ವಾ? ಹೆಸರು ವಿಕ್ರಮ. ತಂದೆ ಚಂದ್ರಶೇಖರ್. ಚಂದ್ರಶೇಖರ್. ಚಂದ್ರಶೇಖರ್ನ ಮಗ. ಪರಿಚಯ ಉಂಟಾ? ಇಲ್ಲ. ಮತ್ತೆಂತದ್ದು? ಆಯ್ತು. ಚಂದ್ರಶೇಖರ್ ಮಗ. ಕೈ ಅಷ್ಟು ಧಾರಾಳದ ಅಕ್ಷರ ಅಂದ್ರೆ ಅಕ್ಷರ ಮಗ. ನಮಸ್ಕಾರ ಸ್ವಾಮಿ. ಪ್ರತಿ ನಮಸ್ಕಾರ. ಇದು ತಮ್ಮ ಊರು? ವಂಗಾದೇಶ. ವಂಗದೇಶ. ಏನು ತಿರುಗಿದ್ದು? ವಂಗದೇಶ. ಹೆಸರು? ಗುಣಸೇನ. ಗುಣಸೇನ. ಅಪ್ಪ? ಅಪ್ಪ ಇಲ್ಲ. ಸ್ವಾಮಿ, ಇದು ನಗುವಂಥದ್ದು ಏನಾಯ್ತು ಈಗ? ಅಲ್ಲ, ಕೇಳಿದ್ ನಾನು, ಏನಾಯ್ತು ಈಗ? ಹೇಳಿದ್ದು ಕೇಳಿದ್ದೀರಾ? ಏನು? ಅಪ್ಪ ಇಲ್ಲ ಅಂತೆ. ಅದಕ್ಕೆ ನಗುವುದಾ? ಅಲ್ಲ, ಅಪ್ಪ ಇಲ್ಲದೆಲ್ಲ ಹುಟ್ಟುತ್ತೆ. ಓ ಪುಣ್ಯಾತ್ಮ. ಅಪ್ಪ ಈಗ ಇಲ್ಲ. ಕೇಳಿ, ತೀರಿ ಹೋಗಿದ್ದಾರೆ. ಅಪ್ಪ ತೀರಿ ಹೋಗಿದ್ದಾರೆ ಅಂತ ದಿ ಹಾಕಿ. ನನಗೆ ಗೊತ್ತುಂಟು. ಅಲ್ಲ, ತೋ ಹಾಕ್ಬೇಕು. ದಿವಂಗತ ಗೊತ್ತುಂಟು ನನಗೆ. ದಿವಂಗತ. ಜನ ಸರಿ ಇಲ್ಲ. ಸಾಕು. ಅಯ್ಯೋ, ಕಾರ್ಯಕ್ರಮ ಇನ್ನೂ ಪ್ರಾರಂಭ ಆಗಲಿಲ್ಲ. ನಿಮ್ಮದು ನಿದ್ದೆ ಹೋಗಿ ಮತ್ತೆ ಮಾಡಿ. ನಿಮ್ಮದು ಬಂತು ಈಗ. ಬೇಗ ಹೊರಡಿ. ಅವರಿಗೆ ಮುಖ ಸರಿ ಕಾಣುವುದಿಲ್ಲ. ಆಗಲಪ್ಪ. ಹಾಗಾಗಿ ಕಾಣಲಿ ಎನ್ನುವ ಕಾರಣದಿಂದಾಗಿ ಎದ್ದದ್ದು. ಬರಲಿ. ಆರಂಭಿಸೋಣ. ಹೇಳುವಂತವರಾಗಿ, ಕೇಳುವಂತವರಾಗಿ. ಇದು ಎಲ್ಲಿಂದ ಪ್ರಾರಂಭ ಮಾಡುದು ಈಗ? ಎಲ್ಲಿಂದ ಸಾಧಿತು? ನಿಮ್ಮ ಊರಿಂದಲೇ ಬರಲಿ. ನಮ್ಮ ಊರು ಭೋಜಾದೇಶ. ಬೊಜ್ಜ ದೇಶ. ಬೊಜ್ಜ ಬೇಡ. ಇವರಿಗೆ ಬೊಜ್ಜ ಬೇಡ, ನನಗೆ ಬೊಜ್ಜ ಬೇಕು. ಇವರಿಗೆ ಬೊಜ್ಜ ಬೇಕು. ಅಕ್ಷರದಲ್ಲಿ ಜಾಕಿ ಅಡಿವತ್ತು ಬೇಡ ಅಂತ. ಬೊಜ್ಜ ಅಲ್ಲ, ನಾವಿಂದ ಬರ್ಲಿ. ಭೋಜ ದೇಶ. ನಾನು ಬರ್ತಿದ್ದೇನೆ. ಸರಿ ಸರಿ ಉಂಟ ನೋಡಿ. ಭೋಜ ದೇಶ. ದೇಶ. ಭೋಜ ದೇಶ. ದೇಶ. ಒಟ್ಟಿಗೆ ಹೇಳು. ಭೋಜ ದೇಶ. ಭೋಜ ದೇಶ. ಭೋಜ ದೇಶ. ಭೋಜ ಒತ್ತುಂಟು. ಭೋಜ ದೇಶ. ಗಟ್ಟಿ ಹೇಳು. ನೀವಂತ ನನಗೆ ಪಾಠ ಮಾಡುದ ಇಲ್ಲಿ? ನಾನು ಜನ ಸರಿ ಇಲ್ಲ. ಅದು ನೋಡು. ಅಪ್ಪ ತಂದೆ ಹೆಸರು ಸುರೇಂದ್ರ ಎನ್ನುವ ಹಾಗೆ. ಸುರೇಂದ್ರ. ಸುರೇಂದ್ರ ಅಲ್ಲ, ಬೇರೆ. ಮತ್ತೆ ಸಣ್ಣ ಶೂ ತೆಗೀರಿ. ಶೂ ಬೇಡ? ಸಣ್ಣ ಶೂ ತೆಗೀರಿ. ನಾನು ಸಣ್ಣ ಶೂ ಹಾಕಿದ್ದು. ದೊಡ್ಡ ಶೂ ಹಾಕಿ. ದೊಡ್ಡ ಶೂ. ಶಂಕ ಶೂ. ಶೂರೇಂದ್ರ. ಒಂದು ಶೂ ಹಾಕಿದೆ. ಹೇಗುಂಟು? ಶೂರೇಂದ್ರ. ಅದು ಸರಿ ಆಯ್ತು. ಶೂರೇಂದ್ರ. ಮಗ ನರೇಂದ್ರ. ನರೇಂದ್ರ ಅಲ್ಲ, ನಾನೇ. ನಿಮ್ಮ ಹೆಸರು? ನನ್ನದ ಮಮ ನಾಮಧೇಯ. ಸಂಸ್ಕೃತ. ಎತ್ತ ಯಾವ್ದಕ್ಕೆಲ್ಲ ಪಿಂಡ ಬಿಡ್ತೀರಿ ಮಾರಾಯ? ಮನೆಯಲ್ಲಿ ಆಗಿ ಒಂದೊಂದು ತುಂಡು ಊಟಕ್ಕೆ ಅಲ್ಲ, ಸಂಸ್ಕೃತ ಮಾತಾಡ್ತೇವೆ. ಮಮ ನಾಮಧೇಯ. ಮಮ ನಾಮಧೇಯ. ಧೀರೇಂದ್ರ. ಧೀರೇಂದ್ರ
ಶಿವನೇ ಶಂಭುಲಿಂಗ ಧೀರೇಂದ್ರ ಎನ್ನುವ ಹಾಗೆ ಬರೀ. ಯಾಕೆ ನನ್ನ ತಲೆ ಹಾಳು ಮಾಡ್ತೀವಿ ನೀವು? ಶಿವನೇ, ಶಂಭುಲಿಂಗ, ಧೀರೇಂದ್ರ ಯಾವುದಾದ್ರೂ ಒಂದು ಬರಲಿ. ನಮ್ಮ ಹೆಸರು ಧೀರೇಂದ್ರ ಎನ್ನುವ ಹಾಗೆ. ಹಾ. ಶಿವನೇ ಶಂಭುಲಿಂಗ ನಮ್ಮ ಕುಲದೇವರು. ಯಾವತ್ತು ಸ್ವಯಂವರಕ್ಕೆ ಧೈರ್ಯಕ್ಕೆ ಬದಿಯಲ್ಲಿ ಇರಲಿ ಎನ್ನುವ ಕಾರಣದಿಂದಾಗಿ ಒಟ್ಟಿಗೆ ಸೇರಿಸಿ ಹೇಳಿದ್ದು. ಬರೇರಿ ನೀವು. ಬರೀ ಧೀರೇಂದ್ರ ಅಂದಾಗೆ ತಾಯಿಯ ಹೆಸರು ಹಾ ಶ್ರೀಮತಿ ಕುಮಾರಿ. ಎಂತದಯ್ಯ ಒಟ್ಟು ಹೇಳುವುದಾ? ಅದು ಶ್ರೀಮತಿ ಆದ ಮೇಲೆ ಮತ್ತೊಮ್ಮೆ ಕುಮಾರಿ ಆಗ್ಲಿಕ್ಕೆ ಉಂಟಾ? ಅಲ್ಲ ಕೇಳಿದ್ ನಾನು. ನಿಮ್ಮೂರಲ್ಲಿ ಯಾವ ಕ್ರಮ ಉಂಟಾ? ತಾಯಿಯ ಹೆಸರು ಕುಮಾರಿ ಎನ್ನುವ ಹಾಗೆ. ಹೌದು. ಮದುವೆ ಆದ್ಮೇಲೆ ಮತಿ ಇದ್ದವ ಹೆಸರಿನ ಮುಂದೆ ಶ್ರೀಮತಿ ಅಂತ ಸೇರಿಸುವುದಿಲ್ವಾ? ಆದ್ದರಿಂದ ಶ್ರೀಮತಿ ಕುಮಾರಿ ಎನ್ನುವ ಹಾಗೆ. ಶ್ರೀಮತಿ ಕುಮಾರಿ ಎನ್ನುವ ಹಾಗೆ. ಆಮೇಲೆ ತಗಲ್ಲ. ನಾವು ಧೀರೇಂದ್ರ, ಶತಭಿಷ ನಕ್ಷತ್ರ, ಕುಂಭರಾಶಿ. ನಿಮ್ಮ ಜಾತಕ ಎಲ್ಲ ಒಂದು ಅಟ್ಟದಲ್ಲಿ, ಅದು ಇಲ್ಲಿಗೆ ಬೇಡ. ಮದುವೆ ಅಲ್ಲ, ಮದುವೆ ಇಲ್ಲಿ ಬೇಡ. ತಗೊಳ್ಳಿ. ಎಂತದ್ದು? ನೀವು ಬಂದಿದ್ದೀರಿ ಎಂಬುದಕ್ಕೆ ಸಾಕ್ಷಿ. ಅದಾ? ಬೇಗ ಮುಹೂರ್ತ ಮೀರ್ತಾ ಉಂಟು. ಅಯ್ಯೋ, ನಾಚಿಕೆ ಆಗುದಿಲ್ಲ ಬಾರದು. ಯಾಕೆ? ದೊಡ್ಡ ಕೋಣನಾಗಿ ಬೆಳೆದಿದ್ದೀರಿ, ಏನು ಗುರುಮಠಕ್ಕೆ ಹೋಗ್ಲೇ ಇಲ್ವಾ? ಬರೆಯುವುದಕ್ಕೆ ಬರುವುದಿಲ್ಲ ಅಂತ ಅಲ್ಲ, ಮತ್ತೆ ಇದನ್ನು ಹಾಕಿದ್ರೆ ಅದನ್ನು ನೋಡಿ ಇನ್ನೊಬ್ಬ ತದ್ರೂಪದಿಂದ ಹಾಗೆ ಹಾಕ್ತಾನೆ. ಹೌದು. ಇದನ್ನು ಅವನ ಜನ್ಮ ಕಾಲದಲ್ಲಿ ಎಂತದ್ದು ಮಾಡುವುದಕ್ಕಾಗುವುದಿಲ್ಲ. ನೀವು ಸ್ವಲ್ಪ ಸಮಯ ಬಿಟ್ಟು ನೋಡಿ, ಇದಲ್ಲ ಎಲ್ಲ ಕಡೆ ಇದೇ ಬರ್ತದೆ. ಹೌದಲ್ಲ? ಒತ್ತುವುದಕ್ಕೆ ಒಮ್ಮೆ ಒತ್ತಿ. ಇಲ್ಲಿ ಒತ್ತಲೆ, ಎಲ್ಲಿ ಒತ್ತಿ? ತಾವಿನ ಆಸೀನರಾಗುವುದು. ಇನ್ನು ಈಗ ಬರ್ತಾನೆ. ಆಯ್ತು. ಇನ್ನಿರು ನಿಮ್ಮ ಕೈಯಲ್ಲಿ. ನಿಮ್ಮ ಬಲ ಎಷ್ಟು ಅಂತ, ನಿಮ್ಮ ಸಾಮರ್ಥ್ಯ ಏನೆಂಬುದು ಈಗ ಹೊರ ಬರಲಿ ನೋಡ. ಒಬ್ಬೊಬ್ಬರಿಗೆ ಅವಕಾಶ. ಸಣ್ಣವರಿಗೊಂದು ಮೊದಲ ಅವಕಾಶ ಕೊಡಿ. ಹೌದಾ? ಇಲ್ಲದಿದ್ರೆ ಮಾರಿಗಳು ನಮಗೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಅವಕಾಶ ಇಲ್ಲ ಅಂತ ಹೇಳಿಕೊಂಡು ತಿರುಗುತ್ತಾರೆ. ವಿಷಯ ಹೌದು. ನಿಮಗೆ ಅವಕಾಶ, ಕೈ ಚಪ್ಪಾಳೆ. ಮಾಲೆ ಉಂಟಾ? ಉಂಟು. ಮಾಲೆಯ? ಅದೇ ಮಾಲೆ ಉಂಟು ಅಂತ. ಎಷ್ಟು ಅವಕಾಶ? ಅವಕಾಶ 3 ಉಂಟು. ಒಂದರಲ್ಲೇ ಆದ್ರೆ ಆಯ್ತಲ್ಲ, ಮತ್ತೆ 2 ಉಂಟು. 2ನೇ ಬಾರಿಗೆ, ಮತ್ತೆ 3ನೇ ಬಾರಿ. 100 ಅದನ್ನು ನೋಡುವಾಗ ಇಷ್ಟು ಸಣ್ಣ ಬಿಲ್ಲನ್ನು ನಾನು ಎತ್ತಬೇಕಾ? ಇನ್ನು ಸಣ್ಣದಾಗಿರಬಹುದು, ಭಾರ ಉಂಟು. ಇದಕ್ಕಿಂತ ದೊಡ್ಡ ದೊಡ್ಡ ಬಿಲ್ಲನ್ನು ನಾನು ಎಷ್ಟು ನೋಡಿದ್ದೇನೆ. ನೋಡಿಯ್ಯ, ದೊಡ್ಡ ದೊಡ್ಡ ಬಿಲ್ಲು ನೋಡಿದ್ದು ಮಾತ್ರ, ಜನ್ಮದಿಂದ ನಿಮ್ಗೆ ಅದೆಲ್ಲ ಬೇಡ. ಎತ್ತು ಕೊಟ್ಟದ್ದು ನಾನೇ. ಉತ್ಸಾಹ ಭಂಗ ಮಾಡಬಾರ್ದು, ನೀವು ಪ್ರೋತ್ಸಾಹ ಕೊಡಬೇಕು. ನೀವು ಪ್ರಯತ್ನಿಸಿ. ನೋಡಿ, ಎಲ್ಲ ಕೈ ಚಪ್ಪಾಳೆ ನೋಡಿ. ಈಗ ಬಿಲ್ಲನ್ನು ಎತ್ತುತ್ತಾ ಇದ್ದಾರೆ. ಈಗ ಬಿಲ್ಲನ್ನು ಎತ್ತಿ ಮದುವೆ ಆಗುವಂತ ದೃಶ್ಯವನ್ನು ಅಲ್ಲಿ ಬಿದ್ದಿದೆ. ನೀವೆಂತದಯ್ಯ? ನೀವು ನಾವೊಂದು ನಿರೀಕ್ಷೆ ಇತ್ತು ನಿಮ್ಮಲ್ಲಿ. ಒಂದು ಕೈಲಿ, 2 ಕೈಯಲ್ಲಿ. ಒಂದು ಕೈಯಲ್ಲಿ ಎತ್ತಿದ, ಅದರಲ್ಲಿ ಆಗ್ಲಿಲ್ಲ. 2ನೇ ಕೈಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗ ಮೇಲೆ ಬರ್ತಾ ಉಂಟು. ಈಗ ಬಿಲ್ ಇಲ್ಲಿ ಏಸಿಗೆ ಆಗಿದೆ. ರಾಯ್ದೆ, ನಮ್ಮ ನಿರೀಕ್ಷೆ ಸುಳ್ಳಾಯ್ತಲ್ಲ. ಅಲ್ಲ, ಎಂತ ಬೀಳುದು ಕಾರಣ ಆಗುದಿಲ್ವಾ ಅಂತ? ಯಾಕೆ ಆಗುದಿಲ್ಲ? ಬಲಿಷ್ಠರಲ್ಲ ನೀವು. ಅದು ನಮ್ಮ ಊರಲ್ಲಿ ಮಾತ್ರ. ಹೌದಾ? ಹೋದಲ್ಲಿ ಆಗುದಿಲ್ಲ. ಆಗ್ಲಿ, ಮತ್ತೇನು ಮಾಡುದು? ಫಲಹಾರ ಉಂಟು, ಅದನ್ನು ಮಾಡಿ ಹೋಗಿ. ನೋಡಿ ಓಂಗುವರೆ,
ವಂಗಾದೇಶ ವಂಗ 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 ವಂಗವ ವಂಗರು ಕಷ್ಟ ಆದ್ರೆ ವಂಗ ಅಂತ ಹೇಳಿದ್ರೆ ಅದು ಏಕವಚನ ಆಗುದಿಲ್ವಾ? ಹಾ. ಒಂದು ಪುರದ ಅರಸನನ್ನು ನಾವು ಏಕವಚನದಲ್ಲಿ ಕರೆಯುವುದಾ? ಹಾ. ಅದಕ್ಕೆ ವಂಗ ಅಲ್ಲ, ವಂಗರ್ ಹೇ ವಂಗರ್. ಕಷ್ಟ ಆದ್ರೆ ಹಾ. ಗುಣಸೇನ ಅಂತ ಕರೀತಾರೆ. ಗುಣಸೇನ ಗುಣ ಅಲ್ಲ ಮಾರ್ರೆ, ಗುಣ. ಗುಣಸೇನ ಗುಣಸೇನನವರೇ, ಹಾ ಈ ಸ್ವಯಂವರದಲ್ಲಿ ನೀವು ಸೋತಿರಿ ಎಂದ ಮಾತ್ರಕ್ಕೆ ಹಾ. ಮರುಗುವಂತ ಅವಶ್ಯಕತೆ ಇಲ್ಲ. ಯಾಕೆ? ಬೇಸರ ಮಾಡಬೇಡಿ, ಮುಖವನ್ನು ಚಿಕ್ಕದು ಮಾಡಬೇಡಿ. ಇಂದು ಸೋತರೆ ಏನಂತೆ, ಮತ್ತೆ ನಾಳೆ ವಿಪುಲವಾದಂತಹ ಅವಕಾಶಗಳು ಒದಗಿ ಬರ್ತದೆ. ಹೇಗೆ? ಇಲ್ಲಿ ಸೋತರೆ ಏನು, ಹಾ. ನಾಳೆ ಇನ್ನೊಂದು ಸ್ವಯಂವರ ಮಂಟಪವನ್ನು ಸೇರಿಕೊಳ್ಳಿ, ಹಾ. ಅಲ್ಲಿ ನಿಮ್ಮ ಬಾಹುಳ್ಯದ ಪ್ರದರ್ಶನವನ್ನು ನೀಡಿ. ಅಲ್ಲಿಯೂ ಸೋತಿರಾ ಮತ್ತೆ? ಬೇಡ ಬೇಸರ, ಹಾ. ಮಮ್ಮಲ ಮರಗುದಿರಿ, ಹಾ. ಕೊರಗದಿರಿ, ಮತ್ತೊಂದು ಕ್ಷೇತ್ರವನ್ನು ಸೇರಿ ಅಲ್ಲಿ ನಿಮ್ಮದಾದಂತಹ ಸಾಮರ್ಥ್ಯವನ್ನು ಪ್ರದರ್ಶಿಸಿ. ಹಾ. ಅಲ್ಲಿಯೂ ಸೋತಿರಾ ಮತ್ತೆ? ಬೇಡ ಬೇಸರ, ಹಾ. ಮತ್ತೊಂದು ಸ್ವಯಂವರ ಮಂಟಪಕ್ಕೆ ಹೋಗುವುದು, ಅಲ್ಲಿ ನಿಮ್ಮದಾದಂತಹ ಪೌರುಷವನ್ನು ತೋರಿಸುವುದು. ಹಾ. ಅಲ್ಲಿಯೂ ಸೋತಿರಿ ಅಂತಾದ್ರೆ ಹಾ. ಬೇಡ ಬೇಸರ, ಮತ್ತೆ? ಮತ್ತೊಂದು ಕಡೆ ಹೋಗಿ. ಹಾ. ಹೀಗೆ ಹೋಗಿ ಸೋತು 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 ಹಾ. ಮತ್ತೆ ನಿಮಗೆ ಅಭ್ಯಾಸ ಆಗ್ತದೆ ಇವರೇ. ಓ ಪುಣ್ಯಾತ್ಮ, ಮತ್ತೊಬ್ಬರು ಕೀಳು ಮಾಡಬಾರ್ದು ಆಯ್ತಾ? ಎಂತದಕ್ಕೆ ಅದಕ್ಕೆಲ್ಲ ಅವಕಾಶ ಕೊಡುದು? ಅದು ಸಣ್ಣದು ಮಾಡುದ ನೀವು? ಒಂದು ಹಾಗೆ ಸೋಲುಗೆಲ್ಲ ಇದ್ದದ್ದೆ, ನೀವು ಕೂತ್ಕೊಳ್ಳಿ. ರಾಯ್ರೆ, ನೀವು ಕಾಶ್ಮೀರ ಕೈ ತಪ್ಪಾಳೆ, ಕೈ ತಪ್ಪಾಳೆ. ಕಾಶ್ಮೀರದ ರಾಯನು ಮಾರಾಯ ಸರಿಬೋದು. ಈಗ ಇದನ್ನು ಎತ್ತಿದ್ರೆ ನೀವು ಮದುವೆ ಮಾಡಿಸ್ತೀರಿ ಹೌದೌದು ಅಷ್ಟೇ. ಅಷ್ಟೇ. ಹುಡುಗಿ ಇದ್ದಾನೆ ಇವರೇ. ಅದೇ ಅವಕಾಶ ಎಷ್ಟು ಉಂಟು? ಅವಕಾಶ 3 ಉಂಟು. ಹಾ. ನೀವು ಒಂದರಲ್ಲೇ ಮುಗಿಸ್ತಿರ್ತ ಗೊತ್ತುಂಟು ನನಗೆ. ಮೂರು ನಮಗೆ ವಿಶ್ವಾಸ. ಅವಕಾಶ. ಹೌದೌದು. ಹುಡುಗಿ ಪ್ರೋತ್ಸಾಹ ಪ್ರೋತ್ಸಾಹ. ಹುಡುಗಿ ಒಂದೇ ಹುಡುಗಿ ಒಂದು 3 ಅಲ್ಲ ಬೇಕಾಗಲ್ಲ. ಕೇಳಿದ್ದು ಒಂದೇ ಹುಡುಗಿ ಒಬ್ಬಳು. ಆಗ್ಲಿ ಈಗ ಎತ್ತುದಲ್ಲ. ಎತ್ತದೆ. ಪ್ರೋತ್ಸಾಹ, ಕೈ ಚಪ್ಪಾಳೆ. ಬರ್ಲಿ ಬರ್ಲಿ. ಅಗಲಿ ಅಡಿ ಬಿಟ್ಟಿದೆ, ಅಡಿ ಬಿಟ್ಟಿದೆ. ಮೇಲೆ ಬರ್ತಾ ಉಂಟು. ಮೇ 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 ಕಳೆಯಿತು. ಅಲ್ಲ ಮೇ ಎಂತದ ಅವಕಾಶ ಹಿಂದೆ ಉಂಟು. ಪ್ರಾಕ್ಟೀಸಿ. ಬೇಡುವ ಅಂತ ಒಂದು ನೋಡಿ. ಹಾಗಲ್ಲ, ಕೈ ಸ್ವಲ್ಪ ಜಾರ್ತಾ ಉಂಟು. ಅದು ಯಾಕೆ ಜಾರಿತು? ನಾನು ಬೆಳಿಗ್ಗೆ ಬರುವಾಗ ತುಪ್ಪದಲ್ಲಿ ಸ್ವಲ್ಪ ಊಟ ಮಾಡಿ ಬಂದದ್ದು. ತುಪ್ಪದಲ್ಲಿ ಊಟ ಮಾಡುದು ನಿಮ್ಮಾಗಲ್ಲ. ನಾವು ಬಟ್ಟಲಲ್ಲಿ ಊಟ ಮಾಡುದು. ಏಯ್ ತುಪ್ಪ ಹಾಕಿ ಅಂತ ಹೇಳಿದ್ಯಾ? ಮತ್ತೆ ಇನ್ನೊಂದು ಕಾರಣ ಉಂಟು. ಏನು? ಮದುವೆ ಆಗುವುದಿಲ್ಲ ನಾನು. ಯಾಕೆ? ಯಾಕೆ? ಈಗ ಮದುವೆ ಆದ್ರೂ ಹಾ. ಇಷ್ಟು ದೂರಕ್ಕೆ ಪದೇ ಪದೇ ಬರ್ಬೇಕಲ್ವಾ ಹುಡುಗಿಯನ್ನು ಕರೆದುಕೊಂಡು ಬರ್ಲಿಕ್ಕೆ ಹೋಗ್ಲಿಕ್ಕೆ ಅಂತ. ಆಲೋಚನೆ ಆಗಿಲ್ಲ. ಖರ್ಚು ಎಷ್ಟು ಆಗ್ಲಿಕ್ಕೆ? ಹೌದು, ಉಳಿತಾಯ ಏನು ನಿಲ್ಲಿ, ಹಾ ಕಾಶ್ಮೀರದವರೇ ಹಾ ಸೋತಿರಲ್ಲ. ಹೌದೌದು. ನೀವು ಹಿಂದೆ ಹೋಗುವಾಗ ಇದೇ ದಾರಿಯಲ್ಲಿ ಹೋಗುದಾ? ಹಾ ಇದೇ ದಾರಿಯಲ್ಲಿ. ಸರಿ, ಇದೇ ದಾರಿಯಲ್ಲಿ ಮುಂದೆ ಮುಂದೆ ಕ್ರಮಿಸುತ್ತಾ ಹೋಗಬೇಕಾದ್ರೆ ಒಂದು ದೊಡ್ಡದಾದಂತ ಅಡವಿ ಸಿಗುತ್ತದೆ. ಹಾ ಆ ಅಡವಿಯಲ್ಲಿ ಹಾ. ಒಂದು ಅಮಟೆಕಾಯಿ ಅಂತ ಒಂದು ಮರ ಸಿಗುತ್ತದೆ. ಅದು ಯಾಕೆ? ಯಾಕೆ ಗೊತ್ತುಂಟಾ? ಹಾ. ಯಾಕೆ ಕೇಳಬೇಕು ಅಂತಲೇ ಕೇಳಿದ್ದು. ಹಾ. ಯಾಕೆ ಗೊತ್ತಾ? ಯಾಕೆ? ಹಗ್ಗ ತಕೊಳ್ಳಿಕ್ಕೆ. ಏಯ್ ಹಗ್ಗ ಯಾಕೆ? ಮಾನ ಹೋದ ಮೇಲೆ ಪ್ರಾಣವನ್ನು ಇಟ್ಟುಕೊಂಡು ಏನು ಪ್ರಯೋಜನ ಹೇಳು? ಅವನಿಗೆ ಸುಮ್ಮನೆ ಕೂರ್ಲಿಕ್ಕೆ ಒಂದು ಆಗಲ್ಲ. ಸಾಮಾನ್ಯವಾದಂತ ಬಿಲ್ಲನ್ನು ಎತ್ತುವುದಕ್ಕೆ ಅಸಾಧ್ಯವಾದ ಮೇಲೆ ಯಾಕೆ ಎಲ್ಲ ಬರ್ತದೆ ಸುಮ್ಮನೆ? ಪುಣ್ಯಾತ್ಮ, ನಮಸ್ಕಾರ. ಜಾಸ್ತಿ ಇದ್ದು ಮಾಡಬಾರ್ದು ನೀವು. ನೀವು ಈಗ ಅವಕಾಶ ನಿಮಗೆ. ಸರಿ ಸರಿ ಸರಿ, ಸಮಯ ತುಂಬಾ ಕಳೆದು ಹೋಯಿತು. ಹೌದು. ಇನ್ನು ಹಾ. ನಾವು ನೀವು ಹೆಣ್ಣನ್ನು ಕರೆದುಕೊಂಡು ಹಾ. ನಮ್ಮ ಭೋಜಾಪುರವನ್ನು ಸೇರಿಕೊಳ್ಳುತ್ತೇವೆ. ಓಹೋ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಹಾ. ಈ ಧೀರೇಂದ್ರನವರ ಮೇಲೆ ಸದಾ ಇರಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಹಾ. ಲೋಕ ಸಮಸ್ತ ಸುಖಿನೋ ಭವಂತು. ಭವಂತು ಉಂಟಿಲ್ಲ, ಭವಂತು ಉಂಟು. ಇದು ಹೆಣ್ಣು ಎಲ್ಲಿದ್ದಾರೆ? ಅವಳು ಕರ್ಕೊಂಡು ಹೋಗುದೇಯಾ? ಮತ್ತೆ? ಈಗ ನೀವು ಭಾಗವಹಿಸಿದ್ದೀರಾ? ಇಲ್ಲ, ಅವರು ಮಾತ್ರ ಭಾಗವಹಿಸಿದ್ದು. ನಾಳೆ ಅವರು ಕೇಳುವುದಿಲ್ವಾ? ಈಗ ಬಂದವರಲ್ಲೆಲ್ಲ ಸೋತಿದ್ದಾರೆ ತಾನೆ. ಹೌದು, ನೀವು ಸೋಲಿಕ್ಕೆ ಉಂಟಲ್ಲ. ಉಳಿದ ನೀವೊಂದು ಪ್ರಯತ್ನ, ಎಲ್ಲ ನಿರೀಕ್ಷೆಯಲ್ಲಿದ್ದಾರೆ. ಇವರು ಏನು ಮಾಡ್ತಾರೋ, ಧೀರೇಂದ್ರ ಏನು ಮಾಡ್ತಾರೋ ಅಂತ. ಮತ್ತೆ ಇವರೆಲ್ಲ ಬಂದದ್ದು ಯಾಕೆ? ಸ್ವಯಂವರವನ್ನು ಕಣ್ತುಂಬಿಸಿಕೊಳ್ಳುವುದಕ್ಕಲ್ಲ, ಮತ್ತೆ ನಮ್ಮ ಪ್ರೀತಿಯ ಧೀರೇಂದ್ರರವರ ಪೌರುಷವನ್ನು ಕಣ್ತುಂಬಿಸಿಕೊಳ್ಳಬೇಕು ಎನ್ನುವಂತಹ ಕಾರಣದಿಂದಾಗಿ ಅದು ವಿಷಯ. ಎಲ್ಲಿಂದಲೋ ಇಲ್ಲಿ ತನಕ ಬಿಜಯಂಗೈದವರಿದ್ದಾರೆ. ಬಿಜಯಂಗೈದವರಿದ್ದಾರೆ. ನೋಡಿದ್ದೀರಾ? ಸಂತೋಷ. ಇದು
ನಾವೀಗ ಬಿಲ್ಲನ್ನು ಎತ್ತಿ ಹೆಣ್ಣನ್ನು ಕರೆದುಕೊಂಡು ಹೋಗುವಂತಹ ಹೊತ್ತಿಗೆ ಇಲ್ಲಿಂದ ಅಲ್ಲಿ ತನಕ ವಿಜಯ ಪತಾಕೆಗಳು ರಾರಾಜಿಸಬೇಕು, ಬರೆದು ಹಾಕಬೇಕು. ಹೇಗೆ ಅಂತ? ಚಿ ಧೀರೇಂದ್ರ ಇನ್ನಿಲ್ಲ ಹಾಗೆಲ್ಲ. ಚಿರಂಜೀವಿ ಧೀರೇಂದ್ರ, ಚಿ ಸೌ ಅವರ ಹೆಸರು, ಅವಳ ಹೆಸರು. ಇವರ ಮದುವೆಯ ಶುಭ ಸಂದರ್ಭಕ್ಕೆ ಶುಭ ಕೋರುವ ಧೀರೇಂದ್ರ ಅಭಿಮಾನಿಗಳ ಬಳಗ, ಧೀರೇಂದ್ರ ಗೆಳೆಯರ ಬಳಗ, ಧೀರೇಂದ್ರ ಗೆಳತಿಯರ ಬಳಗ, ಧೀರೇಂದ್ರ ಚಿನ್ನರ ಬಳಗ ಎನ್ನುವ ಹಾಗೆ. ಆಮೇಲೆ ಕುಟುಂಬದವರಿಲ್ಲ, ಬಿಟ್ಟಿದ್ದಾರೆ, ಅವರು ಬಿಟ್ಟಿದ್ದಾರೆ. ಅವರು ಬೇಡ. ಸರಿ, ಈಗ ಎತ್ತಬೇಕು ತಾನೆ. ಈಗ ಬಡೀರಿ. ಸಮಯದಲ್ಲಿ ಎತ್ತಿ ತೋರ್ಪೆನು ನನ್ನ ಪೌರುಷದ ಪ್ರತೀಕವನ್ನೀಗ. ಪುರೋಹಿತರವರು ದರ್ಬೆಯನ್ನೆತ್ತಿ ಬದಿಗಿರಿಸ ತೆರದಿ ನನ್ನ ಪೌರುಷವನ್ನೀಗ ತೋರ್ಪೆನು. ಕಾಂಬೆಯ ಇದು ನಿಮ್ಮಲ್ಲಿ ಅರಿಯುವ ಕಲ್ಲುಂಟ ದೊಡ್ಡದು? ನಿಮ್ಮ ಅರಮನೆ ಅದು ಇಲ್ವಾ? ಅರಮನೆಯಲ್ಲಿಲ್ಲ ಅಂತಲ್ಲ, ಮತ್ತೆ ಈ ಭಾರ ಸಾಕಾಗುವುದಿಲ್ಲ ಹಾಗೆ. ಹುದು ಬಾಲವನ್ನು ನಾನು ಎತ್ತಿದೆ ಅಂತ ಆದ್ರೆ ನನ್ನ ಗಣತೆಯಲ್ಲಿ ಕುಗ್ಗಿ ಹೋಗುತ್ತದೆ. ಅದಕ್ಕಾಗಿ ಒಂದು ಕಲ್ಲನ್ನು ಆಚೆ ಒಂದನ್ನು ಈಚೆ ಕಟ್ಟಿ ಭಾರ ಹೆಚ್ಚಿಸಿ ಎತ್ತುವ ಅಂತ. ಆಗುದಿಲ್ಲ, ಅವರಿಗೆ ನಿಮಗೊಂಥರ ಬೇರೆ ಬೇರೆ ಆಗುದಿಲ್ಲ ಅಲ್ವಾ? ಭೇದ ಮಾಡಿದ ತೊಂದರೆ ಇಲ್ಲ. ಸರಿ, ನಿಮ್ಮೆಲ್ಲರ ಪ್ರೋತ್ಸಾಹ ಶ್ರೀರಕ್ಷೆ ಈ ಧೀರೇಂದ್ರನ ಮೇಲೆ ಇಡೀರಿ. ಚಪ್ಪಲಿ ಬಡೀರಿ, ಚಪ್ಪಲಿ ಬಡೀರಿ. ನೀವು ಹೇಳಬಾರ್ದಯ್ಯ, ಅವರಿಗೆ ನೆನಪಿರುವುದಿಲ್ಲ ಪಾಪ. ಇದು ಕೈಗೆ ಹಾಕುವ ಬಿಳಿಯ ಕೈ ಅಯ್ಯೋ ತರಲಿಲ್ಲ ಸ್ವಾಮಿ, ಮರ್ತೋಯ್ತು. ತೊಂದ್ರೆ ಇಲ್ಲ, ಅಲ್ಲಿ ಮಣ್ಣುಂಟಲ್ಲ, ಮಣ್ಣ ಕೊನೆಗೆ ಹೋಗುದು ಅಲ್ಲಿಗೆಲ್ಲೋ. ನೀ ಅದಲ್ಲ ಯಾಕೆ ನಿಮಗೆ ಮಣ್ಣು? ಅರೆ ಕ್ಷಣದಿ ಒಂದೇ ಕೈಯಲ್ಲಿ ದರ್ಬೆ ಚಪ್ಪಾಳೆ ಒಂದೇ ಕೈಯಲ್ಲಿ ಇಲ್ಲದಂತೆ ಈ ಸ್ವಯಂವರ ಮಂಟಪದಲ್ಲಿ ಮದುವೆಯಾಗಿ ಒತ್ತುದ ಕೇಳಿದಲ್ಲ, ಎತ್ತುದ ಕೇಳಿದ್ದು ಸ್ವಲ್ಪ ಭಾರ ಉಂಟ ಅಂತ ಪ್ರಾರ್ಥಿಸಿ. ಎರಡು ಕೈ ಸಾಧನೆ ಎರಡು ಕೈ ಪ್ರಾರ್ಥಿಸ್ತಾ ಇದ್ದಾರೆ. ನೆಲ ಬಿಟ್ಟಿದೆ, ಅಡಿ ಬಿಟ್ಟಿದೆ, ಮೇಲೆ ಬರ್ತಾ ಉಂಟು. ಪ್ರೋತ್ಸಾಹ, ಚಪ್ಪಾಳೆ ಚಪ್ಪಾಳೆ ಹಾಕಿ, ಚಪ್ಪಾಳೆ ಬರ್ಲಿ. ದರ್ಬೆ 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 ದರ್ಬೆ. ಇವರು ಕೂತದ್ದು ಕಾಣುವಾಗ ಏನೋ ಹೆಚ್ಚು ಕಡಿಮೆ ಆಗಿದೆ. ಪುಣ್ಯಾತ್ಮರೇ, ನೀವು ಪ್ರಯತ್ನ ಮಾಡುದು ಬೇಡ, ಆಗುವುದಿಲ್ಲ ಅದನ್ನು ಬಿಟ್ಟು ಬಿಡಿ. ಯಾಕೆ ಸುಮ್ಮನೆ ಹಠ ಮಾಡುದು? ಹೇಳಿ. ಬೇಡ ಬೇಡ ಬೇಡ. ಅಯ್ಯೋ ಸಾಕು ಸಾಕು, ಇನ್ನೆಲ್ಲ ಗಾಳಿ ಬರ್ತದೆ, ಜನ ಹೆಣ ಸಾಕು. ಅಲ್ಲ, ನಿಮ್ಮ ಒಂದು ನಿರೀಕ್ಷೆ ಇತ್ತು ನಮಗೆ. ಆಗುದಿಲ್ವಾ? ಯಾಕೆ ಆಗುದಿಲ್ಲ? ಅದು ನನಗೆ ಗೊತ್ತಿತ್ತು. ಏನು ಅಂತ? ಈ ಸ್ವಯಂವರದಲ್ಲಿ ನನಗೆ ಮದುವೆ ಆಗುದಿಲ್ಲ ಅಂತ ಮೊದಲೇ ಗೊತ್ತಿತ್ತೀವರೇ. ಹೌದೇ? ಯಾಕೆ ಹೇಳಿ? ಯಾಕೆ? ನನ್ನ ಜಾತಕದಲ್ಲಿ ಕುಜದೋಷ ಉಂಟು. ಪರಿಹಾರ ಮಾಡಬೇಕಿತ್ತು ಹೇಳಿದ್ದಾರೆ. ಕುಜ ಶಾಂತಿ ಮಾಡಿಸದೆ ನಿನಗೆ ಮದುವೆ ಆಗದು ಎನ್ನುವ ಹಾಗೆ ಪುರೋಹಿತರು ಹೇಳಿದ್ದಾರೆ. ಯಾಕೆ ನೀವು ಮಾಡಲಿಲ್ಲವು? ಪಾಪ ಪುರೋಹಿತರಿಗೆ ಸಮಯಾವಕಾಶ ಇಲ್ಲದ ಕಾರಣ ಮುಂದೂಡಲ್ಪಟ್ಟಿತ್ತು. ನಿಮಗೆಲ್ಲ ಧರ್ಮಕ್ಕೆ ಆಗಬೇಕು ಅಂತ ಕಾಣ್ತದೆ. ಮತ್ತೊಂದು ಸತ್ಯ ಹೇಳುದ,
ನಾನು ನಾನಾಗೆ ಬಂದದ್ದಲ್ಲ. ಮತ್ತೆ ಕುತ್ತಿಗೆ ಕೈಯಾಗೆ ದೂಡಿದ್ದೆ ಯಾರಾದ್ರೂ? ಮತ್ತೆ ನನ್ನ ಪಿತೃಶ್ರೀಯವರ ಇದು ಶಬ್ದವೇ ದೊಡ್ಡದಾಯಿತು, ಬೇರೆಂತದ್ದಿಲ್ಲ. ಪಿತೃಶ್ರೀಯವರ ವಚನವನ್ನು ಪಾಲಿಸುವುದಕ್ಕೆ ಬೇಕಾಗಿ ನಾನು ಭೋಜಾದಿಂದ ಇಲ್ಲಿಯ ತನಕ ತಂದಿರ್ತೀನಿ. ಪಿತೃರು ಏನ್ ಹೇಳಿದ್ರು? ಯಾಕೆ ಹೇಳಿ? ಯಾಕೆ? ನಮ್ಮ ಅರಮನೆಯಲ್ಲಿ ಒಂದೇ ಒಂದು ಹೆಣ್ಣು ಮಕ್ಕಳಿಲ್ಲ. ನಾಗದೋಷ ಇರಬೇಕು. ಅಲ್ಲ ಇವರೇ, ಇದ್ದವರೆಲ್ಲ ಮಡಿದಿದ್ದಾರೆ, ಹಾಗಾಗಿ ಯಾರೂ ಇಲ್ಲ. ಹಾಗಾಗಿ ನಮ್ಮ ಅರಮನೆಗೊಬ್ಬಳು ಹೆಣ್ಣು ಬೇಕು. ಯಾಕೆ? ಹೆಣ್ಣೊಬ್ಬಳು ಅರಮನೆಯಲ್ಲಿ ಒಳಗೆ ಇದ್ದರೆ ಲೋಕದ ಎಲ್ಲಾ ವಿಷಯ ನಮಗೆ ಮನೆಯೊಳಗೆ ತಿಳಿಯುತ್ತದೆ. ಅದು ಹೇಗೆ ಮಾರ್ಯಾರೆ? ಅದು ಹಾಗೆ ಮತ್ತೊಂದು ವಿಷಯ, ಹೆಣ್ಣೊಬ್ಬಳು ಮನೆಯಲ್ಲಿ ಇಲ್ಲದೆ ಹೋದಂತಾದ್ರೆ ಧರ್ಮಕ್ಕೊಂದು ಗೃಹಲಕ್ಷ್ಮಿ ತಪ್ಪುತ್ತದಲ್ಲ. ಈಗ ತಪ್ಪಿತಾ? ತೊಂದರೆ ಇಲ್ಲ. ಹಾಗಾಗಿ ತಂದೆಯ ಆಸೆಯನ್ನು ಈಡೇರಿಸುವುದಕ್ಕೆ ಸಾಧ್ಯವಾಗದೆ ನಾನಿನ್ನು ಬರ್ತೇನೆ. ಅಳದಿರಿ. ಬೊಜ್ಜರಲ್ಲ, ಬೋಜರು. ಬೋಜರೆ ಇಲ್ಲಿ ಸೋತರೆ ಏನಂತೆ, ಬೇಸರ ಮಾಡಬೇಡಿ. ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಿಮ್ಮ ಪರಾಕ್ರಮವನ್ನು ತೋರಿಸಿ. ಅಲ್ಲಿ ಕೂಡ ಸೋತರೆ ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ, ಅಲ್ಲಿ ಕೂಡ ಸೋತರೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಿಮ್ಮ ಪರಾಕ್ರಮ. ಇದು ನಾನು ಎಲ್ಲೋ ಇತ್ತೀಚೆಗೆ ಕೇಳಿದ್ದೇನೆ ಅಂತ ಕಾಣ್ತದೆ. ಇದೇ ಮಾತನ್ನು ಇದೇ ಮಂಟಪದಲ್ಲಿ ಯಾರೋ ಒಬ್ಬ ಆಗ ನರಸತ್ತವ ಹೇಳಿದ. ನರಸತ್ತವನೋ ನಪುಂಸಕನೋ ಯಾರೋ ಒಬ್ಬ ಹೇಳಿದ. ಇವರೇ ಧೀರೇಂದ್ರ ಅವರೇ, ಅವರದ್ದು ನೀವು ಬಂದದ್ದು ಇದೇ ದಾರಿಯಲ್ಲಿ ಅಲ್ವಾ? ಹೋಗುವುದು ಕೂಡ ಇದೇ ದಾರಿಯಲ್ಲಿದ್ದಾನೆ. ಹೋಗುವಾಗ ಅಡವಿಯಲ್ಲಿ ಒಂದು ಅಮಟೆಕಾಯಿಯ ಮರ ಸಿಗ್ತದೆ. ಯಾಕೆ ಅಂತ ಕೇಳ್ಬೇಕು ನೀವು. ಹಗ್ಗ ತಗೊಳ್ಳಿಕ್ಕೆ. ಯಾಕೆ? ಈ ಮಾನ ಹೋದ್ಮೇಲೆ ಪ್ರಾಣ ಯಾಕೆ ಬೇಕಿತ್ತ ಇದೆಲ್ಲ? ನನಗೆ ಪರಮ ಸಂತೋಷ ಆಯಿತು ಇದನ್ನು ಕೇಳಿಯ. ಅಲ್ಲ ಮತ್ತೆ ಯಾಕೆ ಹೇಳಿ? ಯಾಕೆ? ಇವರಿಬ್ಬರನ್ನು ಕಂಡು ಈಗಿನ ಕಾಲದಲ್ಲಿಯೂ ಕೂಡ ಅಂದಿನ ಸಾಲವನ್ನು ಅಂದೇ ತೀರಿಸುವಂತ ಪುಣ್ಯಾತ್ಮರಿದ್ದಾರಲ್ಲ ಎನ್ನುವುದು. ತೊಂದರೆ ಇಲ್ಲ. ಅಡವಿಯಲ್ಲಿ ಹೋಗುವಾಗ ಅಮಟೆಕಾಯಿ ಮರ ಸಿಗುತ್ತದೆ. ಅದಕ್ಕೆ 2 ಕೊಂಬೆಗಳುಂಟು. ಒಂದಕ್ಕೆ ಹಗ್ಗ ನೀವು ತಕೊಳ್ಳಿ, ಮತ್ತೊಂದಕ್ಕೆ ನಾನು ತಕೊಳ್ಳಿ. ಈಗ ನೀವು ಕೂತುಕೊಳ್ಳಿ. ಏನೋ ಶಬ್ದ ಕೇಳುತ್ತಾ ಪುಷ್ಪದ ವಿಮಾನವನ್ನು ಏರಿ ಅಂಬರ ಪಥದಲ್ಲಿ ಸಂಚರಿಸುತ್ತಿರುವಂತಹ ವೇಳೆ ಏನು ಸದ್ದು, ಏನು ಗದ್ದಲವೇನು ತಿಳಿಯುವ ಕುತೂಹಲದಿಂದ ವಿಮಾನವನ್ನು ಇಳಿಸಿ ಬಂದು ನೋಡಿದೆ ಅಂತಾದ್ರೆ ಭೂಮಂಡಲದಲ್ಲಿರುವಂತಹ ಎಲ್ಲಾ ರಾಜಕುಮಾರರು ಒಂದೆಡೆ ಬಂದು ಸೇರಿದ್ದಾರೆ. ಏನೋ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ಎಂಬುದು ಸ್ಪಷ್ಟ. ಯಾರು ನನ್ನನ್ನು ಆದರಿಸುವುದಕ್ಕೆ ಸ್ವಾಗತಿಸುವುದಕ್ಕೆ ಇಲ್ಲವೇ? ನಮಸ್ಕಾರ. ಬಂತು. ನಾನು ಹುಡುಕಿಯ ಲೆಕ್ಕ ಮಾಡಿಯ ಬಾಕಿ ಆದ. ಯಾವುದನ್ನು? ಬೇರೆದಲ್ಲ, ತಾವು ಪರಿಚಯ ಆಗಲಿಲ್ಲ. 1 2 3 4 5 6 7 8 9 10 ತಲೆಮಾರರೆ. 10 ತಲೆ? ನನಗೆ ಈಗ ಗೊತ್ತಾಯ್ತು. ಎಂತದ್ದು? ಇವರು ಈ ಮಂಟಪಕ್ಕೆ ಇಷ್ಟು ತಡವಾಗಿ ಬಂದದ್ದು ಯಾಕೆ ಎನ್ನುವ ಹಾಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಯಾಕೆ ಹೇಳಿ? ಯಾಕೆ? ನಮ್ಮ ಹಾಗಲ್ಲ. ಮತ್ತೆ 10 ತಲೆ. ಪಾಪ ಬೆಳಿಗ್ಗೆ ಎದ್ದು 10 ತಲೆಯ ಒಂದೊಂದು ಹಲ್ಲನ್ನು ತಿಕ್ಕಿ 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 ತಾವು ಯಾರದೇ ಗೊತ್ತಾಗ್ಲಿಲ್ಲ. ಲಂಕೇಶ. ಹೆಸರು ರಾವಣೇಶ್ವರ. ಯಾರು? ರೇವಣ್ಣ. ರೇವಣ್ಣ ಅಲ್ಲ ಮಾರರೆ, ರಾವಣೇಶ್ವರ. ಅಪ್ಪ ಯಾರು ಗೊತ್ತಾ? ವಿಶ್ವಾಸು. ತಾಯಿ ಯಾರು ಗೊತ್ತಾ? ಕೈ ಕೈ ಕೈ. ಇದ್ದವರಿಗೆಲ್ಲ ಪಿಂಡ ಬೆಟ್ಟ ಪಾಪಿ. ಮದುವೆ. ಯಾರಿಗೆ? ಅಮ್ಮನಿಗೆ. ನಿನ್ನ ಹೆತ್ತಮ್ಮ? ಅಯ್ಯೋ, ನನ್ನ ಹೆತ್ತಮ್ಮನಿಗೆ ಅಲ್ಲ, ಅರಸರ ಮಗಳನ್ನು ನಾವು ಅಮ್ಮ ಅಂತ ಕರೆಯುವುದು. ಸ್ವಯಂವರ. ನಾನೀಗ ಅಪ್ಪ ಬಂದಿದ್ದೇನೆ. ಆಗುದಿಲ್ಲ, ಯಾಕೆ? ಕ್ರಮ ಒಂದು ಉಂಟು. 7 ಲೋಕದ ಅಧಿಪತಿ. ಹಾಗಾಗಲಿಲ್ಲ. ಅಂದ್ರೆ ಇಲ್ಲಿಟ್ಟ ಶಿವಧನುಸು ಇದೆಯಲ್ಲ, ಅದನ್ನು ಯಾರು ಹೇಗೆ ಏರಿಸ್ತಾರೋ ಅಂತವಳು. ಇಲ್ಲ ಅಯ್ಯೋ, ಅವರೇ ಸೀರೆ ಒಳ್ಳೆದು. ಅವರನ್ನು ಹೂವಿನ ಹಾರವನ್ನು ಎಳೆದುಕೊಂಡು ಬರಲಿ. ಯಾಕೆ? ನನ್ನ ಕುತ್ತಿಗೆಗೆ ಹಾಕಲಿ. ಅದಾಗುವುದಿಲ್ಲ. ನೀವು ಭಾಗವಹಿಸಬೇಕು. ಭಾಗವಹಿಸಿದ್ದಲ್ವ? ಇದು ಎತ್ತಬೇಕು. ಎತ್ತಿದ್ದೀರಾ ನೀವು? ಅವರೆಲ್ಲ ಎತ್ತಿ ಆಯ್ತು. ಎಲ್ಲ ಸೋತಿದ್ದಾರೆ, ಒಬ್ಬರಿಗೂ ಆಗ್ಲಿಲ್ಲ. ಅದೇ ಮುಖ್ಯ. ತೊಂದ್ರೆ ಇಲ್ಲ. ನಿಮ್ಮ ಮೇಲೆ ವಿಶ್ವಾಸ. ಲಂಕೆಯಿಂದ ಬರಲಿಲ್ಲ ಅವ ಏನು ಎದ್ದು ನಿಂತದ್ದು ಪಿಸುಣ. ನೀವು ಮೇಲೆ ವಿಮಾನದಿಂದ ಬಂದದ್ದ? ವಿಮಾನದಿಂದ ಹಿಂದೆ ಹೋಗುವಾಗ ನಾನು ಸಿದ್ದೇನೆ.
ಓಯ್ ನಿಮ್ಮಲ್ಲಿ ಏನಿಲ್ವಾ? ಉಂಟು, ಏನು? ಗಾಳಿ ಕಡಿಮೆ ಉಂಟು ಅಂತ. ಗಾಡಿ ಮೇಲಿಂದ ಒಳ್ಳೆ ಗಾಳಿ ಸಿಗ್ತದೆ. ನೀವು ಮುಂದುವರಿಸಿ. ಯಾರ್ಯಾರ ಸ್ವಲ್ಪ ದೂರ ನಿಲ್ಲ. ಇನ್ನು ನಿನ್ನ 4 ಹಲ್ಲುಗಳೆಲ್ಲ ಹೋದ್ರೆ ಅಮೃತ ಬಳ್ಳಿ ಅಂತ ಒಂದು ಸಿಗ್ತದೆ. ಹೌದು, ಭಾರಿ ಒಳ್ಳೇದಾಗುತ್ತದೆ. ಯಾವುದಕ್ಕೆ? ಗಂಟು ಬೇನೆಗೆ. ನಿನ್ನ ಅಪ್ಪನಿಗೆ ಕೊಡು, ಪಾಪಿ ಮಗನೇ. ನೀವು ಮುಂದುವರಿಸಿ. ಓ, ಇದು ನಿಮ್ಮಿಂದಲೂ ಆಗುದಿಲ್ಲ ಸ್ವಾಮಿ. ಆಗೋದು ಮತ್ತೆ ಹರಶಂಭ ಮಹಾದೇವ ವಿಶ್ವೇಶ್ವರ ಮರವಲ್ಲ. ರಾವಣೇಶ್ವರ ಮಹಾಪ್ರಭು ಪ್ರಯತ್ನ ಮಾಡ್ತಾರೆ. ಪ್ರೋತ್ಸಾಹ. ಸರಿಯಾಗಿ ಎದ್ದು ನಿಲ್ಲಿಕ್ಕೆ ಕೂಡದವರೆಲ್ಲ ಯಾಕೆ ಸ್ವಯಂವರ ಮಂಟಪಕ್ಕೆ ಬರ್ತಾರೆ? ಏನಾಯ್ತು? 10 ತಲೆಯ ಹೊಂತಕಾರಿಯಂತೆ ಅವ ಈಗ ಕೆಳಗೆ ಬಿದ್ದಿದ್ದಾನೆ. ಶಿವಧನುಸನ್ನು ಹೆದೆಯೇರಿಸಲಿಕ್ಕೆ ಅವನಿಂದ ಅಸಾಧ್ಯವಾಗಿದೆ. ಇವರೆಲ್ಲ ಯಾಕೆ ಸ್ವಯಂವರ ಮಂಟಪಕ್ಕೆ ಬರ್ತಾರೆ? ಹೌದಲ್ಲ? ಸನ್ನದ್ಧವಲ್ಲಿ ಕೈ ಸಾಗದೆ ನೆಲದಲ್ಲಿ ಬಿದ್ದೆ. ಕರ್ಣ ಕರ್ಕಶವಾಗಿರುವಂತಹ ನಿಂದನ ವಾಕ್ಯ ಯಾರು ಎಲ್ಲಿಂದ ಎಂಬುದಾಗಿ ನೋಡಿದೆ ಅಂತಾದರೆ ಗಹಿಸಿ ನಗುತ್ತಿರುವವಳು ಯಾರು? ಎಲಗೆ ಅಹಂಕಾರಿಣಿ, ನನ್ನನ್ನ ಅಪಹತ್ಯಗೈದೆಯ. ನನಗೆ ಏನು ಕೊಡುವುದಿಲ್ಲ ಅಂತ ಹೇಳಿಯ. ನನ್ನ ಒಟ್ಟಿಗೆ ತೋರಿಸ್ತೇನೆ ನಾನು ನಿನ್ನ ನಗು. ನಿನ್ನ ಕಣ್ಣಿನಲ್ಲಿ ನೀರು ಬರಿಸದೇ ಇದ್ದರೆ ನಾನು ರಾವಣೇಶ್ವರನಲ್ಲ. ಇಂದಲ್ಲ ಇನ್ನೊಂದು ದಿನ ಲಂಕಾ ರಾಷ್ಟ್ರದಲ್ಲಿ ಕೊಂಡು ಹೋಗಿ ನಿನ್ನನ್ನು ಇರಿಸದೇ ಇದ್ದರೆ ಪರಶಿವನ ಪರಮ ಭಕ್ತ ನಾನಲ್ಲ. ನೆನಪಿಟ್ಟುಕೋ. ಶನಿ ದೋಷ ಉಂಟೆ ಹೇಳಿ. ಮತ್ತೆ ಜನಕ ಭೂಪತಿ ಚಿಂತಿಸಿ ಅದೆಷ್ಟೋ ವೀರಾದಿ ವೀರರೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಾಣುತ್ತಾ ಇದ್ದಾರೆ. ಹೌದು ಪ್ರಭು. ಹಾಗಾದ್ರೆ ನಾವಿರಿಸಿದಂತಹ ಪಣ ಎನ್ನುವುದು ಪಣವಾಗಿಯೇ ಉಳಿಯಿತಲ್ಲ. ಏನು ಮಾಡೋಣ? ಏನು ಮಾಡ? ಯಾರದು? ಯಾರೋ ಬರ್ತಾ ಇದ್ದಾರೆ. ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಿಮ್ಮದಾದಂತಹ ಆಗಮನದಿಂದ ನಮ್ಮದಾದಂತಹ ಈ ಮಿಥಿಲೆ ಎನ್ನುವುದು ಪಾವನವಾಯಿತು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಿಮ್ಮ ಬಗ್ಗೆ ಸಕಲವನ್ನು ನಾನು ಕೇಳಿ ತಿಳಿದವ. ಆದರೆ ನಿಮ್ಮ ಜೊತೆಯಲ್ಲಿ ಬಂದಂತಹ ಈ ಸುಂದರ ಮಕ್ಕಳು ಯಾರು ಎನ್ನುವುದು ಅರ್ಥವಾಗ್ಲಿಲ್ಲ. ಅಯ್ಯ ರಾಜನ್, ನನ್ನ ಜೊತೆಗೆ ಬಂದಂತಹ ಮಕ್ಕಳು ಸಾಮಾನ್ಯರಲ್ಲ. ಅಂದ್ರೆ ಅಯೋಧ್ಯೆಯ ದಶರಥನ ಪುತ್ರರು ಇರುವರು. ಸಂತೋಷ. ರಾಮ, ಆತ ಲಕ್ಷ್ಮಣ. ಮಗಳಾದಂತಹ ಸೀತೆಗೆ ಸ್ವಯಂವರವನ್ನು ಏರ್ಪಡಿಸಿದ್ದೇನೆ. ಆ ಮಹಾ ಕಾರ್ಯದಲ್ಲಿ ತಾವುಗಳು ಭಾಗಿಯಾಗಬೇಕು ಎನ್ನುವ ಹಾಗೆ ನನ್ನ ಕೇಳಿ. ನಿಮ್ಮ ಇಚ್ಛೆಯಂತೆ ಆಗಲಿ.
ಶಾಂತಿ ಶಾಂತಿ ನಿಂಗೇನಾಯ್ತಾ? ಕಾಶ್ಮೀರದವರೇ ಹಾ. ಒಂಗರಿ ವಂಗದೇಶ. ಶಾಂತವಾಗಿ ಕುಳಿತಿರುವಂತಹ ಸಭೆ ಕುಳಿತು ಸಂವರವನ್ನು ಎಲ್ಲ ವೀಕ್ಷಿಸುತ್ತಾ ಇರಬೇಕಾದ್ರೆ ತನ್ಮಧ್ಯೆಯಲ್ಲಿ ಒಮ್ಮಿಂದೊಮ್ಮೆಲೆ ಸಿಟ್ಟು ಬಂದವರ ಹಾಗೆ ನಾಲ್ಕು ಹಾರಾಡಿದ್ರಲ್ಲ. ಯಾಕೆ ಕೋಪ? ಏನೀ ತಾಪ? ಕಾರಣ ಉಂಟು. ಏನಪ್ಪ? ಅಲ್ಲಿ ನೋಡಂತೆ. ಈಗ ಕೋಪ ಬರದೆ ಮತ್ತೆ ಯಾವಾಗ ಬರ್ಲಿಕ್ಕೆ? ಯಾಕೆಂತ ಬೇಕಲ್ವಾ? ನಾವಿಲ್ಲಿಗೆ ಬಂದದ್ದು ಯಾಕೆ? ಬಿಲ್ಲೆತ್ತುವುದಕ್ಕೆ. ನಮ್ಮಿಂದಲೇ ಆಗ್ಲಿಲ್ಲ. ಹೋಗಿ ಅದು ನೋಡಿದ್ದಾರೆ, ಪುನಃ ಪುನಃ ಹೇಳ್ಬೇಡ. ವಿಷಯ ಇರುವುದು ಅದರಲ್ಲಿ. ಕೇಳ ಇಲ್ಲಿ, ನಮ್ಮಿಂದಲೇ ಆಗ್ಲಿಲ್ಲ ಅಂತ ಹೋಗಿ ಕೂತವರು ನಾವು. ಈಗ ಇದನ್ನು ಹೆದೆ ಹೇರಿಸುವುದಕ್ಕೆ ಬಂದವರು ಯಾರು? ಯಾರು ಬಂದಿದ್ದಾರೆ? ಇಬ್ಬರು ಮಕ್ಕಳು. ಎಲ್ಲಿ? ನೋಡಿ ಇಲ್ಲಿ ಬಿಲ್ಲೆತ್ತುವುದಕ್ಕೆ. ಯೋಗಿ ನಾವು ಮಾರ್ಚಿಯಲ್ಲಿ ಇಬ್ಬರು ಮಹರ್ಷಿಯಲ್ಲಿ ಇಬ್ಬರು ಮಕ್ಕಳನ್ನು ಕರೆತಂದ ಎನ್ನುವ ಹಾಗೆ ಅಲ್ಲಿ ಆಡಿಕೊಳ್ಳುತ್ತಾ ಇರಬೇಕಾದ್ರೆ ನಮ್ಮ ಲಕ್ಷ್ಯವನ್ನು ಅತ್ತ ಹರಿಸಲಿಲ್ಲ. ಯಾಕೆ? ಅವ ಯಾರು ಮಾರೆ ಬಡ ಮಾಡಿದ್ದು? ಯಾಕೆ? ಸಣ್ಣ ಮಕ್ಕಳು ಸ್ವಯಂವರಕ್ಕೆ ಬಂದು ವಿವಿಧ ಊಟವನ್ನು ಭಕ್ಷ್ಯವನ್ನು ಸವಿಯುವುದಕ್ಕೆ ಬಂದಿರಬಹುದು ಎನ್ನುವ ಹಾಗೆ ನಾವು ಆಲೋಚಿಸಿದರೆ ಅಬ್ಬಬ್ಬ ಬಂದು ನಿಮ್ಮ ಚಿತ್ತವನ್ನು ಬಿಲ್ಲಿನ ಹತ್ತ ಹರಿಸಿದ್ದೀರಲ್ಲ. ನಡಿರ ಅಲ್ಲಿ ನಮ್ಮ ಮಕ್ಕಳೆಲ್ಲ ಆಡಿಕೊಳ್ಳುತ್ತಾ ಇದ್ದಾರೆ. ಚಿನ್ನಿದಾಂಡು, ಬುಗರಿಯು ಅಂತದ್ದೆಲ್ಲ ಆಟವನ್ನು ಆಡಿಕೊಳ್ಳಿ. ನಿಮಗೆಲ್ಲ ಆಗ್ಲಿಕ್ಕೆಲ್ಲ ಮಕ್ಕಳೇ ನಡೀರಿ, ಮಕ್ಕಳೇ ನಡೀರಿ. ವನರಾಜನು ರಾಮ ಜನಕರಾಯ ಏರ್ಪಡಿಸಿದಂತಹ ಸ್ವಯಂವರ ಪರಾಕ್ರಮವೇ ಪಣ. ಶಿವಧನಸನ್ನ ಎತ್ತುವುದಕ್ಕಾಗಿ ಬಂದು ಎತ್ತುವುದಕ್ಕಾಗದೆ ಸೋತು ಕುಳಿತವರು ನೀವು. ನಿಮ್ಮಂತ ಮೇಕೆಯ ಸಮೂಹದಲ್ಲಿ ನನ್ನಣ್ಣ ಮೃಗರಾಜ ಇದ್ದ ಹಾಗೆ. ಹಾಗೆ ಸಿಂಹ ಹಾಗೆ ಒಮ್ಮೆ ಶೀತ ಆಗುವಾಗ ಹಾಗೆ. ನನ್ನ ಅಣ್ಣನ ಶಕ್ತಿ ಗೊತ್ತುಂಟ ನಿಮಗೆ? ನಿನ್ನ ಅಣ್ಣ ಎಂತದ್ದು ಮಾವ? ನಿನ್ನ ಅಣ್ಣ ಎಂತದ್ದು? ಮೇಲಿಂದ ಕೆಳಗೆ ಬುಡುಮ್ಮಂತ ಉದುರಿ ಬಿದ್ದದ್ದ ಅಲ್ಲ, ಭೂಮಿ ಒಡೆದ ಎದ್ದು ಬಂದದ್ದ. ಎಂತ ಮಹಾ ಕುಂಬಳಕಾಯಿ ಮಾಡಿದ್ದಾನಂತ ಬೇಡುವ? ಗುರುಗಳಾದಂತಹ ವಿಶ್ವಾಮಿತ್ರನಿಂದಲೇ ಬಲ ಅತಿಬಲ ಎಂಬ ವಿದ್ಯೆಯನ್ನು ಪಡೆದ. ಅಷ್ಟು ಮಾತ್ರವಲ್ಲದೆ ದುರುಳ ಕಂಟಕಿಯಾದ ತಾಟಕಿಯನ್ನು ವಧಿಸಿ ಮಾರೀಚನನ್ನು ಮಾನವಾಸ್ತ್ರದ ಮೂಲಕ ಸಮುದ್ರಾಚೆಗೆ ಹಾರಿಸಿ ಸುಬಾಹುವನ್ನು ವಧಿಸಿದಂತ ನನ್ನಣ್ಣ ಸುಬಾನ ಒಂದು ವೇಳೆ ತುಂಬಿದಂತಹ ಸಭೆಯಲ್ಲಿ ನನ್ನ ಅಣ್ಣನ ಬಗ್ಗೆ ಮಾತನಾಡಿದಂತಾದ್ರೆ ನಾನೇ ಕತ್ತರಿಸ್ತೇನೆ. ಮಗು ಲಕ್ಷ್ಮಣ, ಗುರುಗಳೇ ಹಾಕೋ, ಅದು ಜನ ಪಾಪ. ಕೌಶಿಕನ ನುಡಿಯಾಲಿದೆಯೇ ಪಣವ ಸ್ವೀಕರಿಸಿ ಗುರುಗಳ ಸೂಚನೆಯಂತೆ ಪೂಜೆಗಿರಿಸಿದಂತಹ ಶಿವಧನುಸ್ಸನ್ನು ಎದೆಹೇರಿಸುವುದಕ್ಕಾಗಿ ಮುಂದೊತ್ತಿ ಬಂದವರಿದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಹೆಜ್ಜೆ ಹೆಜ್ಜೆಗೂ ಉಪದೇಶವನ್ನು ಮಾಡಿದಂತಹ ಗುರುಗಳ ಪಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ತಂದೆ ತಾಯಿಯರನ್ನು ಮನಸಾ ಸ್ಮರಿಸಿಕೊಂಡೆ ಗುರು ಹಿರಿಯರಿಗೆ ವಂದಿಸಿದೆ. ತುಂಬಿರುವಂತಹ ಸಭೆಗೆ ನಮಸ್ಕರಿಸಿದ್ದ ತಡ ಮಾಡಿದೆ ಶಿವಧನುಸ್ಸನ್ನು ಎದೆಹೇರಿಸುತ್ತೇನಂತೆ. ನಮೋ ಶ್ರೀ ಶಿವಾರ್ಧತೆಯ ಭಕ್ತವಂದ್ಯಾದಾಕ್ಷಾಯಿಣಿ ಯತ್ನ ತತ್ಪರ ರಾಮಬೇಕಂ ಪಾಹಿ ಪರಮೇಶ್ವರಿ ಜಯ ಜಯ. ಚಂದಯೋ ರಘುರಾಮಗೆ ಮಾಲೆ ನಿಕ್ಕಿ ಸೀತೆಯು ಪದಕ್ಕೆ ರಗಿಯೇ ವೀರ ದಶರಥ ಕೋರೇಕಿ ಸುಂದರ ನೀರೆ ಜಾನಕಿ ಕರವನಿದ್ದೆ ನಿನ್ನೊಳಗೆ ಭೂರಿ ತೋಜದಿ ಲಗ್ನವಾಚರಿಸಿ ಕಳುಹುವೆನು ಸಾರಸಾಕ್ಷನೆ ಕರೆಸು ಪರಿವಾರವೆನಲೋ.
ಹೆದೆಯೇರಿಸುವ ಮೂಲಕವಾಗಿ ಇದು ನನ್ನ ಮಗಳಾದಂತಹ ಸೀತೆಯನ್ನು ನಿನಗೆ ಒಪ್ಪಿಸುತ್ತಾ ಇದ್ದೇನೆ. ಆಗಲಿ. ಕೇವಲ ಅಲ್ಲಿಗೆ ಸಾಕಾಗುವುದಿಲ್ಲ. ಮತ್ತೆ ನನ್ನ ಮಗಳಾದಂತಹ ಊರ್ಮಿಳೆಯನ್ನು ನನ್ನ ತಮ್ಮನಾದಂತಹ ಲಕ್ಷ್ಮಣನಿಗೂ ಹಾಗೂ ನನ್ನ ತಮ್ಮನ ಮಕ್ಕಳಾದಂತಹ ಶ್ರುತಕೀರ್ತಿ ಹಾಗೂ ಮಾಂಡವ್ಯ ಇವರನ್ನು ಭರತ ಶತ್ರುಘ್ನರಿಗೆ ಮದುವೆ ಮಾಡಿಕೊಡಬೇಕು ಎನ್ನುವ ಹಾಗೆ ನಮ್ಮಲ್ಲೇ ನಾವು ತೀರ್ಮಾನಿಸಿದ್ದೇವೆ. ಹಾಗಾದ ಕಾರಣ ಓಲೆಯನ್ನು ಅಯೋಧ್ಯೆಗೆ ಬರೆದು ನಾವು ಕಳುಹಿಸಿಕೊಡ್ತೇವೆ. ಸಾರ ಸಾಕ್ಷಾದಂತಹ ನೀನು ಅತಿ ಶೀಘ್ರವಾಗಿ ಅವರು ದಕ್ಷಿಣಿಗರಾಗಿ ಬರುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಮಿಕ್ಕ ವ್ಯವಸ್ಥೆ ನಾನು ಮಾಡ್ತೇನೆ. ಹಾಗೆ ಆಗಲಿ. ಮುಖ್ಯರ ಸೇರಿ
ನನ್ನ ರಾವಣ ಆತನ ಪ್ರೀತಿಯ ತಂಗಿ ಶೂರ್ಪನಖ ಅಣ್ಣಂದಿರ ನಿಮ್ಮೆಲ್ಲರ ಆಜ್ಞೆಯ ಪೂರಕವಾಗಿ ಪಾತಾಳ ಲೋಕದ ಸರ್ವಾಧಿಕಾರಿಯಾಗಿರುತ್ತ ವಿದ್ಯುತ್ ವ್ಯೂಹ ಅವರನ್ನು ಮದುವೆಯಾಗಿ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದವಳು. ಸತ್ಯ ಏನು ದುರಾದೃಷ್ಟವೋ ದೃಷ್ಟಿ ಎಂಬ ಹಾಗೆ ನನ್ನವರು ಈ ಕಾಲಕ್ಕೆ ಯಮಪುರವನ್ನು ಸೇರಿದ್ದಾರೆ. ಆ ಬೇಸರವನ್ನು ಹೋಗಲಾಡಿಸಿಗೋಸ್ಕರವಾಗಿ ಕಾಣುತ್ತಾ ಇರುವುದು ಪಂಚವಟಿ ಪ್ರದೇಶ. ಕರಾಸುರ, ಭೂಷಣ, ತ್ರಿಶಿರ ಎಲ್ಲರಿದ್ದಾದಂತಹ 14,000 ವೀರರನ್ನೆಲ್ಲ ಒಟ್ಟು ಸೇರಿಸಿದ್ದೇನೆ. ಯಾಕೆ ನಮ್ಮ ರಕ್ಷಣೆಗಾಗಿ. ನಿನ್ನೆಯ ದಿನದಂದು ಮಗನಾಗಿರುವ ಶಂಭುಕ ತಪಸ್ಸಿಗಾಗಿ ಹೋಗಿದ್ದಾರೆ. ವರ್ತಮಾನ ಯಾರೋ ಮಾನವರು ಮಗನನ್ನು ಕೊಂದಿದ್ದಾರಂತೆ. ಸುಮ್ಮನೆ ಬಿಡುವಾಗಿಲ್ಲ. ಏನದು ಪರಿಮಳ? ನೀನ್ ನನ್ನನ್ನು ನೋಡಿ ಮಾಡುದಂತದ್ದು ಮತ್ತೇನು ಪರಿಮಳ? ಯಾವ ಇದುವರೆಗೆ ಬಾರದಂತಹ ಹೊಸ ಪರಿಮಳ ಎಲ್ಲಿದ್ದ ಎಂಬುದಾಗಿ ಅತ್ತ ಇತ್ತ ನೋಡ್ತಾ ಇದ್ದೇನೆ. ಇದು ಮಾನವರ ಪರಿಮಳ. ಮಾನವರು ಯಾರೋ ಬಂದಿರಲೇಬೇಕು. ಬೇಟೆಯನ್ನಾಡಬೇಕು. ಆಡುವ ಬಗ್ಗೆ ಪ್ರದೇಶದಲ್ಲಿ ಯಾರು ಕೂಡ ಪ್ರವೇಶಿಸುವ ಹಾಗಿಲ್ಲ. ಒಂದು ವೇಳೆ ಪ್ರವೇಶಿಸಿದರು ಅಂತಾದ್ರ ಅವರ ಆಯುಷು ಮುಗಿತು ಅಂತ ಲೆಕ್ಕ. ಯಾಕೆ ತಿಳಿದವರು ಇಲ್ಲಿಗೆ ಪ್ರವೇಶಿಸುವುದಿಲ್ಲ. ಪ್ರವೇಶಿಸಿದ್ರು ಅಂತಾದ್ರೆ ಅವರನ್ನು ಬಿಡುವವರು ನಾವಲ್ಲ. ಒಂದು ವೇಳೆ ನಿನ್ನ ಮಗನಾದಂತಹ ಶಂಭುಕ ಸಾಯುವುದಕ್ಕೂ ಈ ಮಾನವರ ಪರಿಮಳ ಇಲ್ಲಿ ಬರುವುದಕ್ಕೂ ಏನೋ ಒಂದು ಸಂಬಂಧ ಇದೆ. ಏನು ನನ್ನ ಮನಸ್ಸು ಹೇಳುತ್ತಾ ಉಂಟು. ಏನೇ ಇರಲಿ ನಮಗೆ ಹೊಟ್ಟೆ ತುಂಬಿಸಿಕೊಳ್ಬೇಕು. ಉದರಾಗ್ನಿ ಬಾಧಿಸ್ತಾ ಇದೆ. ನಿಜ. ಆ ಮಾನವರು ಎಲ್ಲ ಇರಲಿ, ಹೇಗೆ ಇರಲಿ, ಅವರನ್ನು ಹುಡುಕಿ ಅವರನ್ನು ತಿನ್ನಬೇಕು. ಹೇಗೆ ಗೊತ್ತುಂಟ? ಅವರ ಮಾಂಸ ಸಿಕ್ಕಿದ್ರೆ ತಿನ್ನುವುದಕ್ಕೆ ಬಹಳ ಸುಲಭಕರವಾಗ್ತದೆ. ಮೃಗಗಳ ಮಾಂಸ ಆದ್ರೆ ನಮಗೆ ಉಪ್ಪು ಖಾರ ಮಿಶ್ರಣ ಮಾಡಬೇಕಾಗ್ತದೆ. ಅವರದಾದ್ರೆ ತಲೆಬಿಸಿ ಇಲ್ಲ. ಅದರಲ್ಲಿ ಅಡಕವಾಗಿದೆ. ಉಪ್ಪು ಎಲ್ಲ ಅದರಲ್ಲೇ ಉಂಟು. ಹೌದು. ಆದ್ರೆ ಕೆಲವು ಮನುಷ್ಯರ ಶರೀರದಲ್ಲಿ ಸಿಹಿ ಇರ್ತದೆ. ಅದು ನಮಗೆ ಸಿಹಿಯದ್ದು ಬೇಡ. ನಮಗೆ ತೊಂದರೆ ಮಾಡ್ತದೆ. ನಮಗೇನಿದ್ರು ಉಪ್ಪು ಹೆಚ್ಚು, ಖಾರ ಹೆಚ್ಚು ಇಮ್ಮಡಿ. ಹಾಗಿರುವಾಗ ಅವರನ್ನು ಹಿಡಿದು ರುಂಡ ಮುಂಡವನ್ನು ಬೇರ್ಪಡಿಸಿ ಮಾಂಸ ಬೇರೆ, ರಕ್ತ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ, ಕಣ್ಣು ಬೇರೆ, ಎಲ್ಲವನ್ನು ಬೇರೆ 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 ಮಾಡಿ ಒಂದೊಂದು ರೀತಿಯ ಒಂದೊಂದು ಬಗೆಯ ಪದಾರ್ಥವನ್ನು ಮಾಡಬೇಕು. ಹೌದು. ಮಾಂಸದಲ್ಲಿ ಏನು ಗೊತ್ತುಂಟ? ನೋಡು, ಅಲ್ಲಿ ಒಂದು ತೆಂಗಿನ ಗರಿ ಕಾಣುವುದಿಲ್ವಾ? ಹೌದು. ಅದನ್ನು ತೆಗೆಯುವುದು. ಅದರ ಕಡ್ಡಿಯಲ್ಲಿ ಮಾಂಸವನ್ನು ತುಂಡು ತುಂಡು ಮಾಡಿ ಒಂದೊಂದನ್ನೇ ಸುರಿಯುವುದು. ಹೀಗೆ ಸುರಿದು ಹದವಾದಂತಹ ಕೆಂಡವನ್ನು ಇರಿಸಿಕೊಳ್ಳುವುದು. ಅದರ ಮೇಲೆ ಹೀಗೆ ನೇತಾಡಿಸಬೇಕು. ಆಗ ಅದಕ್ಕೆ ಬೇಕಾದ ಎಣ್ಣೆ, ಆಮೇಲೆ ಉಂಟಲ್ಲ ಅದರ ವ್ಯವಸ್ಥೆ ಆಗಿರುವಾಗ ನೀನು ಆ ವಿಷಯದಾಗೆ ತಲೆಬಿಸಿ ಇಲ್ಲ. ಅದು ಹೇಗೆ ತಿನ್ನುವುದು? ಅದನ್ನು ಅರೆ ಬೇಯಿಸಿ ತಿನ್ಬೇಕು. ಪೂರ್ತಿ ಬೇಯಿಸಿ ಅರೆ ಬೇಯಿಸಿ ರುಚಿ ಮತ್ತು ಹೆಚ್ಚುತ್ತದೆ. ನಿಜ. ಆಮೇಲೆ ಚರ್ಮ ಅದು ಈಗ ತಿನ್ಲಿಕ್ಕಲ್ಲ. ನಮಗೆ ಈ ಕಾಲದಲ್ಲಿ ತಿರುಗಾಟ ಇದೆ.
ಮಳೆಗಾಲದಲ್ಲಿ ಉಂಟಾ? ಎಲ್ಲಿಂದ? ಮಳೆಗಾಲದಲ್ಲಿ ನಮ್ಮನ್ನು ನೋಡುವವರು ಯಾರಿದ್ದಾರೆ? ಗಣನೆ ಈ ಮಾಡುವುದು. ಈ ಕಾಡಲ್ಲಿ ಯಾರು ಇರುವುದಿಲ್ಲ. ಆ ಕಾಲಕ್ಕೆ ಸಣ್ಣ ಸಣ್ಣ ತುಂಡು ಮಾಡಿ ಕುದಿತಾ ಇರುವಂತಹ ಎಣ್ಣೆಗೆ ಹಾಕಿ ತಿನ್ಬೇಕು. ಕುರು 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 ಕುರೆ ಕುರು ಕುರು ಹೇಳುವಾಗಲೇ ನನಗೆ ನಾಳೆಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಕಣ್ಣನ್ನು ಕೆತ್ತು ತೆಗಿಬೇಕು. ಕಣ್ಣಿನ ಉಪ್ಪಿನಕಾಯಿ ಹೌದು, ಬಹಳ ರುಚಿ, ಬಹಳ ಉತ್ತಮ ಅದು. ಹೌದು. ಮಾಂಸ ಸಣ್ಣ ಸಣ್ಣ ತುಂಡು ಮಾಡ್ಬೇಕು. ಉಪ್ಪು, ಹುಳಿ, ಖಾರ ಎಲ್ಲವನ್ನು ಒಟ್ಟು ಮಿಶ್ರ ಮಾಡ್ಬೇಕು. ನೀನು ಹಾಗೆಲ್ಲ ಹೇಳ್ಬೇಡ ತಂಗಿ. ಏನಾಯ್ತು? ನನ್ನ ಬಾಯಿಯಲ್ಲಿ ನೀರು ಇಳಿಯುತ್ತಾ ನೀವು ಮಾತ್ರವಲ್ಲ, ಮತ್ತೆ ಕುದಿಯುತ್ತಾ ಇರುವಂತಹ ಎಣ್ಣೆಗೆ ಸಣ್ಣ ಸಣ್ಣ ತುಂಡನ್ನು ಛೀ ಛೀ ಏನು ನೀರು ಇಳಿಯುತ್ತಾ ಉಂಟು. ಅದರ ರುಚಿಯ ಬೇರೆ, ಅದನ್ನು ತಿನ್ನುವ ಬಗೆ ಹೇಗೆ? ಹೀಗಲ್ಲ, ಮತ್ತೆ ಮಂದ ಬೆಳಕಿನಲ್ಲಿ ಕುಳಿತು ತಿನ್ಬೇಕು. ರುಚಿ ಮತ್ತೂ ಹೆಚ್ಚುತ್ತದೆ. ನಿಜ. ಆದ್ರೆ ನಾವು ಮತ್ತೊಂದು ಮರೆಯಬಾರದು. ಹೇಗೆ? ಆ ಎಲುಬು ಉಂಟಲ್ಲ, ಎಲುಬನ್ನು ಬೇಯಿಸ್ಬೇಕು. ಎಲುಬನ್ನು ಬೇಯಿಸಿದ ಮೇಲೆ ಆ ಎಲುಬಿನ ಒಳಗೆ ಒಂದು ಪದಾರ್ಥ ಉಂಟು, ರುಚಿಯಾಗಿದೆ. ಅದು ಯಾರಿಗೂ ಗೊತ್ತಿರುವುದಿಲ್ಲ. ನಮಗೆ ಮಾಂಸ ತಿಂದು ಬಿಸಾಡುವುದೇ. ಅದರೊಳಗಿರುವಂತಹ ಆ ಪದಾರ್ಥವನ್ನು ಆ ಬೇಯಿಸಿ ಮೇಲಿನಿಂದ ಹಿಡಿದು ಇಲ್ಲಿಂದ ಎಳಿಬೇಕು. ಆಗ ಸಿಕ್ಕುವ ರುಚಿಯೇ ಬೇರೆ. ಆಗ ನೀನು ಹೇಳಿದ ಮಂದ ಬೆಳಕು, ನೀರು ಎಣ್ಣೆಯಲ್ಲಿ ಬಿಟ್ಟಂತಹ ಮಾಂಸ, ಎಲುಬಿನ ಪದಾರ್ಥ ಎಲ್ಲ ಒಟ್ಟು ಮಿಶ್ರ ತಡ ಮಾಡುವ ಹಾಗಿಲ್ಲ. ಬೇಟೆಯನ್ನು ಆಡ್ಬೇಕು. ಒಂದೇ ದಿಕ್ಕಿನಲ್ಲಿ ಅಲ್ಲ. ನೀನು ಈ ಕಡೆ ಹೋಗ್ಬೇಕು, ನಾನು ಈ ಕಡೆ ಹೋಗ್ತೇನೆ. ಬೇಟೆಯನ್ನು ಆಡೋಣ, ತಡ ಮಾಡುವುದಿಲ್ಲ.
ಲಕ್ಷ್ಮಣನ ಉತ್ತರದ ಎತ್ತರದ ಹಿಮಾಲಯದ ತುತ್ತ ತುದಿಯಿಂದ ಹಿಡಿದು ದಕ್ಷಿಣಾವರ್ತದ ಕಟ್ಟ ಕಡೆವರೆಗೆ ಇರಬಹುದಾದ ಅಜನಾಭ ವರ್ಷವೆಂದು ಕರೆಸಿಕೊಂಡಂತಹ ಈ ಪರಮ ಪವಿತ್ರವಾದ ಜಂಬೂ ದ್ವೀಪವನ್ನು ಆಳಿ ಬಾಳಿ ಬೆಳಗಿಸಿದವರು ಇನವಂಶೀಯರು. ಅಂತಹ ಸೂರ್ಯವಂಶದಲ್ಲಿ ಸಂಭವಿಸಬೇಕು ಅಂತಿದ್ದರು. ಅದೊಂದು ಯೋಗ ಅಂತ ನಾವು ಭಾವಿಸುತ್ತೇವೆ. ದಶರಥ ಚಕ್ರವರ್ತಿಗೆ ಮಗನಾಗಿ ಧರ್ಮ ಪರಿಪಾಲನೆಯ ದೀಕ್ಷೆಯನ್ನು ಹೊತ್ತು ನಾವು ಹೊರಟು ಬಂದವರಿದ್ದೇವೆ. 4 ಮಂದಿ ಮಕ್ಕಳಿದ್ದರೂ ಕೂಡ ಅಯೋಧ್ಯೆಯಲ್ಲಿ ಹಿರಿಯನಾಗಿ ಆಳಬೇಕಾದ ನಾನು ಈ ವೇಳೆಯಲ್ಲಿ ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ಅಯೋಧ್ಯೆಯನ್ನುಳಿದು ಕಾನನವನ್ನು ಸೇರಬೇಕಾದ ಅನಿವಾರ್ಯತೆ ಒದಗಿ ಬಂತು. ವಿಧಿಯ ಲೀಲೆಯಾದುದು ಈ ಧಾತ್ರಿಯಲ್ಲಿ ಅಂತ ಹೇಳಿದರೂ ಹೆಚ್ಚಾಗುವುದಕ್ಕಿಲ್ಲ. ಯಾಕಂದ್ರೆ ನಮ್ಮ ಅಯೋಧ್ಯೆಯ ಜನತೆಯ ನಿರೀಕ್ಷೆ ಏನಿತ್ತು ಅದು ಸತ್ಯವಾಗುತ್ತದೆ ಅಂತ ಯೋಚಿಸುವಾಗ ಕೈಕೇಯಿ ಮಂಥರೆಯರ ಚಿಂತನ ಮಂಥನದ ಫಲ ನಾ ವನಗಮನಗೈಯಬೇಕಾಗಿ ಬಂತು. ಪತಿಯನ್ನು ಅನುಸರಿಸಿ ಬದುಕುವುದು ಸತೀ ಧರ್ಮ ಅಂತ ತಿಳಿದ ನೀನು ನನ್ನನ್ನು ಅನುಸರಿಸಿಕೊಂಡು ಬಂದೆ. ಹೌದು, ಅಣ್ಣನನ್ನು ಬಿಟ್ಟು ಕ್ಷಣ ಕಾಲವೂ ಉಳಿಯಲಾರೆ ಅಂತ ಭಾವಿಸಿದ ಲಕ್ಷ್ಮಣ ನನ್ನ ಜೊತೆ ಸೇರಿಕೊಂಡ. ಅಯೋಧ್ಯೆಯನ್ನು ಬಿಟ್ಟು ನಾವು ಮುಂದುವರಿದು ಬಂದಾಗ ಭುವನ ಆತಿಥ್ಯ. ರಾತ್ರಿಯ ಹೊತ್ತು ಹಿಂತಿರುಗಿ ನೋಡಿದ್ರೆ ನಮ್ಮ ಪ್ರಜೆಗಳೆಲ್ಲ ನಮ್ಮನ್ನು ಅನುಸರಿಸಿಕೊಂಡು ಬರ್ತಾ ಇದ್ದರು. ರಾಮನಿಲ್ಲದ ಅಯೋಧ್ಯೆ ಶೂನ್ಯ, ರಾಮನಿರುವ ಕಾಡಾದರೂ ನಮಗೆ ಅಯೋಧ್ಯೆ ಅಂತ ಭಾವಿಸಿದರು. ಅವರನ್ನು ವಂಚಿಸುವ ಅನಿವಾರ್ಯತೆ ಒದಗಿತು. ನಡುರಾತ್ರಿಯಲ್ಲಿ ಎದ್ದೆ ಗಂಗೆಯನ್ನು ಉತ್ತರಿಸುವುದಕ್ಕೆ ಬೇಕಾಗಿ ಗುಹನಲ್ಲಿ ಕೇಳಿಕೊಂಡೆ. ಸಾಕೇತದ ಪ್ರಜೆಗಳು ನಿದ್ರಿಸುವ ಹೊತ್ತಿನಲ್ಲಿ ಆ ಗಂಗೆಯನ್ನು ಉತ್ತರಿಸಿ ಮೂವರೂ ನಾವು ಬಂದೆವು. ಒಂದು ಮಾತನ್ನು ಹೇಳಿದ್ದೇವೆ, ಮರಳಿ ಅಯೋಧ್ಯೆಗೆ ಹೋಗದೆ ಇದ್ರೆ ಪ್ರಜೆಗಳ ಬಗ್ಗೆ ರಾಮ ನೊಂದುಕೊಳ್ಳುತ್ತಾನೆ. ಆದ್ದರಿಂದ ಹೋಗಿದ್ದಾರೆ ಎನ್ನುವ ವರ್ತಮಾನ ನಮಗೂ ತಿಳಿದಿದೆ. ಚಿತ್ರಕೂಟವನ್ನು ಉತ್ತರಿಸಿ ಇರುವಂತಹ ವೇಳೆಯಲ್ಲಿ ತಮ್ಮನಾದ ಭರತ ಬಂದ. ಮರಳಿ ಬರಬೇಕು ಅಂತ ಕೇಳಿಕೊಂಡ. ಅವನ ಭ್ರಾತೃ ಪ್ರೇಮವನ್ನು ಒಪ್ಪಿದಂತಹ ನಾನು ವಸಿಷ್ಠರ ಸೂಚನೆಯಂತೆ ಪಾದುಕೆಯನ್ನು ಅವನ ಕೈಗೆತ್ತು ಮುಂದುವರಿದು ಬಂದವರು. ಬಂದು ನಿಂತದ್ದು ಪವಿತ್ರವಾದ ಪಂಚವಟ್ಯದ ಅರಣ್ಯ. ಋಷಿಸ್ತೋಮರೆಲ್ಲ ನಿತ್ಯ ನಿರಂತರ ಯಜ್ಞಾದಿ ಕರ್ಮಗಳನ್ನು ಮಾಡುವಂತಹ ಪವಿತ್ರ ಜಾಗ. ಮುಂದೆ ಹರಿಯುತ್ತಾ ಇದ್ದಾಳೆ ನಿರ್ಮಲೆಯಾದಂತಹ ಗೋದಾವರಿ ನದಿ. ಇದುವೇ ನಮಗೆ ಉಳಿಕೊಳ್ಳುವುದಕ್ಕೆ ಸುಕ್ಷೇತ್ರ ಅಂತ ತಿಳಿದು ನಾ ಲಕ್ಷ್ಮಣನಿಗೆ ಸೂಚನೆ ಇತ್ತೆ. ಒಂದು ಪರ್ಣ ಕುಟೀರ ರಚಿಸು ಎಂಬ ಹಾಗೆ ಅವ ಎರಡನ್ನು ರಚಿಸಿದ. ಯಾಕೆ ಅಂತ ಕೇಳಿದ್ರೆ, ಒಂದು ನಿನಗೆ ನನಗೆ ಉಳಿಯುವುದಕ್ಕೆ, ಮತ್ತೊಂದು ಅವನಿಗೆ ಅಂತ ಹೇಳಿದ. ಅವನ ಸೂಕ್ಷ್ಮಮತಿತ್ವಕ್ಕೆ ನಾವು ತಲೆದೂಗಿದವರೇ. ಶುಭ ಕಾಲದಲ್ಲಿ ನಾವು ಶುಭ ಮುಹೂರ್ತದಲ್ಲಿ ಪ್ರವೇಶ ಮಾಡಿದೆವು ಪರ್ಣಕುಟೀರವನ್ನು. ಆ ಕಾಲಕ್ಕೆ ಬಂದರಲ್ಲ ಋಷಿಗಳು, ಇತ್ತರಲ್ಲ ದೂರು. ಈ ಪ್ರದೇಶದಲ್ಲಿ ದುಷ್ಟರ ಹಾವಳಿ ಹೆಚ್ಚಾಗಿದೆ. ಅವರ ಬೊಬ್ಬೆಯನ್ನು ನಿಲ್ಲಿಸುವ ವ್ಯವಸ್ಥೆ ಆಗಬೇಕು. ಹಾಗಾದ ಕಾರಣ ಬೊಬ್ಬೆ ನಿಲ್ಲಿಸದೆ ಇದ್ರೆ ಇಲ್ಲಿ ನಮಗೆ ಸಮಸ್ಯೆ ಆಗುತ್ತದೆ. ಹಾಗಾದ ಕಾರಣ ಅವರ ಬೊಬ್ಬೆಯನ್ನು ನಿಲ್ಲಿಸುವುದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು. ಹೀಗೆ ಹೇಳಿಕೊಂಡ ಕಾಲದಲ್ಲಿ ನಾವರಿಗೆ ಅಭಯವಚನವನ್ನಿತ್ತಿದ್ದೇನೆ. ಕಿರಿದು ದಿನದೊಳಗಾಗಿ ಕಳವಾರವನ್ನು ತರಿದುಕೊಳ್ತೇನೆ. ಅವರು ವಿಶ್ವಸಿಗರಾಗಿ ನಿರ್ಗಮಿಸಿದರು. ತಿರುಗಿ ನಿನ್ನ ಮುಖ ನೋಡಿದರೆ ಸೀತೆ ಯಾವುದೋ ಕುತೂಹಲ, ಏನು ಅಂತರಂಗದ ಭಾವ ಬದಲಾಗಿ ಹೋಗಿದೆಯಲ್ಲ. ಏನೇ ಭಾವಕಿ? ಕುಂದ ಕುಂಡಲದ ಶ್ರೀರಮಣ ರಮಣ ನೊಂದವೇ ನಾವು ಕಳದಲ್ಲಿ
ಹೆಣ್ಣನ್ನು ಛಾಯಾನುವರ್ತಿನಿ, ಗಂಡನ ಛಾಯಾನುವರ್ತಿನಿ ಎನ್ನುವ ಹಾಗೆ ಕರೆಯುತ್ತಾರೆ. ನಿಜ. ಗಂಡನ ನೆರಳನ್ನು ಹೆಂಡತಿಯಾದವಳು ಅನುಸರಿಸಬೇಕಾದದ್ದು ಅವಳ ಧರ್ಮ. ನಿಜ. ನಿಮ್ಮ ನೆರಳನ್ನೇ ಅನುಸರಿಸಿಕೊಂಡು ಬದುಕಿದವಳು, ಬಾಳಿದವಳು ಸ್ವಾಮಿ. ಸರಿ. ಈಗ ಈ ಹೊತ್ತಿನಲ್ಲಿ ಒಂದು ಮಾತು ನೆನಪಾಗುತ್ತಾ ಇದೆ. ಏನದು? ಸ್ತ್ರೀಣಾಂಚ ಚಿತ್ತಂ ಪುರುಷಸ್ಯ ಭಾಗ್ಯಂ ದೇವೋ ನ ಜಾನತಿ ಕುತೋ ಮನುಷ್ಯ. ಸ್ತ್ರೀಯ ಚಿತ್ತವನ್ನು, ಪುರುಷನ ಭಾಗ್ಯವನ್ನು ದೇವರಿಂದಲೂ ಅಳೆಯುವುದಕ್ಕೆ ಸಾಧ್ಯವಿಲ್ಲವಂತೆ. ನಿಜ. ಇನ್ನು ಸಾಮಾನ್ಯ ಮನುಷ್ಯರಾದಂತಹ ನಮ್ಮ ಪಾಡೇನು ಸ್ವಾಮಿ? ಇಲ್ಲವಾದಲ್ಲಿ ಪಟ್ಟಾಭಿಷಿಕ್ತರಾಗಬೇಕಾದಂತಹ ಪೂರ್ವದಲ್ಲಿ ವನವಾಸ ದೀಕ್ಷೆಯನ್ನು ನೀವು ಪಡೆಯಬೇಕಿದ್ದರೆ ಕೈಕಾ ಮಾತೆಯ ಮನಸ್ಸು ಅದೆಷ್ಟು ಕಠೋರವಾಗಿರಬೇಕು. ಕೈಯಲ್ಲಿ ದಂಡವನ್ನು ಹಿಡಿದು ಆಳಬೇಕಾದಂತಹ ನೀವು ಕೋದಂಡವನ್ನು ಹಿಡಿದು ತಾಪಸ್ಯ ವೇಷವನ್ನು ಧರಿಸಿ ವನಾಭಿಮುಖವಾಗಿ ನಾವು ನಡೆದುಕೊಂಡು ಬರಬೇಕಿದ್ದರೆ ನಿಮ್ಮ ಭಾಗ್ಯ ಎಂತಹುದು ಸ್ವಾಮಿ. ಓಹೋ, ಏನೇ ಇರಲಿ 14 ವರ್ಷ ವನವಾಸವನ್ನು 14 ದಿವಸಗಳಂತೆ ಕಳೆದು ಬರುತ್ತೇವೆ ಎನ್ನುವಂತಹ ಮಾತನ್ನಿತ್ತು ನಾವು ವನಾಭಿಮುಖವಾಗಿ ನಡೆದುಕೊಂಡು ಬಂದವರು. ಸತ್ಯ. ಬಂದು ಸೇರಿದ್ದೇವೆ ಈ ಪಂಚವಟಿಯ ಪುಣ್ಯ ಕಾನನವನ್ನು. ನಿಜ. ಆ ಕ್ಷಣದಲ್ಲಿ ಋಷಿಮುನಿಗಳು ಬಂದು ದೂರನ್ನಾಡಿದರು. ಕಿರಿದು ದಿನದೊಳಗಾಗಿ ಖಳನಿವಾತವನ್ನು ತರೆದುಕೊಡುತ್ತೇನೆ ಎನ್ನುವಂತಹ ಶಪಥ ವಾಕ್ಯವನ್ನು ಆಡಿದಿರಿ. ನಿಜ. ಆದರೆ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಏನೇ ಪ್ರಭು, ಏನೇ ಹುಟ್ಟುವಾಗಲೇ ಯಾರು ದುಷ್ಟರಾಗಿ ಹುಟ್ಟುವುದಿಲ್ಲವಲ್ಲ. ಇಲ್ಲ. ಕೆಲವೊಮ್ಮೆ ಸಜ್ಜನರ ಸಹವಾಸವನ್ನು ಮಾಡಿದರೆ ಸಜ್ಜನರಾಗುವುದಕ್ಕೆ ಸಾಧ್ಯ ಉಂಟು. ಎಷ್ಟೇ ದುಷ್ಟರಾಗಿದ್ದರೂ ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಬುದ್ಧಿಯ ಮಾತುಗಳನ್ನು ಹೇಳಿ ಅವರನ್ನು ಸರಿದಾರಿಗೆ ತರುವಂತಹ ಹೊಣೆಗಾರಿಕೆ ನಿಮ್ಮ ಮೇಲಿರುವಾಗ ಏಕಾಏಕಿಯಾಗಿ ಅವರನ್ನೆಲ್ಲ ಕೊಂದು ಕೊಡುತ್ತೇನೆ ಅಂತ ಹೇಳಬೇಕಿದ್ರೆ ಕಾರಣ ಅಂತ ಒಂದು ಬೇಕಲ್ಲ ಸ್ವಾಮಿ. ಏನು ಕಾರಣ ತಿಳಿಯಬಹುದೇ? ನಾ ಬಂದ ಉದ್ದೇಶ ಬಲ್ಲೆಯ ಋಷಿಕುಲದ ನಿನ್ನ ಹೃದಯಾಂತರಾಳದಲ್ಲಿ ಪಡಿ ಮೂಡಿದ ಪ್ರಶ್ನೆಯನ್ನೇ ನನ್ನ ಮುಂದಿಟ್ಟೆ. ವಾಗ್ದಾನವಿತ್ತಿದ್ದೇನೆ. ಕಳರನ್ನು ತರಿದು ಋಷಿಕುಲಕ್ಕೆ ನೆಮ್ಮದಿಯನ್ನು ಒದಗಿಸುತ್ತೇನೆ. ರಾಮ ಹುಟ್ಟುವ ಪೂರ್ವದಲ್ಲಿ ದೊರೆತ ಯಜ್ಞ ಪಾಯಸ ನೀಡುವ ಕಾಲದಲ್ಲಿ ಯಜ್ಞ ಪುರುಷನೇ ಆಡಿದನಂತೆ. ಕೊಳ್ಳಿದಮ್ಮು ಕಾಮಧೇನುವಿನ ತೊಡೆಗೆಚ್ಚಲ ಕರೆದುಗೆಯ್ದ ಪಾಯಸಮಿದಂ ಮರುಗುವ ಮರುಭೂಮಿ ನಗುವ ನಂದನ ವನಮಪ್ಪುದಿದ ನೀಂಟೆ. ಯಾವತ್ತಿದ್ದರೂ ಮರುಭೂಮಿಯಂತಿರುವಂತಹ ಈ ಭೂತಳ ಇದು ನಂದನ ವನದಂತೆ ರಾರಾಜಿಸಬೇಕು ಅಂತಿದ್ರೆ ಅದಕ್ಕೆ ಕಾರಣ ಇದರಿಂದ ಹುಟ್ಟಬಹುದಾದಂತಹ ಕೂಸುಗಳು ಎಂಬ ಹಾಗೆ ಅಂತಹ ಅವರ ವಿಶ್ವಾಸಗಳು ಆ ಹೊತ್ತಿನಲ್ಲಿ ಸತ್ಯವಾಗುವುದಕ್ಕೆ ಈ ಸಂದರ್ಭದಲ್ಲಿ ವೇದಿಕೆ ಸೃಷ್ಟಿಯಾಗಿದೆ ಎನ್ನುವುದನ್ನು ನೀ ತಿಳಿದುಕೊಳ್ಳಬೇಕು. ಕೇವಲ ಪಿತೃವಾಕ್ಯ ಪರಿಪಾಲನೆಗೆ ಸೀಮಿತವಾಗಿದೆ ನಮ್ಮತ್ತಾದಂತಹ ಕರ್ಮ ಅಂತ ನೀ ಭಾವಿಸಬೇಡ. ಮತ್ತೆ ಋಷಿಕುಲದ ಮೊರೆ ಕೇಳಿ ಬಂದಿಹೆ. ಋಷಿಕುಲಜರೆಲ್ಲ ಪೂರ್ವದಿಂದಲೇ ರಾಮನಪ್ಪ ಹುಟ್ಟಬೇಕು, ರಾಮನ ಆಗಮನವಾಗಬೇಕು, ಈ ಪೃಥ್ವಿಯಲ್ಲಿ ದುಷ್ಟರ ಮತನಾಗಬೇಕು ಎಂಬ ಹಾಗೆ ಯೋಚಿಸುತ್ತಾ ಇದ್ದುದು ಸತ್ಯ ತಾನೇ. ಆದ್ದರಿಂದಲೇ ಇಲ್ಲಿಗೆ ನಾ ಬಂದಾಗ ನನ್ನಲ್ಲಿ ಅವರು ತೋಡಿಕೊಂಡಿರುವವರ ಚಿಂತೆಯನ್ನು ನಾವು ಬರುವಾಗ ಅದೆಷ್ಟೋ ಮಂದಿ ಋಷಿಗಳು ನಮಗೆ ಸಿಕ್ಕಿದರು. ಅಗಸ್ತ್ಯರಂತಹ ಋಷಿವರೇಣ್ಯರು ನನ್ನ ಕೈಗೆ ಕೋದಂಡವನ್ನು ಕೊಟ್ಟರು. ಆವಾಗ ನಾ ಪ್ರಶ್ನಿಸಿದೆ, ಕೋದಂಡ ಯಾರನ್ನು ದಂಡಿಸಲಿ? ಧರ್ಮದಂಡೋಸ್ಮಿ ಅಂತಲೇ ಅವರಾಡಿದ್ದು. ಧರ್ಮದ ರಕ್ಷಣೆಗಾಗಿ ಈ ಕೋದಂಡವನ್ನು ನೀಡಿದ್ದಾರೆ. ಇಲ್ಲಿ ನಾವು ಯೋಚಿಸಬೇಕಾದದ್ದು ದುಷ್ಟ ಮಥನ ನಡೆಯಬೇಕು. ಹಾಗಿದ್ರೆ ತಾಪಸಿ ವೇಷಧಾರಿಯಾದ ನನಗಿದು ಭೂಷಣವೇ? ಯಾವತ್ತಿದ್ದರೂ ನಮಗೆ ಭೂಷಣವೇ. ಯಾಕೆ? ಒಬ್ಬ ಧರ್ಮ ರಕ್ಷಣೆ ಮಾಡಬೇಕು ಅಂತಿದ್ರೆ ಯೋಗಿಯೇ ಆಗಬೇಕು.
ಯೋಗಿಯ ಕೈಯಲ್ಲಿ ಯಾವಾಗ ಆಯುಧಗ್ರಹಣದ ಸ್ಥಿತಿ ನಿರ್ಮಾಣವಾಗುತ್ತದೋ ಆವಾಗ ಮಾತ್ರ ದುಷ್ಟರ ಬೊಬ್ಬೆ ನಿಲ್ಲುತ್ತದೆ ಎನ್ನುವುದು ಸ್ಪಷ್ಟ. ಇಲ್ಲದಿದ್ರೆ ಅವರಿಗೆ ಇಲ್ಲಿ ಏನು ನಡೆದ್ರು ಅಲ್ಲಿ ಗೊತ್ತಾಗುವುದಿಲ್ಲ. ಅವರು ಅವರ ಲೋಕದಲ್ಲೇ ಇರ್ತಾರೆ. ಆದ್ದರಿಂದ ಅವರೆಲ್ಲ ಈ ಲೋಕಕ್ಕೆ ಬರಬೇಕು ಅಂತಿದ್ರೆ ಈ ಲೋಕದ ಧರ್ಮದ ರಕ್ಷಣೆಯ ಬಗ್ಗೆ ಒಂದಿಷ್ಟಾದರೂ ಅವರು ಗಮನ ಹರಿಸಬೇಕು. ನಾವು ಏನು ಮಾಡುತ್ತಿದ್ದೇವೆ, ಏನು ಮಾಡಿಸ್ತಿದ್ದೇವೆ ಎನ್ನುವ ಸಾಮಾನ್ಯ ಪ್ರಜ್ಞೆಯಾದರೂ ಅವರಿಗೆ ಬೇಕು. ಆವಾಗ ಗೊತ್ತಾಗುತ್ತದೆ ಇದು ಧರ್ಮ ಕಾರ್ಯ ಅಂತ. ಅಂತ ಧರ್ಮ ಕಾರ್ಯದ ಅರಿವು ಮೂಡಿಸುವುದಕ್ಕೆ ಬೇಕಾಗಿ ಕಳಮಥನದ ಉದ್ದೇಶವನ್ನಿಟ್ಟುಕೊಂಡು ಈ ಕೋದಂಡ ಧಾರಣೆಯನ್ನು ಮಾಡಿದ್ದೇನೆ. ನೀ ಯೋಚಿಸಬೇಡ, ಇದು ಆರಂಭ. ಮುಂದೆ ಬೊಬ್ಬೆ ಕೇಳುತ್ತಾ ಉಂಟು ರಾಕ್ಷಸರದ್ದು. ಅವರ ಅಂತ್ಯವಾಗುವ ಕಾಲ ಇವರಿಗೆಲ್ಲ ಬೆಂಬಲವನ್ನು ನೀಡುವ ದಶಶಿರಾಧ್ಯರ ಕೆಲವೇ ಸಮಯದಲ್ಲಿ ಕೊಂದು ಕಳೆದು ಧರಾಧರ್ಮವನ್ನು ಪಾಲಿಸ್ತೇನೆ. ಅನುಭವ ಆಗಬೇಕಿದ್ರೆ ವನ ಸುತ್ತಬೇಕು. ಹೀಗೆ ಬಾ. ಸಹಿಸುವುದಕ್ಕಾಗುವುದಿಲ್ಲ ಸ್ವಾಮಿ. ಅಯ್ಯೋ ಅಯ್ಯೋ, ಶರೀರದಲ್ಲಿ ಒಂದು ತರ ಬದಲಾವಣೆ. ಯಾಕೆ? ಇವನೇ ಕಾರಣ. ತದೇಕ ಚಿತ್ತದಿಂದ ನನ್ನನ್ನು ನೋಡ್ತಾ ಇದ್ದಾನೆ.
ನಾಚಿಗೆ ಹೆಚ್ಚಾಗುತ್ತಾ ಇದೆ. ನಾನು ನೋಡುವಾಳೆ ಮಾತಾಡುವುದಲ್ಲ, ಮಾತಾಡ್ಬೇಕಲ್ವ? ನಾವು ಹೆಣ್ಣು ಮಕ್ಕಳು ಬಂದ ವಿಚಾರ ತಿಳಿಬೇಕು ಅಂತೇಳಿ ಆದರೆ ಕಾಲಲ್ಲಿ ಇರುವುದು ಗೆಜ್ಜೆ. ಹೌದು ಸ್ವಾಮಿ, ಎಷ್ಟು ಜನ ನೋಡ್ತಾ ಇದ್ದಾರೆ. ತಿಳಿಯುದು ತಿಳಿಯೋದವನಂತೆ ನಟಿಸ್ತಾ ಇದ್ದಾರೆ. ಹತ್ತಿರಕ್ಕೆ ಹೋಗ್ತೇನೆ, ಪ್ರತಿಕ್ರಿಯೆ ಇರಲೇಬೇಕು. ಓ ಸುಂದರ! ಯಾರು? ನೀನೆ. ನೀನು ಸುಂದರಿ ಆದರೇನಂತೆ? ಒಪ್ಪಿಕೊಳ್ಳುವವರಿದ್ರೆ ನಮ್ಮ ಆಕ್ಷೇಪ ಇಲ್ಲ. ಯಾಕೆ? ನಿನ್ನ ಮುಖ ನೋಡಿ ನಮ್ಮ ಕುಲದಲ್ಲಿ ನನ್ನೊಂದು ಕರೆಯುವುದು ಹಾಗೆ. ಕೆಲವರು ಹುಟ್ಟು ಸುಂದರಿಯರು, ಕೆಲವರು ಮುಖ ಸುಂದರ ಆಗಬೇಕು ಅಂತ ಸುಂದರ ಸ್ವರೂಪ ಮಾಡಿಕೊಳ್ಳುವವರು. ನಿನ್ನದು ಹುಟ್ಟು ಸುಂದರತ್ವವೋ ಅಲ್ಲ, ಮುಖವೇ ಹೀಗೆ. ನಾನು ಹೀಗೆ ಹುಟ್ಟುವಾಗಲೇ ಸುಂದರಿ, ಹಾಗಾಗಿ ಅಣ್ಣ ಕರೆಯುವುದುಂಟು. ಓ ಸುಂದರಿ, ವಾ ಸುಂದರಿ, ಹೀಗೆ ಬಾರಿ, ಹೀಗೆ ಬಾರಿ ಎಂಬುದಾಗಿ. ನೀನೇ ಹೀಗೆ, ನಿನ್ನ ಅಣ್ಣ ಹೇಗೋ ಅವನು ಸುಂದರನೇ. ಒಳ್ಳೇದು. ಇದು ಹೇಳಿದ ಹಾಗೆ ನೀನು ಶೂರ್ಪನಖ. ಶೂರ್ಪನಖ, ನಿನ್ನ ಉಗುರು ನೋಡುವಾಗಲೇ ಗೊತ್ತಾಗುತ್ತದೆ. ಯಾಕೆ? ಈ ಹೆಣ್ಣು ಮಕ್ಕಳು ಉಗುರು ಉದ್ದ ಬಿಡಬಾರದು. ಅದಕ್ಕಿಂತ ದೊಡ್ಡ ದೋಷ ಬೇರೆ ಯಾವುದೂ ಇಲ್ಲ. ಮುಂದೆ ಪ್ರಯೋಜನಕ್ಕೆ ಬರ್ತದೆ ನಿನಗೆ. ಅದು ನಿನ್ನಂತವರಿಗೆ ಭೂಷಣವೇ, ಅಯ್ಯೋ. ರಾಕ್ಷಸಿಯಲ್ಲ. ನಿನ್ನನ್ನು ನೋಡಿದ ಮೇಲೆ ಯಾಕೋ ಶರೀರದಲ್ಲಿ ಒಂದು ತರ ಬದಲಾವಣೆ. ಹೌದೇ? ಅದು ಹೇಗೆ? ಚಳಿ ಚಳಿ, ಆರೋಗ್ಯದಲ್ಲಿ ವ್ಯತ್ಯಾಸ ಇರಬೇಕು ಅಲ್ವೋ? ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ನಮ್ಮಲ್ಲಿ ವೈದ್ಯರಿದ್ದಾರೆ. ಅದಲ್ಲ, ಇದಕ್ಕೆಲ್ಲ ಕಾರಣ ನೀನೆ. ಅಂದರೆ ನಿನ್ನನ್ನು ಪಡಿಬೇಕು, ನಿನ್ನೊಂದಿಗೆ ಕಾಲವನ್ನು ಕಳೆಯಬೇಕೆಂಬುದಾಗಿ ಆಸೆ ಆಕಾಂಕ್ಷ ಹೆಚ್ಚುತ್ತಾ ಇದೆ. ಯಾಕೆ ಹಿಂದೆ ನೋಡುವುದು? ತರುಣಿ, ಕಾಮಾಪೇಕ್ಷೆಯನ್ನು ನನ್ನ ಸಮ್ಮುಖದಲ್ಲಿ ನೀ ಮುಂದಿಡುತ್ತಾ ಇದ್ದಿ, ನನಗರ್ಥವಾಯಿತು. ಪ್ರಾಯ ಪ್ರಬುದ್ಧೆಯಾದ ನೀನು ಯಾವತ್ತಿದ್ದರೂ ಸ್ವೇಚ್ಛಾಚಾರಿಣಿ ಎನ್ನುವುದು ಸ್ಪಷ್ಟ. ಆದರೆ ನನ್ನನ್ನು ಯಾಚಿಸುವಾಗ ನೀ ಹಿಂದೆ ಮುಂದೆ ನೋಡಬೇಕು. ಏನಾಯ್ತಯ್ಯ? ಚತುರೆ ಸಣ್ಣವಳೊಬ್ಬಳ ಮದುವೆಯಾದೆನಲ್ಲ. ಯಾರು ಇವಳ? ಇವಳಿಗೆ ನಾನಲ್ಲ. ಆದ್ದರಿಂದ ಏಕಪತ್ನಿ ವ್ರತ ನನಗುಂಟು, ನಾ ಭರಿಸುವುದಕ್ಕಾಗುವುದಿಲ್ಲ. ಅದು ಇರಲಿ ಪುಣ್ಯಾತ್ಮ. ಒಂದು ಕಡೆಯಲ್ಲಿ ಬೇರೊಂದು, ಇನ್ನೊಂದು ಕಡೆಯಲ್ಲಿ ಬೇರೊಂದು ಮೇಳ. ಹಾಗೆ ಇರಲಿ. ಎರಡು ಮೇಳಕ್ಕೆ ಕಾಲಿಡೋಣ. ನಾವು ಎರಡೆರಡು ಮೇಳದಲ್ಲಿ ವ್ಯವಹರಿಸುವವರಲ್ಲ. ಯಾಕೆ? ನಮ್ಮ ಜೀವನವೇ ಇನ್ನೊಂದು ಮೇಳದವನಿಗೆ ಆದರ್ಶ ಆಗಬೇಕು. ಆ ರೀತಿ ಬದುಕಿದವನಿಗೆ ಬರ್ತದೆ. ಒಳ್ಳೆ ಸಂಪಾದನೆ ನಿನಗೆ. ನಾವು ನಿನ್ನ ಹಾಗಲ್ಲವಲ್ಲ. ನಮ್ಮ ಬದುಕು ಸಂಪಾದನೆಗಾಗೆಲ್ಲ, ನಮ್ಮ ಬದುಕು ಇನ್ನೊಬ್ಬನು ಸಂಪಾದಕೀಯನಾಗಬೇಕು ಅನ್ನುವುದಕ್ಕೆ. ತಿಳಿಯಿತು ಯಾಕಾಗಿ ಈ ರೀತಿಯ ಮಾತನಾಡ್ತಾ ಇದ್ದಿ. ಒಮ್ಮೆ ಹಿಂದೆ ನೋಡ್ತಿ, ಒಮ್ಮೆ ಮುಂದೆ ನೋಡ್ತಿ. ನಿನ್ನ ಹೆಂಡತಿ ಇದ್ದಾಳೆ, ನಿನ್ನ ಮಡದಿ ಸೀತಾ ಅಂತ ಹೆಸರು. ಸೀತಾ ಹೆಸರು. ನನ್ನ ಹೆಸರು ನೋಡು, ಶೂರ್ಪನಖ. ಒಳ್ಳೇದು. ಹೇಳುವುದಕ್ಕೊಂದು ತೂಕ. ಅಂತೂ ನೀನು ತೂಕದವಳು, ನಿನಗೆ ಯೋಗ್ಯವಾದವಳು. ನಿನ್ನನ್ನು ಬೇಕು ಎಂಬುದಾಗಿ ಮನಸ್ಸು ಕೇಳುತ್ತಾ ಇದೆ. ಅಂತೂ ನಿನಗೆ ನನ್ನನ್ನು ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಮಾಡ್ತೀನಿ? ಆದರೂ ನೀ ಅಪೇಕ್ಷೆಯನ್ನಿಟ್ಟತು ನಾ ಸೂರ್ಯವಂಶೀಯ ಎನ್ನುವ ನೆಲೆಯಿಂದ ನಿಮ್ಮ ವಂಶದ ಬಗ್ಗೆ ಚೆನ್ನಾಗಿ ತಿಳಿದು ಬಲ್ಲೆ. ಯಾವುದೊಂದು ಕೇಳಿದರೂ ಕೂಡ ಇಲ್ಲ ಸಲ್ಲ ಎಂಬುದಾಗಿ ಹೇಳುವವರು ನೀವಲ್ಲ. ಇಲ್ಲ. ಹಾಗಾಗಿ ನನಗೆ ಒಂದು ಮನಸ್ಸು ಮಾಡು. ನಿನಗೊಂದು ವ್ಯವಸ್ಥೆ ನಾ ಮಾಡುತ್ತೇನೆ. ಸ್ವಲ್ಪ ಹಿಂದೆ ಸರಿ. ತಮ್ಮ ಲಕ್ಷ್ಮಣ, ಸಹೋದರ ಲಕ್ಷ್ಮಣ, ಕಂಡೆಯಲ್ಲ ಈಕೆಯನ್ನು. ನಾರಿತನವ ಮೀರಿ ಬಂದ ಘೋರ ರಾಕ್ಷಸಿ. ಹೆಣ್ಣಾದವಳಿಗೊಂದು ಇತಿ ಮಿತಿ ಅಂತ ಉಂಟು. ಮಾನ ಮರ್ಯಾದ ಎನ್ನುವ ಮೌಲ್ಯದಡಿಯಲ್ಲಿ ಬದುಕಬೇಕು. ನಿಜ. ಅವಳಿಗೆ ಬದುಕಿನ ಅರ್ಥವೇ ಗೊತ್ತಿಲ್ಲ.
ಏನು ನಡೆಯುತ್ತದೆ ಎನ್ನುವುದೇ ಗೊತ್ತಾಗದೆ ಏನೇನೋ ಮಾಡುತ್ತಿದ್ದಾಳೆ ಅಂತ ಆದ್ರೆ ಅವಳಿಗೆ ಇಲ್ಲಿ ಏನು ನಡೆಯುತ್ತದೆ ಅಂತ ಗೊತ್ತುಪಡಿಸಬೇಕಾದ ಹೊಣೆಗಾರಿಕೆ ನಮಗುಂಟು. ಆದ್ದರಿಂದ ಸೂರ್ಯವಂಶದ ನೀತಿ ಸಂಹಿತೆಯನ್ನು ಅರ್ಥ ಮಾಡಿಕೊಂಡು ಹೆಣ್ಣೊಬ್ಬಳು ಎಲ್ಲಿ ಹೇಗಿರಬೇಕು ಎನ್ನುವ ತತ್ವ ಸಂದೇಶವನ್ನು ಕಂಡುಕೊಂಡು ಅವಳಿಗೆ ಯಾವುದನ್ನು ನೀಡಬೇಕೋ ಶಾಸ್ತ್ರವರಿತು ವ್ಯವಸ್ಥೆ ಮಾಡು. ಹಾಗೆ ಆಗಲಿ. ಹೆಣ್ಣಿಗೆ ಭೂಷಣ ನಿನ್ನ ಈ ಕಪಿಚೇಷ್ಟ ಬುದ್ಧಿಯನ್ನು ನನ್ನಲ್ಲಿ ತೋರಿಸಬೇಡ. ನಾನಾಡುವಂತಹ ಮಾತನ್ನು ಸರಿಯಾಗಿ ಆಲಿಸು. ಏನೋ ನಿನ್ನದ್ದು ಸಹೋದರ ಅಣ್ಣನೇ ಕಳುಹಿಸಿದ್ದು ನನ್ನನ್ನು ಮಾತಾಡುವುದಕ್ಕೆ. ನನ್ನನ್ನೇ ಕಳುಹಿಸಿದ್ದು. ಕುರೂಪಿ ಬಹುಚೇಷ್ಟಿತ ಅಂತವನ್ನು ಮಾತುಂಟು. ಹೌದು, ಅದು ಅವಳ ಗುಣವೇ. ಇವಳನ್ನು ನೋಡುವಾಗಲೇ ಗೊತ್ತಾಗುತ್ತಾ ಉಂಟು. ಯಾಕೆ ಈ ಕಾಲದಲ್ಲಿ ನಿನ್ನನ್ನು ದುರುಳೆ ಎನ್ನುವ ಹಾಗೆ ಸಂಬೋಧಿಸುತ್ತೇನೆ. ಯಾಕೆ ಹೆಣ್ಣಾದವಳಿಗೆ ನಾಚಿಗೆ, ಮಾನ, ಮರ್ಯಾದೆ, ಸಂಸ್ಕಾರ ಎನ್ನುವುದು ಇರಬೇಕು. ಆದರೆ ಅದು ಯಾವುದೂ ನನಗೆ ನಿನ್ನಲ್ಲಿ ಗೋಚರವಾಗುತ್ತಾ ಇಲ್ಲ. ಆ ಕಾರಣದಿಂದಾಗಿ ನಿನ್ನನ್ನು ಹಾಗೆ ಕರೆದವನಿದ್ದೇನೆ. ಈ ಕಾಲದಲ್ಲಿ ನನ್ನ ಅಣ್ಣನ ರೂಪಕ್ಕೆ ನೀನು ಮೋಹಿತನಾಗಿ ಅಣ್ಣನನ್ನು ಪಡೆಯುವ ಉದ್ದೇಶದಿಂದ ಮುಂದುವರಿಯುತ್ತಾ ಇದ್ದೇನೆ. ಹೌದಲ್ಲ? ಆದರೆ ಅಣ್ಣನ ಬಳಿಯಲ್ಲಿ ಯಾರಿದ್ದಾರೆ ಎಂಬುದು ಸರಿಯಾಗಿ ನೋಡಂತೆ. ನನ್ನ ಅತ್ತಿಗೆ ಇದ್ದಾರೆ. ಮುಗಿಯುತ್ತಾ ನಿನ್ನದು? ಉಂಡೆ ಕಣ್ಣಿನವರು. ಮುಂದೆ ಬಾ. ಇನ್ನೇನಾದ್ರೂ ಕಪಿಚೇಷ್ಟೆ ಉಂಟ ನಿನ್ನದು? ಅವಾದೀತು. ಈ ಕಾಲಕ್ಕೆ ಸತಿಪತಿ ಜೊತೆಯಲ್ಲಿರುವಾಗ ಅಣ್ಣನನ್ನು ಬಯಸುವುದು ನೀನು ತಪ್ಪು. ಹಾಗಾಗಿ ಹೇಳುತ್ತಾ ಇದ್ದೇನೆ, ನಿನ್ನ ಒಳಿತಿಗಾಗಿ ಬದುಕಿಗೆ ಹೋಗು. ಅಣ್ಣನಿಗೆ ಮದುವೆ ಆಗಿದೆ. ಹೌದು, ನಿನಗೆ? ನನಗೂ ಮದುವೆ ಆಗಿದೆ. ಎಲ್ಲಿದ್ದಾಳ? ಅರಮನೆಯಲ್ಲಿದ್ದಾಳೆ. ಸುಂದರ. ಈಗ ನಾನು ಸುಂದರವ? ನೀನೇ ಸುಂದರ. ಆಗ ನನ್ನ ಅಣ್ಣನನ್ನು ಕರೆದೆ. ನೋಡುವ ಹಾಗುಂಟ. ಕರಾಗಿದ್ದಾರೆ ಕಾಟಲ್ಕೊಳ್ಳಿ. ನೀನು ಹಾಗಲ್ಲ, ಗುಂಡು ಗುಂಡಾಗಿದ್ದಿ. ನಿನ್ನನ್ನು ನೋಡಿದ ಮೇಲೆ ನೀನೇ ಬೇಕು ಮನಸ್ಸು ಕೇಳುತ್ತಾ ಇದೆ. ಕೇಳದಿದ್ರೆ ಕಾಡ್ತಾ ಇರೋದು ಉಗುರು. ಉಗುರಿನಿಂದ ಕೇಳುತ್ತಾರೆ.
ನನ್ನ ಮಾತು ನಿನಗೆ ಪತ್ತೆಯಾಗುತ್ತಾ ಇಲ್ಲ. ನಿನಗೆ ಮದುವೆ ಆಗಬೇಕಲ್ಲ, ನಿನ್ನ ಮದುವೆ ಹುಚ್ಚನ್ನು ನಾನು ಇಳಿಸುತ್ತೇನೆ. ಹೀಗೆ ಬಾ, ವಿಜೃಂಭಣೆಯಿಂದ ಎಲ್ಲ ರೀತಿಯಲ್ಲಿ ಸುತ್ತಾಡಿಸುತ್ತೇನೆ. ಹೌದಾ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಎಷ್ಟು ಮಂದಿ ಧಾರ್ಮಿಕರ ರಕ್ತ ಹೀರಿದೆ, ನಿನ್ನಗೆ ಅನುಭವಕ್ಕೆ ಬರಬೇಕು ರಕ್ತದ ಮೌಲ್ಯ. ಎಷ್ಟು ಮಂದಿಗೆ ನೋವು ಕೊಟ್ಟೆ, ಈಗ ಅನುಭವಿಸು. ಇದಕ್ಕೆಲ್ಲ ಕಾರಣ ಅವಳೇನು ಮಾಡ್ತಾ ಇದ್ದಾಳೆ. ಮೂಗು ಕತ್ತರಿಸಿದ್ದು ನಾನು, ನೀನು ಕನಸನ್ನೇ ಮಾಡ್ತೀಯಾರು. ಇವಳಿಗೆ ಸರಿಯಾಗಿರುತ್ತ ಪಾಠವನ್ನು ತಿಳಿಸುತ್ತಿದ್ದೇನೆ. ಉಟ್ಟದ್ದು ಸೀರೆ ಅಲ್ಲ, ತೊಟ್ಟದ್ದು ಬಳೆ ಅಲ್ಲ. ಸೀರೆಯ? ಹೌದು, ಇದು ಸೀರೆ ಇನ್ನೂ ಇದೆ ಒಳಗೆ. ಬೇಕಾ? ನನಗೆ ಅಗತ್ಯ. ಕೇಳುವುದಕ್ಕೆ ಬರ್ತಾರೆ. ನನ್ನ ಅಣ್ಣ ಇದ್ದಾರೆ, ಬರಲಿ, ಬರ್ತಾರೆ. ಉತ್ತರ ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಸಿದ್ಧ ಮಾಡು. ಹೋಗು. ಮದುವೆ ಹುಚ್ಚು ಇಲ್ಲಿಂದ ನಾಟೆ ಅವಳಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಲಕ್ಷ್ಮಣ, ಅಣ್ಣ, ಅನಾರ್ಯರಲ್ಲಿ ಸರಸ ಸಲ್ಲದು ಅಂತ ಹೇಳುವುದು ಇದಕ್ಕೆ. ಅವಳಲ್ಲಿ ನಾವು ಮಾತಾಡಿದ್ದೇ ತಪ್ಪು. ನಿಜ. ಈಗಂತೂ ಪ್ರತಿಜ್ಞೆ ಹಾಕಿ ಹೋಗಿದ್ದಾಳೆ, ಆದರೆ ಇಲ್ಲಿಗೆ ಮುಗಿಯುವುದಿಲ್ಲ. ಅವಳ ಕುಟುಂಬದವರ ಬೊಬ್ಬೆ ಕೇಳ್ತಾ ಉಂಟು. ಉತ್ತರ ಕೊಡುವುದಕ್ಕೆ ನಾ ಸಿದ್ಧರಿದ್ದೇನೆ. ಜಾನಕಿಯನ್ನು ರಕ್ಷಿಸಿಕೋ. ಹಾಗೆ ನಮ್ಮದಾದಂತಹ ಆಡಳಿತಕ್ಕಿರುವಂತಹ ಈ ಪ್ರದೇಶವನ್ನು ಸೇರಿ ನೀನು ಮಾಡಿದ ದೊಡ್ಡ ತಪ್ಪು ಅದು. ಯಾವುದು? ನಮ್ಮ ಅನುಮತಿಯನ್ನು ಪಡೆದೆ ಈ ಪ್ರದೇಶವನ್ನು ಸೇರಿದೆ, ವಾಸವನ್ನು ಪ್ರಾರಂಭಿಸಿದೆ. ನಿನ್ನನ್ನು ಮೋಹಿಸಿ ಬಂದಂತಹ ತಂಗಿ ಅವಳನ್ನು ನಾಸಿಕವನ್ನು ಕತ್ತರಿಸುವುದರ ಮೂಲಕ ಅಪಮಾನಗೊಳಿಸಿದೆಯಾ? ಹೆಣ್ಣು ಮಕ್ಕಳೆಂದರೇನು? ಅವರನ್ನು ತಾಯಿಯ ಸ್ಥಾನದಲ್ಲಿ ನೋಡಬೇಕಿತ್ತು. ನೀ ಹೇಳುವುದು ಇದು ಹಣಬಾರ ಕಟ್ಟವನೇ. ಹೆಣ್ಣು ಮಕ್ಕಳಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡದೆ ಅವರ ಮಾನಭಂಗವನ್ನು ಮಾಡಿದೆಯಾ? ಹೆಣ್ಣು ಮಕ್ಕಳಿಗೆ ಸರ್ವ ರಕ್ಷೆ ಇರುವುದು ಮಾನ. ಆ ಮಾನವನ್ನು ಹಾಳುಗೆಳಹಿದ ನಿನ್ನ ರುಂಡವನ್ನು
ನನಗೆ ನೀನು ಉಪದೇಶ ಮಾಡಬೇಕಾಗಿಲ್ವೋ? ಯಾಕೆ? ಆರ್ಯಾವರ್ತದಲ್ಲಿ ಹೆಣ್ಣು ಮಕ್ಕಳು ಇವತ್ತು ನೆಮ್ಮದಿಯಿಂದ ನಿಟ್ಟೆಸಿರು ಬಿಟ್ಟು ಬದುಕುತ್ತಾರೆ ಅಂತಾದರೆ ಅದಕ್ಕೆ ಕಾರಣ ಅಯೋಧ್ಯೆಯಿಂದ ಹೊರಟ ರಾಮ. ಇದನ್ನು ನೀ ಚೆನ್ನಾಗಿ ತಿಳಿದಿರಬೇಕು. ಇನ್ನು ಪಂಚವಟ್ಯದ ಕಾನನದ ಹತ್ತಿರ ಬಂದಿದ್ದೀರಿ. ಇಲ್ಲಿ ನಿಮ್ಮವರನ್ನು ಸೇರಿಸಿಕೊಂಡಿದ್ದೀರಿ. ನಿಮ್ಮ ಹೆಣ್ಣು ಮಕ್ಕಳನ್ನೆಲ್ಲ ಒಳಗಿಟ್ಟುಕೊಂಡು ಅನ್ಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವುದಕ್ಕೆ ಹೊರಟಿದ್ದೀರಿ ನೀವು. ಅದನ್ನೇ ತಡೆಯುವುದಕ್ಕೆ ನಿಂತವನಿಗೆ ರಾಮ ಅಂತ ಹೆಸರು. ನಾವು ಯಾಕೆ ಹಾಗೆ ಮಾಡ್ತೇವೆ? ನಾವು ಏನು, ನಮ್ಮದಾದಂತಹ ಯೋಗ್ಯತೆ ಏನು ಲೋಕಮುಖದಲ್ಲಿ ಅರಿತುಕೊಳ್ಳಬೇಕು. ಬಲ್ಲೆವೋ ಮಾತ್ರವಲ್ಲ, ನಮ್ಮ ವಂಶವನ್ನು ವರ್ಧಿಸುವುದಕ್ಕೆ ನಿಮ್ಮ ವಂಶ ಯಾವ ಹೆಣ್ಣು ಸಿಕ್ಕಿದ್ರು ಆಗ್ತದೆ. ನಿಮ್ಮ ವಂಶವರ್ಧನೆಯ ಹುಚ್ಚು ನಿಲ್ಲಬೇಕು ಎನ್ನುವುದಕ್ಕಾಗಿ ಕೆಚ್ಚೆದೆಯಿಂದ ಎದ್ದು ನಿಂತವ ರಾಮ. ನಿನಗೂ ಹೇಳ್ತೇನೆ, ಆರ್ಯಾವರ್ತಕ್ಕೆ ಲಂಕೆಯಿಂದ ನೀವು ಬಂದವರು. ಇಲ್ಲಿ ನಿಮ್ಮ ಸಂತಾನವನ್ನೇ ಬೆಳೆಸಿದಿರಿ. ಇಲ್ಲಿ ಪಾರುಪತ್ಯ ನಡೆಸಿದಿರಿ. ಇಲ್ಲಿಯ ನೀರು ಆಗುತ್ತದೆ, ಇಲ್ಲಿಯ ಅನ್ನ ಆಗುತ್ತದೆ, ಇಲ್ಲಿಯ ಜಲ ನೆಲ ಆಗುತ್ತದೆ. ಇಲ್ಲಿಯ ಸಂಸ್ಕಾರ ಸಂಸ್ಕೃತಿ ಮಾತ್ರ ನಿಮಗೆ ಆಗುವುದಿಲ್ಲ. ನಮಗದನ್ನು ಕಂಡ್ರೆ ಆಗುವುದಿಲ್ಲ. ಯಾವ ದೇಶದಲ್ಲಿ ನಾವು ಬದುಕುತ್ತೇವೋ ಆ ನೆಲದ ಬಹುಸಂಖ್ಯಾತರ ಸಂಸ್ಕಾರ ಸಂಸ್ಕೃತಿಯನ್ನು ಗೌರವಿಸಬೇಕಾದದ್ದು ಆ ನೆಲದ ಅನ್ನ ತಿನ್ನುವ ಪ್ರತಿಯೊಬ್ಬನ ಕರ್ತವ್ಯ. ನಮ್ಮ ಜೀವನದ ಕರ್ತವ್ಯ ಏನು ಗೊತ್ತುಂಟೋ? ಇಲ್ಲಿ ಯಾವ ಸಂಸ್ಕಾರ ಸಂಸ್ಕೃತಿ ಇದೆಯೋ ಅದನ್ನು ಮುರಿದು ನಮ್ಮ ಸಂಸ್ಕಾರ ಏನಿದೆಯೋ ಅದನ್ನು ಸಾಧಿಸಿ ತೋರಿಸುವುದರ ಮೂಲಕ ನಮ್ಮ ಪ್ರಯೋಗ ಆಗಿದೆ ಎಂಬುದು ತೋರಿಸಿಕೊಡುವಂತಹ ಪ್ರಯತ್ನವನ್ನು ಇನ್ನೂ ಮಾಡುತ್ತಾ ಮುಂದುವರಿದ. ಖಂಡಿತ ಅದು ಸಾಧ್ಯ ಇಲ್ಲ. ಯಾಕೆ? ನಿಮ್ಮದೇ ಜಾತಿಯ ತೋಟಕ್ಕೆ ಎನ್ನುವವಳು ಮಲದ ಕರೋಶ ಎಂದು ಕರೆಯಲ್ಪಡಬಹುದಾದ ಸರಯೂ ದಂಡೆಯ ಭಾಗ ಸಿದ್ಧಾಶ್ರಮದ ವ್ಯಾಪ್ತ ಪ್ರದೇಶವನ್ನು ವಶ ಮಾಡಿದಳು. ಅಲ್ಲಿ ತಾಟಕಾವನ ಅಂತ ಹೆಸರು ಬದಲಿಸಿದಳು. ತಾಟಕೆಯನ್ನು ಕೊಂದ ರಾಮ, ಸುಬಾಹುವನ್ನು ನಿವಾರಿಸಿದ ರಾಮ, ಮಾರೀಚನನ್ನು ಹಾರಿಸಿದ ರಾಮ, ಮತ್ತೊಮ್ಮೆ ಅದಕ್ಕೆ ಋಷಿಕ್ಷೇತ್ರ ಅಂತ ಮರುನಾಮಕರಣ ಮಾಡಿ ದಕ್ಷಿಣಕ್ಕೆ ಬಂದಿದ್ದೇನೆ. ದಕ್ಷಿಣದಲ್ಲಿ ನಿಮ್ಮತ್ತು ಸ್ವಲ್ಪ ಹೆಚ್ಚುಂಟು ಅಂತ ನಮಗೆ ಗೊತ್ತಾಗಿದೆ. ಈಗ ದಕ್ಷಿಣದಲ್ಲಿ ಬೊಬ್ಬೆ ಹಾಕುವ ನಿಮ್ಮ ಬೊಬ್ಬೆ ನಿಲ್ಲಿಸುವುದಕ್ಕೆ ಯಾಕೆ ಬಂದಿದ್ದೇನೆ ಬಲ್ಲಿರಾ? ಮೊದಲಿದು ಉತ್ತರ ಖಂಡಿ ದಂಡಕಾರಣ್ಯ ಎನ್ನುವ ಹೆಸರಿದ್ದ ಕ್ಷೇತ್ರ. ಇಲ್ಲಿ ನೀವು ಪ್ರವೇಶಿಸಿ ಇಲ್ಲಿ ಜನಸ್ಥಾನ ಅಂತ ಹೆಸರು ಬದಲಾವಣೆ ಮಾಡಿದ್ದೀರಿ. ನಿಮ್ಮೆಲ್ಲರನ್ನು ಕೊಂದು ಮತ್ತೊಮ್ಮೆ ಇದನ್ನು ಪವಿತ್ರವಾದ ದಂಡಕ ಭೂಮಿ ಅಂತ ಮಾಡುತ್ತೇನೆ. ಅಷ್ಟು ಮಾಡದೆ ಹೋದ್ರೆ ನಾ ದಶರಥಿ ಅಲ್ಲ. ನೀನು ಅಷ್ಟು ಮಾಡುವಾಗ ನಿನ್ನ ಈ ಶರೀರದಲ್ಲಿ ನಿನ್ನ ಪ್ರಾಣ ಉಸಿರು ಇರುತ್ತದಂತ ನೋಡೋಣ. ದೂಷಣ ತ್ರಿಶಿರ ಈ ಪ್ರಧಾನರ ನಾಶ ಆಗಿದೆ. ಜೊತೆಯಲ್ಲಿ 14,000 ಮಂದಿ ರಾಕ್ಷಸರ ವಧೆಯನ್ನು ಮಾಡಿದ್ದೇನೆ. ಆ ಕಾಲಕ್ಕೆ ಋಷಿಮನೀಷಿಗಳೆಲ್ಲ ಬಂದರು. ನಮ್ಮ ಬದುಕಿನ ನವಮಿ ಇದು ಅಂತ ಭಾವಿಸಿದರು. ದುಷ್ಟ ಮಥನವನ್ನು ಮಾಡಿದ ಈ ಸಂದರ್ಭದಲ್ಲಿ ಹೊಸ ಹುಟ್ಟು ಕೊಟ್ಟೆ ರಾಮ ಎಂಬ ಹಾಗೆ ಕೇಳಿಕೊಂಡರು. ಆವಾಗ ಅವರಿಗೆ ಮತ್ತೊಮ್ಮೆ ಈ ಕ್ಷೇತ್ರವನ್ನು ಉತ್ತರಖಂಡಿ ಎಂಬ ನಾಮವಿತ್ತೇ ಬಿಟ್ಟುಕೊಟ್ಟವನಿದ್ದೇನೆ. ನಿಮ್ಮ ಕರ್ಮಕ್ಕೆ ಚ್ಯುತಿ ತರುವಂತಹ ದುಷ್ಟರ ಮಥನಕ್ಕೆ ಅಚ್ಯುತನ ಸಾಕ್ಷಿಯಾಗಿ ಸಿದ್ಧನಿದ್ದೇನೆ ಅಂತ ವಾಗ್ದಾನವಿತ್ತಿದ್ದೇನೆ. ಅವರೆಲ್ಲ ನೆಮ್ಮದಿಯಿಂದ ಬದುಕುತ್ತಾ ಇದ್ದಾರೆ. ಆದರೆ ಈತನ ಮಧ್ಯೆ ಮುಂದೆ ಏನು ನಡೆಯುತ್ತದೆ ಎನ್ನುವುದರ ಬಗ್ಗೆ ಸದಾ ಎಚ್ಚರಿಕೆಯಿಂದಿರುತ್ತೇನೆ.
ರಮಣ ರಮಣ ಹೊಮ್ಮ ಜಿಂಕೆಯ ತರುವುದು ರಮಣ ಏನು ಗೋಚರಿಸುತ್ತಾ ಇದೆ ನಿಮಗೆ? ಪ್ರಕೃತಿಯ ರಮ್ಯ ಮನೋಹರ ದೃಶ್ಯ. ಅಷ್ಟು ಮಾತ್ರವೇ? ಮತ್ತೆ ಈ ಕಡೆಯಿಂದ ಆ ಕಡೆ ಅತ್ತಿಂದ ಇತ್ತ ಚಲಿಸುವಂತಹ ಒಂದು ಜಿಂಕೆ ಕಾಣ್ತಾ ಇಲ್ವೇ? ಕಾಣ್ತಾ ಉಂಟು. ಸಾಮಾನ್ಯವಾದಂತಹ ಜಿಂಕೆಯಲ್ಲ, ಬಂಗಾರದ ಜಿಂಕೆ, ಕಾಂಚನ ಮೃಗ, ಒಮ್ಮಿಗ ತನ್ನಂಗ ದಿನ್ನಂಗ ತಕ್ಕಿಟ್ಟ ಎನ್ನುವ ಹಾಗೆ ತಾಳಕ್ಕೆ ತಕ್ಕವಾಗಿ ಲಯಬದ್ಧವಾಗಿ ಕುಣಿಯುತ್ತಾ ಇದೆ. ಯಾವ ಗುರು ಕಲಿಸಿದನು? ಯಾಕೆ ಸ್ವಾಮಿ? ಅದು ತಾಳಕ್ಕೆ ಸರಿಯಾಗಿ ಕುಣಿಯುತ್ತದೆ ಅಂತ. ಅದೆಲ್ಲ ಪ್ರಾಕೃತಿಕವಾಗಿ ಅದಕ್ಕೆ ಒದಗಿ ಬರುತ್ತದೆ. ಅದೇ ಒಳಗೊಂದು ಹೊರಗೊಂದೋ ಏನು? ಇಲ್ಲ, ಒಳಗೊಂದು ಎಂತದ್ದು? ಅಲ್ಲಲ್ಲ, ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏನು ನಂಬಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ? ಜಿಂಕೆ ಹಾಗೆ ಅದು ಜಿಂಕೆ ಅಂತ ಹೇಳಿ ನಮ್ಮ ಕಣ್ಣಿಗೆ ಕಾಣುತ್ತಾ ಉಂಟು, ಪುನಃ ಅದನ್ನ ನಂಬಲಿಕ್ಕೆ ಉಂಟ ಸ್ವಾಮಿ? ಅಯೋಧ್ಯೆಯಿಂದ ಇಲ್ಲಿವರೆಗೆ ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಅದೆಷ್ಟೋ ಮೃಗಗಳನ್ನು ಕಂಡವರು ನಾವು. ಆದರೆ ಇಷ್ಟು ಆಕರ್ಷಣೀಯವಾದಂತಹ ಮೃಗವೊಂದು ಇಷ್ಟರವರೆಗೆ ನನಗೆ ಗೋಚರವಾಗಲಿಲ್ಲ. ಪಂಚವರ್ಣಗಳಿಂದ ಶೋಭಿಸುತ್ತಾ ಉಂಟು. ನನಗೊಂದು ಉಪಕಾರವನ್ನು ಮಾಡಬಹುದೇ? ಏನೇ? ಜಗದೇಕ ವೀರ ಅಂತ ನಿಮ್ಮನ್ನು ಕೊಂಡಾಡುತ್ತಾರೆ. ಏನನ್ನು ಬೇಕಾದ್ರೂ ಸಾಧಿಸುವಂತಹ ಶಕ್ತಿ ಉಳ್ಳವರು ನೀವು. ನೇರವಾಗಿ ಆ ಜಿಂಕೆಯ ಬಳಿಗೆ ಹೋಗಿ ಆ ಜಿಂಕೆಯನ್ನು ನನಗೆ ಬೇಕಾಗಿ ತರಬಹುದೇ? ಏನನ್ನುವೆ ಜಾನಕಿ? ಏನು ಅದು? ಒಮ್ಮಿಗವೇ? ಹೌದು. ಬಂಗಾರದ ಮೃಗವೇ? ಖಂಡಿತ ಅಲ್ಲ ಕಾಂತೆ. ಮತ್ತೆ ಅಯೋಧ್ಯೆಯಿಂದ ಇಲ್ಲಿವರೆಗೆ ಬರುವಾಗ ಅದೆಷ್ಟೋ ಮೃಗಗಳನ್ನು ಕಂಡವರು ನಾವು. ಈ ತೆರನಾದ ಜಿಂಕೆಯನ್ನು ಕಂಡವರಲ್ಲ. ಆಗಿದ್ರೆ ಇದು ಏನು? ಏನು ಇದು ಮಾಯಾಮೃಗ.
ದಾನವರು ನಮ್ಮಲ್ಲಿ ನೇರಾನೇರ ಹೋರಾಟ ಮಾಡುವುದಕ್ಕೆ ಅಸಾಧ್ಯರಾಗಿ ವಂಚಿಸುವುದಕ್ಕಾಗಿ ಈ ತೆರನಾದ ನಾಟಕವನ್ನಾಡುತ್ತಾ ಇದ್ದಾರೆ. ಆದ್ದರಿಂದ ಅದರ ಅಪೇಕ್ಷೆ ಬೇಡ. ಇದರಿಂದ ಸಮಸ್ಯೆ ಉಂಟಾದೀತು, ಅದನ್ನು ಬಯಸಬೇಡ. ಸ್ವಾಮಿ, ಜೀವವಾಗಿದೆ ಆ ಜಿಂಕಿ. ನೀನೇನನ್ನ ಜೀವಾಳಾಗಿದ್ದಿ ಜಾನಕಿ. ಸ್ವಾಮಿ, ಒಂದು ವೇಳೆ ನೀವು ತರದೇ ಇದ್ದಲ್ಲಿ ಆ ಜಿಂಕಿಗೆ ಬೇಕಾಗಿ ನಾನು ಪ್ರಾಣವನ್ನಾದ್ರೂ ಕಳೆದುಕೊಳ್ಳೋದಕ್ಕೆ ಸಿದ್ಧಳಿದ್ದೆ. ನನಗೆ ಜಿಂಕಿ ಬೇಕೇ ಬೇಕು. ಹೇಳು, ನಾ ಅದನ್ನು ತರುವುದಕ್ಕೆ ಹೋಗುತ್ತೇನೆ. ಕೈಗೆ ಸಿಗದೆ ಇದ್ದಲ್ಲಿ ಬಾಣ ಪ್ರಯೋಗ ಮಾಡಬೇಕಾದೀತು. ಪ್ರಾಣ ಹೋದರೆ ಸತ್ತ ಜಿಂಕಿಯಾದ್ರೂ ಆದೀತು, ನನಗೆ ಬೇಕೇ ಬೇಕು. ಏನು ಮಾಡುವೆ? ಅದರ ಚರ್ಮದಿಂದ ಕಂಚುಕವನ್ನು ಧರಿಸುತ್ತೇನೆ ಸ್ವಾಮಿ. ಹಠ ಬಿಡುವುದಿಲ್ಲ. ಇಲ್ಲ, ಬೇಕೇ ಬೇಕು. ಬೇಕೇ ಬೇಕು. ಸರಿ, ಹೋಗಿ ತರುವಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಆಶ್ರಮದಿಂದ ಕದಲಕೂಡದು. ಆದೀತು. ಲಕ್ಷ್ಮಣ, ನೋಡಲ್ಲಿ ಕಾಣುತ್ತಾ ಉಂಟು ಪಮ್ಮಿಗ. ತರುವುದಕ್ಕಾಗಿ ನಾನೇ ಹೋಗುತ್ತೇನೆ. ಬರುವಲ್ಲಿವರೆಗೆ ಸೀತೆಯ ರಕ್ಷಣೆಯ ಹೊಣೆ ನಿನ್ನ ಮಾತಿನಂತೆ ಆಗಲಿ. ಕನಕ ಮೃಗವನು ತರಲು ರಾಮನು ಘನ ತರದ ಘೋರಣವಿಗಿದಿರಿ. ಧನಿಯು ಕೇಳ್ದುದು ಹಾ ಸೀತಾ ಹಾ ಲಕ್ಷ್ಮಣ ಎಂದೆನು ತಾ ಕೇಳು ಲಕ್ಷ್ಮಣ ರಾಮನಾದನೇ, ಕೇಳು ಲಕ್ಷ್ಮಣ ರಾಮನಾದನೇ. ಗೋಳು ಹುಟ್ಟಿದೆ ನೋಡು ಕಂಬನಿ, ಗೋಳು ಹುಟ್ಟಿದೆ ನೋಡು ಕಂಬನಿ. ಹಾಳು ಮೃಗವದು ಹೂಳಜಾರು, ಹಾಳು ಮೃಗವದು ಹೂಳಜಾರು. ವೇಳೆಗೆಳೆಯದೆ ಸಾರುವನದುಳು ನೀ ವೇಳೆಗೆಳೆಯದೆ ಸಾರುವನದುಳು. ಕೇಳೋ ಲಕ್ಷ್ಮಣ ಬಂಗಾರದ ಜಿಂಕೆಯೊಂದು ಬೇಕೆನ್ನುವ ಹಾಗೆ ಆಸೆ ಬಿಟ್ಟಾಗ ಪ್ರಭು ಶ್ರೀರಾಮಚಂದ್ರನನ್ನು ಬೆನ್ನಟ್ಟಿಕೊಂಡು ಹೋದವರು ಈಗ ಒಂದು ಧ್ವನಿಯನ್ನು ಕೇಳಿದೆಯಾ? ಹಾ ಸೀತಾ, ಹಾ ಲಕ್ಷ್ಮಣ ಎನ್ನುವಂತಹ ಆರ್ತನಾದ. ಇದು ಬೇರೆ ಯಾರ ಧ್ವನಿಯೂ ಅಲ್ಲ, ಪ್ರಭು ಶ್ರೀರಾಮಚಂದ್ರನ ಧ್ವನಿ. ಮೊದಲೇ ಹೇಳಿದ್ದಾರೆ, ಕಪಟ ಕೂಳರ ಮಾಯೆ ಎನ್ನುವ ಹಾಗೆ ಆ ಹಾಳು ಮೃಗದಿಂದ ನನ್ನವರಿಗೆ ಏನು ಅನಾಹುತ ಆಯಿತು ನಾ ತಿಳಿ. ನನಗೊಂದು ಉಪಕಾರವನ್ನು ಮಾಡುವೆಯಾ? ಏನಮ್ಮ? ಈಗಿಂದೀಗಲೇ ಈ ಪರಿಣಾಶ್ರಮವನ್ನು ತೊರೆದು ಪ್ರಭು ಶ್ರೀರಾಮಚಂದ್ರನ್ನು ಆದಷ್ಟು ಬೇಗನೆ ಕರೆದುಕೊಂಡು ಬರುವೆಯಾ ಮಗನೇ? ತಾಯೇ, ರಾಮನಾದನಿ ಬಲ್ಲೆ ಮಾತೆ ಅಮ್ಮ. ರಾಮನಾದನಿ ಬಲ್ಲೆ ಮಾತೆ ಯಾಮಿನಿ ಜರ ಮಾಯೆ ಅಲ್ಲವೇ, ಯಾಮಿನಿ ಜರ ಮಾಯೆ ಅಲ್ಲವೇ. ಭೀಮ ವಿಕ್ರಮಿ ಮೃಗ ಸಮೇತದಿ ಕ್ಷೇಮದಿಂದಲಿ ಬರುವ ಶೀಘ್ರದೇ, ಹಿಮದಿಂದಲೇ ಬರುವ ಶೀಘ್ರದೇ ಅಮ್ಮ. ಲಕ್ಷ್ಮಣ, ಏನಮ್ಮ ಇದು? ಈ ಕಾಲದಲ್ಲಿ ಅಣ್ಣನ ಸ್ವರ ಹೇಗೆಂಬುದನ್ನು ನೀವು ಅರ್ಥವಿಸದೇ ಹೋದಿರೆ. ಇದು ಖಂಡಿತವಾಗಿಯೂ ಅಣ್ಣನ ಧ್ವನಿ ಅಲ್ಲ ತಾಯಿ. ಮತ್ತೆ ಈ ಹಿಂದೆ ಅಣ್ಣ ಹೇಳಿದ ಹಾಗೆ
ಇದು ಆ ದುಷ್ಟರ ಮಾಯೇ ಹೌದು. ಹಾಗಾಗಿ ಹೇಳುತ್ತಾ ಇದ್ದೇನೆ, ಏನು ನೀವು ಯೋಚಿಸುವಂತಹ ಅಗತ್ಯವಿಲ್ಲ. ನನ್ನ ಅಣ್ಣನ ಪರಾಕ್ರಮ ಏನೆಂಬುದನ್ನು ಅರಿಯದವರೇ ಹೇಳಿ ಶಿವ ಧನುಸ್ಸನ್ನೇ ಹೆದೆಹೇರಿಸಿ ಪರಾಕ್ರಮವನ್ನು ಲೋಕ ಪ್ರಪಂಚಕ್ಕೆ ತೋರಿಸಿದವರಲ್ಲವೇ? ಅಂಥವರ ಮುಂದೆ ಈ ದುಷ್ಟರ ಆಟ ನಡೆಯುವುದಕ್ಕೆ ಸಾಧ್ಯ ಉಂಟೆ? ಹಾಗಾಗಿ ಹೇಳುತ್ತಾ ಇದ್ದೇನೆ, ಮೃಗ ಸಮೇತದಿಂದ ಅನ್ನ ಕ್ಷೇಮದಿಂದ ಬರುತ್ತಾನೆ, ಯೋಚಿಸಬೇಡಿ. ಅರ್ಥವಾಯಿತು, ನನಗೆ ಅರ್ಥವಾಯಿತು. ಲಕ್ಷ್ಮಣ ಪ್ರಾಣಿಗಳಿಗೆಲ್ಲೋ ಕೂಡುವ ಜಾಣದ ಬಲ್ಲೆನೋ ಅಣ್ಣನನ್ನು ಕರೆದುಕೊಂಡು ಬಾ ಎನ್ನುವ ಹಾಗೆ ಹೇಳಿದರೆ ಇದು ಅಣ್ಣನ ಧ್ವನಿ ಅಲ್ಲ, ಕಪಟ ಎನ್ನುವ ಹಾಗೆ ಹೇಳುತ್ತಾ ಇರುವೆ. ನಿಜ ತಾಯಿ. ಲಕ್ಷ್ಮಣ, ಪ್ರಭು ಶ್ರೀರಾಮಚಂದ್ರನ ಧ್ವನಿ ಏನು ಎನ್ನುವುದನ್ನು ಅರ್ಥವಿಸಿಕೊಳ್ಳದಷ್ಟು ಸಣ್ಣವಳು ಈ ಸೀತೆ ಎನ್ನುವ ಹಾಗೆ ಭಾವಿಸಿದೆಯಾ ನೀನು? ಹಾಗಲ್ಲ ತಾಯಿ. ಏನೇ ಇರಲಿ, ನೀನೀಗ ಹೋಗಲೇಬೇಕು. ಪ್ರಭು ಶ್ರೀರಾಮಚಂದ್ರನ್ನು ಕರೆದುಕೊಂಡು ಬರಲೇಬೇಕು. ನಾನು ಹೋಗುವುದಿಲ್ಲ ತಾಯಿ. ನಾನು ಹೇಳ್ತಾ ಇದ್ದೀನಿ, ನೀನು ಹೋಗಲೇಬೇಕು. ನಾನು ಹೋಗುವುದಿಲ್ಲ ಅಮ್ಮ. ಯಾಕೆ ಹೋಗುವುದಿಲ್ಲ? ನಾನು ಅಣ್ಣನ ಮಾತನ್ನು ಮೀರಿ ಎಲ್ಲಿಗೂ ಹೋಗಲಾರೆ ತಾಯಿ. ನಿನಗೆ ಅಣ್ಣನ ಪ್ರಾಣಕ್ಕಿಂತ ಅಣ್ಣನ ಮಾತೆ ಮಿಗಿಲಾಯಿತೆ. 100 ಮಾತಿಗೂ ಹೇಳುತ್ತಾ ಇದ್ದೇನೆ, ಅಣ್ಣನ ಮಾತೆ ಮಿಗಿಲು. ನಾನು ಎಲ್ಲಿಗೂ ಹೋಗುವುದಿಲ್ಲ. ಹೋಗಲಾರೆಯ? ಹೋಗುವುದಿಲ್ಲ. ನೀ ಹೋಗಲಾರೆಯ? ಇಲ್ಲ ತಾಯಿ. ನನಗೆ ಅರ್ಥವಾಯಿತು. ಏನಮ್ಮ? ನಿನ್ನ ಜಾಣತನದ ಮಾತುಗಳು ಏನು ಎನ್ನುವುದು ನನಗೆ ಅರ್ಥವಾಯಿತು. ಒಂದು ವೇಳೆ ಪ್ರಭು ಶ್ರೀರಾಮಚಂದ್ರ ಏನಾದರೂ ಅಳಿದು ಹೋದರೆ ನನ್ನನ್ನು ಆಳುವಂತಹ ಯೋಚನೆ ಧರೆಯೊಳಗೆ ಹಮ್ಮೈ ನುಡಿಯಲ ಸ್ತಂಭವಾಗಿ ಮರವಟ ಧೇನುವಿನ ಕೆಚ್ಚಲಲಿ ವಿಷದೋರತೆ ಉಕ್ಕಿದುದೇ ಧೇನುವಿನ ಕೆಚ್ಚಲಲಿ ವಿಷದೋರತೆ ಉಕ್ಕಿದುದೇ ಭಾವಿನ ಪ್ರತಿಗಡಿಗೆ ತಾಮದವು ಬೋತೆ ಭಾನುವಿನ ಪ್ರಭಿ ಅಡಗಿ ತಾಮದವು ಬಂದೆ ಜಾನಕಿಯೇ ನೀ ಮಾತೆ ಎನಗೆ ಜಾನಕಿಯೇ ನೀ ಮಾತೆ ಎನಗೆ ರಾಮನಗದ ಜರುದರು ಕಾಣೆವ ತಾಯಿ ಮನೆಗೆ ಹೋಗುವೆನು ವನಕ್ಕೆ ಹೋಗುವೆನು ಅಮ್ಮ ನಿಮ್ಮ ಮಾತುಗಳನ್ನು ಕೇಳಿದಾಗ ಬರ ಸಿಡಿಲೇ ಬಂದು ನನ್ನ ಎದೆಗೆ ಅಪ್ಪಳಿಸಿದಂತಹ ಭಾಸ ನನಗಿಂದಾಗುತ್ತಾ ಇದೆ ತಾಯಿ. ಅಮ್ಮ, ನಿಮ್ಮ ಮಗನ ಮೇಲೆ ನೀವು ಈ ರೀತಿಯಾಗಿ ಆಡಿಬಿಟ್ಟಿರೆ. ಇಲ್ಲ ತಾಯಿ, ಅರಮನೆಯನ್ನು ತೊರೆದು ನಾವು ವನವಾಸಕ್ಕೆ ಬರುವಂತಹ ಕಾಲದಲ್ಲಿ ನನ್ನ ಮಾತೆ ಸುಮಿತ್ರಾ ಮಾತೆ ಬಳಿಗೆ ಕರೆದು ಒಂದು ಮಾತನ್ನು ಹೇಳಿದರು ತಾಯಿ. ಮಗನೇ ಲಕ್ಷ್ಮಣ, ನೀ ಹೋಗುವಂತಹ ಕಾಲದಲ್ಲಿ ಅಣ್ಣನನ್ನು ತಂದೆಯ ರೂಪದಲ್ಲಿ ಕಾಣು, ನಿನ್ನ ಅತ್ತಿಗೆಯನ್ನು ಮಾತೆಯ ರೂಪದಲ್ಲಿ ಕಾಣು. ನೀ ಹೋಗುವಂತಹ ಕಾನನವನ್ನೇ ಅರಮನೆ ಎನ್ನುವ ಹಾಗೆ ಭಾವಿಸು ಕಂದ ಎನ್ನುವ ಹಾಗೆ. ಆ ರೀತಿಯಾಗಿಯೇ ನಾನು ಇಲ್ಲಿಯವರೆಗೆ ನಡೆದುಕೊಂಡು ಬಂದವನಿದ್ದೇನೆ. ಆದರೆ ಇಂದು ನೀವು ಈ ರೀತಿಯಾಗಿ ಹೇಳಿಬಿಟ್ಟಿದೆ. ಇಲ್ಲ ತಾಯಿ,
ಅಮೃತೋಪಮವಾದಂತಹ ಕ್ಷೀರವನ್ನೇ ನೀಡುವ ದೇಣುವಿನ ಕೆಚ್ಚಲಿನಿಂದ ವಿಷ ಬರುವುದಕ್ಕೆ ಸಾಧ್ಯವುಂಟೆ? ಖಂಡಿತವಾಗಿಯೂ ಇಲ್ಲ. ನಿಮ್ಮ ಈ ಮಾತುಗಳನ್ನು ಕೇಳಿದಾಗ ಪ್ರಪಂಚವನ್ನೇ ಬೆಳಗಿಸುವ ಭಾಸ್ಕರನ ಪ್ರಭೆ ಅಡಗಿ ತಾಮಸವು ಆವರಿಸಿದಂತಹ ಭಾಸ ನನಗಿಂದಾಗುತ್ತಾ ಇದೆ. ಇಲ್ಲ ತಾಯಿ, ನೀವು ಈ ರೀತಿಯಾಗಿ ಹೇಳಿದ ಮೇಲೆ ಅರೆ ಕ್ಷಣ ನಾನಿಲ್ಲಿ ಇರುವುದಿಲ್ಲ, ಕಾನನಕ್ಕೆ ತೆರಳುತ್ತೇನೆ. ಆದರೆ ಒಂದು ಮಾತು, ಹೋಗುವ ಮುನ್ನ 7 ರೇಖೆಗಳನ್ನು ಎಳೆದಿದ್ದೇನೆ. ಇದುವೇ ಲಕ್ಷ್ಮಣ ರೇಖೆ ತಾಯಿ. ಯಾವ ಕಾರಣಕ್ಕೂ ಇದನ್ನು ದಾಟಿ ನೀವು ಮುಂದೆ ಬರಬಾರದು ತಾಯೇ, ಮುಂದೆ ಬರಬಾರದು. ವನಸ್ಥಳಗಿಳಿರ ಎಲೆ ವೃಕ್ಷಗಳಿರ ಎಲೆ ಮೃಗಗಳಿರ ಕ್ರಿಮಿ ಕೀಟಗಳಿರ ಪಕ್ಷಿಗಳಿರ ಲತೆಗಳಿರ ತೃಣಗುಲ್ಮಂಗುಲ್ಮಂಗಳಿರ ಪಂಚಭೂತಗಳಿರ ದೆಸಗಳಿರ ಕಾವು ಎಲೆ ಧರ್ಮ ದೇವತೆಯ ವನದೇವಿ ಶಂಕರಿಯ ಸಲಗಿಕೊಳ್ಳುವುದು ಯಾಣ ಮಾತೆಯೋ ಸೀತೆಯೋ. ಎಲೆ ಧರ್ಮ ದೇವತೆಯ ವನದೇವಿ ಶಂಕರಿಯ ಸಲಗಿಕೊಳ್ಳುವುದು ಯಾಣ ಮಾತೆಯೋ ಸೀತೆಯೋ. ಬಳಿ ಸಾರಿ ರಕ್ಷಿಪುದು ಹೇ ಜಟಾಯುವೆ ಎನ್ನುತ್ತ ಸೌಮಿತ್ರಿ ಕೈ ಮುಗಿದನು. ನಡೆದನು ರಾಮಾಯ ರಾಮ 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 ಶ್ರೀರಾಮ. ತಾಯೇ, ನಾನು ಕಾನನಕ್ಕೆ ಹೋಗಿ ಬರುತ್ತೇನೆ. ಹೇ ಜಟಾಯು, ನನ್ನ ತಾಯಿಯ ರಕ್ಷಣೆಯ ಹೊಣೆ ನಿನ್ನದು. ಹೇ ಜಟಾಯು, ನನ್ನ ತಾಯಿಯ ರಕ್ಷಣೆಯ ಹೊಣೆ ನಿನ್ನದು. ಹೇ ಜಟಾಯು, ನನ್ನ ತಾಯಿಯ ರಕ್ಷಣೆಯ ಹೊಣೆ ನಿನ್ನದು. ಅಯೋಧ್ಯೆಯ ರಾಜಕುಮಾರರು ಒಳಗಾದರು. ಈ ಕಾಲಕ್ಕೆ ಈ ದಶಕಂಠನ ವಶವರ್ತಿ ಸೀತೆ ಭೂಮಿಯನ್ನೇ ಚಂದ್ರಹಾಸದ ಮೂಲಕವಾಗಿ ಕತ್ತರಿಸಿ ಪುಷ್ಪಕ ವಿಮಾನವಿರಿಸಿ ನಡೆಯುವ ಈ ಪಂಚವಟಿ ಪ್ರದೇಶದ ಅಂಬರ ಪಥದಲ್ಲಿ ಸಂಚರಿಸುವಂತ ವೇಳೆಯಲ್ಲಿ ಹೆಣ್ಣೋರ್ವಲಾರ್ತನಾದ ನನ್ನ ಕರ್ಣಗಳಿಗೆ ಅಪ್ಪಳಿಸಿತು. ಯಾರೆಂಬುದಾಗಿ ನೋಡಿದೆ ಅಂತಾದರೆ ನನ್ನ ಮಾತೆಯಾದಂತಹ ಸೀತಾದೇವಿಯನ್ನು ಎಲ್ಲಿಗೆ ಒಯ್ಯುವೆ? ಹಕ್ಕಿಯ
ನೀನು ಬಡ ಹಕ್ಕಿ ರಾವಣನನ್ನು ತಡೆಯುವಂತಹ ಸಾಮರ್ಥ್ಯವೇ ನಿನಗೆ? ನಿನಗೆ ಬೇಕಾದದ್ದು ಹೆಣದ ಮಾಂಸವೇನು? ಅಲ್ಲೊಬ್ಬ ಬಿದ್ದಿದ್ದಾನೆ, ಬೇಕಾದ್ರೆ ಅವನ ಮಾಂಸ ತಿನ್ನು. ತಡೆದಂತಾದ್ರೆ ನಿನ್ನ ಪ್ರಾಣ ಹೀರುವೆ. ನಾನು ಸಾಮಾನ್ಯನಲ್ಲ, ಸೂರ್ಯದೇವನ ಸಾರಥ್ಯಾದದ್ದ ಅರುಣ ದೇವನ ಮಗ. ನಾನೇ ಜಟಾಯು ಇದ್ದೇನೆ. ಈ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ದಶರಥ ಭೂಪತಿಗಳ ಮಿತ್ರನಾಗಿ ನಾನು ಮೆರೆಯುತ್ತಾ ಇದ್ದೇನೆ. ಅವನ ಮಗನಾದಂತಹ ರಾಮನನ್ನು ಅನುಸರಿಸಿಕೊಂಡು ಬರುತ್ತಾ ಇದ್ದೇನೆ. ಸೀತಾ ಮಾತೆಯ ರಕ್ಷದ ಹೊಣೆ ನನ್ನದಾಗಿದೆ. ನೀನು ವರುಣ ಕುಮಾರನಾದ್ರೆ ರಾವಣನಿಗೆ ಕರುಣವಿಲ್ಲ. ನೀನು ಧರ್ಮ ಜರಿತ ನನ್ನ ಪ್ರಾಣವು ಪುಷ್ಟದಲ್ಲಿ ಬಲವದೇನು ಜಯಾಪಜಯಗಳ ನಿರ್ಣಯವಾಗಬೇಕೋ ಬೇಡವೋ? ಆಗಲೇಬೇಕು. ಸುಮ್ಮನೆ ಹೋರಾಟ ಮಾಡುತ್ತಾ ಕಾಲವನ್ನು ಕಳೆಯುವುದಲ್ಲ. ನೀನು ಸತ್ಯ ಧರ್ಮದಲ್ಲಿ ಹೋರಾಟ ಮಾಡುವ ಗೊತ್ತಾಯ್ತು ನನಗೆ. ಸರಿ, ನಿನ್ನಲ್ಲಿ ಸತ್ಯ ಇದೆ, ಧರ್ಮ ಪ್ರವೃತ್ತಿ ಇದೆ. ಹಾಗಾಗಿ ಜಯವನ್ನಷ್ಟು ಸುಲಭವಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಜಯ ನನಗೆ ದೊರಕಲೇಬೇಕು. ನಾನು ಲಂಕೆಯನ್ನು ಸೇರಲೇಬೇಕು. ಅದಕ್ಕಾಗಿ ನಿನಗೊಂದು ಮಾರ್ಗ ಹೇಳ್ತೇನೆ. ಹೇಗೆ? ಯೋಧನಾಗಿ ತನ್ನದಾದಂತಹ ಪ್ರಾಣ ಮರ್ಮ ಎಲ್ಲಿದೆ ಎಂಬುದನ್ನು ಹೇಳಿ ಹೋರಾಟ ಮಾಡುವಂತ ಒಂದು ಕ್ರಮ ಉಂಟು. ಅದು ಯೋಧೋಚಿತವಾದದ್ದು. ಸರಿ, ನಾನೇ ಮೊದಲು ಹೇಳಿ ಬಿಡ್ತೇನೆ. ಹೇಗೆ? ನಮ್ಮ ಮರ್ಮ ಹೀಗೆ ಅಂತ ಹೇಳಿ ಹೋರಾಟ ಮಾಡುವುದು ಧರ್ಮವೇ ಅಲ್ವೋ? ನನ್ನ ಮರ್ಮ ಇರುವುದು ಎಲ್ಲಿ ಗೊತ್ತುಂಟ? ನನಗೇನು ಶಂಕೆ ಇಲ್ಲ ಅದ್ರ ಹೇಳಲಿಕ್ಕೆ, ಭಯ ಇಲ್ಲ ಅಂತ. ಹೌದಾ? ನನ್ನ ಎಡಗಾಲ ಉಂಗುಷ್ಟದಲ್ಲಿ ನನ್ನ ಪ್ರಾಣ ಇರುವುದು. ನಿಜ? ಹೌದಪ್ಪ, ನಿಜವಾಗಿ. ಈಗ ಇಲ್ಲಿ ಪ್ರಾಣ ಇರುವುದು. ಅಲ್ಲೇ ಇರುವುದು. ಇಲ್ಲಿ ಹೇಳಿದ್ರೆ ಒಳ್ಳೇದು, ಹೇಳಿದ್ರೆ ಬೇಸರ ಇಲ್ಲ. ನನ್ನ ಪ್ರಾಣ ಇರುವುದು ಇಲ್ಲಿ. ಹೌದಾ? ಎಲ್ಲವೋ ದಾನವನೇ, ನನ್ನ ಪ್ರಾಣ ಎಲ್ಲಿದೆ ಬಲ್ಲಯ್ಯ? ಹಕ್ಕಿ ಪಕ್ಷಿಗಳ ಪ್ರಾಣವಿರುವುದು ನಮ್ಮ ರೆಟ್ಟೆಗಳಲ್ಲೇ. ಸತ್ಯ ಹೇಳಿದ ಮಗನೇ. ಏನು ಸತ್ಯ ಹೇಳಿದವ? ಸತ್ಯ ಧರ್ಮ ದ್ರೋಗದ ನೋವಗಾಯದಲ್ಲಿ ಮನದಿನಿ ಮರುಗದೆ ಮೃದು ತಾಳು ಖಗಪತಿ ಧನುಜರಾಗದ ಕಾಲವು ವನಜಾಗ ಪದ ತನಗವು ನಿನಗಿರ್ಪುದಾಯುಷ್ಯವು ಖಗನೆ ರಾಮ ದರ್ಶನ ಮಪ್ಪುದು ಖಗನೆ ರಾಮ ದರ್ಶನ ಮಪ್ಪುದು ಎಂತಹ ದುಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬಂತು. ಈ ಸೀತೆಯನ್ನು ರಕ್ಷಣೆ ಮಾಡುವುದಕ್ಕೆ ಬೇಕಾಗಿ ಬಂದವ ನೀನು. ಆದರೆ ಈ ದುಷ್ಟನಾದಂತಹ ರಾವಣನೊಡನೆ ಅಧರ್ಮದ ಯುದ್ಧವನ್ನು ಮಾಡಿ ಈ ದುಷ್ಟ ರಾವಣ ನಿನ್ನ ರೆಕ್ಕೆಯನ್ನೇ ಕತ್ತರಿಸಿ ಬಿಟ್ಟ ಪಾಪಿ. ಅಯ್ಯೋ, ಮನದಲ್ಲಿ ಮರುಕವನ್ನು ತಾಳದಿರು. ಪ್ರಭು ಶ್ರೀ
ಶ್ರೀರಾಮಚಂದ್ರ ಬಂದೇ ಬರುತ್ತಾರೆ. ಈ ದುಷ್ಟನಿಗೆ ಅವಸಾನ ಕಾಲ ಹತ್ತಿರವಾಯಿತು. ಆದ್ರೆ ನಿನಗೊಂದು ವರವನ್ನು ಕರುಣಿಸುತ್ತಾ ಇದ್ದೇನೆ. ಪ್ರಭು ಶ್ರೀರಾಮಚಂದ್ರ ಬರುವವರೆಗೆ ನಿನ್ನ ಪ್ರಾಣವಾಯು ಹೀಗೆ ಉಳಿಯಲಿ, ಹೀಗೆ ಉಳಿಯಲಿ. ಪಕ್ಷಿಗಾದ ಗತಿಯೇ ಆದೀತು. ಪುಷ್ಪಕವನ್ನು ಏರಿಸಿ ನೇರವಾಗಿ ಲಂಕಾ ಪ್ರವೇಶ ಮಾಡಿಸಿದ್ದೇನೆ. ಸೀತೆ ಲಂಕೆಗೆ ಬಂದಿದ್ದಾಳೆ. ಇನ್ನು ಬೇಕಾದದ್ದು ಒಂದೇ, ಅವಳನ್ನು ಒಲಿಸಿಕೊಳ್ಬೇಕಾದ್ದು ನನಗೆ. ನನ್ನ ಕಡೆಗೆ ಗಮನ ಹರಿಸುವುದಿಲ್ಲ ಹುಡುಗಿ, ಹಾಗಾಗಿ ಮಾತನಾಡಿಸೋಣ. ಮಾರನರಗಿಣಿ ಹೃದಯವಾಣೋ ಕಾಮವಿಹಾರ ಸುಖದಲ್ಲಿ ಚಾರು ಚಂದ ಜಗೋಡ ನಿಮಲವೋ ಅನೀರ ಜಾನಕಿ ಮಾತಗಿಣಿ ದೋಷಯವೋ ನೀರೇ ಜಾನಕಿ ಅದಕ್ಕೆ ನನ್ನ ಅಗತ್ಯ ಬೇಕೇ ಬೇಕು. ಕರೆತಂದು ಕಾಲವೇಟಾಗಿ ಹೋಯಿತು. ನನ್ನ ಕಡೆಗೆ ನೋಡುವುದಿಲ್ಲ ನೀನು, ಅವನತವದನವಾಗಿರುವೆ. ಯಾಕೆ ನೆಲ ನೋಡುವುದು ಯಾಕೆ? ಯಾರ ಪಾದ ಬರ್ತದೆ ಅಂತ ನೋಡುವುದು ಹೇಗೆ? ಏನೋ ಒಂದು ನಿರೀಕ್ಷಿಸಿಕೊಂಡಿರುವೆ, ಅದು ಸಾಧ್ಯವಾಗುವಂಥದ್ದಲ್ಲ. ಉತ್ತರ ಎಲ್ಲಿ? ದಕ್ಷಿಣದ ಲಂಕೆಯಲ್ಲಿ, ಸಮುದ್ರ ಮಧ್ಯದಲ್ಲಿರುವಂತಹ ಈ ಸುವರ್ಣ ಲಂಕೆ. ಇದನ್ನು ಪ್ರವೇಶಿಸುವುದಕ್ಕಂತೂ ಸುಲಭವಾಗಿ ಸಾಧ್ಯವಿಲ್ಲ. ಬ್ರಹ್ಮದೇವರದ್ದಾದಂತಹ ಅನುಗ್ರಹ ಅಂತ ತಿಳಿಯಬೇಕು. ಒಂದು ರೀತಿಯದ್ದಾದಂತಹ ಜಲದುರ್ಗವೇ ಆಗಿ ಕಂಗೊಳಿಸುತ್ತಾ ಇದೆ ನಮ್ಮ ಲಂಕೆ. ರಾವಣನ ಸಾಧನೆ ಏನು, ವರ್ತಮಾನ ಕಾಲಕ್ಕೆ ಅರ್ಹತೆ ಏನು, ಸಾಮರ್ಥ್ಯ ಏನು ಎಂಬುದನ್ನು ತಿಳಿದೇ ನೀನು ವ್ಯವಹರಿಸುತ್ತಿರುವೆ.
ಹೊರಟದ್ದು ಮರದ ಬುಡದಿಂದಲೇ. ಸಾಧಿಸಿ ಸಾಧಿಸಿ ವರ್ತಮಾನ ಕಾಲಕ್ಕೆ ಸುವರ್ಣಲಂಕೆಯ ದೊರೆಯಾಗಿದ್ದೇನೆ. ಒಂದು ಕಡೆಯಿಂದ ವಿಧಿ, ಮತ್ತೊಂದು ಕಡೆಯಿಂದ ಹರ, ಉಭಯರದ್ದಾದಂತಹ ವರಬಲವನ್ನು ಹೊಂದಿ ಈ ಕಾಲಕ್ಕೆ ಅದು ಮೆರೀತಾ ಇದ್ದೇನೆ ಲಂಕೆಯಲ್ಲಿ. ಬಯಸಿದೆ ಅಂತಾದ್ರೆ ನನಗೆ ಕುಂಭಕರ್ಣನೆಂಬಂತಹ ಸಹೋದರನಿದ್ದಾನೆ. ಮಲಗಿ ನಿದ್ರೆ ಮಾಡ್ತಾನೆ, ಎದ್ರೆ ಯಮನನ್ನಾದರೂ ನುಂಗ್ಯಾನ. ಆಮೇಲೆ ದೇವೇಂದ್ರನ ಜಯಿಸಿದಂತಹ ಇಂದ್ರಜಿತು, ಕುಂಭ ನಿಕುಂಭ ಶೋಣಿತಾಂಬಕ ಯೂಪಾಂಬಕ ನರಾಂತಕ ದೇವಾಂತಕ ಯುದ್ಧೋನ್ಮತ್ತ ಅತಿಕಾಯ ಸುದರ್ಶನ ಮಹೋದರ, ಒಬ್ಬೊಬ್ಬ ಪರಾಕ್ರಮಿಗಳು ವರಬಲ ಸಂಪನ್ನರು. ಅಂತಹ ಮಹಾವಿಕ್ರಮಿಗಳದ್ದಾದಂತಹ ರಕ್ಷಣೆ ಈ ದಶಕಂಠನದ್ದಾದಂತಹ ದೇಶಕ್ಕಿದೆ. ಎಲ್ಲ ಗಂಡಸರ ಹಾಗೆ ಅಲ್ವೇ? ನನಗೆ ಒಬ್ಬಳನ್ನು ತಪ್ಪಬೇಕು ಅಂತಾದ್ರೆ 2 ಕೈಯಲ್ಲ, 20 ತೋಳುಗಳಿಲ್ಲ. ನಿನ್ನನ್ನು ತೆಗೆದಪ್ಪಿಕೊಂಬುದಕ್ಕೆ ಅಲ್ಪ ಮನಸ್ಸಲ್ಲ ಕೇಳು ಕರ್ತೂರು ಸುಕನ್ನಿ. ಚಪ್ಪರ ಮಂಚದ ಮೇಲೆ ಚಂದದ ಉಯ್ಯಾಲೆ, ದರ್ಪಕನ ಆಟದಿ ನಿನ್ನನ್ನು ರಮಿಸ್ತೇನೆ, ಸಂತೋಷ ಪಡಿತೇನೆ. ಬಾ, ಎಷ್ಟು ಮುಗೀತು ಅಂತ ಗೊತ್ತಿಲ್ಲ ಆಯುಷ್ಯ. ಪರಮೇಶ್ವರದೇವರು ಹೇಳಿದರೆ 1,00,00,000 ಲಕ್ಷ ವರುಷಗಳ ಆಯುಷ್ಯ. ಅದರಲ್ಲಿ ಎಷ್ಟು ಉಂಟು ಅಂತ ಗೊತ್ತಿಲ್ಲ. ಇಷ್ಟು ಸವೆಸಿದ್ರು ನನಗೆ ಬೇಕು ಬೇಕು ಅಂತಾಗಬೇಕು ಅಂತಾದ್ರೆ ನೀನಂತಹ ಸಂಜೀವಿನಿ ಶಕ್ತಿ ಅಂದು ನೋಡಿದ ಮಿಥಿಲೆಯಲ್ಲಿ ಸ್ವಯಂವರ ಕಾಲಕ್ಕೆ ಬಯಸಿದೆ ಈಡೇರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಇದುವರೆಗೆ ಮನಸ್ಸಿನ ಒಳಗೆ ಇರಿಸಿಕೊಂಡೆ, ಇವತ್ತು ನಿನ್ನನ್ನು ಪಡೆಯುವುದಕ್ಕೆ ಸಾಧ್ಯವಾಗಿದೆ. ನಿನಗೆ ನಿನ್ನ ಅನುರಣನ ಕೇಳ್ತಾ ಉಂಟು ನನಗೆ, ರಾಮ 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 ರಾಮ. ಎಲ್ಲಿಂದ ಬರ್ತಾರಲ್ಲ ಕಾಡಾಡಿ ರಾಮ? ನೀರ ರಾಶಿ ಯೋಜನ ವಿಸ್ತಾರವಾದಂತಹ ಈ ಸಮುದ್ರವನ್ನು ದಾಟಿ ಕೇವಲ ಮಾನವನಾದಂತಹ ರಾಮ ಇಲ್ಲಿವರೆಗೆ ಬರಬೇಕು ಸಾಧ್ಯ ಉಂಟೇನೆ? ಅಸಂಭವ. ಹಾಗಾಗಿ ಇಲ್ಲಿವರೆಗೆ ಆಗಮಿಸಿ ರಾವಣನನ್ನು ಎದುರಿಸಿ ಅವನಿಗೆ ಗೆಲ್ಲುವುದಕ್ಕೆ ಕಷ್ಟ. ಇನ್ನು ಅವನನ್ನು ನೆನಪಿಸಿಕೊಳ್ಳಬೇಡ, ಅವನನ್ನು ಮರೆತು ಬಿಡು. ಇದು ರಾವಣನ ಕಡೆಗೆ ಮನಸ್ಸು ಮಾಡು. ಈ ದಶಕಂಠನನ್ನು ಒಲಿಸಿಕೊಂಡೆ ಅಂತಾದ್ರೆ ದೇವಾನುದೇವತೆಗಳು, ಪಾತಾಳ ಲೋಕದ ಸ್ತ್ರೀಯರು ಯಾರೆಲ್ಲ ಬೇಕು ಅವರನ್ನೆಲ್ಲ ಕರೆತಂದು ನಿನ್ನ ಸೇವೆಗೇರಿಸ್ತೇನೆ. ಸರಿ ಸೂರ್ಯಗೆ ಮಿಣುಕುಳ ಸರಿ ಸೂರ್ಯಗೆ ಮಿಣುಕುಳ ತಾರಿಕೆಯು ಸರಿಯವುದೇ ಚಂದ್ರಮಗೆ ತಾರಿಕೆಯು ಸರಿಯವುದೇ ಚಂದ್ರಮಗೆ ಕೀಳನಿಪ ಪಾಷಾಣ ಸರಿಯವುದೇ ಜೀವರತ್ವಕ್ಕೆ ಗರುಡನಿರುಳಗೆ ಕಾಕಾಣಿ ಸಮವಗುದೇ ರಾಮ 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 ಗುರುಡ ನಿನ್ನವತಾನ ಕಾಲ ಸನ್ನಿಧವಾಯಿತು. ಮರಣ ಕಾರಣಳಾದ ಸಿರಿ ದರಿದ್ರಳು ಮರುಳ ಮರುಳನಿ ಸಾಯಿಂದಳು. ರಾಮ ರಾಮ, ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನು ಕೇಳುತ್ತಾ ಇದ್ದೇನೆ. ಈ ಮಾತನ್ನು ಕೇಳಿ ಸಹಿಸುವಂತಹ ಶಕ್ತಿ ನನಗಿಲ್ಲ. ಇವ ವೀರನಂತೆ ಶೂರನಂತೆ ಧೈರ್ಯಶಾಲಿಯಂತೆ ಇವ ವೀರನೇ ಆಗಿರುತ್ತಿದ್ದರೆ ಅಂದು ಸ್ವಯಂವರ ಮಂಟಪದಲ್ಲಿ ಶಿವಧನುಸ್ಸನ್ನು ಹೆದೆಯೇರಿಸಿದ್ದಕ್ಕೆ ಇವರಿಂದ ಯಾಕೆ ಅಸಾಧ್ಯವಾಗಿ ಹೋಯಿತು? ಇವ ಧೈರ್ಯಶಾಲಿ ಆಗಿರುತ್ತಿದ್ದರೆ ಹೇಡಿ ಹಾಗೆ ಕದ್ದು ನನ್ನನ್ನು ಈ ಲಂಕೆಯಲ್ಲಿ ತಂದಿರಿಸುತ್ತಿದ್ದನು. ಒಂದಂತೂ ಸತ್ಯ, ಪ್ರಭು ಶ್ರೀರಾಮಚಂದ್ರ ಸೂರ್ಯನಿಗೆ ಸಮಾನವಾದರೆ ಇವನು ಮಿಣುಕು ಹುಳವಷ್ಟೇ. ಪ್ರಭು ಶ್ರೀರಾಮಚಂದ್ರ ಜೀವರತ್ನಕ್ಕೆ ಸಮಾನವಾದರೆ ಇವನೊಂದು ಪಾಷಾಣವಷ್ಟೇ. ಪ್ರಭು ಶ್ರೀರಾಮಚಂದ್ರ ಗರುಡನಿಗೆ ಸಮಾನವಾದರೆ
ಇವನೊಂದು ಕಾಗೆಯಷ್ಟೇ. ಎಲ್ಲ ದುಷ್ಟ, ಸರಿಯಾಗಿ ಕೇಳಿಕೋ. ನನ್ನನ್ನು ಕದ್ದುಕೊಂಡು ತಂದೆ ಎನ್ನುವಂತಹ ಅಹಂಕಾರ ನಿನಗೆ ಬೇಡ. ನಾನಾಗಿ ಎದ್ದು ಬಂದವಳಿದ್ದೇನೆ. ಯಾಕೆ ಗೊತ್ತೇ? ನಿನ್ನ ಅವಸಾನ ಕಾಲ ಹತ್ತಿರವಾಯಿತು. ಪ್ರಭು ಶ್ರೀರಾಮಚಂದ್ರನಿಗೆ ನಾನು ಲಕ್ಷ್ಮೀ ಸ್ವರೂಪಳಾದರೆ, ನಿನ್ನ ಪಾಲಿಗೆ ನಾನು ಸಾವಿನ ರೂಪದಲ್ಲಿ ಬಂದಂತಹ ದರಿದ್ರ ಲಕ್ಷ್ಮಿ. ನಿನಗೆ ಸಾವು ಎನ್ನುವುದು ಶತಸಿದ್ಧವಾಗಿದ್ದ. ನಿನ್ನ ಮಾತುಗಳಿಂದ ಆದರೂ ಬಿಟ್ಟಿದ್ದೇನೆ, ನಿನಗೆ ಅವಕಾಶ ಕೊಟ್ಟಿದ್ದೇನೆ ನಾರಿಯಾದ ಕಾರಣದಿಂದಲಾಗಿ. ಹೀಗೆಲ್ಲ ಕೊಲ್ಲುವುದಲ್ಲ, ನೀನು ಅನುಭವಿಸಬೇಕು. ಕಷ್ಟವನ್ನು ಅನುಭವಿಸಿದ ಕಾಲಕ್ಕೆ ರಾವಣನ ಕುರಿತಾದಂತಹ ಯೋಗ್ಯತೆ ನಿನಗೆ ತಿಳಿಯಬೇಕು, ಅರ್ಹತೆ ಅರ್ಥವಾಗಬೇಕು. ಆವಾಗ ನೀನು ಮನಸ್ಸು ಒಪ್ಪಿ ಬರಬೇಕು. ಅದಕ್ಕಾಗಿ ಇಲ್ಲಿ ಅಲ್ಲ, ಅರಮನೆಯಲ್ಲ, ನಮ್ಮಲ್ಲಿ ಅಶೋಕವನ ರಾಕ್ಷಸರದ್ದಾದಂತಹ ರಕ್ಷಣೆಯಲ್ಲಿ ಇದು ನಿನ್ನನ್ನದ ಅಶೋಕವನ. ಜಯ ಜಯ ತು ಜಾನಕಿ ಜಗನ್ಮಾತೆ ಶ್ರೀಲಕ್ಷ್ಮೀ ಜಯ ಕರುಣಾಸಾಗರಿಯ ಜಯ ಭಕ್ತ ರಕ್ಷಕಿಯೇ ಅಮ್ಮ ಮಹಾಲಕ್ಷ್ಮೀ. ಜಯ 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 ಓ ಜನಕನ ಜಾತೆ, ರಾಮನ ಪ್ರೀತೆ, ಸೀತಾ ಮಾತೆ, ಓ ಮಹಾಲಕ್ಷ್ಮಿಯೇ, ಉಭಯ ಚರಣಗಳಿಗೆ ನಮೋ ನಮಃ ತಾಯಿ. ಭರಯ ಭರಯ ಬೆರಗನು ಬೆರೆದ ನೇತ್ರವ ಕೈಗನು ಸೀತೆಯು ಸುರರ ಪತಿಯರಿತು ಕೇಳಿದಳು ಹರಿಯನೆಲ್ಲ. ಸುರರ ಪತಿಯರಿತು ಕೇಳಿದಳು ಪರಿಯ ಎಲ್ಲ. ಮಾಡುವಂತಹ ಸಂದರ್ಭದಲ್ಲಿ ನನ್ನನ್ನೇ ಸ್ತುತಿ ಮಾಡುತ್ತಾ ಬಂದವನು ಯಾರು ಎನ್ನುವ ಹಾಗೆ ನೋಡಿದರೆ ನಿನ್ನ ಪಾದಗಳೆರಡು ಭೂಮಿಯನ್ನು ಸ್ಪರ್ಶ ಮಾಡುತ್ತಾ ಇಲ್ಲ, ನಿನ್ನ ಕಣ್ಣುಗಳನ್ನು ನೀನು ಮುಚ್ಚುತ್ತಾ ಇಲ್ಲ. ನಿಜ. ಹಾಗಾದ್ರೆ ನೀನು ದೇವೇಂದ್ರ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನೇ ದೇವೇಂದ್ರ. ದೇವೇಂದ್ರ ಇಲ್ಲಿವರೆಗೆ ಬರಬೇಕಿದ್ರೆ ಬಲವಾದಂತಹ ಕಾರಣವಿರಬೇಕು. ಏನು ಬಂದೆ ನನ್ನಿಂದ ಏನಾಗಬೇಕು ಹೇಳಯ್ಯ. ತಾಯೇ, ದುರುಳ ರಾವಣಾದಿಗಳಿಗೆ ಹೆದರಿದಂತ ನಾವು ಕಾಡು ಮೇಡುಗಳಲ್ಲಿ ಅಲೆದಾಡಿ ಸಾಕಾಯ್ತು ತಾಯಿ. ಕೊನೆಗೂ ದೇವತೆಗಳಾದಂತ ನಾವು ಎಲ್ಲರೂ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನು ದೂರಿದ್ದಾಗ ಅವರೊಂದು ಅಭಯವನ್ನು ಕೊಟ್ಟಿದ್ದಾರೆ. ರಾಕ್ಷಸರ ಒಸೆಗೆ ಬೇಕಾಗಿ ಆ ಮಹಾಲಕ್ಷ್ಮಿ ಸೀತೆ ಎಂಬಂತ ಹೆಸರಿನಲ್ಲಿ ಭೂಲೋಕದಲ್ಲಿ ಹುಟ್ಟಿ ಬೆಳೆಯುತ್ತಾ ಇದ್ದಾರೆ. ದೇವತೆಗಳಾದ ನೀವೆಲ್ಲ ಹೋಗಿ ಸಹಾಯ ಮಾಡಿದ್ದು ಹೌದು ಅಂತಾದ್ರೆ ಆದಷ್ಟು ಬೇಗನೆ ದಾನವರ ನಾಶವಾಗ್ತದೆ, ಧರ್ಮ ಉಳಿಯುತ್ತದೆ ಎಂಬ ಹಾಗೆ ಅದಕ್ಕೆ ಬೇಕಾಗಿ ಬಂದಿದ್ದೇವೆ ತಾಯೇ. ನಮ್ಮಿಂದ ಯಾವ ಸಹಾಯ ಬೇಕಮ್ಮ ಕೇಳಿಕೊಳ್ಳಿ. ಗರದಿ ಧರ್ಮವ ಮೀರಲಾರೆನು ಗರದಿ ಧರ್ಮವ ಮೀರಲಾರೆನು ಪರಮನಂಪಟ ರಾವಣೋಗ್ಯನ ಧರೆಯೋ ಮುಂದಗುಳನ ಜಲವನ್ನು ಸೇವಿಸಿ ನದಗಾಗಿ ಪರಮನಂಪಟ ರಾವಣೋಗ್ಯನ ಧರೆಯೋ ಮುಂದಗುಳು ಅನ್ನ ಜಲವನ್ನು ಸೇವಿಸಿ ನದಗಾಗಿ ಹರಸಿಕಾಯೋ ಇಂದ್ರ ಹರಸಿಕಾಯೋ ಇಂದ್ರ ಗರತಿ ಧರ್ಮವನ್ನು ಯಾವ ಕಾರಣಕ್ಕೂ ಮೀರಲಾರೆ. ಈ ಲಂಪಟ ರಾವಣನ ಧರೆಯಲ್ಲಿ ಇರುವ ತನಕ ಒಂದು ಅಗುಳು ಅನ್ನವನ್ನು ಸೇವಿಸಲಾರೆ, ಒಂದು ತೊಟ್ಟು ಜಲವನ್ನು ಕುಡಿಯಲಾರೆ, ನಾ ನಿದ್ರಿಸಲಾರೆ. ಇದು ಯಾವುದು ಬಾಧಿಸದ ಹಾಗೆ
ನನಗೆ ವರವನ್ನು ಕರುಣಿಸು ದೇವೇಂದ್ರ. ಅಮ್ಮ, ಈ ವಿಚಾರದಲ್ಲಿ ನೀವು ಆಲೋಚನೆ ಮಾಡಬೇಕಾದಂತಹ ಅಗತ್ಯವೇ ಇಲ್ಲ. ಈ ಅಶೋಕ ವನದಲ್ಲಿ ತಾವು ಎಲ್ಲಿಯವರೆಗೆ ಇರುತ್ತೀರೋ ಅಲ್ಲಿಯ ತನಕ ಹಸಿವು ಬಾಯಾರಿಕೆ ನಿದ್ರೆ ಬಾರದ ಹಾಗೆ ಇದು ದಿವ್ಯ ಪಾಯಸವನ್ನೇ ನಿಮ್ಮ ಪಾಲಿಗೆ ಇಯುತ್ತಾ ಇದ್ದೀರಿ ತಾಯೇ, ಸ್ವೀಕರಿಸಿ. ಜನಕನಾದನೆ ಸ್ಮರಿಸಿ ಗೈದಳದ್ಭುತವ ದಶಕ ಶಿರನ ಬಚದೋಳಿರು ಸುಮನ ಸಾಧಿಪ ದಶಕ ಶಿರನ ಬಚದೋಳಿರು ಸುಮನ ಸಾಧಿಪ ಹಸಿವದಳಗಿ ಹೋಗಿ ಬೇಹುದಗ್ನಿಯಾಕೃಪ ಹಸಿವದಳಗಿ ಹೋಗಿ ಬೇಹುದಗ್ನಿಯಾಕೃಪ ಬೇಹುದಗ್ನಿಯಾಕೃಪ ಓಂ ಅಗ್ನಯೇ ನಮಃ ದಶಕ ಶಿರನ ವಚದೊಳಿರನು ಸುಮನ ಸ್ವಾದಿಪ ವಿಷಯದಳಗಿ ಹೋಗಿ ನೀಡು ವರುಣನ ಕೃಪಾ ವಿಷಯದಳಗಿ ಹೋಗಿ ನೀಡು ವರುಣನ ಕೃಪಾ ನೀಡು ವರುಣನ ಕೃಪಾ ಓಂ ವರುಣಾಯ ನಮಃ ದಶಕ ಚಿರಳ ಭಜದೋಳಿರನು ಸುಮನ ಸ್ವಾದಿಪ ಜಸಬು ಕುಂದದಂತೆ ಬೇಕು ಮರುತನ ಕೃಪಾ ಜಸಬು ಕುಂದದಂತೆ ಬೇಕು ಮರುತನ ಕೃಪಾ ಬೇಕು ಮರುತನ ಕೃಪಾ ಓಂ ವಾಯವೇ ನಮಃ ದಶಕ ಶಿರನ ವಶದೋಳಿರನು ಸುಮನ ಸಾಧೀಪ ಯಸವಾ ನಿದ್ರ ನಿನ್ನಯ ಕೃಪಾ ಯಸವ ನಿದ್ರೆ ಬಾರದಂತೆ ನಿನ್ನಯ ಕೃಪಾ ಇಂದ್ರ ನಿನ್ನಯ ಕೃಪಾ ಓಂ ಇಂದ್ರಾಯ ನಮಃ ದಶಕ ಚಿರನ ವಶದೋಳಿರನು ಸುಮನ ಸಾಧಿಪ ಮುಸುಕಬೇಕುದೆನ್ನ ಮೂಲ ಯಮನದೇ ಕೃಪಾ ಮುಸುಕಬೇಕುದೆನ್ನ ಮೂಲ ಯಮನದೇ ಕೃಪಾ ಮುಸುಕಬೇಕುದೆನ್ನ ಮೂಲ ಯಮನದೇ ಕೃಪಾ ಓಂ ಯಮಾಯ ನಮಃ ಇಂದ್ರಾಯ ನಮಃ ವಾಯವೇ ನಮಃ ವರುಣಾಯ ನಮಃ ಅಗ್ನಯೇ ನಮಃ ರಾಮ
ಹೌದು, ರಾಮದಾಸ ನಾನು ಎಂದು ಕರೆಸಿಕೊಳ್ಳುವುದರಲ್ಲಿ ಅಪಾರವಾದಂತಹ ಆತ್ಮಾನಂದವನ್ನು ಹೊಂದಿದವ. ಕೀಶಪತಿಯಾದಂತಹ ಸುಗ್ರೀವನಾಜ್ಞೆಯಾಗಿದೆ. ಸೀತಾಮಾತೆ 14 ಲೋಕದಲ್ಲಿ ಎಲ್ಲಿದ್ದರೂ ಕೂಡ ಹುಡುಕಿ ತರಬೇಕು ಎನ್ನುವುದಾಗಿ ದಕ್ಷಿಣಾಭಿಮುಖವಾಗಿ ಸಾಗಿ ಬಂದೆವು. ಸಮುದ್ರ ಮಧ್ಯದಲ್ಲಿರುವಂತಹ ಲಂಕಾದ್ವೀಪದಲ್ಲಿ ಸೀತಾಮಾತೆ ಇದ್ದಾಳೆ ಎನ್ನುವ ವಿಚಾರವನ್ನರಿತು ಶತಯೋಜನ ವಿಸ್ತೀರ್ಣವಾದಂತಹ ಶರಧಿಯನ್ನು ಲಂಘಿಸಿ ಲಂಕೆಯನ್ನು ಸೇರಿದೆ. ಇದಿರಾದಂತಹ ಲಂಕಿಣಿಗೆ ನನ್ನ ವಜ್ರಮುಷ್ಟಿಯ ಘಾತವನ್ನು ತೋರಿದೆ. ಶಾಪಗ್ರಸ್ತಳಾದಂತಹ ಯಕ್ಷಿಣಿಯ ಶಾಪ ವಿಮೋಚನೆ ಆಯಿತು. ಬಳಿಕ ಅನುರೂಪಿಯಿಂದ ಹುಡುಕುತ್ತಾ ಮುಂದುವರಿದಾಗ ಅಶೋಕವನದಲ್ಲಿ ಸೀತಾಮಾತೆಯನ್ನು ಕಂಡೆ. ನನ್ನ ವಿಚಾರವೆಲ್ಲವನ್ನೂ ತಾಯಿಯಲ್ಲಿ ನಿವೇದಿಸಿದೆ. ಆರಂಭದಲ್ಲಿ ಸಂದೇಹಗೊಂಡಳು ಆ ತಾಯಿ. ಆ ಕಾಲಕ್ಕೆ ಶ್ರೀರಾಮಚಂದ್ರಮನೇ ನೀಡಿದಂತಹ ಆ ಉಂಗುರವನ್ನು ಕೊಟ್ಟಾಗ ತಾಯಿಯ ಸಂದೇಹ ನಿವಾರಣೆಯಾಯಿತು. ಪ್ರತಿಯಾಗಿ ಚೂಡಾಮಣಿಯನ್ನು ನನ್ನ ಕೈಗಿತ್ತಿದ್ದಾಳೆ. ಒಂದು ಮಾತನ್ನಾಡಿದ್ದಾಳೆ, ರಾಮದಾಸ ನೀನು ಹನುಮ, ಕಳ್ಳರ ಹಾಗೆ ಬಂದು ಕಳ್ಳರ ಹಾಗೆ ಹೋಗುವುದು ಸರಿಯಲ್ಲ. ನೀ ಬಂದಂತಹ ವಿಚಾರ ಇಲ್ಲಿರುವ ಸಮಸ್ತರಿಗೂ ತಿಳಿಯಬೇಕು ಎನ್ನುವುದಾಗಿ. ಏನು ಮಾಡಲಿ? ಆ ಕಡೆಗೆ ದೃಷ್ಟಿಯನ್ನು ಹಾಯಿಸಿದ್ರೆ ಗಂಡಸರು ಹೆಂಗಸರು ಎನ್ನುವಂತಹ ಭೇದ ಮರೆತು ಮಧ್ಯರಾತ್ರಿಯ ಹೊತ್ತು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಲ್ಲಿಂದಲೇ ನನ್ನ ಉಪಟಳ ಆರಂಭ ಆಗಬೇಕು. ಆ ಕಡೆ ಲೇ 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 ಕಾಡನೋಡಿಲ್ಲಂತೆ ಕಾಡನೋಡು ಈ ಲಂಕೆ ಚಂದ ನೀನು ನೋಡು. ಕಾಡನೋಡಿಲ್ಲಂತೆ ಕಾಡನೋಡು ಈ ಲಂಕೆ ಚಂದ ನೀನು ನೋಡು. ಕಾಡಾನೆ ಹುಲಿ ಸಿಂಹ ಕಾಡನೋಡು, ಕಾಡಾನೆ ಹುಲಿ ಸಿಂಹ ಕಾಡನೋಡು. ಜೋಡಾದ ಜಿಂಕೆ ಮರಿ ಕಾಡನೋಡು, ಜೋಡಾದ ಜಿಂಕೆ ಮರಿ ಕಾಡನೋಡು. ಕಾಡನೋಡು ಕಾಡನೋಡು ಈ ಲಂಕೆ ನೋಡು. ಕಾಡನೋಡು ಕಾಡನೋಡು ಈ ಲಂಕೆ ನೋಡು. ಸುತ್ತೆಲ್ಲ ಸಾಗರವೇ ಕಾಡನೋಡು, ಸುತ್ತೆಲ್ಲ ಸಾಗರವೇ ಕಾಡನೋಡು. ಆಹಾ ಮತ್ತೆಲ್ಲ ಬಂಗಾರ ಕಾಡನೋಡು, ಆಹಾ ಮತ್ತೆಲ್ಲ ಬಂಗಾರ ಕಾಡನೋಡು. ಮುತ್ತಿನ ಮಂಟಪ ಮಧ್ಯ ನೋಡು, ಮುತ್ತಿನ ಮಂಟಪ ಮಧ್ಯ ನೋಡು. ಅಲ್ಲಿ ಸ್ವಸ್ಥದಿ ಲಂಕೇಶ ಕುಳಿತ ನೋಡು, ಅಲ್ಲಿ ಸ್ವಸ್ಥದಿ ಲಂಕೇಶ ಕುಳಿತ ನೋಡು. ಕಾಡನೋಡು ನೋಡು, ಕಾಡನೋಡು ನೋಡು. ತಿರಿದಂತ ಹೂವಿರುವ ಬಳ್ಳಿ ನೋಡು, ತಿರಿದಂತ ಹೂಳಿರುವ ಬಳ್ಳಿ ನೋಡು. ಮರವನ್ನು ತಪ್ಪಿರುವ ಚಂದ ನೋಡು, ಅಲ್ಲಿ ಮರವನ್ನು ತಪ್ಪಿರುವ ಚಂದ ನೋಡು. ಅರಗಿಣಿಯ ಮರಿಯಂತ ಸೀತೆ ನೋಡು, ಅರಗಿಣಿಯ ಮರಿಯಂತ ಸೀತೆ ನೋಡು. ನಮ್ಮ ದೊರೆರಾಯ ತಂದಂತ ಹೆಣ್ಣ ನೋಡು, ನಮ್ಮ ದೊರೆರಾಯ ತಂದಂತ ಹೆಣ್ಣ ನೋಡು. ಕಾಡನೋಡು ಕಾಡನೋಡು ನೋಡು, ಕಾಡನೋಡು ನೀಲಗಿರಿ ನೋಡು.
ಅಲ್ಲಿ ಮುಗೀತು ಮಾರಾಯ. ಏ ಮಂಗ, ಏ ಕೋತಿ, ಏ ಕೋಡಗ, ಏ ಮರಕ್ಕಡ, ಏ ಮಂಗ ಮಾತಾಡುದಿಲ್ಲ ಮಾರಾಯ. ಕರ್ಮ ನಿನ್ನದು. ಮಂಗಳಲ್ಲಿ ಮಾತಾಡುದ ಹಾಗೆ ಮಂಗಳಲ್ಲಿ ಮಂಗನ ಭಾಷೆಯಲ್ಲೇ ಮಾತಾಡ್ಬೇಕು. ಯಾವುದು? ನನಗೆ ಗೊತ್ತುಂಟು, ನಾನು ಮಾತಾಡ್ತೇನೆ. ಅಂದ್ರೆ ಪುಂಡ್ರಶ ಬೆಳ್ಳಿಪಡಿ ನಿಟ್ಟೂಡಿ ಮೂಡು ಜಪ್ಪು ಪಾಪಿ ಮಗನೇ, ಈ ಕಾರ್ಯಕ್ರಮ ಹಾಳು ಮಾಡಿಬಿಟ್ಟಿದ್ಯಲ್ಲ. ಎಲ್ಲಿ ಹಾಳಾದ್ದು? ಮರದ ಮೇಲೆ ಇದ್ದಂತ ಹಣ್ಣು ಹ್ಯಾಪಲ್ ಎಲ್ಲ ಕುಂಪಲ್ ಎಲ್ಲ ಬಿಡು. ಬಾಳೆ, ದಾನಿಂಬೆ, ಮೂಸುಂಬೆ, ಯಾವ ಭಾಷೆ? ಹಣ್ಣುಗಳು ಮಾರಾಯ. ಬಾಳೆ, ಬಾಳೆಹಣ್ಣು, ದಾಳಿಂಬೆ, ದಾಳಿಂಬೆ, ಮೂಸುಂಬೆ, ಮೂಸಂಬಿ, ಅಂಬಿ, ಅಂಬಿ, ಅಂಬಿ ಮೂಸು, ಮೂಸಂಬಿ. ಓ ಎಲ್ಲ ಕಡೆಗೆ ಹಾಕಿದ್ಯಲ್ಲ. ಪಪ್ಪಯ್ಯ, 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 ಪಪ್ಪಯ್ಯ ಬೇಕಾ? ಮೇಲಿದ್ದಲ್ಲ ಕೆಳಗೆ ಬಿದ್ದ ತಿಂದು ಸಾಯಿ ಮಗನೇ. ಅಶೋಕವನಕ್ಕೆ ಯಾವುದೋ ಒಂದು ಕಪಿ ಪ್ರವೇಶ ಮಾಡಿದಂತೆ ಪ್ರವೇಶ ಮಾಡುವುದಲ್ಲದೆ ವನವನ್ನೇ ಹಾಳು ಕೆಡಹಿದೆ. ಪ್ರಶ್ನಿಸುವುದಕ್ಕೆ ಹೋದಂತಹ ಅಕ್ಷಯ ಕುಮಾರ ಜಂಬುಮಾಲಿಯನ್ನು ಈ ಕಾಲಕ್ಕೆ ತಂದೆಯವರಿಂದ ಅಪ್ಪಣೆಯನ್ನು ಪಡೆದು ಬಂದಿದ್ದೇನೆ. ಮಂಗನನ್ನು ಕಟ್ಟಿ ತರುತ್ತೇನೆ ಎಂಬುದಾಗಿ. ತರುವಂತಹ ವ್ಯವಸ್ಥೆ ಆಗಬೇಕು. ಏನಾದ್ರೂ ಉಪಾಯ ಉಂಟು? ಅದನ್ನು ಹೀಗೆ ಇದಿದ್ರೆ ಆಗ್ಲಿಕ್ಕೆ ಇಲ್ಲ. ಮತ್ತೆ ಅದರ ತಲೆಯಲ್ಲಿ ಭಯಂಕರ ಉಂಟು. ಏನಂತ? ಇಡೀ ಲಂಕೆಯ ಉದ್ಯಾನವನಕ್ಕೆ ಉಂಟಲ್ಲ, ನಾನು ಒಬ್ಬನೇ ಓನರ್ ಅಂತ. ಏನದು? ವಾನರ ವಾನರ ಅಂತ ಭಯಂಕರ ಉಂಟು. ಅದನ್ನು ಮಂಗ ಮಾಡಿ ಹಿಡಿಬೇಕು ನಾವು. ಮಂಗನನ್ನು ಮಂಗ ಮಾಡಿ ಅದು ಹೇಗೆ? ಇದು ಮಂಗಗಳಿಗೆ ಇದು ಕುಂಕುಮ ಎಲ್ಲ ನೋಡಿದ್ರೆ ಆಗುದಿಲ್ಲ. ಹೋಗುದು, ಕೈ ಹಾಕುದು, ಮುಖಕ್ಕೆ ತಿಕ್ಕುದು. ನಾವೊಂದು ಕೆಲಸ ಮಾಡು. ಹೇಗೆ? ಕುಂಕುಮ ಅಂತ ಬರೆದು ಒಂದು ತಟ್ಟೆಯಲ್ಲಿ ಕುಂಕುಮ ಇಡುದು. ಕುಂಕುಮ ತಟ್ಟೆಯಲ್ಲಿ ಕೆಂಪು ಕುಂಕುಮ, ಯಾವುದು ಕೆಂಪು ಕೆಂಪು ಕುಂಕುಮ ಇಡುದು. ಇಟ್ಟು ಬರ್ತದೆ, ತೆಗೆತದೆ, ಮುಖಕ್ಕೆ ತಿಕ್ಕುತ್ತದೆ. 4 ದಿವಸ ಹಾಗೆ ಇಡಬೇಕು. 5ನೇ ದಿವಸ ಕುಂಕುಮದ ಬದಲಿಗೆ ಮೆಣಸಿನ ಹುಡಿ ಹಾಕಿ ಇಡಬೇಕು. ಕೆಳಗೆ ಮಾತ್ರ ಕುಂಕುಮ ಅಂತ ಬರಿಬೇಕು. ಬರ್ತದೆ, ಒದ್ದುತ್ತದೆ, ತೆಗಿತದೆ, ಮುಖಕ್ಕೆ ತಿಕ್ಕುತ್ತದೆ. ಉರಿತದೆ, ಆಗುದಿಲ್ಲ. ಅದೆಲ್ಲ ಆಗ್ಲಿಕ್ಕಿಲ್ಲ ರಾಯರೇ. ಬೇರೆ ಒಳ್ಳೆದು ಉಪಾಯ ಉಂಟು. ಏನದು? ಗೊತ್ತಿಲ್ಲ ಅಂತ. ಅದು ಆಗ್ಲಿಲ್ಲ. ಅದಾಗುದು. ಇನ್ನೊಂದುಂಟು. ಈ ಮಂಗಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿದ್ರೆ ಆಗುದಿಲ್ಲ. ಯಾವುದು? ನಾವು ನಲಿತಾ ಇದ್ದೇವಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿದ್ರೆ ಆಗುದಿಲ್ಲ. ಅದಕ್ಕೆ ನಾವು ಕಾಡಿನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಡುದು. ಮಹಿಷವಧೆ ಇಡುವ. ಮಹಿಷ ಮಾಡ್ಲಿಕ್ಕೆ ನಮ್ಮಲ್ಲಿ ಜನ ಇಲ್ಲದಿದ್ರು ಅಲ್ಲಿ ಇವ ಇದ್ದಾನೆ, ಮಧುರಾಜ ಅಂತ. ಅವನನ್ನು ಕರೆಸುವ, ಅವನಿಗೆ ಒಂದು ಕೊಂಬು ಕಟ್ಟಿಸಿ ಈ ಮಂಗನ ಮುಂದೆ 4 ಸರಿ ಆಚಿಂದ ಓಡಿಸುದು. ಆಗ ಇದು ಕೂಡ ಮಂಗ ಅತ್ತೆಯಿಂದ ಇತ್ತ ಓಡ್ತದೆ. ನೀನು ಅವನನ್ನು ಹೊಗಳುವುದಲ್ಲ ತೆಗಳುವುದು. ಈ ಮಂಗಗಳ ಮುಂದೆ ಮೈಸಾ ಮಾಡ್ಲಿಕ್ಕೆ ಅವನಾಗ್ಬೇಕು. ಹಿಡಿಬೇಕು, ಮುಖ್ಯ. ಅದಾಗ್ಲಿಕ್ಕಿಲ್ಲ. ನಾವು ಮಾತಾಡಿ ಅಲ್ಲಿ ಸಮಯ ವ್ಯರ್ಥ ಮಾಡುವುದಲ್ಲ. ಎಲ್ಲಿ ಉಂಟು ಅದನ್ನು ಹುಡುಕಿಕೊಂಡು ಕಟ್ಟಿ ತರಬೇಕು.
ಕಪಿಯೇ ನೀವು ನಿಲ್ಲಲವೋ? ಈಗ ನಮ್ಮದಾದಂತಹ ವನಕ್ಕೆ ಪ್ರವೇಶ ಮಾಡುವುದಲ್ಲದೆ ಇಲ್ಲಿರುವಂತಹ ಹಣ್ಣು ಹಂಪಗಳನ್ನು ಹಾಳು ಮಾಡಿದೆ. ಈಗ ನಿನಗೆ ಹೊಟ್ಟೆಗೆ ಎಷ್ಟು ಬೇಕಾದ್ರೂ ತಿನ್ನು, ಅದನ್ನು ನಾವು ಆಕ್ಷೇಪ ಮಾಡುವವರಲ್ಲ. ಆಕ್ಷೇಪ ಯಾಕೆ? ವನವನ್ನು ಆಳು ಕೆಳಹಿದಿ. ಅಷ್ಟು ಮಾತ್ರವಲ್ಲ, ಪ್ರಶ್ನಿಸುವುದಕ್ಕೆ ಬಂದಂತಹ ನಮ್ಮವರನ್ನೆಲ್ಲ ಕೊಂದಿದ್ದಿ. ಇದೋ ಈ ಕಾಲಕ್ಕೆ ನಿನ್ನ ಎದುರಾಳಿಯಾಗಿ ಬಂದವ ಇಂದ್ರಾರಿ. ನಿನ್ನಲ್ಲಿ ಹೋರುವುದಕ್ಕೆ ಪ್ರತ್ಯೇಕವಾದ ಕಾರಣ ಬೇಕಾಗಿಲ್ಲ. ಯಾಕೆ? ನಮ್ಮೊಡೆಯವಾದಂತಹ ಶ್ರೀರಾಮಚಂದ್ರನ ರಸಿಯನ್ನು ಪ್ರಳಯದಿಂದ ಕದ್ದು ತಂದ ರಾವಣ ಸಾಮರ್ಥ್ಯ ಅದು. ನಿಮ್ಮ ಹಣೆ ಬರಹಕ್ಕೆ ಹೌದೇನು ವಿಚಾರಿಸುವುದಕ್ಕೆ ಬಂದವ ರಾಮದಾಸ ನಾನು. ಹೌದು, ರಾಮದಾಸ. ನಿನ್ನ ಬಡಿವಾರದ ಮಾತುಗಳನ್ನು ಬಿಡು. ಸಮಾಧಾನ 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 ಇನ್ನು ಸಮಾಧಾನ ಇಲ್ಲ. ನಿನ್ನ ಬಡಿವಾರದ ಮಾತು ಬೇಡ. ವಿಕ್ರಮ ಉಂಟು ನನ್ನಲ್ಲಿ ತೋರಿಸುವ. ನಮ್ಮನ್ನು ಹೆಂಗೆ ಭಾಷೆಗೊಂಡಿದ್ದು ಬಾಡಿ ಇಟ್ಟು ತುಂಬಾ ಸಮಯ ಇದ್ದದ್ದು ಬೇಡಿ. ಈಗ ಇನ್ನು ಯಾವಾಗ ಸಿಗ್ತದೆ ಕೊನೆಯದು ಇದ್ದದ್ದು ಬೇಡಿ. ಎಲ್ಲರದ್ದು ಲೆಕ್ಕದಲ್ಲಿ ಇನ್ನು ಬಡಿಯುವುದು ಇವರು ಚೊರ್ರೆ ಕುಮಾರ್. ಹೌದು, ಅವರನ್ನು ಕಾಣುವಾಗ ಚೊರ್ರೆ ಕುಮಾರನಾಗಿ ಕಾಣ್ತಾರೆ. ಏನಾದ್ರೂ ಸ್ವಲ್ಪ ಹಾಕಿದ್ರೆ ಚೊರೆ ಮಾಡ್ತಾರೆ, ಬಿಟ್ರೆ ಅವರು ಅದಲ್ಲ ಚೊರೆ ಮಾಡಿದ್ದು ಇವನಿಗೆ ಆಗಲ್ಲ. ಅವನ ಬಾಲ ಹಿಡಿದು ಇದು ಮಂಗಲ್ಲ ಮಂಗ. ಮಗನೇ ನೀನು ಹಾಗೆ ಅಂದಿಯಲ್ಲ, ಅಪ್ಪನಿಗೆ ಹುಟ್ಟಿದವ ಹೌದು ಅಂತ ಆದ್ರೆ ಈಗ ಅಂದು ಅಂದಲಾರೆಯ? ಈಗ ಅಂದುದಿಲ್ಲ. ಯಾಕೆ ಅಂದುದಿಲ್ಲ? ಕಟ್ಟಿದ ಮೇಲೆ ಅವತ್ತು ಅಂದುದಿಲ್ಲ. ಕಟ್ಟಿದ ಮೇಲೆ ಅಂದುದಿಲ್ವೋ? ನಮಗೆ ನಮ್ಮನ್ನು ಎದುರಿಸುದಂತಾದ್ರೆ ಏನು ಆಗುತ್ತದೋ ಎಲ್ಲರಿಗೂ ಗೊತ್ತಾಗಬೇಕು. ಅದಕ್ಕಾಗಿ ಈ ಮಂಗನನ್ನು ಚಿಕ್ಕಪ್ಪನ ರಥ. ಯಾವ್ದಕ್ಕೆ? ಪಿಕಪ್ ಚಿಕ್ಕಪ್ಪನ ರಥ. ಅದು ನಂಗೆ ಅದು ಅದು ಪೀಕಾರ ಆಗುದು. ಚೀಕಾರ ಆಗ್ಬೇಕಿತ್ತು. ರಥಕ್ಕೆ ಹಾಕಿ ನೇರವಾಗಿ ರಾಜಸ್ಥಾನದಲ್ಲಿಗೆ ಬರೋಣ. ರಾಜಸ್ಥಾನಕ್ಕ? ರಾಜಸ್ಥಾನ ಪ್ರಯೋಜನ ಆದ್ರೂ ಹಾಗೆ
ಕಾರಣವ ತಿಳಿದನು. ಸಂಭಾಷಣೆಗೆ ವ್ಯವಹಾರಕ್ಕೆ ಮಾತೇ ಮುಖ್ಯ. ಹೌದೌದು. ನಿನಗೆ ಮಾತು ಬರ್ತದೆ ಅಂತ ಆಗುವಾಗ ಸಂತೋಷ ಆಯ್ತು. ಬರ್ತದೆ ಬರ್ತದೆ. ಏಯ್ ಓ ಚಾರು ಪೀಠವನ್ನೇರಿದ ಧ್ವರ ನಾನು ಗೊತ್ತಾ ನನಗೆ. ನಾನು ಪೀಠದ ಮೇಲೆ ಇದ್ದೇನೆ. ನಿನ್ನನ್ನು ಪೀಠದಲ್ಲೆಲ್ಲ ರಥದಲ್ಲಿ ಎಳ್ಕೊಂಡು ಬಂದ ಅಪರಾಧಿಯನ್ನು ತಕೊಂಡು ಬರುವ ಹಾಗೆ. ನಮ್ಮ ವನ ಸೇರಿದ್ಯಾ, ನಾವು ನಟ್ಟು ಬೆಳೆಸಿದ ವನ. ಎಂತಂದ್ರೆ ನೆಟ್ಟು ಅಲ್ಲೇ ಹೋಗಿದ ನೀನಂತದ್ದು. ನಾವು ನಟ್ಟು ಬೆಳೆಸಿದಂತ ಶೋಕವನವನ್ನು ಪ್ರವೇಶ ಮಾಡಿ ಹಾಳುಗಳ ಹಿದ್ದು ಒಂದು ತಪ್ಪು, ಪ್ರವೇಶಿಸಿದ್ದೆ ಮತ್ತೊಂದು ತಪ್ಪು, ವಿಚಾರಿಸುವುದಕ್ಕಾಗಿ ಬಂದಾಗ ನಮ್ಮವರಿಗೆ ಹೊಡೆದದ್ದು ಮತ್ತೊಂದು ತಪ್ಪು. ತಪ್ಪು 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 ಈ ರೀತಿಯ ತಪ್ಪುಗಳನ್ನೇ ಮಾಡುತ್ತಾ ಮತ್ತು ಸಮರ್ಥಿಸುತ್ತಾ ಬಂದಿದ್ಯಲ್ಲ. ಯಾರು ನೀನು? ಯಾರು ಕಳುಹಿ ಬಂದೆ? ಯಾಕೆ ವ್ಯವಹಾರ? ನಾನು ನಾನಾಗಿ ಬಂದುದಲ್ಲ, ನೀವು ನನ್ನನ್ನು ಕರೆಸಿಕೊಂಡಿರಿ. ನಾವು ಆಮಂತ್ರಣ ಕೊಟ್ಟಿದ್ದೇವೆ. ಧರಣಿ ವಂಶ ಪ್ರದೀಪನಾದಂತಹ ಶ್ರೀರಾಮಚಂದ್ರನ ನರಸಿಯನ್ನು ಕಳವಿನಿಂದ ತಂದಿರುವೆ ನೀನು. ಆತ ಸಾಮಾನ್ಯ ಮಾನವ ಎನ್ನುವುದಾಗಿ ನೀ ಭಾವಿಸಿದ ಹಾಗಿದೆ. ಖಂಡಿತವಾಗಿಯೂ ಅಲ್ಲ. ವರ್ತಮಾನ ಕಾಲದಲ್ಲಿ ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ರಾಮಾಭಿಧಾನದಿಂದ ಅವತರಿಸಿದವನಿದ್ದಾನೆ. ಪೂರ್ವದಲ್ಲಿ ಯಾಗ ಸಂರಕ್ಷಣೆಯನ್ನು ಮಾಡಿದ, ಮುನಿಸತಿಯ ಶಾಪವನ್ನು ಕಳೆದ, ಶಿವಧನುವನ್ನು ಭಂಗಗೊಳಿಸಿ ಸೀತಾಮಾತೆಯನ್ನು ವರಿಸಿದ ಆ ಮಹಾನುಭಾವನ ಯೋಗ್ಯತೆಯನ್ನು ಅರಿತು ಆತನಿಗೆ ಶರಣಾಗತನಾದ್ರೆ ನಿನಗೆ ಬದುಕು ಉಂಟು. ಇಲ್ಲಂತಾದ್ರೆ ನೀ ಸಾಯುವೆ. ಹರಗಳಿಗೆ ರಾಮನ ಸ್ತುತಿ ಮಾಡುತ್ತಾ ಕಾಲ ಕಳೆಯುತ್ತಾ ಇದ್ದಾನೆ. ಅಂಬುಜ ಅಂತ ಹೇಳಿದ್ರೆ ಅಂಬಟೆ ಅಂತ ಹೇಳ್ತಾನೆ. ರಾಮನ ಕಥೆ ಹೇಳುತ್ತಾ ಕಾಲ ಕಳಿಬೇಕ. ಏನಿದು ನಮ್ಮ ಮಾತಿಗೆ ಹೇಳಿದ ಅದನ್ನು ಹಿಡ್ಕೊಂಡು ಮಾತಾಡಬೇಡ ನೀನು. ಇವನಿಗೆ ಸರಿಯಾದ ಪಾಠ ಆಗಬೇಕು. ಇವನ ಬಾಲ ಬೆಳೆದಿದೆ. ಈ ಕೋಡಗನಿಗೆ ಶಿಕ್ಕಿ ಆಗಬೇಕು. ಹೇಗೆ? ಆ ಬಾಲಕ್ಕೆ ಬಟ್ಟೆ ಸುತ್ತಿ ಎಣ್ಣೆಯಲ್ಲಿ ಅದ್ದಿ ಕೋಡಿ ಬೆಂಕಿ ಬಾಲವನ್ನು ಸುಡುವ ವ್ಯವಸ್ಥೆ ಆಗ್ಬೇಕು. ಮೊದಲಿಗೆ ಬೇಕಾದದ್ದು ಬಟ್ಟೆ ಬರ್ಲಿ. ಮೋಸಾಗಿ ಹೋಯ್ತು. ಇದ್ದ ಬಟ್ಟೆಗಳು ಎಲ್ಲ ಮುಗಿದು ಹೋದರೂ ಆ ಬಾಲ ಇನ್ನು ಬೆಳೆಯುತ್ತಾ ಉಂಟು, ಬಟ್ಟೆಯೇ ಇಲ್ಲ. ಹೌದೇ? ಮುಗಿಯಿತು. ಜನಕ ಬಟ್ಟೆಗಳೆಲ್ಲ ಮುಗಿದು ಹೋಯ್ತಂತೆ. ಆಗೋ ಶೀತಗಾಗಿ ತಂದಂತಹ ವಸ್ತ್ರ ಇದೆ, ಅದನ್ನು ತರಲಿಕ್ಕೆ ಬರ್ಲಿ. ಶೀತಗಾಗಿ ತಂದಂತಹ ವಸ್ತ್ರಗಳಿವೆ. ಸೀತೆ ಅಂತ ಹೇಳುದು ಬೇಡ, ಸಿ ಅಂತ ಹೇಳಿದ್ರೆ ಸಾಕು. ಬಾಲ ಬೆಳೆ ಸಿ ನೋಡಿ ಅದು ಬಾಲದ ಬಿಡದಲ್ಲಿ ಸೀತೆ ಬಾಲ ಬೆಳೆದು ನಿಂತಿದ್ದು. ಈಗ ಬಟ್ಟೆ ಸಾಕು. ಬಟ್ಟೆ ಸಾಕು. ಮುಂದೆ ಬೇಕಾದದ್ದು ಎಣ್ಣೆ ಸರಿ ತವ ವ್ಯವಸ್ಥೆ ಆಗ್ಬೇಕು. ಎಣ್ಣೆ ಬರಲೇ. ಎಲ್ಲಿ ಉಂಟು ರಾಯರೇ? ಯಾವುದು ಮುಂದೆ ಉಳಿದದ್ದು? ಉಳಿದಿದ ಮೊನ್ನೆ ಎಂತ ಮಾತಾಡ ಮೊನ್ನೆ ಉಳಿದದ್ದ? ಯಾವತ್ತಾದ್ರೂ ಆ ದಿವಸ ತಂದದ್ದನ್ನು ಅವರು ಜನ್ಮದಲ್ಲಿ ಮರು ದಿವಸಕ್ಕೆ ಉಳಿಸಿದ್ದುಂಟ? ಇಲ್ಲವೇ? ಅಪಪ್ರಚಾರ ಮಾಡಬೇಡ, ಸಹ ಪ್ರಚಾರ ಮಾಡು. ಇದ್ದದ್ದನ್ನು ಇದ್ದ ಹಾಗೆ ಹೇಳಬಾರದು. ಕಿಂಡದಂತ ಅದು ಗಿಂಡಿ ಗಿಂಡಿ ಬಾಲ ಸುಡಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಎಣ್ಣೆ. ಯಾವುದು? ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಬೇಡ ಮಾರಾಯ. ಇದು ಅಶ್ವಿನಿ. ಅಶ್ವಿನಿ ಬೇಡ, ಭರಣಿ ಬೇಡ. ಹಾಗಾದ್ರೆ ನವರತ್ನ ಹಾಕುವ. ಅದು ಮಲಗಿದ್ರೆ ಮಂಗ ಬಾಲಕ್ಕೆ ಹಾಕಿದ್ರೆ ಮುಂಡಲಲ್ಲಿ ಕಾಯಿಸಿದಂತ ಉರಿ ಬರ್ಬೇಕಾ? ಹಾಗಾದ್ರೆ ಪೋಡಿ ಕಾಯಿಸಿದ್ದು ಬಿಳಿಸಿದ ಹೋಗುವಾಗ ಸರಿ ಇತ್ತ. ನಿಮಗೆ ಬರುವಾಗ ಏನಾಯ್ತು? ಬರುವಾಗ ಎಣ್ಣೆ ಹಾಕೊಂಡು ಬಂದದಲ್ಲ. ಎಣ್ಣೆ ಹಾಕೊಂಡು ಮೇಲೆ ಹಾಗೆ ಇಂದ್ರಾರಿ ಏನು ತೈಲ. ಈ ತೈಲ ಈ ತೈಲ ಈ ತೈಲ ಈ ತೈಲ ಯಾರಾದ್ರೂ ಒಬ್ಬರು ತೈಲ ಹಾಕಿರಿ. ಯಾರ ಕೆಲಸದವರು? ಯಾರು? ನಾವೇ ಉಗುಳಿಸುವ. ಪುನಃ ಮೋಸ ಆಗಿ ಹೋಯ್ತು. ಇದ್ದ ಎಣ್ಣೆ ಎಲ್ಲ ಮುಗಿಯಿತು. ಆ ಬಾಲಕ ಗೊತ್ತೇ ಆಗ್ಲಿಲ್ಲ. ಹೌದಾ? ಜನಕ ಏನು? ಎಣ್ಣೆ ಎಲ್ಲ ಮುಗಿದು ಹೋಯ್ತಂತೆ. ಶೀತವಾಗಿ ತಂದಿರಿಸಿದ ಎಣ್ಣೆ ಇದೆ, ಅದನ್ನು ತರಲಿಕ್ಕೆ ಕೇಳಿತಲ್ಲ. ಏನ
ಏನಂತೆ? ಸೀತೆಗಾಗಿ ತಂದಿರಿಸಿದ ಎಣ್ಣೆ ಉಂಟಂತೆ, ಅದನ್ನು ತರಿ. ಎಂತ ಕರ್ಣ ಕಠೋರವಾದ ನುಡಿ, ಎಂತ ದವಸ್ತಿ. ಏನಾಯ್ತು? ನಾವು ಇವರೊಟ್ಟಿಗೆ ಕೆಲಸ ಮಾಡಿ ಇಷ್ಟು ಸಮಯ ಆಯ್ತು, ನಮಗೆ ಒಂದು ದಿವಸ ನಿಮಗೊಂದಿಷ್ಟು ಎಣ್ಣೆ ಬೇಕಾ? ಯಾವುದಕ್ಕೆ ಕೇಳಿದ್ದೀರಾ? ಯಾವುದಕ್ಕೆ? ಇಲ್ಲ, ಎಂತದಿಲ್ಲ. ನಿನ್ನೆ ಮೊನ್ನೆ ಬಂದಂತ ಸೀತೆಗೆ ಮೊದಲೇ ತಂದಿಟ್ಟಿದ. ಹಾಗಲ್ಲೋ, ತಲೆಗೆ ಹಾಕುವುದಕ್ಕೆ ಅದೇ ಅದೇ ನಿಮಗೆ ಎಂತಕ್ಕೆ ಮತ್ತೆ? ಅದಲ್ಲ, ಈಗ ಬೇಡ. ಸೀತೆಯ ಸುದ್ದಿ ಎತ್ತಿದ್ರೆ ಸಾಕು. ಈಗ ಎಣ್ಣೆಯು ಸಾಕಾಯ್ತು, ಇನ್ನು ಎಣ್ಣೆ ಬೇಡ. ಆಯ್ತಲ್ಲ, ಮುಂದೆ ಬೇಕಾದದ್ದು ಬೆಂಕಿ. ಬೆಂಕಿ. ಒಂದು ಬೆಂಕಿ ಕೊಡ್ತಾ, ಇದೊಂದು ಬೆಂಕಿಯ ಬೆಂಕಿ ಒಳ್ಳೇದಿಲ್ಲ. ಬೇರೆ ಬೆಂಕಿ ತನ್ನಿ. ಇದು ಬೆಂಕಿ ಉರಿಯುವುದಿಲ್ಲ, ಸುಡುದಿಲ್ವಾ? ಈಚೆ ಕೊಟ್ಟು ನಾನು ಸುಡುತ್ತಲೇ ಹಾಗಾದ್ರೆ ಕೊಡು. ದಗದಗಿ ಪಟ್ಟಿಗೆಯೋನು ಬಾಲದಿ ವಿಗಡನದಿ ಧರಿಸಿ ಗುಣಿಯುತ್ತ ಧನುಜ ಸೇನಾ ಶಿಬಿರ ಚೌಕಿಯ ಧನಿಕರಾಲಯ ಸುಟ್ಟನು ನೆಗೆದ ನಾಗ ಮಾರುತಿ ಮೆಗೆದ ನನ್ನ ಬಾಲಕ್ಕೆ ಕಿಚ್ಚಿಟ್ಟು ಚಂದ ನೋಡ್ತಾ ಇದ್ದಾರೆ ಪಾಪಿಗಳು. ಹೌದಾ? ನಿಮ್ಮ ಮೂಲಕ್ಕೆ ಕಿಚ್ಚಿಡ್ತೇನೆ, ಒಂದನ್ನು ಉಳಿಸುವುದಿಲ್ಲ. ಧನಿಕರ ಆಲಯ, ವಣಿಕರ ಅಂಗಡಿ, ಅಂಗಡಿಗೆ ರಕ್ಷಣೆಗೆ ಜನ ಹೋಗಿ ಸೇನಾ ಶಿಬಿರ ಶಿಬಿರ ಮೊದಲು ಸುಡು, ಇಲ್ಲದಿದ್ರೆ ಹೆಂಗಸರು ಕುಡಿಯುವುದನ್ನು ಬಿಡಿಸ್ಲಿಕ್ಕೆ ಅಲ್ಲಿಗೆ ಸೇರಿಸ್ತಾರೆ. ಚೌಕಿ ಒಂದನ್ನು ಬಿಡುವುದಿಲ್ಲ, ಎಲ್ಲವನ್ನು ಸುಡ್ತೇನೆ. ನೋಡಿದ್ರೆ ಹುರಿ ಮೀಸೆ ಸುಡ್ತಾ ಇದ್ದಾನೆ. ಇವನ ತುದಿ ಮೀಸೆಗೆ ಮೊದಲು ಭುವನ ರಾಮನ ಚರಣ ಸೇವಕನಿವನ ರಕ್ಷಿಸು ಹವ್ಯವಾಹನ. ಓ ಹವ್ಯವಾಹನನೇ, ಹನುಮಂತನನ್ನು ಸ್ಪರ್ಶ ಮಾಡದಿರು, ಇದು ಸೀತೆಯ ಪ್ರಾರ್ಥನೆ. ಅವನಿ ಜಾತಿಯನ್ನು ನಿಜೋರೆ ಅಗ್ನಿಯೋ ಪವನ ಸಂಭವತನು ರಕ್ಷಿಸೇ ಜವದಿ ಲಂಕೆಯ ಸುಟ್ಟು ಸಾಗಿದ ರಾಮ ಪದದೆಡೆಗೆ ಶ್ರೀರಾಮ ಪದದೆಡೆಗೆ ರಾಮ ನಾಮವ ಜಪಿಸಿ ಶ್ರೀರಾಮ ಸೀತಾಮಾತೆ ಇರುವ ಶೋಕವನ, ಶರಣಶ್ರೇಷ್ಠನಾದಂತಹ ವಿಭೀಷಣನ ಮನೆ ಎರಡನ್ನು ಉಳಿದು ಸಮಸ್ತ ಲಂಕೆಯನ್ನು ಬೆಂಕಿಗೆ ಆಹುತಿಯನ್ನಾಗಿಸಿದ್ದೇನೆ. ಹಾಗೆಂದು ಸರ್ವವನ್ನು ಸುಟ್ಟಂತಹ ಸರ್ವಭಕ್ಷಕ ನನಗ್ಯಾವ ಕೆಡುಕನ್ನು ಉಂಟು ಮಾಡಲಿಲ್ಲ. ಯಾಕೆ ಹೀಗಾಯಿತು ಎನ್ನುವುದಾಗಿ ಯೋಚಿಸಿದರೆ, ಹೌದು, ಸೀತಾಮಾತೆ ಅನುಗ್ರಹ ವಿಶೇಷವೇ ಹೌದು. ಶರಧಿ ತೀರಕ್ಕೆ ಬಂದೆ, ಬಾಲದ ಬೆಂಕಿಯನ್ನು ನಂದಿಸಿದೆ. ನಮ್ಮವರು ಕಾಯ್ತಾ ಇದ್ದಾರೆ. ರಾಮ ಧ್ಯಾನವನ್ನು ಮಾಡುತ್ತಾ ಆ ಕಡೆ ದುಷ್ಟನಾಗಿರುವಂತಹ ದಶಕಂಠನಿಗೆ ಯಾವ ರೀತಿಯ ನೀತಿ ವಾಕ್ಯವೂ ಪಥ್ಯವಾಗಲಿಲ್ಲ. ಯುದ್ಧಕ್ಕೆ ಸಿದ್ಧನಾಗಿ ನಿಂತ ಈ ಕಾಲಕ್ಕಾಗುವಾಗ ಅಪ್ತಿಯನ್ನು ಉತ್ತರಿಸಿ ಲಂಕೆಯನ್ನು ಸೇರಿ ದೈತ್ಯ ಸ್ತೋಮವನ್ನೇ ಸಬರುತ್ತಾ ಮುಂದುವರಿದೆ. ಕೊನೆಯ ಕಾಲದಲ್ಲಿ ದಶಕಂಠನಿಗೆ ಎದುರಾಗುವುದಕ್ಕೆ ಮುಂದಾದ ಸಂದರ್ಭ ಅಂಬರದಿಂದ ಇಳಿಯಲ್ಪಟ್ಟಿತು. ಅಮರೇಂದ್ರ ಕಳುಹಿಸಿದವರು ಒಲ್ಲೆ ಅಂತ ಹೇಳಿದರೆ ವಾನರರು ಕೇಳುತ್ತಾ ಇದ್ದಾರೆ. ರಾಮರಥೋತ್ಸವದ ಚಂದ ನೋಡಬೇಕು ಎಂಬ ಹಾಗೆ ಅವರ ಮತ ಬಿಡಿದು ಆ ಸುರೇಂದ್ರ ಇತ್ತ ರಥವನ್ನದರಿ
ಸಾಗುತ್ತೇನೆ. ರಥ ಯಾರು ಯುದ್ಧ ಮಾಡಬೇಕಾದ ಅನಿವಾರ್ಯತೆ ನಿನಗೆ ಬಂದು ಹೋಯ್ತು ರಾವಣನ ಮುಂದೆ. ಇದು ಸೇವೆ. ನಾವು ನೀನು ಲಂಕಾ ಪ್ರವೇಶ ಮಾಡುವ ಕಾಲಕ್ಕೆ ಬೇರೆ ಬಲದ ಅನ್ವಯಿಸ ಮಾಡಲಿಲ್ಲ. ನೀನು ಇಲ್ಲ, ಬೇರೆ ಬಲವನ್ನು ಅನ್ವೇಷಿಸುವುದಕ್ಕೆ ಹೊರಡಲಿಲ್ಲ. ನಾನು ಗೆಲ್ಲಬಲ್ಲೆ ಎಂಬ ಆತ್ಮವಿಶ್ವಾಸ ಆಯ್ತು ನಿನಗೆ. ನಿಜ. ಆವಾಗ ರಾವಣನ ಜೊತೆಗೆ ಚತುರಂಗ ಸೇರಿ ಕೋಟಿ ಕೋಟಿ ಸಂಖ್ಯೆಯಾದಂತಹ ದೈತ್ಯರ ಪಡೆ ಅದರಲ್ಲಿ ಯುದ್ಧ ಮಾಡುವಾಗ ನಿನಗೆ ನೀನೊಬ್ಬ ಸಾಕು ಅಂತ ಕಂಡಿತ್ತು. ಆಮೇಲೆ ನನ್ನ ತಮ್ಮ ಲಕ್ಷ್ಮಣ ಸಾಕು ಅಂತಾಯ್ತು. ಈ ಕಪಿಬಳಗವೇ ಸಾಕು ಅಂತಾಯ್ತು. ಅವರೆಲ್ಲರೂ ಒಲಿದು ಈಗ ರಾವಣ ಏಕಾಂಗಿಯಾಗಿದ್ದಾನೆ. ಇವತ್ತಿನ ಯುದ್ಧದಲ್ಲಿ ನಮ್ಮ ಮಗನಾದಂತಹ ವಿರೂಪಾಕ್ಷ ಅವನು ಒಲಿದಿದ್ದಾನೆ. ನಾನು ಒಬ್ಬ ಹೊರಟ ಕಾಲಕ್ಕೆ ನಿನಗೆ ಅರ್ಥ ಆಗಿರ್ಬೇಕು. ನಿನಗಿಂತಲೂ ಮಿಗಿಲಾಗಿ ಅವನಿಗೆ ಅರ್ಥ ಆಗಿದೆ. ರಾವಣ ಒಬ್ಬ ಹೊರಟ ಅಂತಾದ್ರೆ ಅವನು ಮೈ ಕೊಡಹಿ ಎದ್ದು ನಿಂತ್ರೆ ಲೋಕವು ಇದಿರಿಲ್ಲ ಅಂತ ದೇವೇಂದ್ರನಿಗೆ ಗೊತ್ತಾಗಿದೆ. ಹಾಗಾಗಿ ನಿನಗೆ ರಥ ಕಳಿಸಿದ. ನಾನು ಸೂಕ್ಷ್ಮವಾಗಿ ನೋಡಿದ ರಥವನ್ನು. ಏನು ಇದು ಅದೇ ಅಲ್ವೇನೋ ಒಂದು ಹೊಸ ವಿಷಯ ಅಂತ ಆದ್ರೆ ಗಮನ ಕೊಟ್ಟು ನೋಡಬೇಕಾಗ್ತದೆ. ವಿಶ್ವವನ್ನೇ ದರ್ಶಿಸಿದಂತ ರಾವಣನಿಗೆ ಈ ರಥ ಹೊಸತೇನು ಅಲ್ಲ, ಪರಿಚಯ ಉಂಟೆ. ನನ್ನಲ್ಲಿ ಯುದ್ಧ ಮಾಡುವ ಕಾಲಕ್ಕೆ ಅದು ಅಪಘಾತಕ್ಕೊಳಗಾಗಿದೆ. ದುರಸ್ತಿ ಮಾಡಿದ್ದಾನಂತ ನೋಡಿದ್ದು ನಾನು. ದೇವಲೋಕವನ್ನು ಪ್ರವೇಶ ಮಾಡಿದಂತಹ ಕಾಲಕ್ಕೆ ದೇವೇಂದ್ರ ಈ ರಥವನ್ನೇರಿ ಬಂದಿದ್ದ. ನನ್ನ ಮುಂದೆ ಕಾಣಿಸಿಕೊಂಡ ಕಾಲಕ್ಕೆ ಯಾಟಕಾಲಿಂದ ಬಲವಾಗಿ ಆ ರಥದ ಮೂಕಿ ನೋಡು, ಗುಡಿಯಾದನ್ನು ಇನ್ನೂ ದುರಸ್ತಿ ಮಾಡಲಿಲ್ಲ. ಅದನ್ನು ಕಳಿಸಿಕೊಟ್ಟಿದ್ದಾನೆ. ಅದನ್ನು ಏರಿ ಬಂದೆ. ದೇವೇಂದ್ರನನ್ನು ನಾನು ರಥದಿಂದ ಕೆಳಕ್ಕೆ ಹಾಕಿದ ಕಾಲಕ್ಕೆ ಐರಾವತವನ್ನೇರಿ ಯುದ್ಧ ಕಣಿಯಾದ. ಐರಾವತವಾದ್ರೇನು ಮತ್ತೊಂದಾದೇನು ವೇಗವಾಗಿ ಸಾಗಿ ಅದರ ಸುಂಡಿಲನ್ನು ಹಿಡಿದು ಅದರ ಗಂಡ ಸ್ಥಳಕ್ಕೆ ಗುದ್ದಿದ ಕಾಲಕ್ಕೆ ಆನೆ ಆಗ ತನ್ನ ದಾಡೆಯಿಂದ ತೀವಿದದ್ದು. ನನ್ನ ಎದೆಯಲ್ಲಿ ಇವತ್ತು ಉಂಟು ಅದರ ಕಾಲೆ. ಅದೊಂದು ವೀರ ಸಂಕೇತವಾಗಿ ಇರಿಸಿಕೊಂಡವ ನಾನು. ಅಲ್ಲಿ ದೇವೇಂದ್ರನನ್ನು ಸೋಲಿಸಿದ ನನಗೆ, ಈ ರಥವನ್ನು ಪುಡಿಗಟ್ಟಿದ ನನಗೆ, ಈ ಕಾಲಕ್ಕೆ ನೀನೊಬ್ಬ ರಥ ಏರಿ ಬಂದೆ ಅಂತಾದ್ರೆ ಭಯಗೊಳ್ತೇನೆ ಅಂತ ಭಾವಿಸಿದ್ಯೇನೋ? ಏನು ಮಹಾ ಕಲಹದಿ ನಿನ್ನನ್ನು ಕೊಲ್ಲುವೆ. ಯಾಕೆ ನೀನು ಮಾನವ, ಅವನನ್ನು ನನಗೆ ಕೊಲ್ಲಿಕ್ಕೆ ಆಗುದಿಲ್ಲ. ಕಲಹದಿ ನಿನ್ನನ್ನು ಕೊಲ್ಲುವೆ, ಅಳವಿಯೊಳಾತನ ಗೆಲುವೆ. ಕುಂಬಿಣಿಯಲ್ಲಿ ನಿನ್ನ ಸಾಹಸ ಗಾಥೆಯನ್ನು ಬಲ್ಲವನೇ ರಾಮ. ಅರಿಯಲಿಲ್ಲ ಅಂತ ಭಾವಿಸಬೇಡ. ಈ ರಥದ ಮುತ್ತಿಗೆ ನೀವು ಒತ್ತಿರಬಹುದು, ಆದರೆ ನೀ ನೆಲದಲ್ಲಿ, ಆ ಸ್ವರ್ಗದ ನೆಲದಲ್ಲಿ ಬಿದ್ದ ಚರಿತ್ರೆ ಇವತ್ತು ಅಮರವಾಗಿಯೇ ಉಳಿದಿದೆ. ನಾನು ಬೀಳ್ಲಿಕ್ಕೆ ಕೆಲವು ಕಡೆಯಲ್ಲಿ ಬಿದ್ದಿದ್ದೇನೆ, ಎದ್ದು ನಿಂತಿದ್ದೇನೆ. ಎದ್ದು ನಿಂತದ್ದು ದೊಡ್ಡದಲ್ಲ, ಬಿದ್ದ ಚರಿತ್ರೆಯನ್ನು ಮರೆಮಾಚಬೇಡ. ಕಳೆಯುವಂತಹ ಕಾಲಕ್ಕೆ ಗರಡಿಯಲ್ಲಿ ಒಬ್ಬ ಹಲವು ಬಾರಿ ಬೀಳ್ತಾನೆ. ಅವನು ಜಗತ್ ಪ್ರಸಿದ್ಧ ಅಂತ ಆದ ಮೇಲೆ ಅವ ಹಿಂದೆ ಗರಡಿಯಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಬರುವುದಿಲ್ಲ. ಈ ಪ್ರಪಂಚದಲ್ಲಿ ಗೆದ್ದವರ ಕಥೆಯನ್ನೇ ಹೇಳುವುದು ಬಿಟ್ರೆ, ಬಿದ್ದವರ ಕಥೆಯನ್ನೇ ಹೇಳುವುದು ಬಿಟ್ರೆ
ಬಿಟ್ರೆ ಬೀಳಿಸಿದವರ ಕಥೆಯನ್ನು ಹೇಳುವುದು ಬಹಳ ಕಡಿಮೆ ಆಗಿದೆ. ನಿನ್ನ ಮರೆಯಾದ ಸಂಪುಟದಲ್ಲಿ ಹೊಸ ಪುಟ ಬರೆಯುವುದಕ್ಕೆ ಬಂದವ ರಾಮ. ಎಲ್ಲಿ ಬಿದ್ದಿದ್ದೆ? ಎಲ್ಲಿ ಹೋಗಿತ್ತು ವಾಲಿಯ ಮುಂದೆ ನಿನ್ನ ವಿಕ್ರಮ? ಎಲ್ಲಿ ಸಾಗಿತ್ತು ಕಾರ್ತಿವೀರ್ಯನ ಮುಂದೆ ನಿನ್ನ ವಿಕ್ರಮ? ಎಲ್ಲಿ ಹೋಗಿತ್ತು ಬಲಿಯ ಮುಂದೆ ನಿನ್ನ ವಿಕ್ರಮ? ಬಲಿಷ್ಠ ಅಂತ ಪ್ರಚಾರದಲ್ಲಿ ಹೇಳ್ತಿ. ಯಾವ ದೇವೇಂದ್ರನಲ್ಲಿ ಹೋರಾಟ ಮಾಡಿದೆಯೋ ಅದೇ ಕಾಲಕ್ಕೆ ದೇವೇಂದ್ರನಿಂದ ನೀ ವಜ್ರಾಘಾತಕ್ಕೆ ತುತ್ತಾಗಿ ಹಿಂದೆ ಸೋತು ಬಂದ ಕಾಲಕ್ಕೆ, ಅವನಿಂದ ಬಂಧಿಸಲ್ಪಟ್ಟ ಕಾಲಕ್ಕೆ ನಿನ್ನ ಮಗನಾದ ಇಂದ್ರಜಿತು ಇಂದ್ರನನ್ನು ಗೆದ್ದು ಬಿಡಿಸಿಕೊಂಡ ಎನ್ನುವ ವದಂತಿನ ಮಗು ವೇದ್ಯ. ಇಂದ್ರಜಿತು ನಮ್ಮ ಮನೆ ಹೌದಲ್ವಾ ಹೇಳು? ಸರಿ, ನನ್ನ ಮಗ ಗೆದ್ರೆ ನಾನೇ ಗೆದ್ದ ಹಾಗೆ. ಅದು ದೊಡ್ಡದಲ್ಲ. ಆದ್ರೆ ಪರಾಕ್ರಮದಲ್ಲಿ ನಿನ್ನ ದೇಹ ವೀರ್ಯ ವಿಕ್ರಮ ಎಲ್ಲಿ ಹೋಯಿತು ಎನ್ನುವುದೇ ಮುಖ್ಯ. ಯಮ ದಂಡ ಎತ್ತಿದ ಕಾಲದಲ್ಲಿ ಬ್ರಹ್ಮ ತಡೆದು ನಿಲ್ಲಿಸಿದ ಎನ್ನುವ ವದಂತಿನ ಮಗು ವೇದ್ಯ. ನಿನ್ನ ಚರಿತೆಯ ಬಲ್ಲೆ ನಾನು. ಹಾಗಿದ್ರೆ ನೀನು ಯಾಕೆ ಸೋಲನ್ನು ಅನುಭವಿಸಿದೆ? ಸುದೀರ್ಘಾವಧಿ ಆಯುಸ್ಸನ್ನು ಹೊಂದಿದ ನಿನಗೆ ಸೋಲಿನ ಪಾಠ ಯಾಕೆ ಪ್ರಾಪ್ತಿಯಾಯಿತು ಬಲ್ಲೆಯ? ಈ ಪ್ರಪಂಚದಲ್ಲಿ ಆಡಳಿತಗಾರ ಎನ್ನುವ ಪರಮ ಧಾರ್ಮಿಕನಾಗಿರಬೇಕು. ಆತ್ಮಾರಾಮನಾಗಿ ಧಾರ್ಮಿಕ ಬಲವನ್ನು ಹೊಂದಬೇಕು. ಅಂತಹ ಬಲ ನಿನ್ನಲ್ಲಿ ಕುಂಠಿತವಾಗುವುದಕ್ಕೆ ಕಾರಣ ಏನು ಬಲ್ಲೆಯ? ಪರನಾರಿಯರ ಅಪಹಾರ, ಪರದ್ರವ್ಯದ ಅಪಹಾರ, ಬಂಧುಗಳೆಂಬ ಭಾವದ ವಿರೋಧ. ಇದನ್ನು ಮಾಡುತ್ತಲೇ ಬದುಕಿದೆ ನೀನು. ಅಂತಹ ನಿನ್ನ ಅಧಿಕಾರವನ್ನು ಮಟ್ಟ ಹಾಕುವುದಕ್ಕೆ ಇವತ್ತು ದೇವೇಂದ್ರನಂತಹವರು ಧರ್ಮದ ಮುಖವಾಣಿಯಾಗಿ ಇದ್ದ ರಥವನ್ನಡರಿ ಬಂದಿದ್ದೇನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಧಾರ್ಮಿಕರ ಜೀವನ ರಥಕ್ಕೆ ತಡೆಯಾದ ನಿನ್ನ ಬದುಕಿನ ರಥ ರಾಮ ರಥದ ಮುಂದೆ ನಾಶವಾದೀತು. ನಿನ್ನ ರಥ ಪುಡಿಯಾಗುವುದು ಮಾತ್ರವಲ್ಲ, ನೀನು ಬೀಳ್ತಿ ಎಂಬಂತ ವಿಚಾರವನ್ನರಿತಂತ ದೇವೇಂದ್ರನೇ ಅದರಲ್ಲಿ ಔಷಧಿ ಕೊಟ್ಟು ಕಳಿಸಿದ. ಔಷಧದ ಪೀಯೂಷ ಅಮೃತ. ನೀನು ಬಿದ್ರೆ ಮರಳಿ ಎಬ್ಬಿಸುವುದಕ್ಕಾಗಿ ಎಷ್ಟು ಬಾರಿ ಬೇಕಾದ್ರೂ ಎಬ್ಬಿಸಲಿ, ನಾನು ಅಂಜತಕ್ಕವನಲ್ಲ, ಅಳುಕತಕ್ಕವನಲ್ಲ. ಕಾರ್ತವೀರ್ಯನ ಪ್ರಕರಣವೋ ವಾದಿಯ ಪ್ರಕರಣವೋ ಇದೆಲ್ಲ ಹೇಳ್ತಿಂತಾದ್ರೆ ಅದು ಯಾವನೇ ಆಗಿರ್ಲಿ, ಕರಾನ್ಮನಾದವನು ಬಲಾನ್ವಿತರನ್ನೆಲ್ಲ ತೋಳತಕ್ಕೆ ಒಳಗೆ ಸೇರಿಸಿಕೊಳ್ಬೇಕು ಎಂಬ ನ್ಯಾಯನ ಅವರೆಲ್ಲರೂ ನನ್ನ ಮಿತ್ರರಾಗಿದ್ದಾರೆ. ಹಾಗಿರುವಾಗ ನನ್ನ ಬಲ ಅರ್ಥ ಮಾಡಿಕೊ ನೀನು. ನಿನ್ನ ಬಲ ಇವತ್ತು ದುರ್ಬಲವಾಗಿದೆ. ಎಲ್ಲಿದ್ದಾನೆ ಕಾರ್ತವೀರ್ಯ? ಎಲ್ಲಿದ್ದಾನೆ ವಾಲಿ? ಬಲಿ ಯಾವ ಕಾಲಕ್ಕೂ ಒಪ್ಪದೆ ಗದಾಧರ ಮೂರ್ತಿಯ ರಕ್ಷೆಯಲ್ಲಿದ್ದಾನೆ. ಇವತ್ತು ನಿನ್ನನ್ನು ಉಳಿಸಿದ ನಿನ್ನ ಮಗ ಇಂದ್ರಜಿತು ಲಕ್ಷ್ಮಣಾಂಕನ ಕೈಯಲ್ಲಿ ಅಳಿದಿದ್ದಾನೆ. ನಮಗೆ ಆತ್ಮಬಲ ಉಂಟು, ನೀನು ಮೂಲ ಬಲವನ್ನೇ ಕಳಕೊಂಡಿದ್ದಿ. ಇದ್ದವರನ್ನಾದರೂ ಉಳಿಸಿಕೊಳ್ಳಬೇಕು ಎನ್ನುವ ವಾಂಛೆ ಉಂಟು ಅಂತಾದ್ರೆ ಅಪರಾಧವನ್ನು ಒಪ್ಪಿಕೊಂಡು ಮಣಿ ಉಳಿಸ್ತೇನೆ. ಅಲ್ಲ ಹಠಮಾರಿ ಅಂತೆ ಏಕಾಂಗ ಬಲ ಪ್ರದರ್ಶನಕ್ಕೆ ಬಂದ್ರೆ ನಿನಗೆ ಯಮನ ನ್ಯಾಯಾಂಗ ದರ್ಶನ ಅಪರಾಧ ಅಂತ ನಿನ್ನ ಕಾಲಿಗೆ ಎರಗುವವನಲ್ಲ ನಾನು. ಅಯೋಧ್ಯೆಯವರ ಬಗ್ಗೆ ಇವತ್ತು ನಿನ್ನೆ ತೊಡಗಿದಂತಹ ಸೇಡೆ ಅನ್ನುವಲ್ಲ ನನಗೆ, ಬಹಳ ದೀರ್ಘಕಾಲದಲ್ಲಿ ತೊಡಗಿದಂತಹ ಸೇಡು. ಅಯೋಧ್ಯೆಯವರಿಗೆ ಎಲ್ಲರೂ ತಲೆವಾಗಬೇಕು. ಯಾಕೆ? ಅಲ್ಲಿಯಂತ ವರಿಷ್ಠರು ಯೋಗ್ಯತಾ ಸಂಪನ್ನರು ಬಂದ್ರೆ ಮಾತ್ರ ತಲೆವಾಗಬೇಕು. ಚಕ್ರವರ್ತಿ ಪೀಠ, ಚಕ್ರವರ್ತಿ ಪೀಠದಲ್ಲಿರುವವನು ದಿಗ್ವಿಜಯವನ್ನು ಸಾಧಿಸಬೇಕೋ ಬೇಡವೋ? ದಿಗ್ವಿಜಯವನ್ನು ಸಾಧಿಸಿ ಪ್ರತಿಯೊಬ್ಬ ಧರಾಣ್ಮನನ್ನು ತನ್ನ ಅಂಕೆ ಒಳಗೆ ತಂದ್ರೆ ಮಾತ್ರ ಅವನು ಸಮರ್ಥ ಅಂತ ಒಪ್ಪಿಕೊಳ್ಬೇಕು. ಯಾವನೇ ಬರಲಿ ಅವನಿಗೆ ನಾವು ಅಡ್ಡ ಬೀಳಬೇಕು, ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆ ಕೊಡಬೇಕು. ಯಾವ ನ್ಯಾಯ ಇದು? ನ್ಯಾಯವನ್ನು ಮಟ್ಟ ಹಾಕಲಿಕ್ಕೆ ಹೊರಟವ ನಾನು. ವಾಂಶಿಕವಾದ ಹಿನ್ನೆಲೆ ಬೇರೆ, ಹೊಸತಾಗಿ ಪಡಿಮೂಡಿಸಿದ ದಿಗ್ವಿಜಯ ವಾರ್ತ ಬೇರೆ. ಇನ್ನು ವಂಶೀಯರು ಸೂರ್ಯರಶ್ಮಿ ಇಲ್ಲುವಲ್ಲಿವರೆಗೆ ತಮ್ಮತ್ತಾದಂತಹ ವಿಕ್ರಮವನ್ನು ವಿಕ್ರಯಿಸಿ ಚಕ್ರಾಧಿಪತ್ಯವನ್ನು ಮೂಲಪೀಠವಾಗಿ ಬಿಂಬಿಸಿದ್ದಾರೆ. ಅದು ಬದಲಾದ ಕಥಾನಕಗಳಿಲ್ವೇ? ಚಂದ್ರವಂಶದವರು ವರಿಷ್ಠರಾಗಿ ಧಾರ್ಮಿಕರಾಗಿ ಮೆರೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬಿಟ್ಟುಕೊಟ್ಟ ಕಥಾನಕಗಳದೆಷ್ಟೋ ನಿನಗೆ ಸಾಕ್ಷ್ಯವಾಗಿ ದೊರೆಯುತ್ತವೆ. ಒಳ್ಳೆಯವನಾಗಿ ರಾವಣ ಬಂದರೂ ಬಿಟ್ಟು ಕೊಡ್ತೇವೆ, ಕೆಟ್ಟವನಾಗಿ ಅಧಾರ್ಮಿಕನಾಗಿ ಬಂದ್ರೆ ರಾವಣ ಏನು? ಅವನನ್ನು ಬೆಂಬಲಿಸಿದ ಸಮಸ್ತರನ್ನು ಮಟ್ಟ ಹಾಕಿ ನಮ್ಮತ್ತು ನಮ್ಮತ್ತು ಅಂತ ಹೇಳುವ ಯಾವ ಕಬಳಿಸುವಿಕೆ ಉಂಟು ಅದಕ್ಕೆ ಈ ಸಲ ಅಂತ್ಯ ಹಾಕಿಯೇ ಹಾಕುತ್ತೇವೆ. ಕಬಳಿಸಿದ್ದು ನಾನು ನೀನು. ನಮ್ಮದ್ದಾದಂತಹ ಉತ್ತರ ಕಿಂಡಿ ಜನಸ್ಥಾನವನ್ನು ಪ್ರವೇಶ ಮಾಡಿದವ ನೀನು. ಹಿಂದೆ ಮುಂದೆ ನೋಡಿದ ದಾನವರನ್ನು ತರಿದವ ನೀನು. ಒದಗಿ ಬಂದಂತಹ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟವ ನೀನು. ಯಾರಲ್ಲಿ
ಯಾರಲ್ಲಿ ಕೇಳಿ ಮಾಡಿದೆ? ನೀನು ಯಾರಲ್ಲಿ ಕೇಳಿ ಅದನ್ನು ವಶ ಮಾಡಿದೆ? ಅಲ್ಲಿಯೇ ಬೇಕಾದ ನಿನ್ನ ತಂಗಿಯ ಗಂಡ ಸತ್ತ ಕಾಲದಲ್ಲಿ ಜನಸ್ಥಾನವಲ್ಲ ಅದು ಉತ್ತರಾಖಂಡಿ. ಅಲ್ಲಿಗೆ ನಿನ್ನವರನ್ನು ತಂದು ನಿಲ್ಲಿಸಿದೆ. ಉತ್ತರಾಖಂಡಿಯ ನಾಮ ಬದಲಿಸಿ ಜನಸ್ಥಾನ ಅಂತ ಬದಲಾಯಿಸಿದೆ. ಋಷಿಮನೀಷಿಗಳ ಕ್ಷೇತ್ರವನ್ನು ನಿಮ್ಮ ತುತ್ತ ಮಾಡುವುದಕ್ಕೆ ಹೊರಟೆ. ಮೂಲದಲ್ಲಿ ದಂಡಕಾರಣ್ಯ ಅದು. ಕುಬೇರ ವರುಣಾದಿಗಳು ಅನುಗ್ರಹಿಸಿದ ಕ್ಷೇತ್ರವದು. ಅಂತ ಕ್ಷೇತ್ರವನ್ನು ನಾನು ಮತ್ತೊಮ್ಮೆ ನಮ್ಮವರಿಗೆ ಒಪ್ಪಿಸಿದ್ದೇನೆ. ಮೂಲದ ವಿಷಯವಾಗಿ ನಮ್ಮತ್ತನ್ನು ಮತ್ತೆ ಅತಿಕ್ರಮಣವಾಗಿ ಇದ್ದದ್ದೆಲ್ಲ ನಮ್ಮತ್ತು ಅಂತ ಹೇಳಿದ್ರೆ ಒಪ್ಪುವುದಕ್ಕೆ ಇವ ರಾಮ. ನೀವು ಅತಿಕ್ರಮಣ ಮಾಡಿದವರೇ. ದಂಡಕಾರಣ್ಯವೆಂಬುದು ದಂಡಕನದ್ದಾದಂತಹ ಸಾಮ್ರಾಜ್ಯವಾಗಿತ್ತು. ಸಾಮ್ರಾಜ್ಯವಾಳುವಾಗ ಧರ್ಮ ಪ್ರಜ್ಞೆ ಬೇಕು, ಸತ್ಯಪ್ರತಿತ್ವ ಬೇಕು ಅಂತ ಹೇಳ್ತಿಯಲ್ಲ ನೀವು. ದಂಡಕನೇನು ಬಹಳ ಒಳ್ಳೆಯವನ? ಕೆಟ್ಟವನೇ. ನಿನ್ನ ಅಸಮಂಜಸ ಒಳ್ಳೆಯವನ? ಕೆಟ್ಟವನೇ. ಹಾಗಾದ್ರೆ ಸೂರ್ಯ ವಂಶದಲ್ಲಿ ಕೆಟ್ಟವರು ಹುಟ್ಟುತ್ತಾರೆ ಅಂತ ಆಯ್ತಲ್ಲ? ಖಂಡಿತ ಆಕ್ಷೇಪ ಇಲ್ಲ. ದಂಡಕನದ್ದಾದಂತಹ ಬೇಡದ ವ್ಯವಹಾರದಿಂದಲಾಗಿ ಕುಂಭದ್ರೋಣ ಮಳೆ ಸುರಿದು ಸಿಡಿಲು ಮಿಂಚುಗಳಿಂದ ಕಲ್ಲು ಬಂಡೆಯೇ ಬಿದ್ದು ಅದು ದಂಡಕಾರಣ್ಯದ ಸಾಮ್ರಾಜ್ಯ. ಈಗ ಅರಾಜಕವಾಗಿ ಸರಿಯಾದಂತಹ ಪ್ರಭುತ್ವ ಇಲ್ಲದೆ ಇರುವಂತಹ ಕಾಲಕ್ಕೆ ನಾವು ಅಲ್ಲಿ ಆಳ್ವಿಕೆ ಶುರು ಮಾಡಿದ್ವಿ. ಗೊತ್ತಾಯ್ತಾ ನಿನಗೆ? ಈಗ ತ್ರಿಕುಟಾಚಲ ನಿನ್ನದ್ದ ಅಲ್ಲ ಕುಬೇರನದ್ದ? ಯಾರದ್ದು ಅಲ್ಲ, ನಮ್ಮ ಪೂರ್ವಿಕರದ್ದು. ನಿಮ್ಮ ಪೂರ್ವಿಕರದ್ದು ಕುಬೇರನದ್ದು ಅಲ್ಲ, ಅವರ ಹಿಂದಿನದ್ದು. ಮಾಲಿ ಸುಮಾಲಿ ಮಾಲ್ಯವಂತರ. ಮಾಲಿ ಸುಮಾಲಿ ಮಾಲ್ಯವಂತರಿಗೆ ಕೊಟ್ಟವರು ಯಾರು? ಯಾರು? ತಾವು ಸ್ವೇಚ್ಛಾಚಾರಿಗಳಾಗಿ ಬಲವನ್ನು ವೃದ್ಧಿಸಿಕೊಂಡು ದೇವಲೋಕದ ದಿಗ್ವಿಜಯದಲ್ಲಿ ಸೋತು ಬದುಕುವುದಕ್ಕೆ ಬೇಕಾಗಿ ಅಲ್ಲಿ ಲಂಕೆ ಬಿಟ್ಟು ಹೋಗಿದ್ದಾರೆ. ಲಂಕೆ ಬಿಟ್ಟು ಲಂಕೆಯನ್ನು ಮಾಡಿದ್ಯಾರು ಗೊತ್ತಾ? ಮಾಲಿ ಸುಮಾಲಿ ಮಾಲ್ಯವಂತರು ವಿಶ್ವಕರ್ಮನನ್ನು ಬರಿಸಿ ನಿರ್ಮಾಣ ಮಾಡಿದ್ರು ತ್ರಿಕೂಟಾಚಲದಲ್ಲಿ. ಲಂಕೆ ನಿರ್ಮಾಣವಾದದ್ದು ಮಾಲಿ ಸುಮಾಲಿ ಮಾಲ್ಯವಂತರು ಅತಿಕ್ರಮಿಸಿದ ಕ್ಷೇತ್ರವದು ದ್ವೀಪ ಪ್ರದೇಶ. ಅಲ್ಲಿ ತಮ್ಮ ಸ್ಥಾಪನೆಯನ್ನು ಮಾಡುವುದಕ್ಕೆ ಹೊರಟ ಕಾಲದಲ್ಲಿ ಪರಮೇಶನೇ ಕುಬೇರನಿಗೆ ಕೊಟ್ಟ ಕ್ಷೇತ್ರವದು. ನೀ ಹೇಗೆ ವಶ ಮಾಡಿದೆ? ಅಕ್ರಮ ಅಲ್ವಾ? ಅವರು ಇಲ್ಲದಿರುವ ಕಾಲಕ್ಕೆ ಕುಬೇರನಿಗೆ ಸಿಕ್ಕಿದ್ದು ಹೌದಾ? ಹಾಗಾದ್ರೆ ಆ ವಂಶದಲ್ಲಿ ಹುಟ್ಟಿ ಬಂದಂತ ನನಗೆ ನನ್ನ ಅಮ್ಮ ಹೇಳಿದ್ರು ಅದು ನಮ್ಮದ್ದು ಮಗನೇ ಅಂತ. ಆ ಕಾಲಕ್ಕೆ ಮಾಲ್ಯವಂತ ಹಾಗೂ ಸುಮಾಲಿ ಇದ್ರು. ಈಗ ಮೊನ್ನೆ ಯುದ್ಧದಲ್ಲಿ ಹೇಳಿ ಹೋದ್ರದ ಬಿಡು. ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ನಾನು ಪ್ರಯತ್ನ ಪಟ್ಟು ನಾನು ಸ್ವಾಧೀನಪಡಿಸಿಕೊಂಡದ್ದು. ನಿನ್ನ ಅಣ್ಣನ ಕಣ್ಣೀರಿಗೆ ಏನು ಅರ್ಥ ಕೊಡುವೆ? ಕಣ್ಣೀರಲ್ಲ, ಅದು ಸ್ವಾಧೀನಪಡಿಸಿದಲ್ವೇ? ಸ್ವಾಧೀನಪಡಿಸುವಲ್ಲಿ ಬಿಡಾರ ಇಲ್ಲದಿರುವಾಗ ಒಬ್ಬ ಬಿಡಾರದಲ್ಲಿ ಬಂದು ಕೂತ್ಕೊಳ್ತಾನೆ 4 ದಿವಸ. ಬಿಡಾರಕ್ಕೆ ನಿಜ ಯಜಮಾನ ಬರುವಾಗ ಅವನು ಬಿಟ್ಟು ಕೊಡ್ಬೇಕಾ ಬೇಡವಾ? ಬಿಟ್ಟು ಕೊಡುವುದಿಲ್ಲ, ತತ್ರಗ ಒದ್ದು ಓಡಿಸುವುದೇ. ನಾವು ಹುತ್ತದಲ್ಲಿ ನಾಗರ ಹಾವು ಕೂತ್ರೆ ಒಪ್ಪುತ್ತೇವೆ, ಕನ್ನಡಿ ಹಾವು ಕೂತ್ರೆ ಒಪ್ಪುವುದಿಲ್ಲ. ಇದು ಕನ್ನಡಿ ಅಲ್ಲ, ನಾಗಭೂಷಣ ವರಪ್ರಸಾದಕ್ಕೆ ಪಾತ್ರನಾದ. ನಾಗಭೂಷಣನೇ ವರಪ್ರಸಾದವಾಗಿ ಕೊಟ್ಟ ಕುಬೇರನ ಕ್ಷೇತ್ರ ನಿನಗಾಗುತ್ತದೆ. ಪೂರ್ವಿಕರೇ ಸ್ಥಾಪಿಸಿದ ದಂಡಕಾರಣ್ಯ ನಮಗೆ ಯಾಕಾಗುವುದಿಲ್ಲ? ಆಗುತ್ತದೆ ಅಂತ ತೋರಿಸಿ ಕೊಟ್ಟಿದ್ದೇನೆ. ನನಗೆ ಗೊತ್ತು, ನಿನ್ನ ಅಯನವನ್ನು ನೋಡುತ್ತಾ ಬಂದಿದ್ದೇನೆ ನಾನು. ಮೊದಲಿಂದಲೂ ನೀನು ಮಾಡಿದ್ದು ಅದನ್ನೇ. ಸಿದ್ರಾಶ್ರಮವನ್ನು ಪ್ರವೇಶ ಮಾಡಿದಿ. ತಾಟಕಿ ಮಾರೀಚ ಸುಬಾಹುವನ್ನು ಸಂಹರಿಸುವುದಕ್ಕೆ ಮುಂದಾದೆ. ಆಮೇಲೂ ಮುಂದುವರಿದು ನಿನಗೆ ಪಂಚವಟಿ ಆಗಬೇಕಾ? ನಿನಗೆ ಅಯೋಧ್ಯ ಸಮೀಪದಲ್ಲಿ ಕಾಡಿಲ್ವಾ ಕೆಟ್ಟವನೇ ವನವಾಸ ಮಾಡ್ಲಿಕ್ಕೆ? ದಕ್ಷಿಣ ಅಂತ ಇಲ್ಲಿಗೆ ಬರುವುದು ಯಾಕೆ? ದಕ್ಷಿಣಕ್ಕೆ ಬರುವುದಕ್ಕೆ ಕಾರಣ ಉಂಟು. ಉತ್ತರದಿಂದ ದಕ್ಷಿಣದವರೆಗೆ ನಿಮ್ಮಂತ ರಾಕ್ಷಸರು ಬೀಟು ಬಿಟ್ಟಿದ್ದವರೆಷ್ಟು ಮಂದಿ ಇದ್ದಾರೋ ಅಂತಹವರನ್ನೆಲ್ಲ ಕೊಂದು ಕಳೆದಿದ್ದೇನೆ. ತಾಟಕ್ಕೆ ಸುಬಾಹು ಮಾರೀಚರು ಮಾತ್ರವಲ್ಲ, ವಿರಾಧ ಕಬಂಧ ಮುಖ್ಯರನ್ನು ಕಳೆದಿದ್ದೇನೆ. ಅಧಾರ್ಮಿಕನಾಗಿ ವ್ಯವಹರಿಸಿದ ವಾಲಿಯ ಬದುಕನ್ನು ಮುಗಿಸಿದ್ದೇನೆ. ದಂಡಕಾರಣ್ಯದ ಕರಾಸುರ ಮುಖ್ಯರ ಕತೆ ಮುಗಿದಿದೆ. ದ್ವೀಪ ಪ್ರದೇಶದಲ್ಲಿ ಇದ್ದುಕೊಂಡು ನಿನ್ನ ಅಧಿಕಾರದ ಪ್ರಮತ್ತತೆಯನ್ನು ತೋರಿಸಿದ ಕಾರಣ ನಿನ್ನ ನೆಲಕ್ಕೂ ಕಾಲಿಟ್ಟಿದ್ದೇನೆ. ಪಂಚವಟಿಯಲ್ಲಿ ಬಂದು ಋಷಿ ಮುನಿಗಳು ಹೇಳಿದ ಕಾಲಕ್ಕೆ ಹಿಂದೆ ಮುಂದೆ ಕೊಂದು ಕೊಡುವೆನು ರಕ್ಕಸರ. ಪೂರ್ವಾಪರ ಬಲಾಬಲಗಳನ್ನು ವಿಮರ್ಶಿಸದೆ ಕೊಲ್ತೇನಂತೆ ನೀನು ಭಾಷೆ ಕೊಡ್ತೀನಿ ಅಂತಾಗುವಾಗ ನಿನಗೆ ರಾಕ್ಷಸರಲ್ಲಿ ಎಷ್ಟು ದ್ವೇಷ ಉಂಟು ನನಗೆ ಗೊತ್ತಾಗುತ್ತದೆ. ಖಂಡಿತ ದ್ವೇಷ. ರಾಕ್ಷಸರು ಏನು ಅನ್ಯಾಯ ಮಾಡಿ? ಈಗ ವಿಭೀಷಣ ನಿನ್ನ ತಮ್ಮ ಅಲ್ವೋ? ಧಾರ್ಮಿಕ ಅಂತ ಬಂದ ಕಾಲದಲ್ಲಿ ಅವನನ್ನು ರಕ್ಷಿಸಿದ್ದೇನೆ. ಅದು ನನಗೆ ಗೊತ್ತುಂಟು ಯಾಕೆ ಅಂತ. ಅದು ನಿನ್ನ ರಾಜಕಾರಣ, ಅಯೋಧ್ಯೆ ರಾಜಕಾರಣ. ಅದೇ ವಿರೋಧಿ ಪಕ್ಷದಿಂದ ಒಬ್ಬನನ್ನು ಹಿಡ್ಕೊಂಡು ಇಲ್ಲಿಯ ಗುಟ್ಟೆಲ್ಲ ಅವನಿಂದ ತಿಳಿಯುವುದು. ನೀನು ರಾವಣನನ್ನು ಗೆದ್ದದ್ದಲ್ವೋ? ರಾವಣನನ್ನು ಗೆದ್ದದ್ದು ವಿಭೀಷಣನ್ನು ಒಳಗೆ ಮಾಡಿದ ಕಾರಣ ಅವನಿಗೆ ಆಮಿಷ ತೋರಿಸಿದಂತೆ. ವರ ವಿಭೀಷಣ ದೇವ ಮುಂದಕ್ಕೆ ಲಂಕೆಯ ಅರಸನಾಗುವ, ನಿನಗೆ ಪಟ್ಟ ಕೊಡ್ತೇನೆ, ಅಧಿಕಾರ ಕೊಡ್ತೇನೆ ಅಂತಂದಾಗ ನಮ್ಮ ಲಂಕೆಯ ನಿಜವಲ್ಲವನ್ನು ಹೇಳಿ ನಮ್ಮ ಮರಣಕ್ಕೆ, ನಮ್ಮ ಸೋಲಿಗೆ ಕಾರಣನಾದ ದಶಕಂಠ ಅಂಗದನನ್ನು ಸಂಧಾನಕ್ಕೆ ಕಳುಹಿಸಿದನಲ್ಲ. ಏನು ವಿಭೀಷಣನ ಹೇಳಿಕೆ ಅಕಂಪನಲ್ಲಿ ವಾರ್ತೆ ಮುಟ್ಟಿಸಿದನಲ್ಲ. ವಿಭೀಷಣನ ಹೇಳಿಕೆಯೇ ಶುಕಸಾರಣರಲ್ಲಿ ಸುದ್ದಿ ಮುಟ್ಟಿಸಿದನಲ್ಲ.
ಹೇಳಿದನಲ್ಲ, ಅವಕಾಶ ಇತ್ತಲ್ಲ, ಈಗಲೂ ಅವಕಾಶ ಉಂಟು ನಿನಗೆ. ಧಾರ್ಮಿಕನಾಗಿ ಬದುಕುವುದಿದ್ರೆ, ವಿಭೀಷಣ ಯಾಚಿಸಿದ್ರೆ ಅಯೋಧ್ಯೆಯನ್ನಾದರೂ ಬಿಟ್ಟು ಕೊಡುವ ಹೃದಯವಂತಿಕೆ ಉಂಟು. ಲಂಕೆಗೆ ಕಳಿಸಲಿಕ್ಕೆ ಮಂಗ ಸಿಕ್ಕಿದ್ದು, ಅವರ ಜೊತೆಗೆ ವಿಭೀಷಣ ಜೊತೆಗೆ 4 ಜನ ಇದ್ರಲ್ಲ, ಅನಿಲ ಅನಲ ಹರ ಸಂಪಾತಿ ಎಂಬ ಹಾಗೆ ಅವರಲ್ಲಿ ಒಬ್ಬನನ್ನು ಕಳಿಸಿಕೊಡ್ಬೋದಿತ್ತಲ್ಲ. ಕಳಿಸಲಿಲ್ಲ, ಮಂಗನ ಸಿಕ್ಕಿದ್ದು. ಮಂಗ ತಮ್ಮನ ನೀತಿ ಪತ್ತೆ ಆಗಲಿಲ್ಲ, ಹೆಂಡತಿಯ ಮಾತು ನೀ ಕೇಳಲಿಲ್ಲ, ತಾಯಿಯ ಮಾತಿಗೆ ಒಪ್ಪಿಗೆ ಕೊಡ್ಲಿಲ್ಲ ಅಂತ ನಿನ್ನ ಬಳಿಗೆ ನಿನ್ನ ಮಿತ್ರನ ಸುತನನ್ನು ಕಳಿಸಿದ್ದೇನೆ. ದಾಶರಥಿಯೇ, ಇವನು ದಶಶಿರ ಬಲ್ಲೆ ಅಂಜಲಾರೆಯಲು ಕಲಾರೆ. ದಾಶರಥಿ, ಇವತ್ತು ನಿನ್ನ ನೆಲದಲ್ಲಿಯೇ ಬ್ರಹ್ಮರಥೋತ್ಸವ ಮಾಡದೆ ಹೋದ್ರೆ, ಬ್ರಹ್ಮವರ ಬಲಕ್ಕೆ ಮುಕ್ತಾಯ ತೋರದೆ ಇದ್ರೆ ರಾಮನಲ್ಲ, ಇಂದು ನಿನ್ನಲ್ಲಿ ಕದನ ಕೊಡುವ ದಿನ, ನಾ ಹುಟ್ಟಿದ ದಿನ, ಅದು ನವಮಿ. ಇವತ್ತು ರಾವಣ ರಾಮ ನವಮಿಯ ಆಚರಣೆ ನಿನ್ನ ನೆಲದಲ್ಲಿ ನಿನ್ನ ವಧೆಯಿಂದ ಮಾಡ್ತೇನೆ. ನಿನ್ನನ್ನು ವಧಿಸಿ ಏಕಾದಶ ದ್ವಾದಶ ತ್ರಯೋದಶ ಮಾಡ್ಲಿಲ್ಲ, ನಾನು ರಾವಣನಲ್ಲ. ದುಷ್ಟನಾದ ದಶಕಂಠನ ವಧೆಯಿಂದಲಾಯಿತು ಲೋಕಕ್ಷೇಮ. ಸುಮನಸರು ಸುಮವೃಷ್ಟಿಯನ್ನು ಹರಿಸುತ್ತಾ ಇದ್ದಾರೆ. ಆದರೆ ನಿತ್ಯ ನಿರಂತರ ನನ್ನ ನಿರೀಕ್ಷೆಯಲ್ಲಿ ಇರುವಂತಹ ಜಾನಕಿ, ಆಂಜನೇಯ ಕರೆತರುವೆ. ಜಾನಕಿಯ ಕಡೆಗೆ ಸಾಗರ ಮಾರುತಿಯು ಕರೆತಂದ ಸರ್ವರ ತರುಣಿ ಜನಕ್ಕೆ ನಿನ್ನ ನೆನೆದು ಈ ಪುರಬಗಿದವನಲ್ಲಗಿರಿದು ಕರೆದನ ಕಳರನ್ನು ನಿನ್ನ ಮೊಗವದಿಲ್ಲ. ಹೇಳುವನರಗಲ ವಿಭೀಷಣರಿಡುವಲ್ಲಿಗೆ ಮನವ ಬಲ್ದಡಿ ತರುಣಿ ಜನಕ್ಕೆ ನಿನ್ನ ನೆನೆದು. ಅರುಣಿ ಜಾನಕಿ, ಈ ಮೊದಲು ನಿನ್ನನ್ನು ಹೃದಯೇಶ್ವರಿ ಅಂತ ಸಂಬೋಧಿಸುತ್ತಾ ಇದ್ದೆ. ಹೌದು. ಇಂದ್ಯಾಕೋ ನನ್ನ ನಾಲಗೆಯಲ್ಲಿ ಅಂತಹ ಶಬ್ದವೇ ಹೊರಡುತ್ತಾ ಇಲ್ಲ. ಕಾರಣ, ನೇತ್ರ ರೋಗಿಯೊಬ್ಬನಿಗೆ ದೀಪದ ಬೆಳಕನ್ನು ಕಂಡಾಗ ಯಾವ ಅನುಭವ ಆಗುತ್ತದೆಯೋ ಅಂತ ಅನುಭವ ನಿನ್ನನ್ನು ಕಾಣುವಾಗ ನನಗಾಗುತ್ತಾ ಉಂಟು. ನೀನು ಯೋಚಿಸಿರಬಹುದು, ನನಗಾಗಿ ದಶಕಂಠಾದಿಗಳನ್ನು ಕೊಂದು ನನ್ನನ್ನು ಪರಿಗ್ರಹಿಸುವುದಕ್ಕೆ ರಾಮ ಬಂದಿದ್ದಾನೆ ಎಂಬ ಹಾಗೆ. ನಿನ್ನ ನೆವದಿಂದಲಲ್ಲ ದಶಕಂಠಾದಿಗಳ ವಧೆ, ಅನಾದಿ ಕಾಲದಿಂದ ನಮ್ಮವನೇ ಆದ ಅನರಣ್ಯ ಮರುತ್ತರಾಯ ಮುಖ್ಯರಿಂದ ತೊಡಗಿದಂತ ರಾವಣನ ವೈರ, ಧಾರ್ಮಿಕರ ಮೊರೆ, ಇದನ್ನೆಲ್ಲ ಆಲಿಸಿ ದುಷ್ಟನಾದ ದಶಕಂಠ ಮುಖ್ಯರನ್ನು ಕೊಂದು ಕಳೆದಿದ್ದೇನೆ ವಿನಃ ಸೀತಾ ವ್ಯಾಮೋಹವಲ್ಲ, ಸತಿವ್ಯಾಮೋಹವಲ್ಲ. ಆದರೆ ಈ ಕಾಲದಲ್ಲಿ ನನ್ನ ಅಂತರಂಗ ನಿನ್ನನ್ನು ಒಪ್ಪುತ್ತಾ ಇಲ್ಲ. ಕಾರಣ, ನಿನ್ನನ್ನು ಕಾಣುವಾಗ ನೀನಿರುವ ಸ್ಥಿತಿ ನನಗಾಗುವ ಅನುಭವ. ಆದ್ದರಿಂದ ಸೀತಾರಾಮನಾಗಿ ಅಯೋಧ್ಯೆಗೆ ಪಯಣಿಸಬೇಕು ಅಂತ ಯೋಚಿಸಿದ ನನ್ನ ಯೋಚನೆಗೆ ಇವತ್ತು ತಡೆ ಉಂಟಾಗುತ್ತಾ ಉಂಟು. ಆದ್ದರಿಂದ ನಿನ್ನಗೆ ಯಾವತ್ತೂ ಸೂರ್ಯವಂಶೀಯನಾದ ರಾಮನಿಂದ ಆಶ್ರಯ ಇದೆ ಅಂತ ನೀ ಅಪೇಕ್ಷಿಸಬೇಡ. ಆಶ್ರಯಕ್ಕೊಂದು ವ್ಯವಸ್ಥೆ ಮಾತ್ರ ಕಲ್ಪಿಸಬಲ್ಲೆ. ನಿನಗೆ ಆಶ್ರಯ ಬೇಕು ಅಂತಿದ್ರೆ ರಾಮನಲ್ಲಿ ಇಲ್ಲ ಜಾನಕಿ. ಹೋಗು, ಸುಗ್ರೀವ, ಹನುಮಂತ, ಭರತ, ಶತ್ರುಘ್ನ, ಲಕ್ಷ್ಮಣ, ಇವರಲ್ಲಿ ಯಾರಲ್ಲಿ ಬೇಕಿದ್ದರೂ ಆಶ್ರಯ ನುಡಿಗೆ ಬಿದರುತ ಭುವಿಗೆ ಬಿದ್ದಳು, ಕದಳಿ ಪುಳೆ ಕಡಿದಿಳಿಗೆ ಬೀಳುವಂತೆ. ರಾಮ 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 ನಿಮ್ಮಡಿಯ ಗುಡಿಯೊಳಗೆ ಕಲ್ಲು ಮುಳ್ಳುಗಳನ್ನು ಸಮ್ಮತದಿ ಕಳೆಯುತ್ತ
ಆದ ಭಾಮಿನಿಗೆ ಸಮ್ಮಾನ ಬೆದಗಿದಿರಿ ಶಂಕೆ ಮಣಿ ಮಾಲೆಯಲಿ ದುಮ್ಮಾನವೇ ಕೆನಗೆ ಸಾವೇ ಲೇಸು ಎನಗೆ ಸಾವೇ ಲೇಸು ಅಕಟ ಸೀತೆ ನೀನು ಬೇಡ ಎನ್ನುವ ಹಾಗೆ ಒಂದು ಮಾತನ್ನು ಹನುಮಂತನಲ್ಲಿ ಹೇಳಿ ಕಳುಹಿಸುತ್ತಿದ್ದರೆ ಲಂಕೆಯಲ್ಲಿ ನನ್ನ ಪ್ರಾಣವನ್ನು ಬಿಡುತ್ತಾ ಇದ್ದೆ. ಇಲ್ಲಿಯವರೆಗಾಗಿ ನಾನು ಬರುತ್ತಿರಲಿಲ್ಲ ಸ್ವಾಮಿ. ಪ್ರಭು ಸ್ವಾಮಿ, ದುಷ್ಟನಾದಂತಹ ರಾವಣನನ್ನು ವಧಿಸಿ ಲಂಕೆಯಲ್ಲಿದ್ದಂತಹ ಸೀತೆಯನ್ನು ಮತ್ತೆ ನಿಮ್ಮ ತೋಳ ತೆಕ್ಕೆಗೆ ನೀವು ಸೇರಿಸಿಕೊಳ್ಳುತ್ತೀರಿ ಎನ್ನುವ ಹಾಗೆ ಭಾವಿಸಿದ್ರೆ ಎಂತಹ ವ್ಯತಿರಿಕ್ತವಾದಂತಹ ಮಾತುಗಳನ್ನು ಆಡಿಬಿಟ್ಟಿರಿ ಪ್ರಭು. ನಿಮ್ಮೊಂದಿಗೆ ಬಾಳ್ವೆಯನ್ನು ನಡೆಸಿದಂತಹ ಈ ಭಾಮಿನಿಗೆ ಶಂಕೆ ಎನ್ನುವಂತಹ ಮಣಿಮಾಲೆಯನ್ನೇ ಪೋಣಿಸಿ ಸನ್ಮಾನವನ್ನು ಮಾಡಿಬಿಟ್ಟಿರ ಪ್ರಭು. ನಿಮ್ಮ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಎಲ್ಲದರಲ್ಲಿಯೂ ಕೂಡ ಸಮಾನವಾಗಿ ಸ್ವೀಕರಿಸಿ ನಿಮ್ಮೊಂದಿಗೆ ಬಾಳ್ವೆಯನ್ನು ನಡೆಸಿದವಳು ನಾನು. ಅಂತಹ ಸೀತೆಯ ಮೇಲೆ ಶಂಕೆಯನ್ನು ವ್ಯಕ್ತಪಡಿಸಿದಿರಿ. ಲಂಕೆಯಲ್ಲಿರುವಂತಹ ಸಂದರ್ಭದಲ್ಲಿ ಶಂಶುಪ ವೃಕ್ಷವೇ ನನಗೆ ಮನೆಯಾಯಿತು, ಅಶೋಕವನವೇ ನನಗೆ ನೆಲೆಯಾಯಿತು. ರಾವಣನೊಡನೆ ಮಾತನಾಡುವಂತಹ ಸಂದರ್ಭ ಒಂದು ಒದಗಿ ಬಂದರೆ ತೃಣವೊಂದನ್ನು ಮುರಿದು ಆ ತೃಣದೊಂದಿಗೆ ಮಾತಾಡುತ್ತಿದ್ದವಳು ನಾನು. ಅಂತಹ ಸೀತೆಯ ಚಾರಿತ್ರ್ಯದ ಮೇಲೆ ದೋಷವನ್ನು ಕಲ್ಪಿಸಿದಿರಿ. ಇಲ್ಲ ಪ್ರಭು, ಈ ಶಂಕೆಯನ್ನು ಹೊತ್ತುಕೊಂಡು ನಿಮ್ಮೊಂದಿಗೆ ನಾನು ಅಯೋಧ್ಯೆಗೆ ಬರಲಾರೆ. ನನಗಿರುವಂತಹ ದಾರಿ ಒಂದೇ, ಅದುವೇ ನಿಮ್ಮ ಕಾಲುಬುಡದಲ್ಲಿ ನನ್ನ ಸಾವು ಸ್ವಾಮಿ, ನನ್ನ ಸಾವು. ಮನು ಭಗೀರಥ ರಘು ಮಾಂಧಾತ ಮುಖ್ಯರು ಇನ ಕುಲವು ಬೆಳಗಿತೈ ಕೇಳು ಶಿರಾ ಮನೆತನದ ಮುತ್ತೈದೆ ಮನವಾ ಮುನಿವರಿ ಪೂರ್ವಜರು ಕೇಳು ಶ್ರೀರಾಮ ಮನೆತನದ ಮುತ್ತೈದೆ ಮನವಾ ಯಾದಿಸಲು ಮುನಿವರಿ ಪೂರ್ವಜರು ಕೇಳು ಶಿರಾ ಮುನಿವುದೇತಕ್ಕೆ ಸ್ವಾಮಿಯೇ ಕರುಣವಾರಿದೆಯಂತೆ ರಾಮ ರಾಮ ಶ್ರೀರಾಮ. ಪ್ರಭು ಶ್ರೀರಾಮಚಂದ್ರಮ, ವಿಭೀಷಣ, ನೀವು ಆಡಿದಂತಹ ಮಾತುಗಳಿಗೆ ವಿಭೀಷಣ ಎದುರಾಡುತ್ತಾ ಇದ್ದಾನೆ ಎಂಬುದಾಗಿ ಭಾವಿಸಬೇಡಿ. ಪ್ರಭು, ಏನು ಒಂದೆಡೆಯಲ್ಲಿ ದುಷ್ಟನಾಗಿ ಮೆರೆಯುತ್ತಿದ್ದಂತಹ ರಾವಣನ ವಧೆಯಾಯಿತು ಎನ್ನುವಂತಹ ಸಂತೋಷ, ಮತ್ತೊಂದೆಡೆಯಲ್ಲಿ ಕಳೆದುಕೊಂಡಂತಹ ಸೀತಾಮಾತೆಯನ್ನು ಮರಳಿ ಪಡೆಯುವುದು ಎನ್ನುವಂತಹ ಸಂತೋಷ. ಆದರೆ ಸೀತಾಮಾತೆಯನ್ನು ಒಪ್ಪುವ ಬದಲು ಮಾತೆಯನ್ನು ಧಿಕ್ಕರಿಸುತ್ತಾ ಇದ್ದೀರಾ ತಂದೆಯೇ. ಏನು ಸೀತಾಮಾತೆ ಹೇಗೆ ಎನ್ನುವುದನ್ನು ನಾನು ಕೂಡ ಬಲ್ಲವನಿದ್ದೇನೆ. ದುಷ್ಟರ ಕೂಟದಲ್ಲಿ ಇದ್ದುಕೊಂಡೆ
ಪತಿಧರ್ಮವನ್ನು ಪ್ರಪಂಚ ಮುಖಕ್ಕೆ ಸಾರಿದಂತಹ ಮಾತೆ ಇದ್ದಾಳೆ. ಹಾಗಾಗಿ ಸೀತಾಮಾತೆಯನ್ನು ಧಿಕ್ಕರಿಸಿ ಬೇಡ ಪ್ರಭು. ಸೀತಾಮಾತೆಯನ್ನು ಒಪ್ಪಿಕೊಳ್ಳಿ ಪ್ರಭು, ಒಪ್ಪಿಕೊಳ್ಳಿ ಪ್ರಭು. ಆಂಜನೇಯ ವ್ಯಾಪ್ತವಾದಂತಹ ಶರಧಿಗೆ ಸೇತುವನ್ನು ಬಲಿದು ರಾವಣಾದಿಗಳನ್ನು ಸಂಹರಿಸಿ ಸೀತಾಮಾತೆಯನ್ನು ಮತ್ತೆ ಪರಿಗ್ರಹಿಸುವಂತಹ ಈ ಸಂದರ್ಭದಲ್ಲಿ ಯಾಕೆ ಪ್ರಭೋ ಇಂತಹ ನಿರ್ಲಿಪ್ತ ಭಾವ? ಪೂರ್ವದಲ್ಲಿ ಮುನಿ ಸತಿಯ ಶಾಪವನ್ನು ಉದ್ಧರಿಸಿದ ಘನ ಮಹಿಮ ನೀನು, ಕರುಣಾವಾರಿಧಿ. ಅಂತಹ ನಿನ್ನ ಹೃದಯ ಯಾಕಿಷ್ಟು ಕಠಿಣತರವಾಯಿತು? ಈಕೆ ಸಾಮಾನ್ಯಳಲ್ಲ, ಮನುಕುಲದ ಮುತ್ತೈದೆ. ಈಕೆಯ ಮನವನ್ನು ಘಾತಿಸಿದರೆ ಅಳಿದಂತಹ ನಿಮ್ಮ ಪೂರ್ವಜರು ಕೋಪಿಸಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ಸೀತಾಮಾತೆಯನ್ನು ಪರಿಗ್ರಹಿಸು ತಂದೆ, ಪರಿಗ್ರಹಿಸು. ಅಣ್ಣದೇವಾ, ಸೀತಾಮಾತೆ ಎಷ್ಟು ಶುದ್ಧ ಚಾರಿತ್ರವಂತಳೆಂಬುದನ್ನು ಪ್ರಪಂಚವೇ ತಿಳಿದುಕೊಂಡಿದೆ. ಹೀಗಿರುವಾಗ ಸೀತಾಮಾತೆಯ ಮೇಲೆ ಸಂಶಯ ವ್ಯಕ್ತಪಡಿಸುವುದು ಸರಿಯೇ ಅಣ್ಣ? ಇಲ್ಲ ಅಣ್ಣ, ಸೀತಾಮಾತೆ ಹೇಗೆ ಏನು ಎಂಬುದನ್ನು ಪಂಚವಟಿ ಪ್ರದೇಶದಲ್ಲಿರುವಾಗಲೇ ಈ ಲಕ್ಷ್ಮಣ ಅರ್ಥವಿಸಿಕೊಂಡಿದ್ದಾನೆ. ಹಾಗಾಗಿ ನಿನ್ನಲ್ಲಿ ಕೋರಿಕೊಳ್ಳುತ್ತಾ ಇದ್ದೇನೆ, ಸೀತಾಮಾತೆಯನ್ನು ಸ್ವೀಕರಿಸಣ್ಣ, ಸ್ವೀಕರಿಸಿ. ರಮಣನಗಳಿದ ಕಮಲ ನೇತ್ರದ ದೀಪ್ತಿ ತಾನಡಗಿ ಮಾಸಿಲ್ಲ ವಿಮಲ ಚರಿತೆಯ ಲೋಕವು ಪೂದಿ ಸೋಜಿಗದ ನುಡಿಗೇನು ಬೆಲೆಯಲ್ಲ. ನಮ್ಮವರೇ, ಅಣ್ಣ, ಸೀತೆಯ ಮೇಲೆ ನಿಮಗಿರತಕ್ಕಂತಹ ಅಪಾರ ಅಭಿಮಾನವೇ ನಿಮ್ಮಿಂದ ಇಂತಹ ವಾಕ್ಕುಗಳನ್ನಾಡಿಸುತ್ತಾ ಉಂಟು ಎನ್ನುವುದು ಸ್ಪಷ್ಟ. ಆದರೆ ನನಗೆ ಸೀತಾರಾಮತ್ವ ಪ್ರಧಾನವಲ್ಲ ಬಂಧುಗಳೇ. ರಾಜಾರಾಮನಾಗಿ ಸಾಕೇತದ ಧರ್ಮ ಸಿಂಹಾಸನವನ್ನು ಏರಬೇಕೆನ್ನುವುದೇ ನನ್ನ ಲಕ್ಷ್ಯ, ಉದ್ದೇಶ. ನಾಳಿನ ದಿನ ನಾನು ಸಾಕೇತವನ್ನು ಸೇರುವ ಕಾಲದಲ್ಲಿ ಕಳಂಕರಹಿತನಾಗಿಯೇ ಪಟ್ಟವೇರುವ ವಾಂಛೆ ನನಗೆ. ಕಂಡಿರಾ ಸೀತೆಯನ್ನು? ಒಬ್ಬಳಾಕೆ ಹೆಣ್ಣು ಗಂಡನಿಂದ ಪರಿತ್ಯಕ್ತಳಾದ ಕೆಲವೇ ಸಮಯದಲ್ಲಿ ಆಕೆಯ ತನುಕಾಂತಿ ಕುಂದಿರುತ್ತದೆ, ನೇತ್ರದೀಪ್ತಿ ಮಾಸಿರುತ್ತದೆ. ನೋಡಿದಿರಾ? ಅಯೋಧ್ಯೆಯಿಂದ ಬರುವಾಗ ಹೇಗಿದ್ದಳು ಹಾಗೆಯೇ ಇದ್ದಾಳೆ. ತನುಕಾಂತಿ ಕುಂದಿಲ್ಲ, ನೇತ್ರದೀಪ್ತಿ ಮಾಸಿಲ್ಲ. ಮನುಕುಲೇಶರ ಮತ ಮಾನ್ಯಾಂತನ ಅಂಗೀಕರಿಸುವವ ಅಧಿಕಾರವನ್ನೇರಿದ ಮೇಲೆ ಸಂಪೃದ್ಧವಾದ ಧಾರ್ಮಿಕವಾದ ಅಧಿಕಾರಕ್ಕೆ ಮೊದಲ ಸ್ಥಾನ, ಮಡದಿ ಮಕ್ಕಳಿಗೆ ಎರಡನೇ ಸ್ಥಾನ. ಇದು ಸೂರ್ಯವಂಶದವರು ಹಾಕಿಟ್ಟ ಅಡಿಪಾಯ. ಆ ನಿಟ್ಟಿನಿಂದ ಹೇಳ್ತಾ ಇದ್ದೇನೆ, ಇವಳಲ್ಲಿ ಕಳಂಕ ನನಗೆ ಕಾಣುತ್ತಾ ಉಂಟು. ಕಳಂಕ ರಹಿತಳಾದ ಜಾನಕಿ ಬೇಕೇ ವಿನಃ ಕಳಂಕ ಸಹಿತಳಾದ ಸೀತೆ ನನಗೆ ಬೇಡ. ಆದ್ದರಿಂದ ಈ ಪ್ರಪಂಚದಲ್ಲಿ ಎಂತಹ ಮಹಾತ್ಮರಿಗಾದರೂ ಕಳಂಕ ಅಟ್ಟಿಕೊಳ್ಳುವುದು ಸ್ವಾಭಾವಿಕ. ಬಂಗಾರಕ್ಕಾದರೂ ಕೊಳೆ ಅಂಟಿಕೊಳ್ಳುತ್ತದೆ. ಹಾಗಾಗಿ ಭೂಮಿಯಾತ್ಮಜೆ ಈಕೆ, ರತ್ನಗರ್ಭೆಯಾದ ಈಕೆ ಮರಳಿ ಅಯೋಧ್ಯಾರತ್ನವಾಗಿ ಸೇರಬೇಕು. ಬಂಗಾರದ ಕೊಳೆಯನ್ನು ಕಳೆಯುವುದಕ್ಕೆ ಅಗ್ನಿಗೆ ಹಾಕಿ ಕಾಯಿಸಿ ಪರಿಶುದ್ಧಗೊಳಿಸುವುದು ಹೇಗೋ, ಮತ್ತೊಮ್ಮೆ ಈಕೆ ಭೂಮಿ ಜಾತೆಯಾಗಿ ಕಳಂಕ ರಹಿತೆಯಾಗಿ ಅಯೋಧ್ಯ ರತ್ನವಾಗಿ ಬರುವುದಿದ್ರೆ ಮತ್ತೆ ನೋಡಿಕೊಳ್ಳೋಣ, ಮತ್ತೆ ನೋಡಿಕೊಳ್ಳೋಣ. ಸಾಕು ಸಾಕೇತ ನೃಪನಂದನನೇ, ಈ ಲೋಕ ಒಪ್ಪುವ ಬಾಳ್ವೆ ಭೂಷಣವು ನಮಗೆನುತ ತಿಳಿದೆ. ಈ ಲೋಕ ಒಪ್ಪುವ ಬಾಳ್ವೆ ಭೂಷಣ ನಮಗೆನುತ ತಿಳಿದೆ. ಕಾಕುಮದಿಗಳ ಶಂಕೆ ನೋಗುವರೆ ನಾ ಇಳಿವಿ ನೋಡಕ್ಕಿಯುಳನು. ಕಾಕುಮತಿಗಳ ಶಂಕೆ ನೋಗುವರೆ ನಾನಿಳಿವೆ ನೋಡಕ್ನಿಯುಳೆನುತ. ಸಾಕು ಸಾಕು ಸಾಕೇತ ನೃಪನೋದನನೇ,
ರಾಮ ಸಾಕು, ನಿಮ್ಮ ಮಾತೆಂಬ ಈಟಿಯಿಂದ ಈ ಕೋಮಲವಾದಂತಹ ಹೃದಯವನ್ನು ಚುಚ್ಚಬೇಡಿ. ಲೋಕ ಒಪ್ಪುವಂತಹ ಬಾಳ್ವೆಯನ್ನು ನಡೆಸಬೇಕಾದದ್ದು ನಮ್ಮ ಧರ್ಮ. ಕಾಕು ಮತಿಗಳ ಶಂಕೆಯನ್ನು ಹೋಗಲಾಡಿಸಬೇಕಾದದ್ದು ನಮ್ಮ ಧರ್ಮ. ನಾನೇನು ಮಾಡಬೇಕು ಎನ್ನುವುದನ್ನು ನೀವು ಸೂಚ್ಯವಾಗಿ ತಿಳಿಸಿದ್ದೀರಿ. ಅದೇ ದಾರಿಯಲ್ಲಿ ನಾನು ಮುಂದುವರಿಯುತ್ತೇನೆ. ಲಕ್ಷ್ಮಣ, ನನಗೊಂದು ಪಕಾರವನ್ನು ಮಾಡುವೆಯಾ? ಹೇಳಮ್ಮ. ಈ ಕ್ಷಣವೇ ನನಗೊಂದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡು ಮಗನೇ. ತೀರ್ಮಾನ ಬೇಡ ತಾಯೇ, ಬೇಡ. ನಾ ಆಡುವಂತಹ ಮಾತಿಗೆ ಪ್ರಭು ಶ್ರೀರಾಮಚಂದ್ರನ ಆಣೆ ಇದೆ. ಅಗ್ನಿಕುಂಡವನ್ನು ನಿರ್ಮಾಣ ಮಾಡು ಮಗನೇ. ಇದೋ ಆಗ್ನೇಯ ಅಸ್ತ್ರ. ಕರ್ಮಣ ಮನಸಾ ವಾಚ ಯಥಾ ನಾತಿ ಚರಾಮ್ಯಹಂ ರಾಘವಂ ಸರ್ವಧರ್ಮಜ್ಞಂ ತಥಾ ಮಾಂ ಪಾತು ಪಾವಕಃ. ಓ ಅಗ್ನಿದೇವನೇ, ಇದೋ ನಿನಗೆ ನಮಸ್ಕರಿಸಿದವಳಿದ್ದೇನೆ. ಓ ಹವ್ಯವಾಹನನೇ, ಯಜ್ಞಕುಂಡದಲ್ಲಿ ಉರಿದು ಯಜ್ಞದ ಹವಿಸ್ಸನ್ನು ದೇವತೆಗಳಿಗೆ ಅರ್ಪಿಸುವಂತಹ ಹವ್ಯವಾಹನ ನೀನು. ಅಡುಗೆ ಮನೆಯ ಒಲೆಯಲ್ಲಿ ಉರಿದು ಪಾಕ ಪೂರಕನಾಗುವನು ನೀನು. ನಿನ್ನನ್ನು ಸಾಕ್ಷಿಯನ್ನಾಗಿರಿಸಿಕೊಂಡು ಮರ್ತ್ಯ ಲೋಕದಲ್ಲಿ ವಿವಾಹಗಳು ನಡೆಯುತ್ತದೆ. ನಿನಗೆ ಪ್ರದಕ್ಷಿಣೆಯನ್ನು ಬಂದು ಪ್ರಭು ಶ್ರೀರಾಮಚಂದ್ರನ ಕರವನ್ನು ಹಿಡಿದವಳು ನಾನು. ಇದೋ ನಿನ್ನ ಸಮ್ಮುಖದಲ್ಲಾಡುವಂತಹ ಮಾತು. ನಾನು ಒಂದು ವೇಳೆ ಅಪವಿತ್ರಳು ಹೌದೇ ಆದಲ್ಲಿ ಸರ್ವಭಕ್ಷಕನಾದಂತಹ ನೀನು ನನ್ನನ್ನು ನುಂಗಿ ನೊಣೆದು ಬಿಡು. ಒಂದು ವೇಳೆ ನಾನು ಪವಿತ್ರಳು ಹೌದೇ ಆದಲ್ಲಿ ನಿನ್ನ ಒಡಲೊಳಗೆ ಸೇರಿಸಿ ಮತ್ತೆ ಪ್ರಭು ಶ್ರೀರಾಮಚಂದ್ರನ ತೋಳತೆಕ್ಕೆಗೆ ಸೇರಿಸುವಂತಹ ಹೊಣೆಗಾರಿಕೆ ನಿನಗಿದೆ. ನನ್ನ ಪಾತಿವ್ರತ್ಯಕ್ಕೆ ನಾನು ಸಾಕ್ಷಿ ನಿಲ್ಲಿಸಿದವಳಿದ್ದೇನೆ. ನನ್ನ ಪಾತಿವ್ರತ್ಯಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ, ತ್ರಿಮೂರ್ತಿಗಳೇ ಸಾಕ್ಷಿ, 4 ವೇದಗಳೇ ಸಾಕ್ಷಿ, ಪಂಚಕೋಟಿ ದೇವತೆಗಳೇ ಸಾಕ್ಷಿ, ತಿತ್ತೀಸ ಕೋಟಿ ದೇವತೆಗಳೇ ಸಾಕ್ಷಿ, ಪಂಚಭೂತಗಳೇ ಸಾಕ್ಷಿ, ಅತ್ರಿಜಾಯೇ ಸಾಕ್ಷಿ, ಸರಮೆ ತ್ರಿಜಟೇನೇ ಸಾಕ್ಷಿ, ಹನುಮಂತ ವಿಭೀಷಣ ಲಕ್ಷ್ಮಣನೇ ಸಾಕ್ಷಿ. ನನ್ನ ಪಾತಿವ್ರತ್ಯಕ್ಕೆ ನಾನು ನಿಂತಹ ನೆಲ ಈ ಭೂಮಿ ತಾಯಿಯೇ ಸಾಕ್ಷಿ. ರಾಮ ರಾಮ ರಾಮ. ಜಾತವೇದನ ಮಡಿಲನೇರಿದಳು ಪರಿಪೂರ್ಣ ಪಾವನೆ ಸೀತೆಯನು ಪಮಲೀಲೆ ತೋರಿದಳು. ಖ್ಯಾತೆಯ ಮುಡಿನಳಿದೆ ಗಂಡೆಯ ಭಾತಿಗಳಿಯದ ರೀತಿಯಿಂದ ಪಾತಿವ್ರತ್ಯ ಸುಪರ್ಣ ವರ್ಣದಿ ಪಾಥವಾಜ ಜನಾತ್ಮ ಕಾಮಿನಿ ಜಾತವೇದನ ಮಡಿಲ ಏರಿದಳು. ಜಾನಕಿ ಓ ಎನ್ನ ಹೃದಯೇಶ್ವರಿ ಜಾನಕಿ, ಹೃದಯೇಶ್ವರ, ಹದಿಪದೆಯ ಧರ್ಮವನ್ನು ಲೋಕಕ್ಕೆ ಸಾರಿದೆ ಸೀತಾ, ಸಾರಿದೆ. ರಾಮ ಯಾಕೆ ಎಷ್ಟು ಕಠೋರ ಮನಸ್ಕನಾದ ಎನ್ನುವುದು ನಾಳೆ ಪ್ರಾಪಂಚಿಕರು ಪ್ರಶ್ನಿಸಕೂಡದು ಜಾನಕಿ. ಕಳಂಕರಹಿತರು ಏರಿಯಾಳಿದ ಪೀಠಕ್ಕೆ ಅಯೋಧ್ಯ ಪೀಠ ಅಂತ ಹೆಸರು. ಅಂತಹ ಪೀಠವನ್ನೇರಬೇಕಾದ ನನಗೆ ನಿನ್ನನ್ನು ಕಾಣುವಾಗಂತ ಸ್ಥಿತಿ ಉಂಟಾಯಿತು. ದೃಢತೆಯನ್ನು ಕಳಕೊಂಡವ ಧರಾಪತಿಯಾಗುವುದಿಲ್ಲ ಜಾನಕಿ. ನೀ ಅಗ್ನಿ ಪ್ರವೇಶ ಮಾಡುವುದಕ್ಕೆ ಉದ್ಯುಕ್ತಳಾದ ಸಂದರ್ಭದಲ್ಲಿ ಅಂಬರದಿಂದ ಇಳಿದರು ಪರಮೇಶ ಪರಮೇಷ್ಠಿಯರು. ಮಾತ್ರವಲ್ಲ, ಇಂದ್ರ ಸಮೇತ 33 ಕೋಟಿ ದೇವತೆಗಳು, ನನ್ನಪ್ಪಯ್ಯನಾದ ದಶರಥ ಭೂಪತಿಗಳೇ ಇಳಿದು ಬಂದರು. ಹೇಳಿದರಲ್ಲ, ಸೀತೆ ಪತಿವ್ರತೆ ಎಂಬ ಹಾಗೆ. ಆ ಕಾಲಕ್ಕೆ ನಾ ಆಡಿದ್ದಿಷ್ಟೇ. ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ. ನಾನು ದಾಶರಥಿ ಇದ್ದೇನೆ, ಮನುಷ್ಯನಿದ್ದೇನೆ. ಆದ್ದರಿಂದ ಯಾವ ಕಾರಣಕ್ಕೂ ಮಾನುಷೀಯ ವ್ಯವಸ್ಥೆಯ ಪ್ರಕಾರ ನಾ ಅವಳನ್ನು ಪರಿಕ್ರಿಯಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಆಡಿದೆ. ಆ ಕಾಲಕ್ಕೆ ಬ್ರಹ್ಮ ಮಾತ್ರವಲ್ಲ, ಪರಮೇಶ, ಇಂದ್ರ ಸಮೇತ ಸಕಲರು ನೀನ್ಯಾರೆಂದು ತಿಳಿ ಎನ್ನುವುದನ್ನಾಡುವುದರ ಜೊತೆಯಲ್ಲಿ ಕಾಣಿಸಿದರಗ್ನಿಕುಂಡ. ಜಾತವೇದನು ತನ್ನ ಜಂಘೆ ಏರಿಸಿ ನಿನ್ನನ್ನು ಕರೆತಂದು ನನ್ನ ಕರಕಮಲಕ್ಕೆ ಒಪ್ಪಿಸುವುದಕ್ಕೆ ಸಿದ್ಧನಾದ ಕಾಲ ಮತ್ತೊಮ್ಮೆ ನೀನು ಭೂತಾತ್ಮಳಾಗಿ ಪರಿಗ್ರಾಹ್ಯಳಾದ ಜಾನಕಿ. ಯಾಕೆ ಹೀಗೆ ಕಂಡಿತು ಅಂತ ಕೇಳಿದ್ರೆ ಅಗ್ನಿದೇವ ಹೇಳ್ತಾನೆ, ಏನು ಹಿಂದಕ್ಕೆ ವೇದವತಿ ರಾವಣನಿಗೆ ಶಪಿಸಿ ತಾನು ದೇಹಾಗ್ನಿಯಿಂದ ದಗ್ಧಳಾದಳು.
ಆ ಕಾಲದಲ್ಲಿ ಅವಳು ಹಾಕಿದ ಪ್ರತಿಜ್ಞಾ ವಾಕ್ಯದಂತೆ ಸೀತಾದೇವಿಯಲ್ಲಿ ಆವರಿಸಿತ್ತು ಅವಳ ಆತ್ಮಸ್ವರೂಪ. ದಶಕಂಠ ಕೊಂಡೊಯ್ಯುವಲ್ಲಿಂದ ಅದು ಸ್ಥಿರವಾಗಿ ಇತ್ತು. ಅದನ್ನು ಕಳೆಯುವುದಕ್ಕೆ ಹೀಗಾಯಿತು. ಈಗ ಅವಳ ಆತ್ಮ ಭಗವತ್ಪಾದ ಸೇರಿ ಮತ್ತೊಮ್ಮೆ ನಿಜವಾದ ಸೀತೆಯೇ ಕಣ್ಣು ಮುಂದೆ ನಿಂತಿದ್ದಾಳೆ ಅಂತ ನನ್ನ ಕರಕಮಲಕ್ಕಿತ್ತ. ಆದ್ದರಿಂದ ನನಗೆ ಹಾಗೆ ಕಂಡಿತು. ಮಾತ್ರವಲ್ಲ, ತನುಕಾಂತಿ ಕುಂದಿಲ್ಲ, ದೇಹದ ದೀಪ್ತಿ ಮಾಸಿಲ್ಲ ಅಂತ ಕೇಳಿದ್ರೆ ದೇವೇಂದ್ರ ಹೇಳ್ತಾನೆ, ನಾ ಕೊಟ್ಟ ಪಾಯಸದ ಫಲ ಸೀತೆಗೆ ಈ ತೆರನಾದ ಬಲ. ಆವಾಗ ಒಪ್ಪಿಕೊಂಡೆ, ಅಂತೂ ನಿನ್ನನ್ನು ಸ್ವೀಕರಿಸಿದ್ದೇನೆ. ಪರಮ ಪತಿವ್ರತೆ ನೀನು ಎನ್ನುವುದು ನನಗೆ ವೇದ್ಯ. ಆದರೆ ಇಲ್ಲೇ ಇರುವುದಲ್ವಲ್ಲ, ಅಳಿದವರಿಗೆ ಮುಕ್ತಿಯನ್ನು ಒದಗಿಸಿ ತದನಂತರ ವಿಭೀಷಣ ಪಟ್ಟಾಭಿಷೇಕ ವಿರಚಿಸಿ ನಾವು ಸೇರಬೇಕಾದದ್ದು ಸಾಕೇತದ ಪುಣ್ಯಭೂಮಿಯನ್ನು. ಬನ್ನಿ ಹೋಗೋಣ. ಹರಟದಿ ನಡೆಯುವುದಲ್ಲಿ ಸಕಲ ಜನ ಬರಲು ರಾಮೇಶ್ವರದಲ್ಲಿ ತರಣಿಯ ಸ್ತಮನಾಗಲು ನಿಶೆಳೆದು ಬರವಾಡಲು. ಸೀತಾ ಸ್ವಾಮಿ, ವಿಭೀಷಣನಿಗೆ ಪಟ್ಟಾಭಿಷೇಕ ವಿರಚಿಸಿ ಮತ್ತೊಮ್ಮೆ ಅಯೋಧ್ಯೆಯನ್ನು ಸೇರುವ ಕಾಂಕ್ಷೆಯಿಂದಲೇ ನಾವು ಹೊರಟು ಬಂದಿದ್ದೇವೆ ಲಂಕೆಯಿಂದ. ಹೌದು, ಲಂಕೆಯನ್ನು ಉತ್ತರಿಸಿ ಆರ್ಯಾವರ್ತದ ಮೂಲ ಭಾಗ ಸಮುದ್ರ ದಂಡೆಗೆ ಕಾಲಿಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನನ್ನದ್ದಾದ ಕೋದಂಡವನ್ನು ಈ ಸೇತುವೆಯ ಬುಡದಲ್ಲಿ ಊರಿ ನಿಂತಿದ್ದೇನೆ. ಇನ್ನು ಮುಂದಕ್ಕೆ ಈ ಕ್ಷೇತ್ರಕ್ಕೆ ಧನುಷ್ಕೋಟಿ ಎಂಬ ಹಾಗೆ ಹೆಸರಾಗಲಿ. ಮುಂದೆ ಕಾಣುತ್ತಾ ಉಂಟು ಶತಯೋಜನ ವಿಸ್ತೀರ್ಣವಾದ ಅಬ್ಬಿಯ ಸೇತುವೆ. ಈ ಸೇತು ಹೀಗೆ ಉಳಿಯಿತು ಅಂತಾದರೆ ಭವಿಷ್ಯದಲ್ಲಿ ಆರ್ಯಾವರ್ತಕ್ಕೆ ಜಲಕಂಟಕ ಉಂಟಾದೀತು. ಅದನ್ನು ತಡೆಯುವುದಕ್ಕೆ ಬೇಕಾಗಿ ಇದೋ ಸೇತು ಖಂಡನ. ಕಿರುಜಿದ ಘೋರ ರೂಪದಲ್ಲಿ ರಾವಣ ಪ್ರೇತ ರೂಪವು ಬರದು ಜನ್ಮ ಕಾರಣ ಬರಲಿರುತ್ತ ಅಯ್ಯ ಘೋರ ಪ್ರೇತವೇ, ನಿನಗೆ ಮೋಕ್ಷ ಕೊಡುವುದಕ್ಕೆ ಮುಂಚೆ ಮೋಕ್ಷ ಯಾಚಿಸಿ ಬರುವ ನೀನ್ಯಾರು ಅಂತ ಬೇಕಲ್ಲ. ನನ್ನ ಪರಿಚಯ ಆಗಲಿಲ್ಲವೇ ರಾಮ? ಇಲ್ಲ, ಈ ಹಿಂದೆ ನಿನ್ನಿಂದಲೇ ಹತರಾದಂತಹ ದಶಕಂಠ ರಾವಣ. ಆಗ ಬಹಳ ಮಾತಾಡ್ತಾ ಇದ್ದೆ. ಮಾತಾಡಿದ್ದು ನಾನಲ್ಲ, ನೀನೇ ಮಾತಾಡಿದ್ದು. ಮಾತಾಡಿಸಿದ್ದು. ಈಗ ಮಾತಾಡದೆ ಬೇಗ ಮುಗಿಸಿ ಮೋಕ್ಷ ಕೊಡು ನನಗೆ. ಆಗುವುದಿಲ್ಲ. ಯಾಕೆ? ನೀ ಯಾಚಿಸಿದ ಹಾಗೆ ಆಗುವುದಿಲ್ಲ. ಒಮ್ಮೆ ಕೊಡು ಪುಣ್ಯಾತ್ಮ. ಯಾವುದಕ್ಕೂ ಒಂದು ಕಾಲ ಎನ್ನುವುದು ಬೇಕು. ನಿನಗೆ ಮೋಕ್ಷ ಸಿಗಬೇಕು ಅಂತಿದ್ರೆ ಅಷ್ಟು ಸುಲಭ ಇಲ್ಲ. ನೀನು ಅಂತ ಏನು, ರಾಮನನ್ನು ಒಪ್ಪದೇ ಇರುವ ಸಾವಿರ ಸಾವಿರ ಪ್ರೇತಗಳು ಇನ್ನೂ ಇದ್ದಾವೆ. ಅವುಗಳಿಗೆಲ್ಲ ಮೋಕ್ಷ ಸಿಗಬೇಕು ಅಂತಿದ್ರೆ ಅಷ್ಟು ಸುಲಭ ಇಲ್ಲ. ಇಲ್ಲಿ ದಿವ್ಯ ಕ್ಷೇತ್ರವೊಂದರ ನಿರ್ಮಾಣವಾಗಬೇಕು. ಅದಕ್ಕೆ ವ್ಯವಸ್ಥೆ ಮಾಡುತ್ತೇನೆ, ಸ್ವಲ್ಪ ಸೈರಿಸು. ಆಂಜನೇಯ, ಈ ಕ್ಷಣವೇ ಕೈಲಾಸಕ್ಕೆ ಹೋಗಿ ಶಿವಲಿಂಗ ತರುವೆಯ? ಅಪ್ಪಣೆ ಪ್ರಭು. ಸರಿಯುತ್ತಿರುವ ಮಾರುತಿಯು ಬರುತ್ತಿರಲು ಧರಣಿಗುಳ ಜನ ಮನದಗಳ ಬಳಸುತ್ತಿರಲು. ಜಾನಕಿ, ಏನಾಯಿತು? ನನ್ನಿಂದ ಅತ್ಯಪ್ತನಾಗಿರುವ ಆಂಜನೇಯ ಕೈಲಾಸಕ್ಕೆ ಹೋಗಿದ್ದಾನೆ. ಇಟ್ಟ ಮುಹೂರ್ತ ಮೀರುತ್ತಾ ಇದೆ. ಹೋದ ಹನುಮಂತ ಬರಲಿಲ್ಲ, ಶಿವಲಿಂಗ ಕಾಣುವುದಿಲ್ಲ. ಕೊಟ್ಟ ಮಾತು ಎರಡಾಗುತ್ತದೆ. ಏನು ಮಾಡಲಿ? ಶಿವದೇಗುಲ ಹೇಗೆ ನಿರ್ಮಿಸಲಿ? ಇದಕ್ಕೆ ಚಿಂತಿಸುವಂತ ಅಗತ್ಯವೇ ಇಲ್ಲ. ಅವಕಾಶವನ್ನು ಕೊಟ್ಟರೆ ಮಳಲಿಂಗವನ್ನು ಸಿದ್ಧಪಡಿಸುವುದಕ್ಕೆ ನಾನು ಶಕ್ತಳಿದ್ದೇನೆ. ಸಾಧ್ಯವೇ? ಆಡಿದಳು ಆಡಿದಳು ಮಾತ್ರದಲ್ಲಿ ನಾನು ಮಳಲಿಂಗವನ್ನು ಸಿದ್ಧಪಡಿಸಿದ್ದೇನೆ. ಇದಕ್ಕೆ ದಾಕ್ಷಾಯಣಿ ಶಿವಶಕ್ತಿಯನ್ನು ಸೇರಿಸಿದ್ದೇನೆ. ಸಾಗಲಿ ಅರ್ಚನೆ. ಕಾಲಕಂದರ ಕಾಲ ಕಾಲ ದಿಶಾ ಪಟಪಾಲ ನಯನ ಶಂಕರ ನೀಲಲೋಕಿತರುಂಡ ಮಾನಸ ಶಿವ ಗಿರೀಶಮೃಡ ಶಂಕರ ಶಶಿಧರ ಶಂಕರ ಗಂಗಾಧರ ಶಂಕರ ಪುರಹರ ಶಂಕರ ರಾಮ ಶ್ರೀರಾಮ ರಾಮ ರಘುರಾಮ
ರಾಮ ಗರಿ ರಾಮ ರಾಮ ಗರಿ ರಾಮ ರಾಮ ಗರಿ ರಘುರಾಮ ಗರಿ ಜಯ ರಾಮ ಗರಿ ರಘುರಾಮ ಗರಿ ಜಯ ರಾಮ ಗರಿ ರಘುರಾಮ ಗರಿ. ಯಾಕೆ ಹೀಗೆ ಮಾಡಿದೆ ತಂದೆ? ಏನಾಯಿತು? ನಿನ್ನ ಬೊಟ್ಟನಾದಂತಹ ನಾಗಯ್ಯುವಂತಹ ಮಾಡುವಂತಹ ಸೇವೆ ನಿನಗೆ ಬೇಡುವೆ. ಏನಾಯಿತು? ಅತ್ತಲೆನ್ನನ್ನು ಕಳುಹಿ ನೀವೀಗಿದ್ದಾಗ ಮರುಗದಿರು ನೀರಿದು ಲಿಂಗವನರಿತು ಪೂಜಿತೆ ಭವದ ಕೂಡಲೇ ಹರಿದು ಪುಣ್ಯದ ಲೋಕ ಪಡೆವರು ಕರುಣದೊಳೆದನು ಹನುಮ ಮರುಗದಿರು. ಆಂಜನೇಯ, ಯಾಕಪ್ಪ ಚಿಂತಿಸುತ್ತಾ ಇರುವೆ? ನನ್ನ ಆಜ್ಞೆಯನ್ನು ಅನುಸರಿಸಿಕೊಂಡು ನೀನು ಹೋದೆ ಕೈಲಾಸಕ್ಕೆ. ಕೊಟ್ಟ ಮಾತಿನ ಪ್ರಕಾರ ಮುಹೂರ್ತ ಮೀರುವ ಸ್ಥಿತಿ. ಏನು ಮಾಡೋಣ ಎಂಬ ಹಾಗೆ ಚಿಂತಿಸುವ ಹೊತ್ತಿನಲ್ಲಿ ಸೀತಾದೇವಿ ತನ್ನ ಪಾತಿವ್ರತ್ಯದ ಬಲದಿಂದ ನಿರ್ಮಿಸಿದಳಿ ಮಳಲ ಲಿಂಗ. ಈ ಲಿಂಗಕ್ಕೆ ಇನ್ನು ಮುಂದಕ್ಕೆ ರಾಮೇಶ್ವರ ಲಿಂಗ ಎಂಬ ಹಾಗೆ ಹೆಸರಾಗುತ್ತದೆ. ನಾ ತಂದಂತಹ ಮಾಲಿಂಗನ ಲಿಂಗ ವ್ಯರ್ಥವಾಗಿ ಹೋಯ್ತಲ್ಲ. ಮಹಾಲಿಂಗನ ಲಿಂಗ ವ್ಯರ್ಥವಾಗಲುಂಟೆ, ಮತ್ತೆ ಅದಕ್ಕೊಂದು ಪ್ರತ್ಯೇಕ ವ್ಯವಸ್ಥೆಯೇ ಮಾಡೋಣ. ಹೌದೇ? ನಿಜ. ಆದ್ದರಿಂದ ಆ ರಾಮೇಶ್ವರ ಲಿಂಗದ ಬದಿಯಲ್ಲೇ ನಿನ್ ತಂದ ಲಿಂಗವನ್ನು ಸ್ಥಾಪಿಸುತ್ತೇವೆ. ರಾಮೇಶ್ವರ ಲಿಂಗಕ್ಕೆ ಎಷ್ಟು ಪ್ರಭಾವ ಉಂಟೋ ಅಷ್ಟೇ ಪ್ರಭಾವ ಅದಕ್ಕೂ ಉಂಟು. ಇನ್ನು ಮುಂದಕ್ಕೆ ಅದು ಹನುಮ ಜ್ಯೋತಿರ್ಲಿಂಗ, ಹನುಮೇಶ್ವರ ಲಿಂಗ ಎಂಬ ಹಾಗೆ ಹೆಸರನ್ನು ಪಡೆಯುತ್ತದೆ. ಉಭಯ ಲಿಂಗದ ದರ್ಶನ ಮೋಕ್ಷಕ್ಕದು ಸೋಪಾನ. ದಶಕಂಠನ ಪ್ರೇತವೇ ಕಂಡೆಯಲ್ಲ ಉಭಯ ಲಿಂಗ, ಆಯಿತಲ್ಲ ಮೋಕ್ಷ. ಇಷ್ಟಕ್ಕೆ ಇಲ್ಲದೆ ಒಂದು ಅಪೇಕ್ಷೆ ಉಂಟು. ನೀನು ಮುಗಿಸಬೇಕು ಅಂತ ನೀನೇ ಮುಗಿಸುವುದಿಲ್ಲ. ಒಂದು ಅಪೇಕ್ಷೆ ಉಂಟು. ಅಯೋಧ್ಯ ದರ್ಶನ ನನ್ನ ಪಾಲಿನ ಮಾಡಿಸು ಪುಣ್ಯಾತ್ಮ. ಬೇಡಿಕೆ ಮುಗಿಯಲಿಲ್ಲ. ಇದು ಕೊನೆಯ ಬೇಡಿಕೆ. ಯೋಚಿಸಬೇಡ. ಅಯೋಧ್ಯ ದರ್ಶನ ಅದು ಧಾರ್ಮಿಕತೆಯ ದರ್ಶನ, ಸನಾತನತೆಯ ದರ್ಶನ, ಬಾಳ ಜ್ಯೋತಿಯ ದರ್ಶನ. ಜೀವಮಾನದ ಕೊನೆಗಾದರೂ ಒಬ್ಬಾತ ಅಧ್ಯಾದರ್ಶನ ಪಡೆದ ಅಂತಾದ್ರೆ ಅವನ ಬದುಕಿನಲ್ಲಿ ಮರುಜನ್ಮವಿಲ್ಲದ ದರ್ಶನ. ಅಂತ ದಿವ್ಯ ದರ್ಶನವನ್ನು ಅಯೋಧ್ಯ ದೀಪವಾಗಿಸಿ ನಿನಗೆ ಕಾಣಿಸ್ತೇನೆ. ಹೀಗೆ ಬಾ. ಕಾಲವನ್ನು ಕರೆಯುತ್ತಾ ಇದ್ದವನು ನಾನು. ಈ ಕಾಲದಲ್ಲಿ ನನ್ನಣ್ಣನಾದಂತ ಶ್ರೀರಾಮಚಂದ್ರಮ್ಮ ಬರಲಿಲ್ಲಲ್ಲ ಗುರುಗಳೇ. ಎಷ್ಟು ಈ 14 ವರ್ಷದ ಮಾರನೇ ದಿವಸ 9 ಗಳಿಗೆಯಲ್ಲಿ ಈ ಅಯೋಧ್ಯಪುರವನ್ನು ಬಂದು ಸೇರುತ್ತೇನೆ ಎಂಬ ಹಾಗೆ ಭಾಷೆಯನ್ನು ಕೊಟ್ಟಿದ್ದಾನೆ. ಇನ್ನು ಕೂಡ ಅಣ್ಣನ ಬರುವುದು ಕಾಣುವುದಿಲ್ಲ. ಆದ ಕಾರಣ ಇನ್ನು ನಾನು ಬದುಕುಳಿಯುವುದಲ್ಲ, ಅಗ್ನಿಗೆ ದೇಹವನ್ನೇ ಆಹುತಿಯನ್ನು ಕೊಡುತ್ತೇನೆ. ದುಡುಕಿನಲ್ಲಿ ಅವಸರದ ನಿರ್ಧಾರವನ್ನು ಕೈಗೊಳ್ಳಬೇಡ. ರಾಮ ಆಡಿದಂತಹ ಮಾತನ್ನು ಯಾವತ್ತೂ ತಪ್ಪುವುದಕ್ಕೆ ಉಂಟೆ ಹೇಳು? ಇಲ್ಲವಲ್ಲ. ಇದೋ ವರ್ತಮಾನವೊಂದು ಕೇಳಿ ಬರ್ತಾ ಉಂಟು. ದುರುಳರಾದಂತಹ ರಾವಣಾದಿ ಕುಂಭಕರ್ಣಗಳನ್ನು ವಧಿಸಿದಂತಹ ರಾಮನ ಆಗಮನ ಅಯೋಧ್ಯೆಗೆ ಆಗುತ್ತಾ ಇದೆ ಅಂತೆ. ಅವನನ್ನು ಬರದಿಂದ ಎದುರುಗೊಳ್ಳಬೇಕಾದ್ರೆ ನೀನೇ ಆಗಬೇಕು. ಅಯೋಧ್ಯೆ ದೀಪ ಶ್ರೀರಾಮ ಪ್ರದೀಪ ಅಯೋಧ್ಯೆ
ದೀಪ ಶ್ರೀರಾಮ ಪ್ರದೀಪ ಸುಂದರ ಮಂದಿರ ರಮ್ಯ ಮನೋಹರ ಸುಂದರ ಮಂದಿರ ರಮ್ಯ ಮನೋಹರ ಅಂದದ ಚಂದದ ನಂದಾದೀಪ ಅಯೋಧ್ಯ ದೀಪ ಶ್ರೀರಾಮ ಪ್ರದೀಪ ಅಯೋಧ್ಯ ದೀಪ ರಘುಕುಲ ತಿಲಕ ನಾಗಮನದ ದೀಪ ಅಗಣಿತ ರೂಪನ ದರ್ಶನ ದೀಪ ರಘುಕುಲ ತಿಲಕ ನಾಗಮನದ ದೀಪ ಅಗಣಿತ ರೂಪನ ದರ್ಶನ ದೀಪ ಮನಮುನಿವರಿಯರ ಕನಸಿನ ದೀಪ ಜನಕಜ ಸೀತೆಯ ಬಾಳಿನ ದೀಪ ಅಯೋಧ್ಯ ದೀಪ ಶ್ರೀರಾಮ ಪ್ರದೀಪ ಅಯೋಧ್ಯ ದೀಪ ಭಾರತ ಭೂಮಿಯ ಸಂಸ್ಕೃತಿ ದೀಪ ಭಾರತೀಯರ ಹೃದಯ ಪ್ರದೀಪ ಭಾರತ ಭೂಮಿಯ ಸಂಸ್ಕೃತಿ ದೀಪ ಭಾರತೀಯರ ಹೃದಯ ಪ್ರದೀಪ ಭರತ ಶತ್ರುಘ್ನ ಸೌಮಿತ್ರಯ ದೀಪ ಶರಣ ವಿಭೀಷಣ ದೀಪ ಅಯೋಧ್ಯ ದೀಪ ಶ್ರೀರಾಮ ಪ್ರದೀಪ ಅಯೋಧ್ಯ ದೀಪ ಇದು ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ಅಯೋಧ್ಯಪುರ ಅದುತ್ಸವ ರಾಮೋತ್ಸವ ಇದು ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ರಾಮ 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 ಜಯ ಜಯ ರಾಮ 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 ಜಯ ಜಯ ರಾಮ 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 ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ 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 ಜಯ ಜಯ ರಾಮ 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 ಜಯ ಜಯ ರಾಮ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ रघुनाथाय नाथाय सीताय पतये नमः ಅಯೋಧ್ಯೆಯ ಸಮಸ್ತ ಜನಮಾನಸ ಪುಳಕಿತಾನಂದಗಾತ್ರರಾಗಿ ಈ ರಾಮೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇರುವುದನ್ನು ಕಾಣುವಾಗ ಹೃದಯ ತುಂಬಿ ಬರುತ್ತಾ ಇದೆ. ಖಂಡಿತ ಕೇಳಿಸಿಕೊಂಡಿರ ಏನದು? ನಮ್ಮವರೆಲ್ಲ ಆಡಿಕೊಳ್ಳುತ್ತಾ ಇರುವುದು ಅಯೋಧ್ಯೆ ಇಂದು ರಾಮನಗರವಾಯಿತು. ಸತ್ಯ. ರಾಮನನ್ನು ಬಲು ಬಗೆಯಿಂದ ಭಜಿಸುತ್ತಾ ಇದ್ದಾರೆ. ಓಹೋ,
ಇಷ್ಟೆಲ್ಲ ಆನಂದವನ್ನು ಉಣಬಡಿಸುವುದಕ್ಕೆ ನಿಮ್ಮೆಲ್ಲರ ಕಾಣಿಕೆ ಇದೆ ಎನ್ನುವುದನ್ನು ನಾನು ತಿಳಿದವನೇ ಇದ್ದೇನೆ ಗುರುಗಳೇ. ಲೋಕವಿಶ್ರುತವಾದಂತಹ ಕೀರ್ತಿಗೆ ಭಾಜನರಾದ ನಮ್ಮ ಹಿರಿಯರನೇಕರ ಆದರ್ಶಗಳನ್ನು ಚೆನ್ನಾಗಿ ಮೈಗೂಡಿಸಿಕೊಂಡೆ. ವಸಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಜಾತನಾಗಿ ನೀವು ಹಾಕಿಕೊಟ್ಟಂತಹ ಯಾವ ಸತ್ಪಥ ಉಂಟು ಅದನ್ನು ಚೆನ್ನಾಗಿ ಬಳಸಿಕೊಂಡ ಕಾರಣ ರಾಮನೀಗ ಅಯೋಧ್ಯಾದೀಪವಾಗಿ ಕಂಗೊಳಿಸುತ್ತಾ ಇದ್ದಾನೆ. ನಿಜ, ರಾಮನೀಗ ಸರ್ವರ ಹೃದಯ ಪ್ರದೀಪ ಗುರುಗಳೇ. ಗುರುವರೇಣ್ಯ, ನನ್ನ ಜೀವನದುದ್ದಕ್ಕೂ ವಿರೋಧವನ್ನೇ ಕಟ್ಟಿಕೊಂಡು ಬದುಕಿದ್ದಂತಹ ರಾವಣನಂಥವನು ಅಯೋಧ್ಯ ದರ್ಶನಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾನೆ ಅಂತಾದರೆ ಅಯೋಧ್ಯೆಯ ಹಿರಿಮೆ ಗರಿಮೆಯನ್ನು ತೂಗಿ ನೋಡುವುದಕ್ಕೆ ಮತ್ತೊಂದು ಮಾಪನದ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಈ ರೀತಿಯಾಗಿ ಸಂತೋಷ ಭರಿತರಾಗಿ ನಾವೆಲ್ಲ ಒಂದಾಗುವುದಕ್ಕೆ ಕಾರಣ ಹಲವು ಇದೆ ಗುರುಗಳೇ. ಯಾವುದು ಅಸಾಧ್ಯವು, ಯಾವುದು ಅಸಂಭವವು ಅದು ಸಂಭವನೀಯ ಅನ್ನುವ ಹಾಗೆ ತೋರಿಸಿಕೊಟ್ಟದ್ದು ಕಪಿಗಳ ಉದ್ದಾಮ ಸಾಹಸ, ಹನುಮಂತನ ಪರಿಶ್ರಮ, ಕಡು ಕಷ್ಟಕ್ಕೆ ಒದಗಿ ಬಂದಂತಹ ಜಾಂಬವರು, ವಿಭೀಷಣನ ತ್ಯಾಗ, ಲಕ್ಷ್ಮಣನ ಕಾಣ್ಕೆ, ಇವೆಲ್ಲವೂ ಕೂಡ ಸ್ತುತ್ಯರ್ಹವಾದದ್ದೇ ಹೌದು. ನನ್ನ ಜೊತೆಗೆ ನನ್ನ ಜೀವನ ಯಜ್ಞದ ಪಾಲುಗಾರಳಾದಂತಹ ಜಾನಕಿಯು ಒಂದರ್ಥದಲ್ಲಿ ಅಯೋಧ್ಯಾದೀಪ. ಹೆಣ್ಣೊಬ್ಬಳಿಗೆ ಬಾಹ್ಯ ನೋಟಕ್ಕೆ ಕಾಣುವಂತಹ ಸೌಂದರ್ಯವೇ ಸೌಂದರ್ಯ ಅಲ್ಲ, ಅವಳು ಆಚರಿಸಿಕೊಂಡು ಬರುವಂತಹ ಯಾವ ಪತಿವ್ರತ ಧರ್ಮ ಉಂಟು ಅದು ನಿಜವಾದಂತಹ ಸೌಂದರ್ಯವನ್ನು ಒದಗಿಸಿಕೊಡುತ್ತದೆಯಂತೆ. ಖಂಡಿತ ನೋಡಿದಿರ, ತುದಿಗಾಲಿನಲ್ಲಿ ನಿಂತವರು ಎಲ್ಲವರು ನಮ್ಮ ಕರಸೇವಕರು. ಇದು ರಾಮ ಸೇವೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆ ಸೇವೆಯಲ್ಲಿ ಪಾಲ್ಗೊಳ್ಳುವುದೇ ಧರ್ಮ ಕಾರ್ಯ ಎನ್ನುವ ಹಾಗೆ ಭಾವಿಸಿ ತೊಡಗಿಸಿಕೊಂಡಂತಹ ಇವರೆಲ್ಲವರು ಸ್ತುತ್ಯರ್ಹರು. ಸತ್ಯ. ಅಯೋಧ್ಯಾದೀಪ ಎನ್ನುವಂತಹ ಈ ಪುಣ್ಯ ಆಖ್ಯಾನದ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಈ ಕಥೆಯನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ, ನೋಡುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡುತ್ತಾರೋ ಅಂಥವರೆಲ್ಲವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಶ್ರೀ ದುರ್ಗಾಪರಮೇಶ್ವರಿ ಮಾತೆಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತ ಮಂಗಳ ಗೀತೆಯನ್ನು ಹಾಡುವರೆ ಅಪ್ಪಣೆಯನ್ನು ಬೇಡೋಣ. ಭದ್ರ ಶುಭ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣದ ದೇವ ಗುರು ವಿಶ್ವಮಾನ್ಯ, ಕರುಣದ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಶರಣೋ ಮಯೂರವಾಹನ ದೇವದೇವ, ಶರಣೋ ಮಯೂರವಾಹನ ದೇವದೇವ, ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವಾ, ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವಾ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣದ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಧರೆಯುಳು ಬದಲಾದ ಮಾವಂತಿಕೆ ಪ್ರತಿ ತೋದಿರುತ್ತಿ, ಹೊರೆಯುಳು ಬದಲಾದ ಮಾವಂತಿಕೆ ಪ್ರತಿ ಸ್ಥಿರವಾಗಿ ಸುಬ್ರಹ್ಮಣ್ಯಗೆ ಶರಣಾಗತಿ ಪರಿಪಾಲಕ ಪರಿಪಾಲಕ ಹೊರಗೆ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ. ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲಂ ಮಂಗಲಂ ಶುಭ ಮಂಗಲಂ.
ಆಹೋ ಆಹೋ ಮಹಾರಾಜ ಶ್ರೀಗಳಾದ ಶ್ರೀರಾಮ ಭಜನಾ ಮಂದಿರ ಅಂಗರಗುಡ್ಡೆ, ಶ್ರೀರಾಮ ಭಜನಾ ಮಂದಿರ ಅಂಗರಗುಡ್ಡೆ, ಬಲ ಅರ್ತಿಗಾರು ಶಾಲೆಗಾರು ಮೋಜುಗಾರು ಶೋಭ ಭಕ್ತಿಪೂರ್ವಕವಾಗಿ ಗುರುತಿರತಕ್ಕಂತಹ ಕಾಂಚನ ಶಿವ ದಕ್ಕಿತ್ತು ದಕ್ಕಿತ್ತು ಬಿಡಾರ ಕಪ್ಪಣೆ ಶ್ರೀದೇವಿ